ಶಾಂತಿ ಶಾಂತಿ ಶಾಂತಿ. ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ಕೆ.ಆರ್. ಆಚಾರ್ ಸಂಚಾಲಕರು ದಿಶಕ್ತಿ ಯಕ್ಷಬಳಗ ಪುತ್ತೂರು ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಗಮಿಸಿದಂತಹ ದಿಶಕ್ತಿ ಯಕ್ಷಬಳಗ ಪುತ್ತೂರು ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದನ್ನು ತೆಗೀರಿ ಆಯ್ತಾ. ಸಮರ್ಥ ಕೃಷ್ಣ ಸಮರ್ಥ ವಿಷ್ಣು ಸಮರ್ಥ ಅಂತ ಮಾತ್ರ ಕೊಟ್ಟಿದ್ದಾರೆ. ನೀವು ಹೇಳಿ ಆನ್ ಮಾಡಿದ. ಈಗ ದಿಶಕ್ತಿ ಮಹಿಳಾ ಯಕ್ಷಗಾನ ಬಲಗ ತೆಂಕಿಲ ಪುತ್ತೂರು ಇವರಿಂದ ಸರಸೇತು ಬಂಧನ ಎಂಬಂತಹ ಒಂದು ತಾಳಮದ್ದಳೆ ನಡೀಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ನಿತೇಶ್ ಕುಮಾರ್ ಮನೊಳಿತ್ತಾಯ ಎಂಕಣ್ಣ ಮೂಲೆ, ಚೆಂಡೆ ಮದ್ದಳೆಯಲ್ಲಿ ಶ್ರೀ ಮುರಳೀಧರ ಕಲ್ಲುರಾಯ ಕುಂಜೂರು ಪಂಜ, ಮಾಸ್ಟರ್ ಸಮರ್ಥ್ ಕಡಂಬಳಿಕೆ. ಅರ್ಥಧಾರಿಗಳಾಗಿ ಮುಮ್ಮೇಳದಲ್ಲಿ ಅರ್ಜುನ, ಪದ್ಮಾ ಕೆ.ಆರ್. ಆಚಾರ್ಯ. ಸಂಚಾಲಕರು ದಿಶಕ್ತಿ ಮಹಿಳಾ ಯಕ್ಷಗಾನ ಬಳಗ. ಹನುಮಂತನಾಗಿ ಜಯಲಕ್ಷ್ಮಿ ವಿ ಭಟ್, ಶ್ರೀಕೃಷ್ಣನಾಗಿ ಶಾಲಿನಿ ಅರುಣ್ ಶೆಟ್ಟಿ. ಇದೀಗ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಇನ್ನು ಮುಂದೆ ವೇದಿಕೆ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಪುತ್ತೂರು ಇವರಿಗೆ. हल 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 ಹಲೋ. ಹಾಂ हल 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 ದೀಪ ಸೈಡಿಗೆ ಇಡಬೇಕಾ? ದೀಪ ಫೋಟೋಕ್ಕೆ ಬರ್ತದೆ ಇಲ್ಲ ನಮ್ಮ ಮುಖ ತೆಗಿತಾರೆ. ನಮಗ ಪಾಲಿಸು ಪಾಲಿಸು ಪಾರ್ವತಿ ತ
ತನಯ ಗಣಪ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ವಿಘ್ನ ವಿನಾಶಕ ಸದಯ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ವಿಘ್ನ ವಿನಾಶಕ ಸದಯ ಮಧುಪುರವಾಸ ವಿಜಯ ವಿಲಾಸ ಮಧುಪುರವಾಸ ವಿಜಯ ವಿಲಾಸ ನಮಿಸುವೆ ಲಂಬೋದರ ಗಣನಾಥ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ವಿಘ್ನ ವಿನಾಶಕ ಸದಯ ಮಧುಪುರವಾಸ ವಿಜಯ ವಿಲಾಸ ನಮಿಸುವೆ ಲಂಬೋದರ ಗಣನಾಥ ಗಣಪ ಆ ಅಂಬುರುಗದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪದೆಗೆ ಕೈ ಮುಗಿದು ಅಂಬುಜಾಸನವಾಣಿಯ ರಾಗ ಪಾದಾಂಬುಜಕ್ಕೆ ಬೊಡ ಮಡುತ್ತ ಭರಣಿ ಬೆನಿ ಕಥಾಮೃತವ ಯಮನೂರ ಗೊಂದಿಸಿ ದಾರುಣಿ ದುರರಗ್ರಗಾರವ ಸೂರ್ಯಗೊಳುತ್ತಿಗ ತಸ್ಕರರ ಯಮನೂರ ಗೊಂದಿಸಿ ಬಳಿಕ ರವಿಯುದಯದಲ್ಲಿ ಫಲುಗುಣ ನೋವೋ ಸಾರಿ ಗಂಗೆಯ ಮೇಲೆ ಜಗುಮಾರಿ ಲೋಬೆಯ ನೊಲಿದಿಯ ಬಳಲಿಗೆ
ಅಂತಹ ಸನ್ನಿವೇಶಗಳು ಎದುರಾದರೂ ಮುಂದೆ ಅದು ನಮಗೆ ಸುಖವನ್ನೇ ನೀಡುತ್ತದೆ ಎನ್ನುವ ಕಲ್ಪನೆ ಇದ್ದರೆ ನಾವು ಏನು ಸವಾಲುಗಳನ್ನು ಕೂಡ ಹರ್ಷಚಿತ್ತರಾಗಿ ಎದುರಿಸಲು ಸಾಧ್ಯವಾಗ್ತದೆ. ಯಾವುದೇ ಸಮಸ್ಯೆಗಳು ಬರಲಿ, ಅಂತಹ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಹೇಳುವ ಒಂದು ಮನೋಧರ್ಮ ನಮ್ಮಲ್ಲಿ ಮೂಡಬೇಕು. ಬಂದಂತಹ ಯಾವುದೇ ಸಮಸ್ಯೆಗೆ ಅದರ ಒಳಗೆ ಪರಿಹಾರವಿದೆ. ಅದಲ್ಲದೆ ಆ ಸಮಸ್ಯೆಯೊಳಗೆ ನಮಗೆ ಮುಂದಿನ ಅವಕಾಶವೂ ಅದರಲ್ಲಿ ಸಿದ್ಧವಾಗ್ತದೆ ಅಂತ ಹೇಳುವ ಒಂದು ಮನೋಭೂಮಿಕೆಯನ್ನು ನಾವೇ ಬೆಳೆಸಿಕೊಳ್ಳಬೇಕು ಅಂತ. ಆ ರೀತಿಯೇ ಇಲ್ಲಿಯವರೆಗೆ ನಾವು ಹೆಜ್ಜೆ ಹಾಕಿದ್ದು ನಮ್ಮಣ್ಣನಾದ ಧರ್ಮರಾಯ ನಮಗೆ ತೋರಿದ ಮಾರ್ಗ ಅದುವೇ. ಯಾವ ಸಂದರ್ಭದಲ್ಲೂ ವಿಚಲಿತರಾಗಬಾರದು ಮಕ್ಕಳೇ ಅಂತ. ಆ ಕಾರಣದಿಂದಲೇ ತಂದೆಯನ್ನು ಕಳೆದುಕೊಂಡ ಸಂದರ್ಭದಲ್ಲೂ ಶತಶೃಂಗ ಪರ್ವತದಿಂದ ನಮ್ಮನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರುವಾಗ ನಾವು ಯೋಚಿಸಿದ್ದು ನಮಗೆ ಒಂದು ಬೆಳಕು ಕಂಡಿದೆ, ಕತ್ತಲಿನಲ್ಲೇ ಇದ್ದ ನಮಗೆ ಬೆಳಕು ಕಂಡಿದೆ ಅಂತ. ಆದರೆ ಬಂದ ನಂತರ ಅಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ದಾಯವಾದಿ ಮತ್ಸರ ಏನು ಅಂತ ಹೇಳುವುದು ನಮಗೆ ಅರಿವಾಯಿತು ಅಲ್ಲಿ ಆ ಸಂದರ್ಭದಲ್ಲಿ. ಆದರೂ ಅಲ್ಲಿ ನಮಗೆ ಬೆಳಕಾಗಿ ಪರಿವರ್ತಿತವಾದದ್ದು ಯಾವುದು ಅಂತ ಹೇಳಿದ್ರೆ ಹಿರಿಯರಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇವರೆಲ್ಲರೂ ನಮಗೆ ನೀಡಿದಂತಹ ಪ್ರೀತಿ. ಇದೇ ಪ್ರೀತಿ ನಮ್ಮನ್ನು ಯಾವತ್ತು ಕಷ್ಟ ಎಲ್ಲಿದೆಯೋ ಅದರ ಹಿಂದೆ ಸುಖವೂ ಇದೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಮೂಡುವಂತೆ ಆದದ್ದು. ಯಾವತ್ತೂ ಹಾಗಲ್ವ. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ ಅಂತ. ಇದೇ ನಂಬಿಕೆಯಲ್ಲಿ ನಾವಿದ್ದರಿಂದ ವಾರಣಾವತದಲ್ಲಿ ನಮ್ಮನ್ನು ಸುಡಲು ಪ್ರಯತ್ನಿಸಿದ ಆ ವೇಳೆಯಲ್ಲಿಯೂ ಕೂಡ ನಮಗೊಂದು ಬೆಳಕಿನ ದಾರಿ ನಮಗೆ ಕಂಡು ಹೋಯಿತು. ಆ ದಾರಿಯಲ್ಲೇ ಅಲ್ವ ನಾವು ಬಂದು ಮುಂದಿನ ಜೀವನವನ್ನು ನಾವು ಸುಗಮವಾಗಿ ಸಾಗಿಸುವಂತಾದದ್ದು. ಏಕಚಕ್ರ ನಗರದಲ್ಲಿ ನಾವು ಬ್ರಾಹ್ಮಣರ ವೇಷ ಧರಿಸಿ ಮನೆ ಮನೆಗೆ ಹೋಗಿ ಭಿಕ್ಷಾಟನವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೆವು. ಬಕಾಸುರನ ವಧೆಯ ನಂತರ ನಮಗೆ ದ್ರೌಪದಿಯ ಸ್ವಯಂವರ ಇದೆ ಎನ್ನುವ ವಿಷಯ ತಿಳಿದು ನಾವು ಪಾಂಚಾಲ ನಗರಕ್ಕೆ ಹೋದದ್ದು. ಅಲ್ಲಿ ಪಾಂಚಾಲೆಯನ್ನು ಆ ಮತ್ಸ್ಯ ಲಾಂಛನವನ್ನು ಭೇದಿಸಿ ನಾನು ಸ್ವಯಂವರದಲ್ಲಿ ಪಾಂಚಾಲೆಯನ್ನು ವರಿಸಿದ ಬಳಿಕ ಮನೆಗೆ ಬಂದಾಗ ಅಮ್ಮ ಹೇಳಿದ್ದು 5 ಮಂದಿಯೂ ಸಮನಾಗಿ ಹಂಚಿಕೊಳ್ಳಿ ಅಂತ. ಅಮ್ಮನ ಆಜ್ಞೆಯ ಪ್ರಕಾರ 5 ಮಂದಿಯ ಸತಿಯಾಗುವಂತಹ ಒಂದು ಯೋಗ ಅವಳಿಗೆ ಪ್ರಾಪ್ತಿಯಾಯಿತು. ಇದೇನು ಅಂತ ಯಾರೂ ಯೋಚಿಸುವ ಹಾಗಿಲ್ಲ. ಯಾಕಂದ್ರೆ ವೇದವ್ಯಾಸರೇ ಹೇಳಿದ್ರು ದ್ರೌಪದಿಗೆ ಇರುವಂತಹ ಆ ಹಿಂದಿನ ಜನ್ಮದ ಅವಳ ವರವೇ ಹಾಗೆ 5 ಮಂದಿ ಪತಿಯರ ಸತಿಯಾಗಿ ಬಾಳುವುದು ಅಂತ. ಆ 5 ಪಂಚಗುಣಗಳು ಯಾರಲ್ಲಿ ಇದೆಯೋ ಅದೇ ಪಂಚಪಾಂಡವರು, ಇವರೇ ಅವಳಿಗೆ ಪತಿಗಳಾಗಬೇಕು, ಆಗ ತಕ್ಕದ್ದು ಅಂತಹ ಗುಣ ನಮ್ಮಲ್ಲಿದೆ, ಅಂತಹ ಒಂದು ಅರ್ಹತೆಯನ್ನು ನಾವು ಪ್ರಾಪ್ತಿಸಿಕೊಂಡಿದ್ದೇವೆ ಅಂತ ನಮ್ಮ ಬಗ್ಗೆ ಅವರು ಸೂಚಿಸಿದರು. ಹಾಗೆ ನಮ್ಮ ಜೀವನದಲ್ಲಿ ಕೃಷ್ಣೆಯರು ಮಹತ್ತರವಾದ ಪಾತ್ರವನ್ನು ಈ ಪಾಂಡವರ ಜೀವನದಲ್ಲಿ ನಿರ್ವಹಿಸಿದ್ದಾರೆ. ಭಗವಂತನಾದ ಶ್ರೀಕೃಷ್ಣನ ದರ್ಶನವೂ ನಮಗೆ ಆದದ್ದು ಅಲ್ಲೇ ಪಾಂಚಾಲ ನಗರದಲ್ಲೇ. ಅಲ್ಲಿ ಕುಂಬಾರರ ಗುಡಿಯಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಅವನ ಕಾಲ ಬುಡಕ್ಕೆ ನಮ್ಮ ಐವರನ್ನು ನಮ್ಮಮ್ಮ ನಮಸ್ಕಾರ ಮಾಡಿ ಅಂತ ಹೇಳಿದ್ಲು. ಅವನ ಆಶೀರ್ವಾದವನ್ನು ನಾವು ತೆಗೆದುಕೊಂಡೆವು. ಇನ್ನಿವರ ರಕ್ಷಣೆ ನಿನಗೆ ಕೃಷ್ಣ ಅಂತ ಅಮ್ಮ ಹೇಳಿದ್ಲು. ಪಂಚ ಪಾಂಡವರನ್ನು ಪಂಚ ಪ್ರಾಣಗಳ ಹಾಗೆ ನಾನು ಕಾಪಾಡುತ್ತೇನೆ ಅಂತ ಶ್ರೀಕೃಷ್ಣನು ನಮ್ಮ ರಕ್ಷಣೆಯ ಭಾರವನ್ನು ಹೊತ್ತುಕೊಂಡ. ಯಾವತ್ತೂ ಹಾಗೆ ಇದ್ದದ್ರಲ್ಲಿ ತೃಪ್ತರಾಗಿರಬೇಕು ಅಂತಲೇ ನಮ್ಮಣ್ಣ ಹೇಳುವುದು. ಯಾವಾಗಲೂ ಬ್ರಾಹ್ಮಣರು ಸಂತೃಪ್ತರಾಗಿರಬೇಕು ಅಂತ ಹೇಳುವುದು, ಕ್ಷತ್ರಿಯರು ಯಾವುದರಲ್ಲಿಯೂ ತೃಪ್ತರಾಗಬಾರದು ಅಂತಲೇ. ಆದ್ರೆ ನಮ್ಮಣ್ಣನ ಆ ತೃಪ್ತರಾಗಿರಬೇಕು ಅಂತ ಹೇಳುವ ಮಾತನ್ನು ನಾವು ಸಹ ನಂಬಿ ಒಂದು ರೀತಿಯಲ್ಲಿ ಬ್ರಾಹ್ಮಣರಂತೆ ಜೀವನ ಮಾಡುವುದು ನಮಗೂ ಅಭ್ಯಾಸವಾಗಿ ಹೋಗಿದೆ. ಆ ರೀತಿಯಲ್ಲೇ ತೃಪ್ತರಾಗಿ ಇರುವಾಗಲೇ
ನಮಗೆ ಇಂದ್ರಪ್ರಸ್ಥದಲ್ಲಿ ನೀವು ಹಿರಿ ಮಕ್ಕಳೇ ಅಂತ ದೊಡ್ಡಪ್ಪ ಹೇಳಿದ್ದು. ಓಹೋ. ಹೇಳಿಕೊಳ್ಳುವಷ್ಟು ವ್ಯವಸ್ಥೆಯೇನೂ ಅಲ್ಲಿರಲಿಲ್ಲ ಖಾಂಡವ ಪ್ರಸ್ಥದಲ್ಲಿ. ಆದರೂ ಅದನ್ನು ಬೇಕಾದ ರೀತಿಯಲ್ಲಿ ಕೃಷ್ಣನ ಆಶೀರ್ವಾದದಿಂದ ಮಹಿತವಾದಂತಹ ಒಂದು ಮಾಯಾನಗರಿಯಾಗಿ ಅದು ಪರಿವರ್ತಿತವಾಯಿತು. ಇಂದ್ರಪ್ರಸ್ಥದಲ್ಲಿ ಸಂತೋಷದಲ್ಲೇ ನಾವಿದ್ದೆವು. ಸಂಪತ್ ಸಮೃದ್ಧಿಗೇನೂ ಕೊರತೆ ಇಲ್ಲ. ಧರ್ಮಪ್ರಭುವಾದ ನಮ್ಮಣ್ಣನ ಆಳ್ವಿಕೆಯ ಬಗ್ಗೆ ಯಾರೂ ಹೇಳುವ ಹಾಗಿಲ್ಲ. ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಪರಿಪಾಲಿಸುತ್ತಾ ಇದ್ದ ನಮ್ಮಣ್ಣ. ಸಂಪತ್ತು ಅಂತ ಹೇಳಿದ್ರೆ ಕೇವಲ ಆರ್ಥಿಕವಾದ ಸಂಪತ್ತು ಮಾತ್ರ ಅಲ್ವಲ್ಲ, ಹೃದಯ ಸಂಪತ್ತು ಹೌದು. ಅದು ಹೆಚ್ಚು ಇರುವಂತಹ ಬ್ರಾಹ್ಮಣರು, ಆ ಬ್ರಾಹ್ಮಣರೇ ನಮಗೆ ಸಂಪತ್ತು. ಅಂತಹ ಬ್ರಾಹ್ಮಣರಿಗೆ ಸಂಕಷ್ಟ ಒದಗಿ ಬಂತಲ್ಲ ಅಂತ ಮಧ್ಯರಾತ್ರಿಯಲ್ಲಿ ಬ್ರಾಹ್ಮಣರು ಬಂದದ್ದು ನನ್ನ ಬಳಿಗೆ, ಕಣ್ಣೀರು ಸುರಿಸಿದ್ದು. ತಷ್ಕರರು ಬಂದಿದ್ದಾರೆ ನಮ್ಮಲ್ಲಿಗೆ ಅಂತ. ಬ್ರಾಹ್ಮಣರ ಮನೆಯಲ್ಲಿ ಏನುಂಟು ಅಂತ ಈ ಕಳ್ಳರು ಅಲ್ಲಿಗೆ ಹೋಗ್ತಾರೆ. ಬ್ರಾಹ್ಮಣರೇ ಒಂದು ಸಂಪತ್ತು ನಾಡಿಗೆ. ಆದರೆ ಅವರ ಮನೆಗೆ ಹೋಗ್ತಾರೆ ಅಂತಿದ್ರೆ ಒಂದು ಸಂತೋಷದ ವಿಷಯ ಅಲ್ವ. ಬ್ರಾಹ್ಮಣರಿಗೆ ಯಾವತ್ತೂ ಬಡತನವೇ ಭೂಷಣ. ಅಂತಹ ಬ್ರಾಹ್ಮಣರು ಅವರಲ್ಲಿ ಸಿರಿತನ ಇದೆ ಅಂತ ಹೇಳಿದರೆ ಅದು ಅವರಲ್ಲಿರುವ ಗೋಧನಗಳು, ಪೂಜಾ ಸಾಮಗ್ರಿಗಳು, ಇದಲ್ಲದೆ ಬೇರೆ ಏನಿರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕಳ್ಳರು ಅಪಹರಿಸುವುದು ಯಾಕೆ? ಗೋಗ್ರಾಸವನ್ನು ನೀಡದೆ ನಮ್ಮಣ್ಣ ಭೋಜನವನ್ನು ಸ್ವೀಕರಿಸುವವನಲ್ಲ. ಅಣ್ಣ ಉಪವಾಸ ಇದ್ರೆ ತಮ್ಮಂದಿರಾದ ನಾವು ಎಲ್ಲರೂ ಉಪವಾಸವೇ. ಇದೇ ಕಾರಣದಿಂದ ಯಾರೋ ಹೊರಗಿನವರು ಬಂದು ಈ ಕೃತ್ಯವನ್ನು ನಡೆಸಿರಬೇಕು ಅಂತ ಬ್ರಾಹ್ಮಣರಲ್ಲಿ ಕೇಳಿದ್ರೆ ಅವರು ಹಾಗೆ ಹೇಳ್ತಾರೆ. ಬಂದಂತಹ ಕಳ್ಳರು ಇಲ್ಲಿಯ ಆಸುಪಾಸಿನವರಲ್ಲ ಅಂತ ಹೇಳುವುದೇ ನಮಗೆ ಸ್ಪಷ್ಟವಾಗಿದೆ. ಎಲ್ಲಿ ಒಂದು ದೂರದಿಂದ ಬಂದವರು ಅಂತ. ಹಾಗಾದ್ರೆ ನಮ್ಮ ಇಂದ್ರಪ್ರಸ್ಥದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು ಅಂತ ಅಲ್ವ, ಹೊರಗಿನವರೇ ಆಗಿರಬಾರ್ದೆ? ನನಗೆ ಒಂದು ಸಂದೇಹವಿದೆ. ಯಾಕಂದ್ರೆ ಹಸ್ತಿನಾವತಿಯಲ್ಲಿ ಇರುವುದು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕಣ್ಣು ಕಾಣದ ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನು, ಇವರು ಮಾತ್ರ ಅಲ್ವಲ್ಲ. ಶಕುನಿ, ಕರ್ಣ, ದುಶ್ಯಾಸನ, ಕೌರವ ಇವರೆಲ್ಲರೂ ಇದ್ದಾರಲ್ಲ. ಯಾಕೆ ಅವರೇ ಮಾಡಿರಬಾರದು ಅಂತ. ಆದರೆ ಈ ಕಳ್ಳರನ್ನು ಶಿಕ್ಷಿಸುವಂತಹ ಸಂದರ್ಭದಲ್ಲಿ ನನಗೆ ಆಯುಧ ಗ್ರಹಣ ಮಾಡಬೇಕಾಗಿ ಬಂತು. ಅಣ್ಣನ ಸಜ್ಜಾಮನೆಯನ್ನು ದಾಟಿಯೇ ನಾನು ಆಯುಧವನ್ನು ತರಲು ಹೋಗಬೇಕಾಯಿತು. ಹೋಗಿ ಆಯುಧವನ್ನು ಹಿಡಿದುಕೊಂಡು ಬಂದು ಕಳ್ಳರ ನಿರ್ಮೂಲನವನ್ನು ಮಾಡಿ ಅವರನ್ನು ಓಡಿಸಿದ ಬಳಿಕ ಮತ್ತೆ ಬಂದು ಬೆಳಗ್ಗೆ ರವಿಯುದಯ ಆಗಲಿಕ್ಕೆ ಕಾದದ್ದು ನಾನು. ಯಾಕಂದರೆ ಮನಸ್ಸಿನಲ್ಲಿ ಒಂದು ನಿಶ್ಚಿತ ನಿಯಮವನ್ನು ಮೀರಿದ ಒಂದು ಶಂಕೆ ಪ್ರಾಪ್ತವಾಗಿತ್ತು. ಈ ನಿಯಮವನ್ನು ನಮಗೆ ರೂಪಿಸಿದ್ದು ಯಾರು ಅಂತ ಹೇಳಿದರೆ ನಾರದರು. ಒಮ್ಮೆ ಬಂದಂತಹ ಅವರು 5 ಮಂದಿ ನೀವು ಸತಿಯೊಂದಿಗೆ ಹೇಗೆ ಇರ್ತೀರಿ, ಅವಳೊಂದಿಗೆ ಜೀವನ ನಡೆಸಲಿಕ್ಕೂ ನಿಮಗೆ ಒಂದು ವಿಧಿವಿಧಾನವನ್ನು ಒದಗಿಸಿದ್ರೆ ಹೇಗೆ ಅಂತ ಸುಂದೋಪ ಸುಂದರ ಕಥೆಯನ್ನು ಹೇಳಿ ಅವರು ಹೇಳಿದರು. ಆಗ ನಾವೇ ಒಂದು ತೀರ್ಮಾನವನ್ನು ಮಾಡಿದೆವು. ವರ್ಷಕ್ಕೆ ಒಂದು ವರ್ಷ ಒಬ್ಬರು ಸತಿಯೊಂದಿಗೆ ಸಂಸಾರವನ್ನು ನಡೆಸುವುದು ಅಂತ. ಆ ಸಂದರ್ಭದಲ್ಲಿ ಈಗ ಅಣ್ಣನ ಸತಿಯಾಗಿ ಅವಳಿರುವಾಗ ನಮಗವಳು ಅತ್ತಿಗೆ, ತಮ್ಮಂದಿರ ಸತಿಯಾಗಿರುವಾಗ ನಾದಿನಿ. ಈ ಸತಿಯೇ ನಮ್ಮಲ್ಲಿ ಇರ್ತದೆ ಅಂತ. ಈ ರೀತಿಯಾಗಿ ಅವಳೊಂದಿಗೆ ನಾವು ಜೀವನವನ್ನು ನಡೆಸುತ್ತಾ ಇದ್ದೆವು. ಆದರೆ ನಿಯಮ ಒಂದು ಹಾಗೂ ಇತ್ತು. ಒಬ್ಬ ತನ್ನ ಸತಿಯೊಂದಿಗೆ ಏಕಾಂತದಲ್ಲಿರುವಾಗ ಇನ್ನು ಯಾರಾದರೂ ಪ್ರವೇಶ ಮಾಡಿದ್ರೆ ಅವರು 12 ವರ್ಷ ತೀರ್ಥಯಾತ್ರೆಯನ್ನು ನಡೆಸಬೇಕು ಅಂತ. ಹಾಗಾಗಿ ಈ ವಿಷಯವನ್ನೆಲ್ಲ ಅಣ್ಣನಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಹೇಳುವಾಗ ಅಣ್ಣನಿಗೆ ಬಹಳ ದುಃಖವಾಯಿತು. ಇಂತು ಸಮನಿಸಿತೆ ವಿಧಿಯು ತಮ್ಮ ಅಂತ. ಆದರೂ ಅಣ್ಣ ಹೇಳಿದ, ಹಿರಿಯರು ಏಕಾಂತದಲ್ಲಿರುವಾಗ ಕಿರಿಯರು ಅಲ್ಲಿಗೆ ಪ್ರವೇಶಿಸಬಹುದು. ಅದಲ್ಲದೆ ನೀನು ಒಂದು ಒಳ್ಳೆಯ ಸದುದ್ದೇಶಕ್ಕಾಗಿ ಮಾಡಿದ್ದಲ್ವ, ಬ್ರಾಹ್ಮಣ್ಯದ ರಕ್ಷಣೆಗಾಗಿ ನೀನು ಮಾಡಿದ್ದಲ್ವ ಈ ಕೆಲಸ. ಆದ್ದರಿಂದ ನೀನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಇಲ್ಲ.
ಈ ಶಿಕ್ಷೆಯನ್ನು ನೀನು ಅನುಭವಿಸಬೇಕು ಅಂತ ಇಲ್ಲ ಅಂತ. ಹ್ಮ್ ಆದರೆ ಒಮ್ಮೆ ನಾನು ತೀರ್ಮಾನ ಮಾಡಿದ ಮೇಲೆ ಹೋಗದೇ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅಣ್ಣನಲ್ಲಿ ಹೇಳಿದೆ. ಹ್ಮ್ ಹಾಗಾದರೆ ನೀನು ಹೋಗಲೇಬೇಕು ಅಂತ ನಿಶ್ಚಯಿಸಿದ ಬಳಿಕ ಆ, ನೀನು 12 ವರ್ಷ ಹೋಗಬೇಕು ಅಂತಿಲ್ಲ, 12 ತಿಂಗಳು ಹೋದರೆ ಸಾಕು ಅಂತ. ಹ್ಮ್ ಹಾಗಾಗಿ ಅಣ್ಣನ ಮಾತಿಗೆ ಅನುಗುಣವಾಗಿ ನಾನು ಬಂದು ಹ್ಮ್ ಎಲ್ಲ ನಾನು ಹೊರಟಾಗ ನಮ್ಮ ಜೊತೆ ಬ್ರಾಹ್ಮಣರೂ ಜೊತೆಯಾದರು. ಹ್ಮ್ ಇವರೆಲ್ಲರ ಜೊತೆ ನಾವು ಹೋಗಿ ಹೋಗಿ ಬಂದು ನಿಂತದ್ದು ಗಂಗಾ ತಟದಲ್ಲೇ ಆಗಿದೆ. ಹ್ಮ್ ಆ ಗಂಗೆಯ ಸೊಬಗನ್ನು ನೋಡುವಾಗ ಹ್ಮ್ ಮನಸ್ಸಿಗೆ ಸಂತೋಷವಾಗ್ತದೆ. ಆ, ಸೂರ್ಯವಂಶದವನಾದ ಭಗೀರಥ ಭೂಮಿಗೆ ತನ್ನ ಪ್ರಯತ್ನದಿಂದಲೇ ಈ ಗಂಗಾ ಭವಾನಿ ಇಳಿಯುವ ಹಾಗೆ ಮಾಡಿದ್ದಲ್ವೇ. ಹ್ಮ್ ಅಷ್ಟು ಮಾತ್ರವಲ್ಲ, ನಮ್ಮ ವಂಶದ ಸೊಸೆಯಾಗಿ ಇರುವವಳು ಇವಳು. ನಮ್ಮ ತಾತನಾದ ಭೀಷ್ಮಾಚಾರ್ಯರ ಮಾತೇ ಅಲ್ವೇ ಈ ಗಂಗಾ ಭವಾನಿ. ಇಂಥ ಒಂದು ಸೌಭಾಗ್ಯ ನಮಗಾಗಿದೆ. ಪಾಪ ನಾಶಿನಿ ಎನ್ನುವ ಹೆಸರೂ ಇವಳಿಗಿದೆ. ಆ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಅಂತ ಬಯಕೆ ಆಯಿತು ನೋಡುವಾಗ. ಹಾಗಾಗಿ ಆ ಗಂಗೆಗೆ ಇಳಿದು ಸ್ನಾನವನ್ನು ಮಾಡುವ ಸಮಯದಲ್ಲಿ ಅದಾವುದೋ ಒಂದು ಶಕ್ತಿ ನನ್ನನ್ನು ಸೆಳೆದುಕೊಂಡು ನಾಗಲೋಕಕ್ಕೆ ಹೋಯಿತು. ಅಲ್ಲಿ ನಾನು ನೋಡುವಾಗ ಒಂದು ಸುಂದರಿಯಾದ ಕನ್ಯೆಯವರುವಳು, ನಾಗಕನ್ಯೆ ನಿಂತಿದ್ದಳು. ನಿನ್ನಲ್ಲಿ ಮೋಹಿತೆಯಾಗಿ ನಾನು ನಿನ್ನನ್ನು ವಿವಾಹವಾಗಬೇಕು ಎನ್ನುವ ಅಪೇಕ್ಷೆಯಿಂದ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ನನಗೊಂದು ಪುತ್ರ ಸಂತಾನವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಕೇಳಿದ್ಲು. ಒಂದು ಸಂಕಲ್ಪವನ್ನು ಮಾಡಿ ತೀರ್ಥಯಾತ್ರೆಗೆ ಹೊರಟ ನಾನು ಹೀಗೆ ಮಾಡುವುದು ತಪ್ಪಲ್ಲವೇ ಅಂತ ಕೇಳಿದರೆ, ಅದು ನಿನ್ನ ಸತಿಯೊಂದಿಗೆ ದ್ರೌಪದಿಯೊಂದಿಗೆ ಮಾತ್ರ ನೀನು ಆ ರೀತಿಯಲ್ಲಿ ವ್ಯವಹರಿಸಬೇಕು. ಇಲ್ಲಿ ಬಂದಾಗ ನೀನು ಒಂದು ಹೆಣ್ಣಿನ ಭಾವನೆಯನ್ನು ವಿರೋಧಿಸಬಾರದು, ಅವಳ ಇಚ್ಛೆಯನ್ನು ಪೂರೈಸಬೇಕು. ಆ ಇಚ್ಛೆಯನ್ನು ಪೂರೈಸದಿದ್ದರೆ ನಿನಗೆ ದೋಷ ಸಿಗುತ್ತದೆ. ಆ ಕಾರಣದಿಂದ ನೀನು ಅವಳನ್ನು ವಿವಾಹವಾಗಬೇಕು. ಸದ್ಯೋಜಾತತ್ವದ ಪ್ರಕಾರ ಒಂದು ಶಿಶುವನ್ನು ಅವಳಿಗೆ ನೀಡುವಂತಾಯಿತು. ಈ ನಾಗರು ಮನುಷ್ಯರಂತಲ್ಲ, ಅವರಿಗೆ ಒಂದು ವಿಶೇಷವಾದ ಗರ್ಭದ ಅರ್ಹತೆ ಉಂಟು. ಮಗು ಹುಟ್ಟಿದ ತಕ್ಷಣವೇ ಅದು ಬೆಳೆದು ನಿಂತಿತ್ತು. ಇರಾವಂತನೆನ್ನುವ ಹೆಸರನ್ನು ಅದಕ್ಕೆ ಇರಿಸಿದೆ. ಆ ಸಂದರ್ಭದಲ್ಲಿ ಇನ್ನು ನಾನು ಹೋಗುವುದು ಅಂತ ಹೇಳುವಾಗ, ನಾನು ಕೊಟ್ಟಂತಹ ಕೊಡುಗೆಗೆ ಬದಲಾಗಿ ನೀರಿನಲ್ಲಾಗಲಿ ಜಲಚರಗಳಲ್ಲಾಗಲಿ ನಿನಗೆ ಕಷ್ಟ ಸಂಭವಿಸದ ಹಾಗೆ ಇರುವ ಒಂದು ವಿಶೇಷವಾದ ಶಕ್ತಿಯನ್ನು ನಾನು ನೀಡುತ್ತೇನೆ ಅಂತ ಹೇಳಿ ಉಲೂಪಿ ಆ ಶಕ್ತಿಯನ್ನು ನನಗೆ ಅನುಗ್ರಹಿಸಿ ತಾನಾಗಿಯೇ ನನ್ನನ್ನು ಮೇಲೆ ಬಂದು ಗಂಗಾ ತೀರದಲ್ಲಿ ಬಿಟ್ಟು ಹೋದಳು. ನೋಡಿದ್ರ, ಯಾರಾದರೂ ಕರೆದುಕೊಂಡು ಹೋಗುವುದಲ್ಲ, ಪುನಃ ತಂದು ಬಿಡುವಷ್ಟು ಸೌಜನ್ಯ ಅಂತ. ಆದರೆ ಇಷ್ಟೆಲ್ಲ ನಡೆಯುವಾಗ ನಮ್ಮ ಭೂಮಿಯ ಮೇಲೆ ಕೇವಲ ಒಂದು ದಿನವಾದದ್ದಷ್ಟೇ. ಬ್ರಾಹ್ಮಣರು ನನಗಾಗಿ ಹುಡುಕಾಡ್ತಾ ಇದ್ರು. ಓ, ನೀನಿಲ್ಲೇ ಇದ್ದೀಯಾ, ಇಲ್ಲೇ ಇದ್ದೀಯಾ, ಹೋಗುವುದಲ್ವಾ ಇನ್ನು ಅಂತ ಕೇಳಿದ್ರು. ಆಗಲಿ, ಮುಂದೆ ಹೋಗುವ ಅಂತ ಹೇಳಿದ್ರು.
ಪ್ರದಕ್ಷಿಣಾ ರೂಪವಾಗಿ ಸಂಚರಿಸುತ್ತಾ ಬಂದು ಹಲವಾರು ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಪುಣ್ಯ ನದಿಗಳಲ್ಲಿ ಮಿಂದು ಪುನೀತನಾಗಿದ್ದೇನೆ. ಕೆಲವರು ಒಂದು ಬಿಂದೋದಕವನ್ನು ತೆಗೆದು ಗಂಗೆ ಚ ಯಮುನೆ ಚೈವ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಹೀಗೆ ತಮ್ಮ ಮನಸ್ಸಿನಲ್ಲೇ ತಾವು ಯೋಚಿಸುತ್ತಾರೆ. ಆದರೆ ನಾನು ಹಾಗಲ್ಲ. ಕೇವಲ ಸಂಕಲ್ಪ ಸಹಿತವಾದ ಸ್ನಾನವಲ್ಲ, ನಿಜವಾಗಿ ಮುಳುಗಿ ಗಂಗಾ ಸ್ನಾನಂ ಕರಿಷ್ಯೆ ತುಂಗಾ ಸ್ನಾನಂ ಕರಿಷ್ಯೆ ಅಂತ. ಯಾವತ್ತೂ ನಮ್ಮ ಪಾಪಗಳೆಲ್ಲ ನಮ್ಮ ಕೂದಲಿನಲ್ಲಿ ಅಡಗಿರುವುದರಿಂದ ತಲೆಗೆ ಮುಳುಗಿ ಕೂದಲು ಒದ್ದೆಯಾಗುವ ಹಾಗೆ ಸ್ನಾನ ಮಾಡಬೇಕಂತೆ, ಆಗ ಪಾಪ ನಿರ್ಮೂಲನೆ ಆಗುವುದು ಅಂತ. ಹಾಗೇ ಪುಣ್ಯಕ್ಷೇತ್ರದಲ್ಲಿ ಕೂದಲನ್ನು ಒಪ್ಪಿಸುವ ಹರಕೆಯೂ ಆ ಕಾರಣದಿಂದಲೇ. ಆ ಕಾರಣದಿಂದಲೇ ಮುಳುಗಿ ಸ್ನಾನ ಮಾಡಿದ್ದು. ಮುಳುಗಿ ಕೆಲವೊಮ್ಮೆ ವಾಯಸಗಳು ಸ್ನಾನ ಮಾಡ್ತಾವೆ. ಹಾಗೆ ವಾಯಸಗಳು ಮೀಯುವುದನ್ನು ನೋಡಿದ್ರೆ ಅದು ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಇದು ಕಾಕಸ್ನಾನವಲ್ಲ, ಸಂಕಲ್ಪ ಸಹಿತವಾದ ಸ್ನಾನ. ಮಿಂದು ಸ್ನಾನ ಮಾಡಿ ಪೂರ್ವದಿಂದ ಮುಂದಕ್ಕೆ ಸಂಚರಿಸುತ್ತಾ ಉತ್ತರಕ್ಕೆ ಹೋದೆ. ಉತ್ತರದ ಎತ್ತರದಲ್ಲಿರುವ ಹಿಮಾಲಯದ ಬಳಿಗೆ ಹೋಗಿ ಅಲ್ಲೆಲ್ಲ ಇರುವಂತಹ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಮುಂದೆ ಬರುವಾಗ ಅಗಸ್ತ್ಯವಟ ಎನ್ನುವಂತಹ ಪ್ರದೇಶ ಒಂದು ಸಿಕ್ಕಿತು. ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸನ್ನು ಮಾಡಿದ ಸ್ಥಳವಂತೆ. ಅಲ್ಲಿ ಕೆಲವು ಕಾಲವಿದ್ದು ಅಲ್ಲಿರುವ ತಪೋನಿಧಿಗಳ ಆಶೀರ್ವಾದವನ್ನು ಪಡೆದು ನಾವು ಮುಂದೆ ಹೋಗುವಾಗ, ಮುಂದೇನು ನಾನು ಹೋಗುತ್ತೇನೆ ಅಂತ ಹೇಳುವಾಗ ನಮ್ಮ ಜೊತೆಯಲ್ಲಿ ಬಂದ ಬ್ರಾಹ್ಮಣರು ಹೇಳಿದ್ರು, ನಮಗಿನ್ನು ಮುಂದೆ ಬರುವ ಯಾವುದೇ ಅಪೇಕ್ಷೆ ಇಲ್ಲ, ನಮ್ಮ ಜೀವಮಾನವನ್ನೆಲ್ಲ ಇಲ್ಲಿದ್ದೇ ತಪೋನಿಧಿಗಳ ಸಾಹಚರ್ಯದಲ್ಲಿ ನಾವು ಸಾಯುವ ತನಕ ಇಲ್ಲೇ ಬದುಕನ್ನು ಸವಿಸಬೇಕು ಅಂತ ಇದ್ದೇವೆ, ನೀನು ಮುಂದೆ ಹೋಗಬಹುದು ಅಂತ. ಹಾಗೆ ಅವರಿಂದ ಬೀಳ್ಕೊಟ್ಟು ನಾನು ಅಲ್ಲಿಂದ ಮುಂದೆ ಬಂದದ್ದು. ಮುಂದೆ ಬಂದು ಪುರಿ ಕ್ಷೇತ್ರಕ್ಕೆ ಬಂದು ಜಗನ್ನಾಥನ ದರ್ಶನವನ್ನು ಮಾಡಿದೆ. ಪಂಪೆಗೆ ಬಂದು ವಿರೂಪಾಕ್ಷನ ದರ್ಶನವೂ ಆಯಿತು. ಅಲ್ಲಿಂದ ಬಂದು ನಿಂತದ್ದು ದಕ್ಷಿಣದ ಈ ಕೊನೆಯ ಭಾಗದಲ್ಲಿ ನಿಂತಿದ್ದೇನೆ. ನೋಡುವಾಗ ಎಂತಹ ಸುಂದರವಾದ ದೃಶ್ಯ. ರಾಮೇಶ್ವರ ಕ್ಷೇತ್ರ. ಇಲ್ಲಿಗೆ ಬಂದವನಂತೆಲ್ಲ ರಘುವರ. ಬಂದಲ್ಲೇ ರಘುವರ್ಯ ನಿಂದ ರಚಿಸಿದ ದೇತು ಬಂಧವನು ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ ಮುಂದೆ ಸೂಕ್ಷ್ಮಕಾರದಿಂದ ತಪಿಸುವ ಅನಿಲ ನಂದನನ ಕಂಡು ಬೆಸಗೊಂಡ ಬಂದಲ್ಲಿ ರಘುವರಿಯನಿಂದ ರಚಿಸಿದ ಸೇತು ಬಂದವನೋ ಓ
ಎಂತಹ ಒಂದು ದೃಶ್ಯವಿದು ಅಂತ. ಸುತ್ತಲೂ ಸಮುದ್ರ, ಮೂರೂ ಬದಿಯಿಂದಲೂ ಸಮುದ್ರ ಬಂದು ಸಂಗಮಿಸುವಂತಹ ಒಂದು ಕ್ಷೇತ್ರ. ಮೊರೆವ ವಾರಿದಿ ಈ ಭೂಮಿಯ ಒಂದು ಕಾಲ್ತೊಳೆಯುವ ಚಿತ್ರದ ಹಾಗೆ ಕಾಣ್ತಾ ಇದೆ. ಆ ತೆರೆಗಳು ಒಂದು ಉಕ್ಕುವಂತಹ ಸಂಭ್ರಮವನ್ನು ನೋಡುವಾಗ ಆ ದೃಶ್ಯವನ್ನೇ ಒಂದು ವಿನೂತನವಾಗಿ ನಮಗೆ ಗೋಚರಿಸ್ತಾ ಇದೆ. ಇಲ್ಲಿಯ ಸೌಂದರ್ಯವ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು ಅಂತ. ಧನುಷ್ಕೋಟಿ ಅಂತ ಹೇಳುವ ಹೆಸರೂ ಇದೆ ಅಂತ. ರಾಮನು ಧನುಸ್ಸನ್ನು ಊರಿದ್ದರಿಂದ ಧನುಷ್ಕೋಟಿ ಎನ್ನುವಂಥ ಹೆಸರಾಯಿತು ಅಂತ. ಇಲ್ಲೇ ಪಕ್ಕದಲ್ಲಿ ರಾಮೇಶ್ವರ ಕ್ಷೇತ್ರ, ರಾಮನು ಶಿವಾಲಯವನ್ನು ನಿರ್ಮಿಸಿದ್ದು ಅಂತ. ಶೈವರು ವೈಷ್ಣವರು ನಮ್ಮ ದೇವರು ಮೇಲು ನಮ್ಮ ದೇವರು ಮೇಲು ಅಂತ ಕಚ್ಚಾಡುವಂತಹ ಸಂದರ್ಭದಲ್ಲಿ ಸ್ವತಃ ಶ್ರೀರಾಮಚಂದ್ರನೇ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಅಂತ. ತಾತ್ವಿಕವಾಗಿ ನೋಡಿದರೆ ಮಹಾವಿಷ್ಣುವಿನ ಮೊಮ್ಮಗ ರುದ್ರ ಅಜ್ಜನು ಮೊಮ್ಮಗನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತೆ ಶ್ರೀರಾಮಚಂದ್ರನು ಈ ಪುಣ್ಯಕ್ಷೇತ್ರದಲ್ಲಿ ಈಶ್ವರನ ದೇವಸ್ಥಾನವನ್ನು ಕಟ್ಟಿ ಅರ್ಥ ಕಾಮಗಳಿಗೆ ಅವನ ಮೊರೆ ಹೋಗಬೇಕು ಅಂತ ಪ್ರಪಂಚದಲ್ಲಿ ಹೇಳಿದ್ದಾನೆ ಮೋಕ್ಷದಾಯಕನಾದ ಶ್ರೀರಾಮಚಂದ್ರ. ಆ ಅರ್ಥದಲ್ಲೇ ನೋಡುವಾಗ ಇಲ್ಲಿಯ ಎಲ್ಲ ಪುರಾಣದ ಕಥೆಯನ್ನು ಇಲ್ಲಿರುವ ಪರಿಸರದಲ್ಲೆಲ್ಲ ಕೇಳುವಾಗ ತಿಳಿದು ಬಂದಂತಹ ವಿಷಯ. ಶ್ರೀರಾಮಚಂದ್ರ ರಾವಣನ ವಧೆಯ ಬಳಿಕ ಇಲ್ಲಿ ಹೋಗುವಾಗ ಅಗಸ್ತ್ಯರು ಹೇಳಿದ್ರಂತೆ ಇಲ್ಲಿ ಒಂದು ಈಶ್ವರನ ದೇವಸ್ಥಾನವನ್ನು ನೀನು ನಿರ್ಮಿಸು ಅಂತ. ಆ ಪುಣ್ಯಕಾಲ ಸಮೀಪಿಸುವಾಗ ಹನುಮನಲ್ಲಿ ಹೇಳಿದ್ರು ಹೋಗಿ ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನು ನೀನು ತರಬೇಕು ಅಂತ. ಸಮಯ ಸಮೀಪಿಸುತ್ತಿರುವಾಗಲೂ ಹೋದಂತ ಹನುಮ ಬರಲಿಲ್ಲ. ಶುಭ ಮುಹೂರ್ತ ಆಗಮಿಸುವ ವೇಳೆಗೆ ಸೀತಾದೇವಿ ತನ್ನ ಅಮೃತ ಹಸ್ತದಿಂದ ಮಳಲಿನಲ್ಲೇ ನಿರ್ಮಿಸಿದ ಲಿಂಗ ಅದು ರಾಮಲಿಂಗವೆಂದು ಕರೆಯಲ್ಪಟ್ಟಿತು. ವೇಗವಾಗಿ ಲಿಂಗವನ್ನು ತರುತ್ತಾ ಇದ್ದ ಹನುಮ ಇದನ್ನು ನೋಡಿ ದುಃಖಿತನಾದನಂತೆ. ನಾನು ಲಿಂಗ ತರುವಷ್ಟರಲ್ಲೇ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆಯಲ್ಲ ಅಂತ. ಹಾಗೆ ಹನುಮ ತಂದ ಲಿಂಗವನ್ನು ವಿಶ್ವಲಿಂಗವೆಂದು ಅದು ಹನುಮದೀಶ್ವರ ಕ್ಷೇತ್ರದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಹನುಮದೀಶ್ವರ ರಾಮೇಶ್ವರ ಎರಡೂ ಕ್ಷೇತ್ರಗಳು ಹತ್ತಿರವೇ ಇದೆ. ಇದರ ದರ್ಶನವನ್ನು ಮಾಡಿದಾಗ ಈ ಕಥೆಯನ್ನು ಇಲ್ಲಿಂದ ನಾನು ಕೇಳಲ್ಪಟ್ಟೆ. ಅಂತೂ ಹನುಮಂತನಿಗೆ ಜ್ಞಾನೋದಯವಾದ ಕ್ಷೇತ್ರ ಅಂತ ಆದರೆ ಈ ಅರ್ಜುನನಿಗೂ ಏನೋ ಒಂದು ವಿಶೇಷ ಅನುಭವ ಈ ಕ್ಷೇತ್ರದಲ್ಲಿ ಆಗಲಿಕ್ಕಿದೆ ಅಂತಲ್ವ ಇದರ ಅರ್ಥ. ಇದೆಲ್ಲವನ್ನು ನೋಡುತ್ತಾ ಮುಂದೆ ಹೋಗುವಾಗ ಈ ಸಮುದ್ರದ ತೀರದಲ್ಲಿ ಈ ಮಳಲ ರಾಶಿಯ ಮೇಲೆ ಹೋಗುತ್ತಿರುವಾಗ ತಡೆದುಕೊಳ್ಳಲಾಗದ ಬಿಸಿ, ಇಲ್ಲಿ ಯಾರೊಬ್ಬರೂ ಕಾಣ್ತಾ ಇಲ್ಲ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಿಸುವ ಅಂತ ಹೇಳುವ ರೀತಿಯಲ್ಲಿ ಮುಂದೆ ಹೋಗುತ್ತಾ ಇರುವಾಗ ಅಲ್ಲಿ ಒಂದು ಸೇತುವೆ ಕಾಣ್ತಾ ಇದೆ ಅಲ್ಲ. ಸೇತುವೆ ಅಂತ ಹೇಳಿದ್ರೆ ಅದು ಛಿದ್ರವಾಗಿದೆ. ಹಿಂದೆ ರಾಮನು ಕಟ್ಟಿದಂತಹ ಸೇತುವೆ ಕಪಿಗಳ ಸಹಾಯದಿಂದ ಅಂತ. ಅಲ್ಲಿಗೆ ಸೀತಾನ್ವೇಷಣೆಯ ಬಳಿಕ ರಾವಣನನ್ನು ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತ ಹೇಳಿ ಸೀತೆಯನ್ನು ಕರೆದುಕೊಂಡು ಬರಲಿಕ್ಕೆ ರಾವಣಾದಿಗಳ ವಧೆ ಆಗಬೇಕಲ್ಲ. ಹಾಗೆ ಲಂಕೆಗೆ ಸೇತುವೆಯನ್ನು ಈ ಧನುಷ್ಕೋಟಿಯಿಂದ ನಿರ್ಮಿಸುವಂತಹ ಸಂದರ್ಭದಲ್ಲಿ ಕಪಿಗಳ ಸಹಾಯದಿಂದ ನಿರ್ಮಾಣ ಮಾಡಿತ್ತು. ಆ ಕಾರಣದಿಂದ ಇದನ್ನು ನೋಡುವಾಗ ಆ ಸೇತುವೆಯನ್ನು ಕಾಣುವಾಗ ಛಿದ್ರವಾಗಿದೆ ಅಲ್ಲ. ಯಾವಾಗಲೂ ಸೇತು ಬಂಧ ಮಾಡಬಾರದು ಅಂತ ಹೇಳುವ ಕಾರಣದಿಂದಲೋ ಹೀಗೆ ಮಾಡಿದ್ದು. ಇದರ ಬಗ್ಗೆ ಯಾರಲ್ಲಿ ಕೇಳುವುದು ಅಂತ ಮುಂದುವರಿದು ಬರುವಾಗ ಯಾರೂ ಇಲ್ಲ. ಇಲ್ಲಿ ನಿರ್ಜನವಾದ ಪ್ರದೇಶ. ಸರಿಯಾಗಿ ಕಣ್ಣಾಡಿಸಿದ್ರೆ ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಜೀವಿ ಕಾಣ್ತಾ ಇದೆ ಅಲ್ಲ. ಮಾತನಾಡಿಸುವ ಅಂತ ಹೇಳಿದ್ರೆ ಮಾತನಾಡ್ತದೋ ಇಲ್ವೋ ಅಂತ ಒಂದು ಆಶಾಭಾವನೆ ಸಿಕ್ಕಿತ್ತು. ಯಾಕಂದ್ರೆ ಬಾಯಿ ತುಟಿ ಅಲುಗಾಡ್ತಾ ಇದೆ. ಆದ ಕಾರಣ ಏನೋ ಜೀವ ಉಂಟು,
ನೋಡಿ ನಿಶ್ಚಲವಾಗಿ ಬಿದ್ದುಕೊಂಡದ್ದು ನೋಡುವಾಗ ಜೀವ ಉಂಟೋ ಇಲ್ಲವೋ ಅಂತ ಹೇಳುವ ಸಂದೇಹವು ಬಂತು. ಆದರೆ ಈಗ ನೋಡುವಾಗ ಜೀವ ಉಂಟು, ಮಾತು ಆಡುತ್ತದೆ, ತುಟಿ ಮಿಸುಕಾಡ್ತಾ ಇದೆ. ಆದ ಕಾರಣ ಮಾತನಾಡಿಸುವ ಅಲ್ವಾ. ಅಯ್ಯ, ಆರು ವನಚರ ನೀನು ಈ ರೀತಿಯಿಂದ ಬೂದಿ ತೀರದಲ್ಲಿ ವೀರ ಪಾರ್ಥನು ಕೇಳೆಗೆ ಕಾರಣವ ಬೇಳೆನುತ ವೀರ ಪಾರ್ಥನು ಕೇಳೆ ಮಾರುತಾತ್ಮಜ ನುಡಿದ ನಾಗ ಆರು ವನಚರ ನೀನು ಈ ರೀತಿಯಿಲ್ಲದ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರು ಅಂತ ಹೇಳುವ ಸಂಖ್ಯೆಯ ಕುರಿತು ನಾನು ಕೇಳಿದ್ದಲ್ಲ, ಆರು ಎನ್ನುವ ಶಂಕೆ. ನೀನು ಯಾರು ಅಂತ. ನನ್ನನ್ನು? ನಿನ್ನನ್ನೇ ಕೇಳುವುದು. ಅಲ್ಲ, ಮೊದಲು ನಾನು ಮಾತನಾಡಲಿಕ್ಕೆ ಬರ್ತದಾ ಅಂತ ನೋಡಿದ್ದು. ಉತ್ತರ ಸಿಕ್ಕಿದ ಬಳಿಕ ಇನ್ನು ಧೈರ್ಯದಿಂದ ಮಾತನಾಡಬಹುದು ಅಂತ. ಮಿಸುಕಾಡ್ತಾ ಇದ್ದಿ, ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದಿ. ಇಲ್ಲಿ ಬೇರೆ ಯಾರಾದರೂ ನೋಡಿದರೆ ಇವನೇನಪ್ಪ, ಇವನಷ್ಟಕ್ಕೆ ಒಬ್ಬನೇ ಮಾತನಾಡ್ತಾ ಇದ್ದಾನೆ ಅಂತ ಯೋಚಿಸಿ ಯಾರು. ನಿನ್ನ ಕಣ್ಣಿಗೆ ಬಿದ್ದೆ ನಾನು? ಹೌದು, ನನ್ನ ಕಣ್ಣಿಗೆ ಕೆಲವು ಸೂಕ್ಷ್ಮವಾದದ್ದು ಗೋಚರಿಸ್ತದೆ. ಅಂತಹ ಯೋಗ್ಯತೆಯನ್ನು ನಾನು ಹೊಂದಿದವ. ಕೈಯಲ್ಲಿದ್ದಂತಹ ಆಯುಧವನ್ನು ನೋಡಿ ನೀನೊಮ್ಮೆ ನನ್ನನ್ನೇ ದಿಟ್ಟಿಸಿ ನೋಡಿದ್ದಿ. ಹೌದು, ಕೈಯಲ್ಲಿರುವುದು ಗಾಂಡೀವವೆನ್ನುವಂತಹ ಒಂದು ಆಯುಧ. ಇದನ್ನು ನೋಡುವಾಗಲೇ ಪಾರ್ಥಿವಾಗ್ರಣಿ ಅಂತ ನನ್ನನ್ನು ಕರೆಯುತ್ತಾರೆ. ಹಾಗೆ ಇಲ್ಲೇ ಬರುವಾಗ ನೀನು ನನ್ನ ಕಣ್ಣಿಗೆ ಬಿದ್ದಿ. ಮಿಸುಕಾಡುತ್ತಾ ಇರುವ ಕಾರಣ ಯಾರು ಇರಬಹುದು ಅಂತ. ನರನೋ? ಸಾಧ್ಯವೇ ಇಲ್ಲ, ನರನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ನಿನ್ನಲ್ಲಿ ಮೈಯಲ್ಲಿರುವ ನರಗಳೆಲ್ಲ ಎದ್ದು ಕಾಣುತ್ತಾ ಇದೆ. ವಾ ನರನೋ? ವಾ ಅಂತ ಹೇಳುವುದರಲ್ಲೇ ಒಂದು ಪ್ರಶ್ನೆ ಇದೆ. ನೋಡಲಿಕ್ಕೆ ಮಾತ್ರ ನರನ ಹಾಗೆ ಕಂಡು ಹಿಂದಿನಿಂದ ದೊಡ್ಡದಾದ ಬಾಲ, ಈ ಆಕೃತಿಗೆ ವಾನರ ಅಂತ. ಆದರೆ ವಾನರರು ಈ ಕಾಲದಲ್ಲಿ ಇರುವುದಿಲ್ಲ. ಹಿಂದಿನ ಯುಗದಲ್ಲಿ, ಸಂದಯುಗದಲ್ಲಿ ಆದರೆ ಇರ್ತಾರೆ. ಈಗ ಸಾಧಾರಣವಾಗಿ ಮರದಿಂದ ಮರಕ್ಕೆ ಹಾರುವ ಮಂಗಗಳು ಇರುವುದು. ಹಾಗೆ ಮರದಿಂದ ಮರಕ್ಕೆ ಹಾರುವ ಮಂಗ ಒಂದು ವೇಳೆ ಮರದಿಂದ ಮರಕ್ಕೆ ಹಾರುವಾಗ ಕೈಯಲ್ಲಿ ಗೆಲ್ಲೋ ಎಲೆಯೋ ಇಲ್ಲದೆ ಕೆಳಗೆ ಬಿದ್ದರೆ ಜಾತಿಯಿಂದ ಹೊರಗಂತೆ. ಹಾಗೊಂದು ವೇಳೆ ಬಿದ್ದು ಕೆಳಗೆ ಬಿದ್ದು
ನಿಮ್ಮ ಪಂಗಡದವರೆಲ್ಲ ನಿನ್ನನ್ನು ಜಾತಿಯಿಂದ ಹೊರಗೆ ಹಾಕಿದ್ರು. ಮತ್ತೆ ನಮ್ಮಲ್ಲಿ ಮನೆ ಮನೆಗೆ ಕರೆದುಕೊಂಡು ಹೋಗಿ ಮಂಗನನ್ನು ಕುಣಿಸುವವರು ಅಂತಿದ್ದಾರೆ. ಹಾ, ಹಾಗೆ ಮಂಗನನ್ನು ಕುಣಿಸಿ ದುಡಿಸಿ ದಣಿಸಿ ಇನ್ನು ಕೈಲಾಗುವುದಿಲ್ಲ, ಮಂಗನಿಗೆ ವೃದ್ಧಾಪ್ಯ ಬಂದಿದೆ ಹಾಗೆ ಅಂತ ಹೇಳಿ ಯಾರಾದರೂ ತಂದು ಇಲ್ಲಿ ಬಿಟ್ಟು ಹೋಗಿದ್ರು. ಅಷ್ಟು ಮಾತ್ರವಲ್ಲ, ಕೆಲವೊಮ್ಮೆ ವನಚರ ಅಂತ ಹೇಳಿದ್ದು ನಾನು ನಿನ್ನನ್ನು. ಹಾ, ವನಚರನ ಹಾಗೆ ಕಾಣ್ತಿ. ವನ ಅಂತ ಹೇಳುವ ಶಬ್ದಕ್ಕೆ ನೀರು ಅಂತ ಹೇಳುವ ಅರ್ಥವೂ ಇದೆ. ಜಲದಲ್ಲಿ ವಾಸಿಸುತ್ತಾ ಇರುವಾಗ ಕೆಲವೊಮ್ಮೆ ಆ ತೆರೆಗಳು ಅಪ್ಪಳಿಸಿದ ಮಾತ್ರಕ್ಕೆ ನೀರಿನಿಂದ ಬಂದು ದಡಕ್ಕೆ ಬಿದ್ದಿದ್ಯೋ, ಹಾಗೇನಾದರೂ ಬಿದ್ದು ಇಲ್ಲಿಂದ ಹೋಗಲಿಕ್ಕಾಗದೆ ಕಷ್ಟಪಡ್ತಾ ಇದೆಯೋ ಅಂತ. ಆದರೆ ಒಂದು ವಿಶೇಷವನ್ನು ನಾನು ಗಮನಿಸಿದ್ದು, ಈ ಬಿಸಿಲು, ಈ ಧಗೆ ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಮೇಲೆಯೂ ಸೂರ್ಯನಾರಾಯಣನ ಬಿಸಿಲು, ಕೆಳಗಿನಿಂದಲೂ ಈ ಮಳಲಿನ ಮೇಲಿರುವಂತಹ ಬಿಸಿ, ಹೆಜ್ಜೆ ಹಾಕಲಿಕ್ಕೆ ಆಗದಂತಹ ಬಿಸಿ ನಮ್ಮಂತಹ ಯುವಕರಿಗೆ ಆಗ್ತದೆ. ಆದರೆ ಇಷ್ಟು ಪ್ರಾಯ ಆದಂತಹ ನೀನು ಈ ಬಿಸಿಯಲ್ಲಿ ಧಗೆಯಲ್ಲಿ ಕುಳಿತಿದ್ದಿ ಅಂತ ಹೇಳಿದ್ರೆ ಕಾಯುವವನೊಬ್ಬ ಇದ್ದಾನೆ. ಕೆಳಗೆ ಇಷ್ಟು ಕಾಯುತ್ತಾ ಇದ್ರು ನೀನು ಇನ್ನೂ ಬದುಕಿ ಉಳಿದಿದ್ದಿ ಅಂತ ಹೇಳಿದ್ರೆ ಕಾಯುವವನೊಬ್ಬನಿದ್ದಾನೆ. ಹಾಗಾದ್ರೆ ನೀನು ಕಾಯುವುದು ಯಾರಿಗೆ? ಯಾರನ್ನೋ ಕಾಯುತ್ತಾ ಇದ್ದೀಯೋ? ಬಾಯಿಯಲ್ಲಿ ಏನೋ ಮಣ ಮಣ ಮಂತ್ರ ಅಲ್ಲ, ಧ್ಯಾನವನ್ನು ಮಾಡ್ತಾ ಇದ್ದೀಯೋ? ಈ ರೀತಿಯಾಗಿ ಧ್ಯಾನಕ್ಕೆ ಹೋಗಬೇಕು ಅಂತಿದ್ರೆ ಸಾಮಾನ್ಯರಿಗೆ ಸಾಧ್ಯವಾಗುವಂಥದ್ದಲ್ಲ. ಆದ್ದರಿಂದ ಈ ಅಬುದಿಯ ತೀರದಲ್ಲಿ ಕುಳಿತು ಏನು ಮಾಡ್ತಾ ಇದ್ದಿ ನೀನು? ಯಾರು ನೀನು? ಯಾಕಾಗಿ ಇಲ್ಲಿ ಇದ್ದಿ? ಹೇಳ್ತೀಯ? ಅಯ್ಯ, ಧ್ಯಾನದಲ್ಲಿ ಇದ್ದಂತಹ ನಾನು ಒಮ್ಮೆಯೇ ನಿನ್ನ ಸ್ವರವನ್ನು ಕೇಳಿದಾಗ ಕಣ್ತೆರೆದದ್ದು. ಅದನ್ನು ತೆರೆಯುವುದಕ್ಕೂ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ನಾನು ಇದ್ದೆ. ನೋಡುವಾಗ ಒಮ್ಮೆ ನನಗೆ ಅವನೋ ಅಂತ ಆದದ್ದು. ಯಾರಿಗೋ ಕಾಯ್ತಾ ಇದ್ದಿ ಅಂತ ನೀನು ಹೇಳಿದೆಯಲ್ಲ, ಕಾಯ್ತಾ ಇದ್ದೇನೆ ಭಗವಂತನಾದ ಶ್ರೀರಾಮಚಂದ್ರನಿಗೆ. ಅವನನ್ನೇ ನನ್ನಲ್ಲಿ ಕಂಡಿಯೋ? ಹೌದು, ಒಮ್ಮೆ ಹಾಗೆ ಕಂಡು ಹೋಯಿತು. ಅವನು ಕೋದಂಡವನ್ನು ಹಿಡಿದುಕೊಂಡು ಬಂದ ಹಾಗೆ ನನ್ನ ಗಾಂಡಿಯೋವನ್ನು ನೋಡಿ ನಿನಗೆ ಹಾಗೆ ಅನ್ನಿಸಿತೋ ಏನೋ? ಹೌದು. ಆದರೆ ನೀನು ಮಾತನಾಡಿದಾಗ ತಿಳಿಯಿತು ನೀನು ಬೇರೆಯೇ ವ್ಯಕ್ತಿ ಅಂತ. ಈ ಮಳಲಿನ ಬಿಸಿ ನಿನಗೆ ತಾಗುವುದಿಲ್ಲವೇ ಅಂತ ಕೇಳುತ್ತಾ ಇದ್ದಿ. ಅದು ನನಗೆ ಗೊತ್ತೇ ಆಗುವುದಿಲ್ಲ, ನಾನು ಅದನ್ನು ಗಮನಿಸುವುದೇ ಇಲ್ಲ, ಅಂತಹ ಸ್ಥಿತಿಯಲ್ಲಿ ನಾನು ಇದ್ದೇನೆ. ಅದೆಷ್ಟೋ ಕಾಲವಾಯಿತು. ಮೊದಲು ಬೇರೆ ಇದ್ದವ, ಈಗ ಈ ರಾಮೇಶ್ವರದ ಕಡಲ ತಡಿಯಲ್ಲಿ ಬಂದು ಬಿದ್ದಿದ್ದೇನೋ ಮಲಗಿದ್ದೇನೋ ಅದೇ ಗೊತ್ತಾಗುವುದಿಲ್ಲ. ಬಿದ್ದಿದ್ಯೋ ಮಲಗಿದ್ಯೋ ಎದ್ದಿದ್ಯೋ ಕುಳಿತಿದ್ಯೋ ಒಂದೂ ಗೊತ್ತಾಗುವುದಿಲ್ಲ. ಆದರೆ ರಾಮನ ಧ್ಯಾನವನ್ನು ಮಾಡುತ್ತಾ ಇದ್ದೇನೆ. ಹಾಗಿದ್ರೆ ನೀನು ಯಾರು ಅಂತ ನೀನು ಪ್ರಶ್ನಿಸುತ್ತಾ ಇದ್ದಿ. ಅಯ್ಯ, ನಿನಗೆಲ್ಲ ಒಂದು ಹಿನ್ನೆಲೆ ಇದ್ದ ಹಾಗೆ ನನಗೂ ಇದೆ. ನನ್ನ ತಂದೆಯಿಂದಲೇ ಪ್ರಾರಂಭಿಸ್ತೇನೆ. ಪ್ರಾಣಾರೂಪನೆ ನಿಪ ವಾಯುವೇ ಜನಗನ
ರೂಪನೆನಿಪ್ಪ ವಾಯುವೇ ಜನಕನ ಅಯ್ಯ, ಹಾ ಪ್ರಪಂಚದ ಜೀವರಾಶಿಗಳಿಗೆ ಹಾ ಆ ಪ್ರಾಣವನ್ನು ತುಂಬುವವನೊಬ್ಬ ಇದ್ದಾನೆ. ಹೌದು. ಎಲ್ಲರೂ ಅವನನ್ನೇ ವಾಯುದೇವರು ಅಂತ ಹೇಳುವುದು. ನನ್ನ ವಿಷಯದಲ್ಲಿ ಹಾ ಆ ವಾಯುದೇವರೇ ಹಾ ಪ್ರಭಂಜನನೇ ಹಾ ನನ್ನ ಪ್ರಾಣದಾತನಾಗಿದ್ದಾನೆ. ಹೌದು, ಕೃತಜ್ಞತೆ ಇರಬಹುದು ನಿನಗೆ. ಹಾ, ಈ ಸ್ಥಿತಿಯಲ್ಲಿರುವಾಗಲೂ ನೀನು ಇನ್ನೂ ಬದುಕಿದ್ದಿ ಅಂತ ಹೇಳಿದ್ರೆ ಅವನ ಅನುಗ್ರಹವೇ ಕಾರಣ. ಹಾಗಲ್ಲ, ಅವನ ಅನುಗ್ರಹದಿಂದ ಹಾ ಕಿಷ್ಕಿಂಧೆಯಲ್ಲಿರುವಂತಹ ಅಂಜನಾದೇವಿ, ಕೇಸರಿ ನಾಮಕ ಆ ವಾನರ, ಅಂಜನಾದೇವಿ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಹಾ ವಾಯುದೇವರ ಅನುಗ್ರಹದಿಂದಾಗಿ ನಾನು ಜನಿಸಿದವನು. ಹಾಗಾಗಿ ಪ್ರಭಂಜನ ಸೂನು ನಾನು. ಕೇಸರಿಯು ನನ್ನ ಜನಕನ ಸ್ಥಾನದಲ್ಲಿ ಇದ್ದಾನೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಹುಟ್ಟಿದಾಗ ನಾನು ಸುಂದರ, ನನ್ನಮ್ಮ ನನಗೆ ಸುಂದರನೆಂದು ಹೆಸರಿಟ್ಟದ್ದು. ಓಹೋ. ಬಾಲ್ಯದಲ್ಲಿ ಉದಯಿಸುವಂತಹ ಸೂರ್ಯನನ್ನು ನೋಡಿ ಇದು ನನಗೆ ತಿನ್ನಬಹುದಾದ ಹಣ್ಣು ಎಂದು ಭಾವಿಸಿ ನಾನು ಆಗಸಕ್ಕೆ ನೆಗೆದವನು. ಸೂರ್ಯಮಂಡಲವನ್ನು ಪ್ರವೇಶಿಸುವಂತಹ ಹೊತ್ತಿನಲ್ಲಿ ದೇವ ವಜ್ರಾಘಾತಕ್ಕೆ ಸಿಲುಕಿ ನಾನು ಗತ ಪ್ರಾಣನಾಗಿ ಧರೆಗೆ ಬಿದ್ದೆ. ಆ ಸಂದರ್ಭದಲ್ಲಿ ನನ್ನ ತಂದೆಯವರಾದಂತಹ ವಾಯುದೇವರು ಕತಿಗೊಂಡರು. ಅವರ ಮುಳಿಸನ್ನು ನಿವಾರಿಸುವುದಕ್ಕೆ ದೇವಾದಿ ದೇವತೆಗಳೆಲ್ಲ ಅಲ್ಲಿ ನನಗೆ ಪ್ರಾಣವನ್ನು ನೀಡಿ ನನಗೆ ವಿಶೇಷವಾದ ಅನುಗ್ರಹವನ್ನು ನೀಡಿದರು. ಆ ವಜ್ರಾಘಾತಕ್ಕೆ ಸಿಲುಕಿ ನನ್ನ ಹನು ಸ್ವಲ್ಪ ದೊಡ್ಡದಾಯಿತು, ಉದ್ದವಾಯಿತು. ಆ ಕಾರಣಕ್ಕಾಗಿ ಅವರೆಲ್ಲ ನನ್ನನ್ನು ಹನುಮನೆಂದು ಕರೆದರು. ಹನು ಪ್ರದೇಶ ಉಬ್ಬಿರುವುದು ಎಲ್ಲ ಕಪಿಗಳಿಗೆ ಸಹಜವೇ. ಆಗ ಆ ದೇವಾದಿ ದೇವತೆಗಳ ಎಲ್ಲರ ಒಂದು ಅನುಗ್ರಹದಿಂದ ನಾನು ಅಕ್ಷೀಣ ಬಲ ಅಂತ ಈ ಕ್ಷೋಣಿಯಲ್ಲಿ ಹೆಸರು ಮಾಡಿದೆ. ಆದರೆ ಈಗ ನನಗೆ ಕ್ಷೀಣ ಬಲ, ಯಾವ ಬಲವೂ ಇಲ್ಲ. ಹಾಗಾಗಿ ನೀನು ಕೇಳಿದೆಯಲ್ಲ, ಯಾರು? ನಾನು ಹನುಮ. ಕೇಳಿದೆ ಅಂತ ಹೇಳಿ ನಾನು ಹನುಮ ಅಂತ ಹೇಳುವುದು ಈಗ ನೀನು? ಹನುಮ ನೀನೆಂಬೆದನುವ ನೋಡಿದಡೆ ಬಡ ಜುಣುಗಿನಲ್ದೊಳಿರುವೆ ಏಕೆ ಕನದರದ ಕಾಯ ಮಾತಂಗೆಂದು ಜನುರಿಸಿರುವ ಎನಲು ಮಾರುತಿಯಿಲ್ಲದ ನದಗೆ. ಯಾರೋ ಒಬ್ಬರು ಬಂದು ಏನೋ ಒಂದು ಪರಿಚಯವನ್ನು ಕೇಳ್ತಾರೆ ಅಂತ, ಏನಾದರೂ ಹೇಳಿ ಅವರನ್ನು ಕಳುಹಿಸಬೇಕಲ್ಲ ಅಂತ. ಹಾಗೆ ನಿನ್ನಲ್ಲಿ ನಾನು ಯಾರು ಅಂತ ಕೇಳಿದರೆ, ಇವ ಒಬ್ಬ ಅಪರಿಚಿತ ಬಂದಿದ್ದಾನೆ, ಇವನಲ್ಲಿ ಏನಾದರೂ ಒಂದು ಪರಿಚಯ ಹೇಳುವ ಅಂತ. ಹಾಗೆ ಅಂತ ಹೇಳಿ ನಾನು ಹನುಮಂತ ಅಂತ ಹೇಳುವುದು. ನೀನು ನಾನು ಹನುಮಂತ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ನಂಬಲಿಕ್ಕೆ ಆಗ್ತದ ನಮಗೆ? ಅಲ್ಲ, ಒಬ್ಬ ವ್ಯಕ್ತಿಯ ಶರೀರವನ್ನು ನೋಡಿದ ಬಳಿಕ ಹನುಮಂತ ಹೇಗೆ, ಹನುಮಂತ ಯಾರು, ಇದೆಲ್ಲ ಕಲ್ಪನೆ ನಮಗೆ ಇರ್ತದಲ್ಲ. ಹಾಗೆ ಅಂತ ಹೇಳಿ ಹನುಮ ಅಂತ ನಿನ್ನ ಹೆಸರು ಆಗಿರಬಾರದು ಅಂತ ನಾನು ಹೇಳುವುದಲ್ಲ. ಸುಂದರ ಅಂತ ಹೇಳ್ತಾರೆ. ನೀನೇ ಹೇಳಿದ್ದೀಗ ನನ್ನ ಹೆಸರು ಸುಂದರ ಅಂತ. ಯಾವುದೇ ಒಂದು ತಾಯಿಗೆ ತನ್ನ ಮಗು ಸುಂದರವಾಗಿಯೇ ಕಾಣುವುದು, ಅದಕ್ಕೆ ಸುಂದರ ಅಂತ ಹೆಸರಿಡ್ತಾಳೆ. ಹೆಸರಿಟ್ಟ ಮಾತ್ರಕ್ಕೆ ಅದು ಸುಂದರವಾಗಿ ಇರಬೇಕು ಅಂತೇನೂ ಇಲ್ಲ. ಆನಂದ, ಸಂತೋಷ, ಹೀಗೆಲ್ಲ ಹೆಸರಿಟ್ಟ ಮಾತ್ರಕ್ಕೆ ಅದು ಆನಂದವಾಗಿ ಸಂತೋಷವಾಗಿ ಇರಬೇಕು ಅಂತಿಲ್ಲ. ಹಾಗೆ ಪ್ರಾಣಿಗಳಿಗೂ ಹೆಸರಿಡುವ ಕ್ರಮ ಇದೆ. ದನ ಯಾವ ದನ? ಗಂಗೆ ಎನ್ನುವ ದನ.
ಕಪಿಲೆ ಎನ್ನುವ ದನ. ಹಾ ಹಾಗೆ ಮಂಗ ಹನುಮಂತನೆನ್ನುವ ಮಂಗ ಅಂತ. ಹಾ ನಿನ್ನ ಹಿರಿಯವರಿಗೆ ಹನುಮಂತನ ಮೇಲೆ ವಿಶೇಷವಾದ ಗೌರವ ಅಭಿಮಾನ ಎಲ್ಲ ಇದ್ದಿರಬಹುದು. ಹಾ ಕೆಲವು ಮನುಷ್ಯರಿಗೂ ಇರ್ತದೆ ಅಭಿಮಾನ. ಹಾ ಮನುಷ್ಯರ ಮಕ್ಕಳಿಗೂ ಹನುಮ ಅಂತ ಹೇಳುವ ಹೆಸರಿಡುವವರು ಇದ್ದಾರೆ, ಹಾ ಆಂಜನೇಯ ಅಂತ ಹೇಳುವ ಹೆಸರಿಡುವವರು ಇದ್ದಾರೆ. ಹಾ ಹಾಗೆ ನಿನಗೆ ಹನುಮಂತ ಎನ್ನುವ ಹೆಸರಿಟ್ಟಿರಬಹುದು. ಹಾ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಪಂಚವಕಾರಗಳಾದ ವಸ್ತ್ರ, ವಪು, ವಾಕ್, ವಿದ್ಯಾ, ವಿನಯ ಇದು ಕಾರಣ. ಅದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿನ್ನಲ್ಲಿ ಹೆಚ್ಚಿನದ್ದು ಕಾಣುವುದೇ ಇಲ್ಲ. ನಿನ್ನ ವಪು ಶರೀರ, ಅಯ್ಯ ನೋಡುವಾಗಲೇ ನಗು ಬರ್ತಾ ಇದೆ ನೀನು ಹನುಮ ಅಂತ ಹೇಳುವಾಗ. ಹನುಮಂತ ಅಂದ್ರೆ ಯಾರು? ನಿರ್ಭಯತ್ವಂ ಅಲ್ವಾ? ಯಾವ ಸಂದರ್ಭದಲ್ಲಿಯೂ ಕೂಡ ಬುದ್ಧಿರ್ಬಲಂ ಯಶೋಧೈರ್ಯಂ ಇದೆಲ್ಲವೂ ಇರುವಂಥ ವಾಕ್ಪಟುತ್ವ ಇದೆಲ್ಲ ಇರುವವನಿಗೆ ಹನುಮ ಅಂತ ಹೇಳುವುದು. ಅವನು ಬಾಲ್ಯದಲ್ಲಿ ಏನೆಲ್ಲ ಮಾಡಿದ್ದಾನೆ ಅಂತ ಹೇಳುವುದು ನಮಗೂ ಗೊತ್ತುಂಟು. ಅವನ ಕತೆ ಎಲ್ಲರಿಗೂ ಗೊತ್ತುಂಟು. ಮೇಲಕ್ಕೆ ಹಾರಿದ್ದಾನೆ ಅಂತ. ಅವನು ಬಾಲ್ಯದಲ್ಲಿ ಏನು ಮಾಡಿದ್ದಾನೆ, ಬಾಲ್ಯದಲ್ಲಿ ಏನು ಹೆಸರಿತ್ತು ಅವನಿಗೆ, ಆ ಸಂದರ್ಭದಲ್ಲಿ ಅವನಿಗೆ ದೇವತೆಗಳ ಅನುಗ್ರಹ ಹೇಗಾಯಿತು. ವಾಯುದೇವನೇ ತನ್ನ ಮಗನ ಉಸಿರು ನಿಂತಿತು, ಲೋಕದ ಹಸಿರೆಲ್ಲ ಸ್ತಬ್ಧವಾಗಲಿ ಅಂತ ಹೇಳಿ ತಾನೇ ಸ್ತಬ್ಧವಾದ ಸಂದರ್ಭದಲ್ಲಿ ದೇವತೆಗಳೆಲ್ಲ ಅನುಗ್ರಹ ಕೊಟ್ಟು ಅವನನ್ನು ಬದುಕಿಸಿದ್ದು. ಅಂತ ಹನುಮಂತ ನಾನು ಅಂತ ಹೇಳ್ತಾ ಇದ್ಯಲ್ಲ, ನಿನ್ನ ಧೈರ್ಯ ಆಗಬಹುದು ಅಂತ. ಹನುಮ ನೀನೆಂದೆಂಬೆ ತನುವ ನೋಡಿದರೆ ಬಡ ಜುಣುಗಿನಂತಿರು. ನೋಡುವಾಗ ಹೇಗಿದೆ ಅಂತ. ಆದ ಕಾರಣ ಇಂಥದ್ದೆಲ್ಲ ನೀನು ಹೇಳುವುದು ಬೇಡ. ಈ ಶರೀರ ಹೀಗಾಗಲಿಕ್ಕೆ ಆಗಿದೆ ಅಂತ ಹೇಳಿದ್ರೆ ನೀನು ಅದಕ್ಕೂ ಏನಾದ್ರೂ ಕಾರಣ ಕೊಡ್ತೀಯ? ಉಂಟಾ? ಹೇಳಾಗಾದ್ರೆ ಕೇಳಯ್ಯ ನಮ್ಮ ತನು ಬಡವಾದುದ ಹಿಂದೆ ಜರದಿಗೆ ಬೇಳಲೇನದ ಹಿಂದೆ ಜರದಿಗೆ ನೀಲದೇತುವ ಕಟ್ಟಲು ತಾಳಿ ಪರ್ವತ ಪೊತ್ತುಕಲ್ ಮರಗಳ ತಾಳಿ ಪರ್ವತ ಪೊತ್ತುಕಲ್ ಮರಗಳ ಕೂಲಾದೇಗವು ಸುರುಟಿದುದು ಕೈಗಾಲುಗಳು ಒಳದರಿದವು. ಕೇಳಯ್ಯ ನಮ್ಮ ತನು ಬಡವಾದುದ ಅಯ್ಯ, ಒಂದು ವಿಶೇಷವಾದ ಕಾರ್ಯವನ್ನು ನಾವು ಹಮ್ಮಿಕೊಂಡಾಗ ಆ ಕಾರ್ಯಕ್ರಮಕ್ಕಾಗಿ ಹಲವಾರು ಕಾರ್ಯಕರ್ತರು ಒಡಗೂಡುತ್ತಾರೆ, ಅಹರ್ನಿಶಿ ದುಡಿಯುತ್ತಾರೆ, ಉತ್ಸಾಹದಿಂದ ದುಡಿಯುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆಯಾಸ ಗೊತ್ತಾಗುವುದಿಲ್ಲ. ಕಾರ್ಯಕ್ರಮವೆಲ್ಲ ಮುಗಿದು ಮನೆಗೆ ಹೋದಾಗ ಮತ್ತೆ ಗೊತ್ತಾಗುವುದು ನನ್ನ ಶರೀರಕ್ಕೆ ಆಯಾಸವಾಗಿದೆ ಅಂತ. ಹಾಗೆ ನಾನೂ ಕೂಡ ತ್ರೇತಾಯುಗದಲ್ಲಿ ರಾಮನ ಸಹವರ್ತಿಯಾಗಿ ಇದ್ದವ. ಪಂಪಾ ಪ್ರದೇಶದಲ್ಲಿ ರಾಮನನ್ನು ಕಂಡ ನಂತರ ಅವನ ಜೊತೆಯಲ್ಲೇ ಇದ್ದವ. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಸಮುದ್ರೋಲ್ಲಂಘನವನ್ನು ಮಾಡಿದವ. ಆದರೆ ನಮ್ಮ 77 ಕೋಟಿ ಕಪಿನಾಯಕರು, 18 ಪದ್ಮ ವಾನರ ಸೇನೆ ಇವೆಲ್ಲವನ್ನು ಲಂಕೆಗೆ ನಾವು ದಾಟಿಸಬೇಕಾದರೆ ಆ ಶರದಿಗೆ ಒಂದು ಮಹಾ ಸೇತುವೆಯನ್ನು ಬಲಿಯುವಂತಹ ಸಂದರ್ಭ ಬಂತು.
ಶ್ರೀರಾಮದೇವರು ಅದಕ್ಕಾಗಿ ಸಂಕಲ್ಪ ಮಾಡಿದರು. ವರುಣ ದೇವರ ಆಗ್ರಹವೂ ಇತ್ತು. ಹಾ ಈ ಸೇತುವೆಯನ್ನು ನಮ್ಮ ಈ ಪರಿಸರದಲ್ಲಿ ಸಿಕ್ಕುವಂತಹ ಅಂತಹ ವಸ್ತುಗಳಿಂದಲೇ ನಿರ್ಮಾಣ ಮಾಡಬೇಕು ಅಂತ. ಹಾಗಾಗಿ ಈ ನೀಳವಾದ ಸೇತುವೆಯನ್ನು ಬಲಿಯುವುದಕ್ಕೆ ನಮ್ಮ ನಾಯಕನಾದ ನೀಲನ ನೇತೃತ್ವದಲ್ಲಿ ವಿಶ್ವಕರ್ಮನ ಪುತ್ರನಾದ ನಳನ ಸಹಾಯದಿಂದ ನಾವೆಲ್ಲ ಕಲ್ಲು, ಮಣ್ಣು, ಗಿಡ, ಮರ, ಪರ್ವತಗಳನ್ನು ಹುಡುಕಿ ಇಡೀ ಆರ್ಯಾವರ್ತದಲ್ಲೆಲ್ಲ ಉತ್ತರದ ಹಿಮಾಲಯಕ್ಕೂ ಹೋಗಿ ಬಂದವರು. ಜಾಂಬವರು ಹೋಗಿ ಕೈಲಾಸಗಿರಿಗೆ ಕೈ ಹಾಕಿದರು. ನಾನಂತೂ ಮೇರು ಪರ್ವತವನ್ನೇ ಅಲ್ಲಾಡಿಸುವುದಕ್ಕೆ ಹೋದೆ. ಹಾಗಾಗಿ ಆ ಕಲ್ಲು ಮರಗಳನ್ನು ಹೊತ್ತು ಪರ್ವತಗಳನ್ನು ತಾಳಿ ಬಹಳ ದಣಿದಿದ್ದೇನೆ. ಹಾಗಾಗಿ ಹೀಗಾಗಿರಬಹುದು. ಆ ಸಂದರ್ಭದಲ್ಲಿ ರಾಮ ಕಾರ್ಯ ಅಂತ ಹೇಳುವಂತ ಉತ್ಸಾಹ ಇತ್ತು. ಅದೆಲ್ಲವನ್ನೂ ಮಾಡಿ ರಾವಣನ ವಧೆಯನ್ನೂ ಮಾಡಿ ಶ್ರೀರಾಮಚಂದ್ರ ಅಯೋಧ್ಯೆಯನ್ನ ಸೇರಿ ನಂತರ ನಿರ್ಯಾಣದ ಕಾಲದಲ್ಲಿ ನಿಮಗೆ ಯಾವಾಗಲೂ ಯುಗದಲ್ಲೆಲ್ಲ ನಾನು ದರ್ಶನ ಕೊಡುತ್ತೇನೆ ಅಂತ ಹೇಳುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ಕೆಲಸ ಇಲ್ಲ, ಆ ಪರಮಾತ್ಮನನ್ನೇ ಧ್ಯಾನಿಸುತ್ತ ಇಲ್ಲಿ ನಾನು ಇರುವುದು. ಅಲ್ಲ, ರಾಮಾಯಣದ ಕತೆ ಒಳ್ಳೆ ಅರಗಿಸಿಕೊಂಡಿದ್ದಿ ಅಂತ ಕಾಣ್ತದೆ. ಈ ಕ್ಷೇತ್ರದಲ್ಲೇ ಇರುವುದಲ್ವ? ಅದೆಷ್ಟೋ ಜನರು ಪ್ರವಚನವನ್ನು ಅಥವಾ ಕಥೆಯನ್ನು, ಹರಿಕಥೆಯನ್ನು ಎಲ್ಲ ಮಾಡುವವರು ಇರಬಹುದು. ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಲ್ವ ನಾನು? ಹೇಳಿದ್ದಿ ಹೌದು. ಆದ್ರೆ ನಿನ್ನ ಶರೀರ ನೋಡುವಾಗ ನನಗೆ ಆದ ಸಂದೇಹಕ್ಕೆ ನಾನು ಕೇಳಿದ್ದು, ಪ್ರಾಣ ಒಂದು ಉಂಟು, ಈಗ ತನು ಒಂದು ಶರೀರ ಒಂದು ಕಾಣ್ತದೆ ಅಂತ ಆದ್ರೆ ಅದಕ್ಕೆ ಪ್ರಾಣ ಉಂಟು ಅಂತ ಹೇಳುವುದಕ್ಕೆ ತನುವೇ ಆಧಾರ ಅಂತ ಆಗುವುದಿಲ್ಲ. ಕಾಲಾಂತರದಲ್ಲಿ ಒಣಗಿ ಹೋಗಿದೆ, ಜುಣುಗಾಗಿದೆ. ತನುವು ಆಧಾರವೇ. ಈಗ ಕೆಲವೊಮ್ಮೆ ಸತ್ತ ಹೆಣಕ್ಕೆ ಮೂಗಿಗೆ ಹತ್ತಿಯನ್ನೆಲ್ಲ ಇಡುತ್ತಾರೆ. ಆ ಹೆಣವನ್ನು ಸುಡುವಾಗ ಅದು ಭಸ್ಮವಾಗಿ ಹೋಗ್ತದೆ, ಆ ಹತ್ತಿಯೂ ಭಸ್ಮವಾಗಿ ಹೋಗ್ತದೆ. ಈಗ ನಿನ್ನಲ್ಲಿ ಒಂದು ಉಸಿರಾಟ ಉಂಟು ಅಂತ ಅಲ್ಲದೆ ನಿನ್ನ ಶರೀರವನ್ನು ನೋಡುವಾಗ ಹನುಮ ಅಂತ ಹೇಳುವುದಕ್ಕೆ ಯಾವುದೇ ಒಂದು ನಮಗೆ ಕಲ್ಪನೆಯು ಕಾಣುವುದಿಲ್ಲ. ಆ ಕಾರಣದಿಂದ ನಾನು ಇಷ್ಟು ಕೇಳುವಾಗ ನೀನು ಕಾರಣ ಕೊಟ್ಟದ್ದೇನು? ಕಲ್ಮರಂಗಳನ್ನು ಬೆಟ್ಟವನ್ನೆಲ್ಲ ಹೊತ್ತಿದ್ದೇನೆ ಅಂತ. ಅದು ನೀನೊಬ್ಬನೇ ಮಾಡಿದ್ದಲ್ಲ ಅಂತ ಬೇರೆ ಹೇಳ್ತಾ ಇದ್ದಿ. ಉಳಿದ ಕಪಿಗಳೂ ಇದ್ದರು ಅಂತ. ಹಾಗಾದ್ರೆ ಯಾಕಯ್ಯ ಹೊರಬೇಕು? ರಾಮನಿಗೋಸ್ಕರ ಸೇತುವೆಯನ್ನು ಮಾಡಿ ನಾವು ಹೀಗಾದದ್ದು ಅಂತ ನೀವು ಹೇಳಿಕೊಂಡು ಬಂದ್ರೆ ಒಂದು ರೀತಿಯಲ್ಲಿ ಇದು ರಾಮನಿಗೆ ಅಪಚಾರವೂ ಹೌದು, ಅಪಪ್ರಚಾರವೂ ಹೌದು. ಹೌದು, ರಾಮ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ರಾಮನಿಗೆ ಮಾಡುವ ಎಲ್ಲ ಯೋಗ್ಯತೆಗಳು ಇದ್ದರೂ ಕೂಡ ಕಪಿಗಳಾದ ನಿಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ರಾಮನ ಸೇವೆ ಮಾಡುವುದು ಅಂತ ಹೇಳಿದ್ರೆ ಎಲ್ಲರಿಗೂ ಸಂತೋಷ. ರಾಮ ಏನಾದ್ರೂ ಒಂದು ಕೆಲಸ ಕೊಟ್ಟ ಬಳಿಕ ಅವರೆಲ್ಲರೂ ಬಂದು ಕೇಳ್ತಾರೆ, ರಾಮ ಇನ್ನೇನು ಉಂಟು ಕೆಲಸ ಅಂತ. ಹಾಗಾಗಿ ರಾಮ ಸೇತು ನಿರ್ಮಾಣದ ಕಾರ್ಯವನ್ನು ನಿಮಗೊಪ್ಪಿಸಿದ. ಹೌದು, ಒಂದು ಅಳಿಲು ಬಂದಿತ್ತಂತೆ ಸಂತೋಷದಿಂದ ರಾಮನಿಗೆ ಸಹಾಯ ಮಾಡಲಿಕ್ಕೆ. ಅದರಿಂದ ಆದಷ್ಟು ಮಾಡುವುದು ಅಂತ. ಒಂದು ಮಳಲಿನಲ್ಲಿ ಮೈಯನ್ನು ಕೊಡುವುದು, ಬಂದು ಇಲ್ಲಿ ಪುನಃ ಮೈಯನ್ನು ಕೊಡುವುದು, ಇಷ್ಟೆಲ್ಲ ಮಾಡ್ತಾ ಇತ್ತಂತೆ ಅದು. ಹಾಗಾಗಿ ಈಗ ಸೇವೆ ಮಾಡಿ ದಣಿದ, ಊಳಿಗ ಮಾಡಿ ದಣಿದ ವ್ಯತ್ಯಾಸ ಇಲ್ವಾ? ಒಬ್ಬನಿಗೆ ಸೇವೆ ಮಾಡುವುದರಲ್ಲಿ ಆನಂದ ಸಿಗ್ತದೆ, ಅದು ರಾಮನ ಸೇವೆ. ಅದರಲ್ಲಿ ದುಡಿಯುವಾಗ ನಮಗೆ ಆಯಾಸ ಆಗಿದೆ ಅಂತ ಹೇಳಲಿಕ್ಕುಂಟ, ಸಂತೋಷ ಸಿಗ್ತದೆ ಅಂತ ಸಂತೋಷ ಪಟ್ಟಿದ್ದೇವೆ. ಊಳಿಗ ಮಾಡಿದವರಾದ್ರೆ ಹೌದು, ಅಯ್ಯೋ ನನಗೆ ಎಷ್ಟು ಕೆಲಸ ಕೊಡ್ತಾರೆ, ಸರಿಯಾಗಿ ಸಂಬಳವೂ ಕೊಡುವುದಿಲ್ಲ, ಹೀಗೆಲ್ಲ ಹೇಳಿಕೊಂಡು ಬರ್ತಾರೆ.
ಆದರೆ ನಿಮ್ಮಲ್ಲಿ ಈಗ ದುಡಿಯುವ ನೀನು ಹೇಳಿದ್ದಿ ಹ್ಮ್ ಕಲ್ಮರಗಳನ್ನು ಹೊತ್ತು ತಂದಿದ್ದೇನೆ, ಪರ್ವತವನ್ನು ಹೊತ್ತು ತಂದಿದ್ದೇನೆ ಅಂತ. ಹ್ಮ್ ಯಾವುದಕ್ಕೆ ಕೈ ಹಾಕಿದ್ರಿ ಅಂತೆ? ಉದಯಾದ್ರಿ ಶಿಖರಕ್ಕೆ, ಹಾ ಕೈಲಾಸ ಪರ್ವತದ ಹತ್ರವೂ ಹೋಗಿದ್ದೀರ. ಹಾ ಇದೆಲ್ಲ ಬೇಕಿತ್ತ ಅಂತ ನಮಗೆ ಕಾಣುವುದು. ಮತ್ತೆ 77 ಕೋಟಿ ವಾನರ ನಾಯಕರು ಹಾ ಅಲ್ವಾ? ಹಾ ಮತ್ತೆಷ್ಟು ಜನ? 18 18 ಪದ್ಮವಾನರ ಸೇನೆ. ಹಾ ಇಷ್ಟೆಲ್ಲ ಉಂಟು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಾ ಇವರೆಲ್ಲರೂ ಒಂದೊಂದು ಪರ್ವತ ತಂದ್ರು ಸಾಲ್ದ ಹಾ ಹಾ ಅಲ್ಲ, ಅಷ್ಟು ತಂದ್ರು ಜಾಸ್ತಿ ಆಗುವುದಿಲ್ವಾ ಅಂತ, ಹೆಚ್ಚಾಗುವುದಿಲ್ವಾ ಅಂತ. ಹಾ. ಹಾಕುವುದಾದ್ರೂ ಎಲ್ಲಿಗೆ? ಹಾ ಕೇವಲ 100 ಯೋಜನ, 100 ಯೋಜನ, 10 ಯೋಜನ ಆಗಲ್ಲ, 10 ಯೋಜನ ಆಗಲ್ಲ, 100 ಯೋಜನ ಉದ್ದ ಅಲ್ವಾ? ಹ್ಮ್ ಇಷ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಪರ್ವತಗಳು ಬೇಕಾ ಅಂತ. ಹಾ ಇದೆಲ್ಲ ಮಾಡಿದ ಕಾರಣ ನಾವು ಹೀಗೆ ಆದದ್ದು ಅಂತ ಹೇಳ್ತಾ ಇದ್ದೀಯಲ್ಲ. ಹಾ ಇದೆಲ್ಲ ಕಷ್ಟದ ಕೆಲಸವೇ ಅಲ್ಲ ಅಂತ. ಹಾ ಇದಕ್ಕೆ ಈ ಪರ್ವತವನ್ನೆಲ್ಲ ಹೊರಬೇಕು ಅಂತಲೇ ಇಲ್ಲ. ಹೌದಾ? ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತುಂಟಾ? ಸುಲಭವಾಗಿ ಮಾಡಬಹುದು. ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತದೆ. ಹಾ ಹಾ ರಾಮನನ್ನು ಹೇಳುದಂತೆ ಕೋದಂಡ ದೀಕ್ಷಾ ಗುರು ಅಂತ. ಹಾ ಅವನಿಗೆ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಸಾಧ್ಯವಿತ್ತು. ಹೇಳ್ತಿದ್ದೆ. ಸಾಧ್ಯವಿತ್ತು. ಹಾ ಈಗ ನನ್ನಲ್ಲೇ ಯಾರಾದ್ರೂ ಹೇಳಿದ್ರೆ ನಾನು ಬಹಳ ಸುಲಭದಲ್ಲಿ ಹಾ ಶರದ ಮೂಲಕವೇ ಇದನ್ನು ಮಾಡಿ ಮುಗಿಸ್ತಿದ್ದೆ. ಓಹೋ, ಹೌದು, ಶರದ ಶರದ ಮೂಲಕವೇ ಈಗ ಮಾಡ್ಲಿಕ್ಕೆ ಆಗ್ತದೆ. ಹಾ ಹಾ ತ್ರೇತಾಯುಗದಲ್ಲಿ ಮಾಡಲಿಕ್ಕೆ ಆಗದಂತಹ ಕಾರ್ಯಗಳೆಲ್ಲ ಈಗ ಈ ದ್ವಾಪರದಲ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗ್ತದೆ. ಹೊಸ ಆವಿಷ್ಕಾರವಾಗಿದೆ. ಹೌದು, ಹಾ ಹಾ ಹಾಗೆ ಅಂತ ಇದ್ದು ಹಾ ಏನಾದ್ರೂ ಅನುಭವ ನೀನು ಏನು ಮೊದಲೇ ಮಾಡಿದ ಅನುಭವ ಉಂಟಾ? ಅಲ್ಲ ಹೀಗೆ ಪ್ರವಚನ ಹೇಳುವುದಾ? ಅಲ್ಲ, ಪ್ರವಚನಗಳು ಈಗ ನೀನು ಹೇಳಿದ ಹಾಗೆ ನಾನು ಹೇಳುವುದಲ್ಲ, ಹಾ ಮಾಡಿದ್ದನ್ನೇ ಹೇಳುವುದು, ಅನುಭವ ಇದ್ದೇ ಹೇಳುವುದು. ಏನು ಮಾಡಿದ್ದೇನೆ ಗೊತ್ತುಂಟ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಶ್ರೀರಾಮಚಂದ್ರ ಆಡಿದ ಮಾತು. ಹಾ ಅಂದ್ರೆ ಜನ್ಮಭೂಮಿ ಅಂತ ಹೇಳುವುದು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಆದ್ರೆ ಜನ್ಮಭೂಮಿಗಿಂತಲೂ ಮಿಗಿಲಾದದ್ದು ಅಂದ್ರೆ ಹೆತ್ತ ತಾಯಿ. ಹ್ಮ್ ಆ ಹೆತ್ತ ತಾಯಿಯ ಇಚ್ಛೆಗೋಸ್ಕರ ಹಾ ಅವಳ ಒಂದು ವ್ರತವನ್ನೂ ಪೂರೈಸಲಿಕ್ಕಾಗಿ ಹಾ ನನಗೆ ಸುರಪನ ಐರಾವತವನ್ನು ಭೂವಿಗೆ ಇಳಿಸಿದಂತಹ ಹಾ ಹಾ ವೀರ ಈ ಪಾರ್ಥ ಅಂತ ಅವನಿಗೆ ಹೆಸರು. ಹಾ ಹಾ ತಾಯಿ ಗಜಾನೋಹಿ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಹಾ ಸಾಮಾನ್ಯವಾಗಿ ಎಲ್ಲರೂ ಮಣ್ಣಿನಾನೆಯನ್ನು ಮಾಡಿ ಪೂಜಿಸ್ತಾರೆ. ಹಾ ನಾನು ತಾಯಿಗಾಗಿ ಸುರಪನ ಐರಾವತವನ್ನೇ ಇಳಿಸುತ್ತೇನೆ ಅಂತ ಒಂದು ಸಂಕಲ್ಪ ಮಾಡಿದೆ. ಬಹಳ ಒಳ್ಳೆಯದು. ಭಿನ್ನಪ ದೋಲೆಯನ್ನು ಬರೆದು ಹಾ. ನೇರವಾಗಿ ಬಾಣಮುಖೇನ ದೇವೇಂದ್ರನಿಗೆ ಕಳುಹಿಸಿದೆ. ಹಾ ಅದು ಅಲ್ಲಿ ದೇವೇಂದ್ರನ ಚಾವಡಿಯ ಅವನ ಸುರಪನ ಚಾವಡಿಯ ಬಳಿ ಹೋಗಿ ರತ್ನಗಂಬದ ಬಳಿ ಬಿದ್ದಿತ್ತಂತೆ ನಾನು ಬರೆದ ಓಲೆ. ಓಹೋ ಆ ಓಲೆಯನ್ನು ನೋಡಿ ಹಾ ಸುರಪ ಅದಕ್ಕೆ ಮಾರುತ್ತರವನ್ನು ಕೊಟ್ಟ. ಓ ಮಾರುತ್ತರ ಬಂತು. ಹೌದು, ಹ್ಮ್ ಐರಾವತವನ್ನು ಕಳಿಸುವುದೇನೋ ಕಳಿಸಬಹುದು, ಹಾ ದಾರಿಯನ್ನು ನೀನೇ ಮಾಡಬೇಕು ಅಂತ. ಓಹೋ ಐರಾವತಕ್ಕೆ ಬರುವುದಕ್ಕೆ ದಾರಿ ಬೇಕಾ? ದಾರಿ ಬೇಕು, ಹಾ ಸಂಕಲ್ಪ ಸಹಿತವಾಗಿ ಕೆಲವು ಕಡೆಗೆ ಹೋಗುವುದು ಅಂತ ಇದೆ. ಹಾ ಇದು ಹಾಗಲ್ಲ, ಇದು ಅಲ್ಲಿಂದ ಎಲ್ಲವೂ ಬರಬೇಕು ಸ್ವರ್ಗದಿಂದ. ಅದಕ್ಕೆ ನೀನು ನಿನ್ನ ತಾಯಿಗಾಗಿ ನೀನು ತರಿಸುವುದ ಕಾರಣ ನೀನೇ ದಾರಿ ಮಾಡಬೇಕು ಅಂತ. ಒಂದು ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಬೇಕು ಅಂತ ಅವನಿಗೂ ಆಸೆ ಆಗಿರಬಹುದು. ಹಾ ಹಾಗಾಗಿ ನಾನು ನೇರವಾಗಿ ಬಾಣದಿಂದಲೇ ಸೇತುವೆಯನ್ನು ಬಿಗಿದೆ. ಹಾ ಈಗ ನೀವೆಲ್ಲ ಹೇಳಬಹುದು ಕೆಳಗಿನಿಂದ ಮೇಲೆಗೆ ಬಲಿದ ಕಾರಣ ಏಣಿ ಅಂತ. ಹಾ ಹಾಗಲ್ಲ, ನಾನು ಹೇಳುವುದು ಎರಡೂ ಕೊನೆಗಳನ್ನು ಸಂಧಿಸುವ ಯಾವುದೇ ಕೃತಿಯಾದರೂ ಅದಕ್ಕೆ ಸೇತುವೆ ಅಂತ ಹೆಸರು. ಹಾ ಇದು ಮೇಲಿನಿಂದ ಕೆಳಗೆ ಇರಬಹುದು, ಹಾ ಆದರೆ ಅದು ಎಷ್ಟು ಸದೃಢವಾಗಿತ್ತು ಅಂತ ಹೇಳಿದ್ರೆ ಹಾ ಅದರಲ್ಲಿ ಸುರಪನ ಐರಾವತ ಮಾತ್ರ ಅಲ್ಲ, ಹಾ ಸ್ವರ್ಗದ ಎಲ್ಲ ಸುವಸ್ತುಗಳು, ಹಾ ರಂಬೆ, ಊರ್ವಶಿ, ಮೇನಕೆ ಬರುವ ಚಂದ ನೀನು ನೋಡಬೇಕಿತ್ತು. ಹಾ ಜಗ 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 ಅಂತ ಓಹೋ ಎಲ್ಲರೂ ಕಣ್ಣು ಬಿಟ್ಟು ನೋಡುತ್ತಾ ಬಾಕಿ ಆದ್ರು. ಹಾ ಹಾ ಅಂತಹ ಸೌಂದರ್ಯ, ಅದೆಲ್ಲವನ್ನು ತರಿಸಿದಂತಹ ಹೆಗ್ಗಳಿಕೆ ನನಗಿದೆ ಅಂತ. ಹಾ ಹಾ ಆ ರೀತಿಯಾಗಿ ತಾಯಿಗಾಗಿ ಮಾಡಿದ್ದು. ಹಾ ಏನು ಹೇಳುತ್ತೀ? ಹಾ. ಮನವ ತರುವದಿ
ಶ್ರಮದಿಂದ ಕಟ್ಟಿದಂತಹ ಹಾ ನಮ್ಮಂತಹ ಒಲಿಮುಖರ ಸಹಾಯದಿಂದ ಬೆಳೆದಂತಹ ಹಾ ಶತಯೋಜನವಾದಂತಹ ಆ ಸೇತುವೆಯ ಎಣೆಯಾದಂತಹ ಸೇತುವನ್ನು ನೀನು ಬಾಣಮುಖೇನ ಮಾಡಬಲ್ಲೆ ಅಂತ ಕಟ್ಟಬಲ್ಲೆ ಅಂತ ಹೇಳುತ್ತೀಯಲ್ಲ. ಇಲ್ಲಿ ಬೇಕಾದ್ರೂ ಕಟ್ಟಿಯೇನು ಅಂತ ಈಗ ತಾನು ಕಲಿತ ವಿದ್ಯೆಯ ಬಗ್ಗೆ ಇಂತಹ ಗರ್ವ ಅಹಂಕಾರ ಅದು ಸಲ್ಲದು. ನೀನು ಗರ್ವದ ಸಾನುವನ್ನೇ ಅಡರಿ ಮಾತನಾಡುತ್ತಾ ಇದ್ದಿ. ನಮ್ಮ ರಾಮದೇವರ ಸಂಕಲ್ಪವನ್ನು ಧಿಕ್ಕರಿಸಿ ಮಾತನಾಡುತ್ತೀಯ ನೀನು. ಎಷ್ಟು ಧೈರ್ಯ ನಿನಗೆ? ಏನು ಸೇತುವನ್ನು ಕಟ್ಟುತ್ತೀಯ? ರಾಮನ ಸಂಕಲ್ಪವನ್ನು ನಾನು ಧಿಕ್ಕರಿಸಲಿಲ್ಲ. ಈಗ ಸೇತುವೆಯನ್ನು ನಾನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಲ್ಲಿಗೆ ರಾಮ ಮಾಡಿದ ಕೆಲಸವನ್ನು ಹೀಯಾಳಿಸಿದ್ದೂ ಅಲ್ಲ, ಹನುಮನನ್ನು ಹೀಯಾಳಿಸಿದ್ದಲ್ಲ, ನಿಮ್ಮಂತ ಒಲಿಮುಖರು ಮಾಡಿದ ಕೆಲಸವನ್ನು ಹೇಳಿದ್ದು. ಸುಮ್ಮನೆ ಮಾಡಬೇಕಿತ್ತ, ಇಷ್ಟೆಲ್ಲ ಕಷ್ಟಪಡಬೇಕಿತ್ತ, ಬಾಣದಲ್ಲಿ ಮಾಡ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿದ್ದಷ್ಟೇ. ಈಗ ನೀನು ಆಗ ಹೇಳಿದ್ದಿ ಇಷ್ಟೆಲ್ಲ ಮಾಡಿದ್ರೆ ನೀನು ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಿ. ಮತ್ತೆ ನೋಡುವಾಗ ಬಡ ಜುಣುಗಿನ ಹಾಗೆಯೇ ಕೂತಿದ್ದಿ. ಯಾವುದನ್ನು ನಾನು ನಂಬಬೇಕು? ನಿನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ನೀನು ಒಂದು ವೇಳೆ ಅಂತಹ ಸೇತುವನ್ನು ಬಲಿದೆ ಅಂತಾದ್ರೆ ನಾನು ಅದನ್ನು ನೋಡಿದ ಕ್ಷಣದಲ್ಲಿ ಮೆಟ್ಟಿ ಮುರಿದೇನೋ ಗೊತ್ತುಂಟ. ಅಹಂಕಾರದಿಂದ ನೀನು ಮಾತನಾಡಿದರೆ ನಾನು ಹನುಮ ಗೊತ್ತುಂಟಲ್ಲ, ಮುಳಿದನಾದರೆ ಇಡೀ ಜಗವನ್ನೇ ಮುಕ್ಕಿ ಬಿಡುವೆ ನಾನು. ಈ ಲೋಕದ ಮರಣಕ್ಕೆಲ್ಲ ಕಾರಣಾದಂತಹ ಯಮನನ್ನು ಕೂಡ ತಿಕ್ಕಿ ಬಿಡುವೆ. ಕಾಯಲ ಭೈರವನೇ ಎದುರಾದರು ಅವನನ್ನು ಧಿಕ್ಕರಿಸುವೆ, ಸೋಲಿಸಿ ಬಿಡುವೆ. ಏನಂತ ತಿಳಿದಿದ್ದಿ ನೀನು? ನೀನೇನು ಕಟ್ಟುವುದ, ಸೇತುವೆ ಕಟ್ಟುವುದ? ಮುಕ್ಕುವೆ ಜಗವನ್ನು ಅಂತ ಹೇಳ್ತಿ. ಈ ಪ್ರಪಂಚವನ್ನೇ ನಾವು ಪ್ರಕೃತಿಯನ್ನೇ ಮಾತೆ ಅಂತ ತಿಳಿದಿದ್ದೇವೆ. ಅದನ್ನೇ ನೀನು ತಿನ್ನುತ್ತಿ ಅಂತ ಹೇಳಿದ್ರೆ ನಿನ್ನ ಸ್ಥಾನ ಎಲ್ಲಿದೆ ಅಂತ ಯೋಚಿಸಿದ್ಯಾ? ಅಬ್ಬಬ್ಬ, ಕುಳಿತವನು ಒಮ್ಮೆಗೆ ಎದ್ದು ನಿಂತು ಅಬ್ಬರಿಸುತ್ತಾ ಇದ್ದೀಯಲ್ಲ. ಮುದುಕನಾದ ನಿನಗೆ ಇಷ್ಟು ಗರ್ವ ಇದ್ದರೆ ಯುವಕನಾದ ನನಗೆಷ್ಟು ಇರ್ಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ನಿನ್ನ ಮಾತು ನನ್ನನ್ನು ಕೆರಳಿಸಿದೆ. ನಾನೇನು ಅಹಂಕಾರದ ಮಾತಾಡಿದ್ದಲ್ಲ, ನನ್ನ ಸ್ವಾಭಿಮಾನದ ಮಾತಾಡಿದ್ದು. ಈ ಪಾರ್ಥ ಬಾಯಲ್ಲಿ ಹೇಳಿದ್ದನ್ನು ಮಾಡಬಲ್ಲ ಅಂತ ಹೇಳಿದ್ದು. ಆದ ಕಾರಣ ಕಟ್ಟಬೇಕಲ್ಲ. ಈಗ ಕಟ್ಟುವುದೇ ಅಲ್ವಾ? ಎಷ್ಟು ಬಾರಿ ಗೊತ್ತುಂಟ? ನೀನು ಹೇಳಿದ ಕಾರಣ ಒಂದು ರೀತಿ ಕಟ್ಟಬೇಕಾದ ಅನಿವಾರ್ಯತೆಯೇ ನೀನು ತಂದೊಡ್ಡಿದ ಹಾಗಾಯಿತು. ಆ ಕಾರಣದಿಂದ ನಾನು ಕಟ್ಟಿ ತೋರಿಸುತ್ತೇನೆ ಈಗ ನಿನ್ನೆದುರೇ ಅಂತ. ಹಾಗಿದ್ರೆ ಹಾಗೆ ಕಟ್ಟಬೇಕು ಅಂತಿದ್ರೆ ನಮಗೆ ಒಂದು ಪ್ರತಿಜ್ಞೆ ಬೇಕು. ಯಾವುದೋ ಇದ್ರೂ ನಾವು 3 ಬಾರಿ, 3 ಬಾರಿಯಲ್ಲಿ ನಾನು ಮಾಡುತ್ತೇನೆ. ಆ 3 ಬಾರಿ ಒಂದು ವೇಳೆ ನೀನದನ್ನು ಮುರಿದೆ ಅಂತಾದ್ರೆ ಮತ್ತೆ ನನಗೆ ಈ ಪ್ರಾಣ ಬೇಡ. ಹೌದು, ಹಾಗೆ ನಾನದನ್ನು ಅಗ್ನಿಗೆ ಅರ್ಪಿಸಿ ಬಿಡ್ತೇನೆ ನನ್ನ ಪ್ರಾಣ ಅಂತ. 3 ವೇಳೆ ಕಟ್ಟುತ್ತೇನೆ ನೀನು? ಹೌದು.
ಬಾರಿ ಬಾಣದಿಂದ ಸೇತುವೆಯನ್ನು ಕಟ್ಟುತ್ತೇನೆ ಅಂತ ನೀನು ಹೇಳುತ್ತಾ ಇದ್ದಿ. ಅದರ ಜೊತೆಗೆ ಸಾಧ್ಯವಾಗದಿದ್ರೆ ಅಗ್ನಿಗೆ ಅರ್ಪಣೆ ಮಾಡುತ್ತೇನೆ ಅಂತ. ನೀನು 3 ವೇಳೆ ಕಟ್ಟಿದರೆ ಅದನ್ನು ನಾನು 3 ಬಾರಿಯೂ ಮೆಟ್ಟಿ ಮುರಿದು ಹಾಕುತ್ತೇನೆ. ಒಂದು ವೇಳೆ ಸಾಧ್ಯ ಆಗದಿದ್ರೆ, ಒಂದು ವೇಳೆ ಆಗದಿದ್ರೆ ನಿನ್ನ ಹಾಗೆ ನನಗೆ ಸಾಯುವುದಕ್ಕೆ ಆಗುವುದಿಲ್ಲ. ಯಾಕೆ? ನಾನು ಹನುಮಂತ, ಚಿರಂಜೀವಿಯಾಗಿರುವವನು. ನನಗೆ ನಾನೇ ಸತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇದು ತನಕ ನಾನು ರಾಮನನ್ನು ರಾಮನಿಗೆ ಕಿಂಕರನಾಗಿ ಇದ್ದವನು, ರಾಮದಾಸನಾಗಿ ಇದ್ದವನು. ಅದು ಒಂದು ವೇಳೆ ತಪ್ಪಿ ಹೋಯಿತು ಅಂತ ಆದ್ರೆ ಅದುವೇ ನನಗೆ ಮರಣಕ್ಕೆ ಸಮಾನ. ಆಮೇಲೆ ರಾಮದಾಸನಾಗಿ ಉಳಿಯುವುದಕ್ಕೆ ಸಾಧ್ಯವಾಗದಿದ್ದರೆ ಅರ್ಜುನ ದಾಸನಾಗ್ತೇನೆ. ಹೌದಾ? ಹಾಗೆ ಹೇಳಿದ. ಈಗ ನೀನು ರಾಮದಾಸನಾಗಿ ಅರ್ಜುನ ದಾಸನಾಗ್ತೇನೆ ಆಗ್ಲಿ. ಆದ್ರೆ ನನಗೂ ಗೊತ್ತಿಲ್ಲ ಸಾಯ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಸಾಯ್ತೇನೆ ಅಂತ ಹೇಳಿದ್ದೇನೆ. ಹಾಗಾದ್ರೆ ಈಗ ಸೇತುವನ್ನು ನಿರ್ಮಾಣ ಮಾಡುವುದೇ ಅಲ್ವಾ? ಹೌದು, ಮಾಡ್ತೇನೆ, ನೋಡುವ. ಎನ್ನ ನಡೆಗೆ ನನ್ನ ಪಾರ್ಥನೋ ಶರಗಳನ್ನೆಲ್ಲ ಒಂದರ ಹಿಂದೆ ಒಂದರಂತೆ ಪೋಣಿಸಿ ಸರಿಯಾಗಿ ಎಡೆ ಬಿಡದೆ ಪೋಣಿಸುವಂತೆ ಆಗಬೇಕು. ಅದಕ್ಕಾಗಿ ನೋಡು, ಹರಿತವಾದ ಕೂರ್ಗಣೆಯನ್ನು ತೆಗೆದಿದ್ದೇನೆ. ಒಂದರ ಹಿಂದೆ ಒಂದರಂತೆ ತೆಗೆದು ಈಗ ಪ್ರಯೋಗಿಸಬೇಕು. ಪ್ರಯೋಗಿಸಿದ್ದೇನೆ, ನೋಡು ನೋಡು, ಮೆಟ್ಟಿ ಮುರಿದಿದ್ದೇನೆ. ಜೈ ಶ್ರೀರಾಮ್. ಒಂದು ವಿಫಲವಾಯಿತು ಅಂತಾಯಿತು. ಹಾಗೆ ಅಂತ ಹೇಳಿ ನಾನು ಹೇಳಿದ್ದೆ ಹಾಗೆ ಒಂದು ಅನುಭವ ಆಗ್ತದಲ್ವಾ ಅಂತ ಹೇಳಿ. ಹಾಗೆ ಇನ್ನೊಂದು ರಚಿಸಬೇಕಲ್ಲ. ನೋಡಿದ್ದೀಯ, ಹಾರಿ ಏರಿದ ಶರಸ್ತೋಮವನ್ನು ಕಂಡೆಯ, ಕಡಲನ್ನು ಬಂಧಿಸಿದ ಸೇತು ನಿರ್ಮಾಣವಾಗಿದೆ. ನೋಡಿದ್ದೀಯ ಕೂರ್ಗಣೆಗಳಿಂದ ನಿರ್ಮಿಸಿದಂತಹ ನಿನ್ನ ಸೇತುವನ್ನು ಕೂರ್ಗಿಸಿ ಮೆಟ್ಟಿ ಮುರಿದಿದ್ದೇನೆ. ಜೈ ಶ್ರೀರಾಮ. 2 ಬಾರಿ ಆಯಿತು. ಈಗ 3ನೇ ಬಾರಿ ಅಷ್ಟೇ ಬಲದಿಂದ ಮಹತ್ತರವಾದ ಸೇತುವೆ ನಿರ್ಮಾಣ ಆಗಬೇಕು. ನೋಡಿದವರೆಲ್ಲರೂ ಆಹಾ ಆಹಾ ಅಂತ ಹೇಳಬೇಕು. ನಿನಗೂ ಹಾಗೆ ಅನ್ನಿಸಬೇಕು, ಎಷ್ಟು ಸುಂದರವಾಗಿದೆ, ಇದನ್ನು ಮುರಿಯುವುದೇ ಬೇಡ ಅಂತ ನಿನ್ನ ಮನಸ್ಸು ಹೇಳಬೇಕು. ಹಾಗಾಗಿ ಈಗ ಕೊನೆಯದ್ದಾಗಿ ಶರವನ್ನು ಪ್ರಯೋಗಿಸಿ ಒಂದರ ಹಿಂದೆ ಒಂದು ಜೋಡಿಸಿ ಮಹತ್ತರವಾದ ಸೇತುವೆ ನಿರ್ಮಾಣವಾಗಿದೆ. ನೋಡು, ನೀನು ನಿನ್ನ ಸತ್ವಯುತವಾಗಿ ಬಲಿದಂತಹ ಆ ಸೇತುವೆಯನ್ನು ನಾನು ಕೂಡ 2 ಕಾಲುಗಳಿಂದ ಮೆಟ್ಟಿ ಮುರಿದಿದ್ದೇನೆ. ಅಬ್ಬಾ, ಮುರಿದೇ ಬಿಟ್ಟಿಯ ಇದನ್ನು ಕೂಡ. ಮಾನವ, ಎಲೆ ಮಾನವನಿ ತಲೆ ಕೈ ಚಳಕದಿ ಬಲಿದಿಗದೆ ತುವದೇನಾಯ್ತು.
ನಿನ್ನ ಎಲ್ಲ ಸರ್ವಸತ್ವವನ್ನು ಉಪಯೋಗಿಸಿ ಬಲಿದಂತಹ 3 ಸೇತುವೆಗಳನ್ನು ನಾನು ಶ್ರೀರಾಮನ ಅನುಗ್ರಹದಿಂದ ಮೆಟ್ಟಿ ಮುರಿದಿದ್ದೇನೆ. ಎಲ್ಲಿ ಹೋಯಿತು ನಿನ್ನ ಕಣೆಗಳಿಂದ ಬಲಿದಂತಹ ಆ ಸೇತುವೆ? ನಾವು ಅಂದು ಒಲಿಮುಖರು ಸೇರಿ ಕಟ್ಟಿದಂತಹ ಆ ಸೇತುವೆ. ನೀವೆಲ್ಲ ಬಲುಭಟರು, ನೀವು ಕಟ್ಟಿದ ಸೇತುವೆಯ ಗತಿಯೇನಾಯಿತು? ಆ ರಾಮ ಕಟ್ಟಿದಂತಹ ಸೇತುವೆ ಯುದ್ಧವನ್ನೆಲ್ಲ ಮುಗಿಸಿ ಮತ್ತೆ ಅಯೋಧ್ಯೆಗೆ ಹಿಂದಿರುಗುವಂಥ ಸಂದರ್ಭದಲ್ಲಿ ರಾಮನೇ ಅದನ್ನು ಇನ್ನು ಇದು ಪ್ರಯೋಜನವಿಲ್ಲ ಅಂತ ಹೇಳಿ ಅದನ್ನು ಭಂಗ ಮಾಡಿತು. ಆದರೂ ಅದರ ಕುರು ಕಾಣ್ತದೆ. ನಿನ್ನ ಒಂದು ಸರಳಾದರೂ ಇಲ್ಲಿ ಕಾಣಬೇಕಲ್ಲ. ಅದಕ್ಕೆ ಹೇಳಿದ್ದು, ವಿದ್ಯೆ ಇದ್ದರೆ ಸಾಲದು. ನಾನು ಚಾಪವಿದ್ಯಾ ಪ್ರವೀಣ ಅಂತ ಮೆರೆದೆ, ನೀನು ಅಹಂಕರಿಸಿದೆ. ಆದರೆ ವಿದ್ಯೆಗೆ ಯಾವಾಗಲೂ ವಿನಯಭೂಷಣವಾಗಿರಬೇಕು. ಮಾನವ ಗರ್ವದಿಂದ ಮಾತನಾಡಿದೆಯಲ್ಲ, ರಾಮನ ಕಾರ್ಯಕ್ಕೆ ಒಂದು ಅಡ್ಡ ಮಾತನಾಡಿದೆಯಲ್ಲ. ಇರಲಿ, ನೀನು ಎಳೆಯ ತರುಣ. ಈಗ ಇದನ್ನು ಮಾಡಿದ್ದು ನಿನ್ನ ಒಂದು ಯೌವನಕ್ಕೆ ಸಹಜವಾದದ್ದು ಅಂತ ಭಾವಿಸುವ. ಆದರೂ ಅದನ್ನು ನೀನು ತಿಳಿದುಕೊಳ್ಳಬೇಕು. ಯಾವಾಗಲೂ ಇನ್ನೊಬ್ಬರನ್ನು ಅವರು ಕ್ಷೀಣ ಬಲರೋ ಅದು ಇದು ನೋಡಿ ಅವರನ್ನು ಯಾವಾಗಲೂ ಮಾತನಾಡಬಾರದು, ಹೀಗಳೆದು ಮಾತನಾಡಬಾರದು. ಪ್ರತಿಯೊಬ್ಬನಿಗೆ ಅವರವರಿಗೆ ಇರುವಂತಹ ಗೌರವ ಇರ್ತದೆ. ಗೌರವಿಸುವುದಕ್ಕೆ ಕಲಿಯಬೇಕು. ಅದಕ್ಕಾಗಿ ನಾನು ಹೇಳುವುದು, ಈಗ ನೀನೇನು ಸಾಯುವುದಕ್ಕೆ ಹೊರಟದ್ದ? ಬೇಡ, ನೀನು ಸಣ್ಣವ, ಆದರೆ ಇನ್ನೂ ಬದುಕಿ ಬಾಳಬೇಕಾದವ. ನಿನ್ನನ್ನು ಕಾಯುವವರು ನಿನ್ನ ಮನೆಯಲ್ಲಿ ಇದ್ದಾರು. ನೀನು ಹೇಳಿದೆಯಲ್ಲ, ಪಾರ್ಥ ನಾನು ಪೃಥಾದೇವಿಯ ಮಗ. ಅಲ್ಲಿ ನಿನ್ನ ತಾಯಿ ಕಾಯುತ್ತಾ ಇರಬಹುದು. ಒಬ್ಬ ತಾಯಿ ಹೆತ್ತ ಮಗನಲ್ವೇ ನೀನು. ನಿನ್ನ ಹೆಂಡತಿ ಮಕ್ಕಳು ಕಾಯುತ್ತಾ ಇರಬಹುದು, ನಿನ್ನ ಸಹೋದರರು ಕಾಯುತ್ತಾ ಇರುವರು. ನೀನು ವೀರ. ನಿನ್ನಿಂದ ಆ ಪ್ರದೇಶಕ್ಕೆ ಏನೋ ವಿಶೇಷವಾದ ಕಾರ್ಯ ಆಗುವುದಕ್ಕಿರಬಹುದು, ನಿನ್ನ ಸೇವೆ ಬೇಕಾಗಬಹುದು. ಅಂತಹ ನೀನು ವೃಥಾ ಇಲ್ಲಿ ಪ್ರಾಣ ಕಳೆದುಕೊಳ್ಳುವುದು ನನಗೆ ಸರಿ ತೋರುವುದಿಲ್ಲ. ನೀನು ಸಾಯಬೇಕು ಅಂತ ನಾನು ಕೂಡ ಬಯಸುವುದಿಲ್ಲ. ಅದರಿಂದ ನನಗೇನು ಲಾಭವಿಲ್ಲ, ಯಾವ ನಷ್ಟವೂ ಇಲ್ಲ. ಆದ್ದರಿಂದ ನಾನು ಹೇಳುವುದು, ಈ ಸಾಯುವ ಯೋಚನೆಯನ್ನು ಬಿಟ್ಟು ಹಿಂದೆ ಹೋಗು, ನಿನಗೆ ಹೋಗು. ನಾನು ಯಾರತ್ರ ಹೇಳುವುದಿಲ್ಲ. ಅರ್ಜುನ ಹೀಗೆ ಇಲ್ಲಿ ಪ್ರಾಣ ಕಳೆದುಕೊಂಡಿದ್ದಾನೆ ಅಂತ ಹೇಳುವ ಸಂದರ್ಭವೂ ಬರುವುದು ಬೇಡ. ಆದ ಕಾರಣ ಹಿಂದಿರುಗು, ನೀನು ಹಿಂದಿರುಗು. ಅಕ್ಕಟ ಅಕಟಕಟ ಏತಕಿವನಲೇ ಅಕ್ಕಟಕ್ಕಟ ಏತಕಿವನಲೇ ಸೊಕ್ಕಿ ಬಂದವಾಗೈದೆ ನಿಲ್ದಿಲೆ ಮಕ್ಕಳಾಟಿಕೆ ಮುಂದುವರಿದುದೇ ಮಕ್ಕಳಾಟಿಕೆ ಮುಂದುವರಿದುದೇ ಹಕ್ಕಿದೆ ನದ ದಯವು ಮಾಡುವುದೇ ಸಾಕು ತನ್ನಯ ಬಾಳ್ವೆಗಿ ಪರೇ ಸಾಕು ತನ್ನಯ ಬಾಳ್ವೆಗಿ ಪರಿ ಕುಣೈಕ ಕಪಿಯೊಳು ಸೋತು ಮೈಸಿರೇ ಅಕಟಕಟ ಅಕಟ ಅಕ್ಕಟ ಅಕ್ಕಟಕ್ಕಟ ಅಂದರೆ ಒಂದೇ ಬಾರಿ ನಾನು ಅಕ್ಕಟ ಅಂತ ಹೇಳಿದರೆ ಸಾಲದು, ಎರಡೆರಡು ಬಾರಿ ಹೇಳುವಂಥ ಪರಿಸ್ಥಿತಿ ಈಗ ನನಗೆ ಬಂದಿದೆ.
ನನ್ನಷ್ಟಕ್ಕೆ ತೀರ್ಥಯಾತ್ರೆ ಮಾಡಿಕೊಂಡು ನಾನು ಇಲ್ಲಿಗೆ ಬಂದವ. ಬಂದು ಇವನಲ್ಲಿ ಯಾಕಾಗಿ ಮಾತನಾಡಿಸಿದೇನೋ ನಾನು. ನನಗೆ ಒಂದು ತಿಳಿದಂತಹ ಒಂದು ವಿದ್ಯೆಯನ್ನು ಉಪಯೋಗಿಸಿದ ಕಾರಣ ನನಗೆ ಈ ಸೂಕ್ಷ್ಮ ಜೀವಿಯಾದರೂ ನನ್ನ ಕಣ್ಣಿಗೆ ಬಿದ್ದದ್ದು. ಆ ಕಾರಣದಿಂದ ನಾನು ಅವನಲ್ಲಿ ಮಾತನಾಡಿಸಲಿಕ್ಕೆ ಹೊರಟದ್ದು. ಅವನ ಈ ಆಕಾರವನ್ನು ನೋಡಿ ನಾನು ಹನುಮ ಅಂತ ಹೇಳಿ ಒಪ್ಪಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ. ಹಾಗಾಗಿ ನಾನು ಮಾತನಾಡಲಿಕ್ಕೆ ಹೋದದ್ದು. ಹನುಮ, ನೀನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಮಾತು ಬೆಳೆದು ಬೆಳೆದು ಇಲ್ಲಿಯವರೆಗೆ ಬಂತಲ್ಲ. ಈಗ ಅವನ ಬಾಯಿಂದ ನಾನು ಏನೆಲ್ಲ ಕೇಳಬೇಕಾಗಿ ಬಂತು. ನಿನಗೆ ಮಡದಿ ಇರ್ಬೋದು, ತಾಯಿ ಇರ್ಬೋದು, ಕಾಯ್ತಾ ಇರ್ಬೋದು, ಹೋಗು, ಯಾರಲ್ಲಿ ನಾನು ಹೇಳುವುದಿಲ್ಲ, ನಿನ್ನ ಪ್ರಾಣವನ್ನು ನೀನು ಉಳಿಸಿಕೋ ಅಂತ. ಸಾಯ್ತೇನೆ ಅಂತ ಹೆದರುವವನ ಈ ವೀರ ಪರಾಕ್ರಮಿಯಾದ ಪಾರ್ಥ. ಹಂಗು ತೊರೆದು ಅದೆಷ್ಟು ಬಾರಿ ನಾವು ಏನೆಲ್ಲ ಕಾರ್ಯವನ್ನು ಮಾಡಿದ್ದೇವೆ. ಯಾಕಂದ್ರೆ ಆ ಕೇಶವನ ದಯೆ ನಮಗೆ ಇದೆ ಅಂತಲ್ವ. ಆದರೆ ಈ ಸಂದರ್ಭದಲ್ಲಿ ಸುರಪನ ಐರಾವತವನ್ನು ನಾನು ಭೂಮಿಗೆ ಇಳಿಸಿದ್ದೇನೆ ಅಂತ ಹೇಳುವ ಸಂದರ್ಭದಲ್ಲಿ ಅವನ ಅನುಗ್ರಹದಿಂದ ಅಂತ ನಾನು ಹೇಳಲಿಕ್ಕೆ ಮರೆತೇ ಹೋದೇನೋ ಅಂತ. ಕೆಲವೊಮ್ಮೆ ಹಾಗೆ ಆಗ್ತದೆ. ಅಭಿಮಾನ ಅಂತ ಹೇಳುವುದು ಇರ್ತದೆ ನಮಗೆ, ಆದರೆ ಅದು ದುರಭಿಮಾನ ಅಂತ ಆಗಬಾರದು. ನಾನು ಮಾತಿನ ಭರದಲ್ಲಿ ಅದನ್ನು ಇದನ್ನು ಹೇಳುತ್ತಾ ಹೇಳುತ್ತಾ ಹೋಗುವಾಗ ನಮಗೆ ಅವನು ಪ್ರತಿ ಬಾರಿ ರಾಮ ರಾಮ ಅಂತ ಹೇಳ್ತಾ ಇರುವಾಗ ನಾನು ನಮ್ಮ ಹಿಂದೆ ಕೃಷ್ಣನಿದ್ದಾನೆ, ನಮ್ಮ ಪಂಚಪಾಂಡವರ ರಕ್ಷಣೆಯನ್ನು ಮಾಡಲಿಕ್ಕೆ ಅವನಿದ್ದಾನೆ ಅಂತ ಹೇಳುವ ವಿಷಯವನ್ನು ಹೇಳಲಿಕ್ಕೆ ಮರೆತೇ ಹೋದೆನೋ ಅಂತ. ಹಾಗಾಗಿ ಆ ಹಕ್ಕಿದೇರನ ದಯೆ ನಮ್ಮ ಮೇಲೆ ಇಲ್ಲದೇ ಆಯಿತು ಅಂತ. ಇದು ಒಂದು ರೀತಿ ಮಕ್ಕಳಾಟಿಕೆ ಆಗಿ ಹೋಯಿತು. ಇವನಲ್ಲಿ ನಾನು ಮಾತನಾಡಿಸಿದ್ದು ಸಣ್ಣ ಮಕ್ಕಳ ಹಾಗೆ ಒಂದು ಪಂಥ ಮಾಡಿದ್ದು 3 ಬಾರಿ ಮಾಡ್ತೇನೆ ಅಂತ. ಇವನ ಎದುರು ನಾನೊಬ್ಬ ಸಣ್ಣ ಒಂದು ಕ್ಷುಲ್ಲಕ ವ್ಯಕ್ತಿಯಾಗಿ ಹೋದೆನಲ್ಲ. ನಾಳೆ ನಾನೀಗ ಮನೆಗೆ ಹೋದರೂ ಕೂಡ ಇವನು ಹೇಳಿ ಅವರಿಗೆ ಮುಖ ಆದರೂ ತೋರಿಸುವುದು ಹೇಗೆ? ಒಂದು ಕಪಿಯಲ್ಲಿ ಸೋತು ಬಂದೆಯಾ ಅಂತ ತಾಯಿ ಕೇಳಲಿಕ್ಕಿಲ್ವ? ನನ್ನ ಮಡದಿ ಪಾಂಚಾಲಿ ಹೀಗಳಿಯಲಿಕ್ಕಿಲ್ವ? ಅಣ್ಣ ತಮ್ಮಂದಿರಾದರೂ ಏನು ಹೇಳಿ ಯಾರು? ಈ ಯುಗದಲ್ಲೇ ಪರಾಕ್ರಮಿಯಾದಂತಹ ಪಾರ್ಥ ಒಂದು ಸಾಧಾರಣ ಒಂದು ಕಪಿಯಲ್ಲಿ ಸೋತು ಬಂದ ಅಂತ. ಇದೆಲ್ಲ ಬೇಕಿತ್ತು. ಇವ ಹೇಳ್ತಾ ಇದ್ದಾನೆ, ಹೋಗು ಪ್ರಾಣ ಉಳಿಸಿಕೋ ಅಂತ. ಇನ್ನು ಪ್ರಾಣ ಉಳಿಸಿಕೊಳ್ಬೇಕಾ ನನಗೆ? ಇವನ ಭಿಕ್ಷೆ ಅಂತ ಆಗಲಿಕ್ಕಿಲ್ವ ನಾನು ಪ್ರಾಣ ಉಳಿಸಿಕೊಂಡ್ರೆ? ಅದಲ್ಲದೆ ಆಡಿದ ಭಾಷೆಗೆ ನಾವು ತಪ್ಪುವವರ? ಆಡಿದ ಭಾಷೆಗೆ ತಪ್ಪುವುದು ಸಾಯುವುದು ಒಂದೇ. ಆದ ಕಾರಣ ಇನ್ನು ತಡ ಮಾಡುವುದಲ್ಲ, ನನ್ನ ಚಿತೆಯನ್ನು ನಾನೇ ಸಿದ್ಧಗೊಳಿಸಬೇಕು. ಹಾಗಾಗಿ ಇನ್ನು ಯೋಚನೆ ಮಾಡುವುದಲ್ಲ, ಚಿತೆಯನ್ನು ಸಿದ್ಧಗೊಳಿಸ್ತೇನೆ, ಅದಕ್ಕೆ ನನ್ನ ತನುವನ್ನು ಅರ್ಪಣೆ ಮಾಡ್ತೇನೆ, ಸಾಯ್ತೇನೆ. 3 ಬಾರಿಗೆ ಸರೋಗದಿಂದ ಬೇರಿ ಸೇತುವನೆ ಸಕಲದರನು ವೀರ ಹನುಮನು ಮುರಿಯಲಿ ಕಾಣುತ್ತವನು ಗುಣನು. ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿ ಚಿತೆಯನ್ನು ಸಿದ್ಧಗೊಳಿಸಿದ್ದೇನೆ. ಇನ್ನು ನನ್ನ ಪ್ರಾಣವನ್ನು 3 ಬಾರಿ ಇದಕ್ಕೆ ಪ್ರದಕ್ಷಿಣೆ ಬಂದು ಸಮರ್ಪಿಸುತ್ತೇನೆ. ಹಾರಿದ ಪೆನಗ್ನಿಯನೆನುದ ಮನಬಾರೆ ನಿನ್ನಿರೇ ವೃದ್ಧ ವಿಪ್ರಾಕಾರದಲ್ಲಿ ಹರಿ ಬಂದು ನುಡಿದ ಇದೇನೆಂದೆನು ತಾಗ. ಕಾಲಾಯ ತಸ್ಮಯೇ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತದೆ, ಹೌದಲ್ಲ? ಈ ಧರೆಯಲ್ಲಿ ಆಗಿ ಹೋದಂತಹ ಅರಸರನೇಕರು, ಕೆಲವರು ಅಧಿಕಾರ ಗದ್ದುಗೆಯ ಪ್ರಭಾವದಿಂದ ಅಧರ್ಮಿಗಳಾಗಿ ಮೆರೆದರು. ಧರೆಯಲ್ಲಿ ಅಧರ್ಮ ತಾಂಡವವಾಡಿದಾಗ ದೇವರೇ ಮಾನವನಾಗಿ ಬರಬೇಕಾಯಿತಲ್ಲ. ತ್ರೇತಾಯುಗದಲ್ಲಿ ರಾಮನಾಗಿ ಕಾಣಿಸಿಕೊಂಡೆ.
ಇದೀಗ ಕೃಷ್ಣಾವತಾರ. ವಸುದೇವನಾತ್ಮಭವನಾಗಿ ವಾಸುದೇವನಾಗಿ ಈ ಜಗತ್ತಿನಲ್ಲಿ ಕಾಣಿಸಿಕೊಂಡವನಿದ್ದೇನೆ. ಎಲ್ಲೆಲ್ಲಿ ಅಧರ್ಮದ ಗಿಡಗಳು ಮೊಳೆಯುವುದಕ್ಕೆ ಪ್ರಾರಂಭಿಸುತ್ತದೋ ಅದನ್ನು ಅಲ್ಲಿಯೇ ಚಿವುಟುವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಧರ್ಮ ಸ್ಥಾಪನೆಗಾಗಿ ಒಂದಷ್ಟು ಸಂಕಲ್ಪವನ್ನು ಮಾಡಿದವನಿದ್ದೇನೆ. ನನ್ನ ಸಂಕಲ್ಪದಂತೆ ಧನುಷ್ಕೋಟಿಯಲ್ಲಿಂದು ನನ್ನ ಭಕ್ತರಿರುವರ ಜೊತೆಯಲ್ಲಿ ಪಂಥವೊಂದು ಏರ್ಪಟ್ಟಿದೆ. ರಾಮದಾಸನಾದಂತಹ ಹನುಮಂತನಲ್ಲಿ ನನ್ನವನಾದಂತಹ ಅರ್ಜುನನು ಸೋತಿದ್ದಾನೆ. ಅರ್ಜುನನ ಸೋಲು ಅಂತ ಹೇಳಿದ್ರೆ ಅದು ನನ್ನ ಸೋಲು. ಮಮ ಪ್ರಾಣಾಹಿ ಪಾಂಡವ ಅಂತ ಆಡಿದವ ನಾನು. ಪಾಂಡವರು ನನ್ನ ಪಂಚ ಪ್ರಾಣಗಳು. ಅದರಲ್ಲಿಯೂ ಅರ್ಜುನ ನನ್ನ ಪ್ರಾಣವೇ ಹೌದು. ಪಾಂಡವ ನಾಂ ಧನಂಜಯೋಸ್ಮಿ ನಹಿ ಕಶ್ಚಿತ್ ಪ್ರಿಯತರಹ ಕುಂತಿ ಪುತ್ರಾರ್ಥ ಮಮಾರ್ಜುನ. ಈ ಪ್ರಪಂಚದಲ್ಲಿ ಅರ್ಜುನನಿಗಿಂತ ಪ್ರಿಯತರ ಆದವರು ನನಗೆ ಯಾರೂ ಇಲ್ಲ. ಹಾಗಿರುವಾಗ ಆತನನ್ನು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನನಗಿದೆ. ಮುಂದೆ ನಡೆಯುವಂತಹ ಧರ್ಮ ಸಂಗ್ರಾಮಕ್ಕೆ ಪಾಂಡವರೇ ನನ್ನ ಆಯುಧಗಳು. ಹಾಗಾದ್ರೆ ನಾನಲ್ಲಿ ಈಗ ಹೋಗಲೇಬೇಕು. ತಡ ಮಾಡಿದೆ ಅಂತಾದ್ರೆ ಕಾರ್ಯ ಹಾನಿಯಾಗುವುದಕ್ಕುಂಟು. ಹೇಗೆ ಹೋಗುವುದು? ಕೃಷ್ಣನಾಗಿ ಹೋದೆ ಅಂತಾದ್ರೆ ಹನುಮಂತ ನನ್ನನ್ನು ಒಪ್ಪುವುದಕ್ಕಿಲ್ಲ. ರಾಮನಾಗಿ ಕಾಣಿಸಿಕೊಂಡೆ ಅಂತಾದ್ರೆ ಅರ್ಜುನ ನನ್ನನ್ನು ಒಪ್ಪುವುದಕ್ಕಿಲ್ಲ. ಈರ್ವರೂ ನನ್ನನ್ನು ಒಪ್ಪಬೇಕು ಅಂತಾದ್ರೆ ಬಡ ವಿಪ್ರನಾಗಿಯೇ ಕಾಣಿಸಿಕೊಳ್ಳುತ್ತೇನೆ. ಹಾಗಾಗಿ ತಡ ಮಾಡುವುದಲ್ಲ, ಬಂದು ಸೇರಿದ್ದೇನೆ ರಾಮೇಶ್ವರಕ್ಕೆ. ಕಾಣುತ್ತಾ ಇದೆ, ದಗದಗನೆ ಹೊತ್ತಿ ಉರಿಯುತ್ತಾ ಇದೆ ಚಿತೆ. ಅರ್ಜುನ ಸುತ್ತು ಬರುತ್ತಾ ಇದ್ದಾನೆ. ನಿರ್ಲಿಪ್ತ ಭಾವದಿಂದ ಇದನ್ನು ನೋಡುತ್ತಾ ಇದ್ದಾನೆ ಮಾರುತಿ. ಹಾಗಾಗಿ ಆ ಕಡೆಗೆ ಸಾಗುತ್ತೇನಂತೆ. ಕೃಷ್ಣ ನಾರಾಯಣ ಮುಕುಂದ. ತಡಿ ಬಂದೆ. ಅಲ್ಲ, ನಿಮ್ಮ ಹಾಗೆ ನನಗೆ ಓಡಿ ಬರ್ಲಿಕ್ಕಾಗ್ತದ? ಆದ್ರೂ ಬೆಂಕಿ ಕಂಡಾಗ ಓಡಿ ಬಂದದ್ದು. ನಿಲ್ಲು ಪುಣ್ಯಾತ್ಮ, ಸ್ವಲ್ಪ ಉಸಿರು ಮೇಲೆ ಕೆಳಗೆ ಹೋಗುವುದನ್ನು ಸರಿ ಮಾಡಿಕೊಳ್ಳುತ್ತೇನೆ. ಅಲ್ಲ, ಇಲ್ಲಿ ಪ್ರದಕ್ಷಿಣೆ ಬರುವಾಗ ನನಗೆ ಯಾರದು ಓಡಿಕೊಂಡು ಬರುವುದು ಅಂತ ಆಯ್ತು. ನಿಮ್ಮನ್ನು ಯಾರಾದ್ರೂ ಓಡಿಸಿಕೊಂಡು ಬಂದಿದ್ದಾರ? ನನ್ನನ್ನು ಓಡಿಸಿಕೊಂಡು ಬಂದದ್ದಲ್ಲ, ನಿನ್ನನ್ನು ಉಳಿಸಬೇಕು ಅಂತ ಓಡಿ ಬಂದದ್ದು ನಾನು. ದೂರದಲ್ಲಿ ಕುಳಿತಿದ್ದೆ, ಯಾರೋ ಇಬ್ಬರು ಮಾತನಾಡುವುದು ಕೇಳಿಸ್ತಾ ಇತ್ತು. ಯಾರೋ ಮಾತಾಡ್ತಾ ಇದ್ದಾರೆ, ನನಗೇನು ಕೆಲಸ ಅಂತ ಹೇಳಿ ಅಲ್ಲಿಯೇ ಕುಳಿತೆ. ಸ್ವಲ್ಪ ಹೊತ್ತು ನೋಡುವಾಗ ಹೊಗೆ ಕಾಣುತ್ತದೆ, ಮಂತ್ರವೂ ಕೇಳುತ್ತದೆ, ಕೃಷ್ಣ ಅಚ್ಯುತ ನಾರಾಯಣ ಅಂತ. ನಿಯಂತ್ರಕರು ನೀವ? ಹೊಗೆ ನಿಯಂತ್ರಕ ಅಲ್ಲ ನಾನು, ಆದ್ರೆ ಇಲ್ಲಿ ಹೊಗೆ ಹಾಕಬೇಕು ಅಂತ ಆದ್ರೆ ನನ್ನ ಗಮನಕ್ಕೆ ಬರುತ್ತದೆ ಅಂತ. ನನ್ನನ್ನು ಬಿಟ್ಟು ಇಲ್ಲಿ ಯಾರು ಹೊಗೆ ಹಾಕುವುದಿಲ್ಲ. ಎಲ್ಲೋ ಬೆಂಕಿ ಉಂಟು ಅಂತ ಯೋಚಿಸಿ ಬಂದದ್ದು. ಈಗ ನನ್ನನ್ನು ಉಳಿಸ್ಲಿಕ್ಕೆ ಬಂದದ್ದ ನೀವು? ಅಲ್ಲ, ಕಣ್ಣೆದುರಲ್ಲಿ ಒಬ್ಬ ಸಾಯ್ತಾನೆ ಅಂತ ಆದ್ರೆ ಉಳಿಸ್ಲೇಬೇಕಲ್ಲ ಅಂತ ಹಾಗೆ ಓಡಿ ಬಂದದ್ದು. ನಿಲ್ಲು ಅಂತ ಅಲ್ಲಿಂದಲೇ ಬೊಬ್ಬೆ ಹೊಡ್ತಿದ್ದೇನೆ ನಾನು. ಅಲ್ಲ, ಸಾಯುವ ನಿರ್ಣಯ ಮಾಡಿದವರನ್ನು ಉಳಿಸ್ಲಿಕ್ಕೆ ಯಾರಿಗಾದ್ರು? ಅಲ್ಲ, ನಿರ್ಣಯ ನಿನ್ನದ ಅಂತ ಕೇಳುವುದು. ಸಾಯ್ತೇನೆ ಅಂತ ನಿರ್ಣಯ ನೀನು ಮಾಡಿದ್ರು. ನಾನೇ ನೀನು ಸಾಯಬೇಕು ಅಂತ ಸಂಕಲ್ಪ ಮಾಡುವವನ ಮೇಲೊಬ್ಬ ಇದ್ದಾನಲ್ಲ. ತಪ್ಪಿಸ್ಬೇಕಾದ್ರೆ ಅವನೇ ಬರಬೇಕು, ನಿಮಗೆ ಸಾಧ್ಯ ಉಂಟಾ? ಅಲ್ಲ, ನನ್ನ ಮೂಲಕ ಬರಬಾರ್ದು ಅಂತೇನಿಲ್ಲ ಅಲ್ಲ. ಈಗ ನೀವು ಬಂದದ್ದು ಹಾಗಲ್ಲ. ಈಗ ಯಾರು ನೀನು? ಜನ ಯಾರು ಅಂತ? ನಾನು ಜನ ಯಾರು ಅಂತಲ್ಲ, ನನ್ನನ್ನು ಚಂದ್ರವಂಶದವ ನಾನು ಅರ್ಜುನ ಅಂತ ಕರೀತಾರೆ. ಪಾಂಡವ ಚಕ್ರವರ್ತಿಯ ಕ್ಷೇತ್ರ ಜನ. ಹೌದು, ಮಧ್ಯಮ ಪಾಂಡವ. ನೀನೀಗ ಸಾಯ್ಲಿಕ್ಕೆ ಸುತ್ತು ಬರುದಾ? ಹೌದು. ಇವ ಯಾರು? ಇವ ಯಾರು ಅಂತ ಗೊತ್ತಿಲ್ವಾ? ಯಾರು? ನಿಮಗೆ ಪರಿಚಯ ಇಲ್ವಾ? ಅವ ಇಲ್ಲಿಯವನೇ ಅಂತೆ. ಇಲ್ಲಪ್ಪ, ನಾನು ನೋಡ್ಲಿಲ್ಲ ಇವನನ್ನು. ಇಲ್ಲಿಯವರೆಗೆ ನೋಡ್ಲಿಲ್ವಾ? ಇಲ್ಲ. ಆಶ್ಚರ್ಯ ಅದಲ್ಲ, ನೀನು ಸಾಯ್ಲಿಕ್ಕೆ ಸುತ್ತು ಬರುತ್ತಾ ಇದ್ದೆ, ಅವ ಮುಖ ತಿರುಗಿಸಿ ತಲೆಗೆ ಕೈಗೊಟ್ಟು ಆಚೆ ಕೂತಿದ್ದಾನಲ್ಲ. ಹೌದು, ಅವನಿಗೆ ನಾನು ಸಾಯುವುದನ್ನು ನೋಡ್ಬೇಕು, ಅದೇ ಕೆಲಸ. ಸ್ವಾಮಿ, ನಾನು ಹನುಮಂತ. ನಾನು ಆಗಲೇ ಹೇಳಿದ್ದ ಅವನಿಗೆ ಸಾಯುವುದು ಬೇಡ, ಊರಿಗೆ ಹಿಂದಿರುಗು ಅಂತ. ಆದ್ರೆ ಅವನದನ್ನು ಕೇಳಲಿಲ್ಲ. ನಾನು ಕ್ಷತ್ರಿಯನಿದ್ದೇನೆ ಅಂತ ಹೇಳಿದ. ಸಾಯುವುದೇ? ಹನುಮಂತ ಸಾಯ್ಲಿಕ್ಕೆ ಯಾರನ್ನಾದ್ರೂ ಬಿಡುತ್ತಾನ?
ಆದ್ರೆ ನೀನು ಇಲ್ಲಿ ನೋಡುವಾಗ ಅವನು ಸಾಯಲಿ ಅಂತ ನೀನು ನಿಂತ ಹಾಗೆ ಕಾಣುತ್ತದೆ ನನಗೆ. ನಾನು ಸಾಯ್ಲಿಂತ ಬಿಡುವುದಲ್ಲ, ಆ? ಅದು ನಮ್ಮೊಳಗೆ ಒಂದು ಪಂಥ ಆಗಿದೆ ಈಗ ಅದಕ್ಕನ್ನು ಇಲ್ಲಿಯ ವಿದ್ಯಮಾನಗಳನ್ನು ಗಮನಿಸುವಾಗ ನಿಮ್ಮೊಳಗೊಂದು ಪಂಥ ಆಗಿದೆ. ಹೌದು. ಏನಯ್ಯ ಏನಿದು ನಿಮ್ಮಲ್ಲಿ ಸಂವಾದ, ಸಾಕಯ್ಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ. ನೀನದೇ ಕಗ್ನಿಯನು ಮನದನುಮಾನವಿಲ್ಲದೆ ಗಾರಿದ ಪೇಳಿ ನಿರೋಧವನಾರು ಮಾಡ್ಬರು ಮಾನವರೊಳ ಕಟಕಟ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ, ಸಾಕಯ್ಯ ನಡೆಯಿರಿ ನಾನು ಕೇಳಿ ಕೊಂಡ ಬೇನದ. ಒಬ್ಬಾತ ತ್ರೇತಾಯುಗದ ಮಹಾಪುರುಷ, ಹಾ ಇನ್ನೊಬ್ಬ ದ್ವಾಪರದವ. ಹ್ಮ್ ನಿಮ್ಮಿಬ್ಬರನ್ನು ಕಾಣುವಾಗ ಒಂದು ಕ್ಷಣ ಸಂತೋಷವಾದದ್ದು ಹೌದು. ಆದ್ರೆ ಇಲ್ಲಿಯ ವಿದ್ಯಮಾನಗಳನ್ನು ಗಮನಿಸುವಾಗ ನಿಮ್ಮೊಳಗೆ ಏನೋ ಒಂದು ಮಾತುಕತೆ ಆಗಿದೆ ಅನ್ನುವುದು ಸ್ಪಷ್ಟ. ಈಗ ಸಾಯ್ಲಿಕ್ಕೆ ಹೊರಟಿದ್ದಿ ನೀನು. ಒಬ್ಬಾತ ಯಾಕೆ ಸಾಯುವುದಕ್ಕೆ ತೀರ್ಮಾನವನ್ನು ಮಾಡುತ್ತಾನೆ ಅಂತಾದ್ರೆ, ಒಂದು ಅವನಿಗೆ ತೀರಿಸಲಾಗದಷ್ಟು ಸಾಲ ಇರಬೇಕು. ಪಾಂಡವ ಅಂತ ಹೇಳುತ್ತೀನಿ ನೀನು, ನಿನಗೆ ಸಾಲ ಅಂತೂ ಇರ್ಲಿಕ್ಕಿಲ್ಲ. ಗುಣಪಡಿಸಲಾಗದಂತ ರೋಗ ಏನಾದ್ರೂ ಉಂಟು ಹಾಗೂ ಕಾಣುವುದಿಲ್ಲ. ಚಿಂತೆಯಲ್ಲೂ ನೀನಿರುವ ಹಾಗೆ ಕಾಣುವುದಿಲ್ಲ ನನಗೆ. ಚಿಂತೆಯಲ್ಲೇನಿಲ್ಲ ಅಲ್ವಾ? ಹೌದು, ಈಗ ಸಾಯುವುದೇ ಚಿಂತೆ. ಸಾಯ್ಲಿಕ್ಕೆ ಆಗುವುದಿಲ್ಲ ಅಂತ ಈಗ ತಡ ಆಗ್ತದೆ ಅಂತ ಚಿಂತೆ. ಅಲ್ಲ ತಡ, ನಾನು ಬಂದಿದ್ದೇನೆ ಅಂತ ಆದ್ಮೇಲೆ ಸ್ವಲ್ಪ ತಡಿ, ಹಾಗಾಗಿ ಕೇಳ್ತಾ ಇದ್ದೇನೆ. ಇಬ್ಬರೂ ತಿಳಿದವರೇ, ಲೋಕಕ್ಕೆ ಬುದ್ಧಿ ಹೇಳುವವರು, ಲೋಕವೇ ನಿಮ್ಮನ್ನು ಆದರ್ಶವಾಗಿಟ್ಟುಕೊಂಡಿದೆ. ಹಾಗಿರುವಾಗ ನಿಮ್ಮೊಳಗೆ ಏನೋ ಒಂದು ಮಾತುಕತೆ ಆಗಿ ಈ ಹಂತಕ್ಕೆ ಬಂದು ತಲುಪಿದೆ ಅನ್ನುವುದು ಸ್ಪಷ್ಟ ತಾನೆ. ಹೌದು, ಹಾಗಾಗಿ ಕೇಳ್ತಾ ಇದ್ದೇನೆ. ನೀವು ಮಾತನಾಡಿಸ್ತಾ ನಮ್ಮ ಸಮಯ ಸ್ವಲ್ಪ ವ್ಯಯ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ನೀನು ಹಾಗೇನು ವ್ಯಯ ಮಾಡುದಿಲ್ಲ. ಈಗ ಹೇಳು, ಆರಿ ಹೋದ್ರೆ ಅದು ಆರುವ ಬೆಂಕಿ ಅಲ್ಲ ಅಂತ ನನಗೆ ಖಂಡಿತ ಗೊತ್ತಿದೆ, ಅಷ್ಟು ಗೊತ್ತಾಗುತ್ತದೆ ನನಗೆ. ಹಾಗಾಗಿ ಅಲ್ಲ, ನಾನೀಗ ಹಾರ್ಲಿಕ್ಕೆ ತಡ ಮಾಡಿದ್ರೆ ಇವನು ಯೋಚನೆ ಮಾಡಿಯಾನು, ಇವನಿಗೆ ಒಬ್ಬ ಬಂದು ಈಗ ಹಾರ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ಇಲ್ಲ, ಹಾಗೆ ಯೋಚನೆ ಮಾಡುವವ ಹನುಮಂತ ಅಲ್ಲ ಅಂತ ನಾನು ಯೋಚಿಸಿದ್ದೇನೆ. ಏನಾಗಿದೆ ಅಂತ ಹೇಳಬೇಕು. ಈಗ ಏನಾಗಿದೆ ಅಂತ ಹೇಳಿ ಹನುಮಂತ, ವಿಷಯ ಅವರಲ್ಲಿ ಹೇಳಲಿಕ್ಕೆ ನಿನ್ನ ಒಪ್ಪಿಗೆ ಇದೆ ಅಲ್ಲ? ಹೇಳ್ಬೋದಾ? ಆಗಲಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇನೆ, ಏನು ನಾನು ಹೆಚ್ಚು ಸೇರಿಸ್ಲಿಕ್ಕೆ ಹೋಗುವುದಿಲ್ಲ. ಅಷ್ಟೇ ಹೇಳಿದ್ರೆ ಸಾಕು. ಸ್ವಾಮಿ, ಒಂದು ಸಣ್ಣದಾಗಿ ನಿಮ್ಮಲ್ಲಿ ಹೇಳಪ್ಪ, ಕೇಳಬೇಕು. ಎಂದು ಕಪಟ ವಿಪ್ರ ನುಡಿಯಲು ಕೇಳುತ್ತಲ ಸಂಕೃಂದ ನಾಥ ನುಡಿದ ನವನುಳೋ ಬಂಧಿಸಿದೆ ಮುವೇಳೆ ಕೂರ್ಗಣೆಯಿಂದ ಸೇತುವನದನು ಮುರಿದರೆ ಕುಂದದಗ್ನಿಯ ಪೊಕ್ಕಪೆನು ನಾನೆಂದು ಕಪಿವರನ ಕೈಯಲಿ ಸ್ವಾಮಿ. ಅರ್ಜುನ, ಈಗ ಮಾತನಾಡ್ತಾ ನಿಮಗೊಂದು ನಮಸ್ಕಾರ ಮಾಡಲಿಕ್ಕೆ ಮರ್ತೋಗಿದೆ ಅಲ್ಲ? ನಿಮ್ಮ ಕಾಲು ಹಿಡಿದು ಒಂದು ನಮಸ್ಕಾರ ಮಾಡ್ತೇನೆ ಮೊದಲು. ದೀರ್ಘಾಯುಷ್ಮಾನುಭವ. ಅಯ್ಯೋ, ಅಲ್ಲ, ಸಾಯ್ಲಿಕ್ಕೆ ಹೊರಟವನಿಗೆ ಒಂದು ದೀರ್ಘಾಯುಷ್ಯದ ಒಂದು ವರ ಕೊಟ್ರಲ್ಲ. ಆದ್ರೆ ಇದೇ ಈ ಬ್ರಾಹ್ಮಣರ ಮನಸ್ಸು ಅಂತ ಹೇಳುವುದು. ಯಾರಿಗೆ ವರ ಕೊಡುವುದಿದ್ರು ಹೇಳುವುದು. ಹೌದು, ಇಂತಹ ಬ್ರಾಹ್ಮಣರ ರಕ್ಷಣೆಗಾಗಿಯೇ ನಾನು ಹೊರಟದ್ದು. ಈ ತೀರ್ಥಯಾತ್ರೆಯೂ ಹಾಗೆ. ಬ್ರಾಹ್ಮಣರು ನಾವು ಇರುವಾಗ ಬಂದು ಹೇಳಿದ್ರು, ನಮ್ಮ ಅಗ್ರಹಾರಕ್ಕೆ ಕಳ್ಳರ ಬಾಧೆಯಾಗಿದೆ, ಆ ಕಳ್ಳರನ್ನು ಶಿಕ್ಷಿಸಿ ಒಂದು ರಕ್ಷಣೆಯನ್ನು ಕೊಡಬೇಕು ನಮಗೆ ಅಂತ. ನಮಗಾಗ ನಿಜವಾಗಿ ಆದದ್ದು, ಬ್ರಾಹ್ಮಣರು ಯಾವಾಗಲೂ ಅರ್ಥ ಸಂಪಾದನೆಗೆ ಹೊರಡಬಾರ್ದು,
ಅವರ ರಕ್ಷಣೆಗೆ ಬಡತನವೇ ಶ್ರೇಷ್ಠ ಅಂತ. ಹ್ಮ್ ಆದ್ರೆ ನಮ್ಮಲ್ಲಿದ್ದದ್ದು ಬಡ ಬ್ರಾಹ್ಮಣರೇ, ಅಲ್ಲಿಗೂ ಕಳ್ಳರು ಬಂದ್ರಲ್ಲ. ಅಲ್ಲಿಗೂ ಬಂದರು ಅಂತ. ಹ. ಹಾಗಾಗಿ ಅವರ ರಕ್ಷಣೆ ಮಾಡುವಾಗ ನಮ್ಮಲ್ಲಿ ಒಂದು ವಿಧಿ ಇತ್ತು. ಯಾಕಂದ್ರೆ ನಮಗೆ ಹಿಂದೆ ನಾರದರು ಬಂದು ಒಂದು ಹೇಳಿದ್ರು, ನಿಮ್ಮ ಮಡದಿಯ ಜೊತೆ ನಮಗೆ ಒಬ್ಬಳು ಹೆಂಡತಿ, 5 ಜನರಿಗೆ ಪಾಂಡವರು. ಪಾಂಚಾಲಿ. ಪಾಂಚಾಲಿ, ಹೌದು. ನಿನ್ನ ಮದುವೆಗೆ ನಾನು ಬಂದಿದ್ದೇನೆ ಅಂತ. ಹೌದಾ? ನೀವು ನಮ್ಮ ವೇಷ ಹಾಕಿದ್ದದಲ್ಲ ಬ್ರಾಹ್ಮಣರದ್ದು. ಹಾ, ಹೌದು ಮತ್ತೆ ಯಾರಿಗೂ ಆಗ್ಲಿಲ್ಲ ಅಂತ ಆಗುವಾಗ ನೀನು ಎದ್ದು ಹೋದದ್ದು. ಹೌದು, ನೋಡಿದ್ರ? ಹಾ, ಎಲ್ಲ ನಮ್ಮ ಪಂಗಡದಲ್ಲೆಲ್ಲ ಬೊಬ್ಬೆ ಬೊಬ್ಬೆ. ನಮ್ಮ ಬ್ರಾಹ್ಮಣ ಒಬ್ಬ ಮೀನು ಹೊಡ್ದ ಅಂತ. ಅಲ್ಲ, ಮೀನು ಹೊಡೆದದ್ದು ಹೌದು, ಹ? ಹೊಡೆದದ್ದು ಚಿನ್ನದ ಮೀನಲ್ವಾ? ಆ, ಚಿನ್ನದ ಮೀನು ಹೌದಪ್ಪ. ಮತ್ತೆ ನೀನು ಕ್ಷತ್ರಿಯ ಅಂತ ಗೊತ್ತಾಯ್ತು. ಹೌದು, ಅದಕ್ಕೆ ಪಂಚರತ್ನದ ಒಂದು ಮಿನುಗುವ ಕಣ್ಣು ಇತ್ತು, ಹ, ಹ. ಅದಕ್ಕೆ ಒಂದು 5 ಬಾಣಗಳ ಕಟ್ಟು. ನೋಡಿದ್ದೇನಪ್ಪ. ಇದನ್ನು ಒಟ್ಟಿಗೆ ಪ್ರಯೋಗಿಸುವವರು ಯಾರು ಅಂತ ಅಲ್ವಾ? ಯಾರಿಗೂ ಆಗದ ಸಂದರ್ಭದಲ್ಲಿ ನಾನು ಅಲ್ಲಿ ಎದ್ದದ್ದು. ಹ, ಅಲ್ಲಿರುವ ಬ್ರಾಹ್ಮಣರು ನಮ್ಮೊಂದಿಗೆ ಕೊನೆಗೆ ಹೋರಾಡ್ಲಿಕ್ಕೂ ಬಂದಿದ್ದಾರೆ ಅಂತ. ಹ. ಯಾವ ಸಂದರ್ಭದಲ್ಲೂ ಬ್ರಾಹ್ಮಣರು ಹ್ಮ್ ಬಿಟ್ಟು ಕೊಡುವುದಿಲ್ಲ, ಕಪಟ ಅವರಲ್ಲಿ ಇಲ್ಲ. ಇಲ್ಲ. ಈಗ ಬ್ರಾಹ್ಮಣ ವೇಷ ಹಾಕಿದ ಮೇಲೂ ನಮ್ಮಲ್ಲಿ ಕಪಟ ಇರಲಿಲ್ಲ, ನಾವು ಅಲ್ಲಿ ಬ್ರಾಹ್ಮಣ ವೇಷ ಹಾಕಿಯೇ ಇದ್ದದ್ದಲ್ಲ. ಹ, ಹಾಗೆ ಬ್ರಾಹ್ಮಣ ವೇಷ ಹಾಕಿ ಅಷ್ಟೆಲ್ಲ ಮಾಡಿದ್ದು. ಹ. ಈಗ ಬ್ರಾಹ್ಮಣರ ರಕ್ಷಣೆಗಾಗಿಯೇ ಹೊರಟು ಒಂದು ಸಿಕ್ಕಿದ್ದು ಈಗ ಬ್ರಾಹ್ಮಣರೇ ಅಲ್ಲ ನಮಗೆ. ಹ, ಇಷ್ಟು ಪ್ರಾಯದ ಒಂದು ಮುದುಕ ಬಂದು ಇಷ್ಟೆಲ್ಲ ಕೇಳುವಾಗ ನನಗೆ ಹೇಳದೇ ಇರ್ಲಿಕ್ಕಾಗ್ತದೆ. ಹ. ಹಾಗಾಗಿ ನಮಗೆ ಅಲ್ಲಿ ಹ್ಮ್ ಒಂದು ನಾರದರು ಹೇಳಿದ ರೀತಿಯಲ್ಲಿ ಹ. ನಮಗೆ ಒಬ್ಬರು 5 ಜನರು 1 ವರ್ಷ ಸಂಸಾರವನ್ನು ಮಾಡುದು ಮಡದಿಯೊಂದಿಗೆ ಅಂತ. ಹ, ಅದು ತಪ್ಪಿದ್ರೆ ಒಬ್ಬರ ಏಕಾಂತಕ್ಕೆ ಒಬ್ಬರು ಭಂಗವನ್ನು ಒಡ್ಡಿದ್ರೆ ಹ. ಯಾತ್ರೆಗೆ ಅಂತ ಹೇಳುವಂತ ಒಂದು ವಿಧಿ. ಹ, ಹ. ಹಾಗೆ ಒಂದು ನಿಶ್ಚಿತ ನಿಯಮವನ್ನು ಸದುದ್ದೇಶಕ್ಕಾಗಿ ಮೀರಿದ್ದಕ್ಕಾಗಿ ಹೀಗಿರುವ ಒಂದು ತೀರ್ಥಯಾತ್ರೆಗೆ ಹೊರಟು ಬಂದವ ನಾನು. ಹ. ಹಲವಾರು ಪ್ರದೇಶಕ್ಕೆ ಬಂದು ಎಲ್ಲವೂ ಆಯಿತು, ಕೊನೆಗೆ ಬಂದದ್ದು ಇಲ್ಲಿಗೆ ಈಗ ರಾಮೇಶ್ವರಕ್ಕೆ. ಹೌದು. ಹ. ಇನ್ನು ಕೆಲವು ಕಡೆ ಉಂಟು ಹೋಗ್ಲಿಕ್ಕೆ, ಆದ್ರೆ ಅದರ ಮೊದಲೇ ನಾನೇ ಹೋಗುವ ಯೋಚನೆ ಇಲ್ಲಿ ಅದನ್ನು ಆಗ್ತಾ ಇದೆ. ಬಿಟ್ಟು ಮಾತಾಡಪ್ಪ, ಹೋಗುದು ನೋಡುವ. ಆಗಲಿ. ಹ. ಇಲ್ಲಿಗೆ ಬಂದು ಈಗ ಇಂತಹ ಒಂದು ಸಂದರ್ಭ ಬಂತು. ಹ್ಮ್ ಬಂದಾಗುವಾಗ ಇವನನ್ನು ಕಂಡೆ. ಹ. ಇಷ್ಟು ಇರಲಿಲ್ಲ ಆಗ, ಹ. ಬರೀ ಒಂದು ಜುಣುಗು. ನಿಮಗೆ ನೋಡಿದ್ರೆ ನಾನು ಸರಿಯಾಗಿ ಹೇಳಬೇಕು ಅಂತ ಇದ್ರೆ ಉಪ್ಪಿನಲ್ಲಿ ಹಾಕಿದ ಒಂದು ಮಾವಿನ ಮಿಡಿ, ಆ, ಎಲ್ಲ ಉಪ್ಪನ್ನು ಹೀರಿಕೊಂಡು. ಅದಕ್ಕೆ ಯಾವ ನಮಗೆ ಕಾಣ್ಲಿಲ್ಲ. ಹೌದು, ಯಾರಿಗೂ ಕಾಣಲಿಲ್ಲ. ನನಗೆ ಕಂಡದ್ದು ಯಾಕೆ ಅಂತ ಹೇಳಿದ್ರೆ, ಅಂಗಾರಪರ್ಣನೆನ್ನುವ ಒಂದು ಕೇಚರನಿಂದ ಒಂದು ಚಾಕ್ಷುಷಿ ವಿದ್ಯೆಯನ್ನು ಕೇಳಿದ್ದೇನೆ, ಸುದ್ದಿ ಎಲ್ಲ ಆಗಿದೆ. ಅದು ಕೂಡ ಅದೇ ಸಂದರ್ಭದಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಹೋಗುವಂತ ಸಂದರ್ಭದಲ್ಲೇ ದಾರಿಯಲ್ಲಿ ಆದ ಅವನೊಂದಿಗೆ ಒಂದು ಹೋರಾಟ ಆಗಿ ನಮಗೆ ಅವನಿಂದ ಒಂದು ಅನುಗ್ರಹ ಆಯಿತು. ಈ ಒಂದು ವಿದ್ಯೆ ಇದ್ದ ಕಾರಣ ನನ್ನ ಕಣ್ಣಿಗೆ ಅವನು ಬಿದ್ದ. ಹಾಗೆ ಆ ಸಂದರ್ಭದಲ್ಲಿ ಇವನಲ್ಲಿ ಮಾತನಾಡುವಾಗ ನಾನು ಹನುಮ ಅಂತ ಹೇಳಿದೆ. ಹೇಳಬೇಕಲ್ಲ, ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ಇಷ್ಟಾದ್ರೂ ಇದ್ದಾನೆ, ಆಗ ಏನೂ ಇಲ್ಲ. ನಾನೀಗ ಹೇಳಿದೆಲ್ಲ ಆ ಮಾವಿನ ಮಿಡಿ ಅಂತ ಅಷ್ಟೇ ಇದ್ದದ್ದು. ಚಲನವಲನ ನೋಡಿದ್ರೆ ಬರೇ ಎರೆಹುಳ. ಹಾಗಿರುವಾಗ ಒಂದು ಹನುಮ ಅಂತ ಹೇಳಿದ್ರೆ, ನಾಳೆ ನಾನು ಹೋಗಿ ಎಲ್ಲಿಯಾದ್ರೂ ಹೋದಾಗ ಊರಿನಲ್ಲಿ ನೀನು ಕೇಳ್ತಾರೆ, ತೀರ್ಥಯಾತ್ರೆಗೆ ಹೋಗಿದ್ದಿ, ಏನು ನೋಡಿ ಬಂದಿ ಅಂತ. ನಾನು ನೋಡಿ ಬಂದೆ ಹನುಮನನ್ನು ಅಂತ. ಹೇಗಿದ್ದಾವ ಅಂತ. ಅವ ಒಂದು ಕೈಕಾಲು ಮುರುಟಿ ಒಳಗೆ ಎಳೆದುಕೊಂಡು ಒಂದು ಸಣ್ಣ ಜುಣುಗಿನ ಹಾಗೆ ಇದ್ದ ಅಂತ ಹೇಳಿದ್ರೆ ಅವರೆಲ್ಲ ಎಂತ ಈ ಸುಳ್ಳು ಹೇಳ್ತಾ ಇದ್ದೆ, ನಿನ್ನನ್ನು ಯಾರೋ ಮಂಗ ಮಾಡಿದ್ದಾರೆ ಅಂತ ಹೇಳಲಿಕ್ಕಿಲ್ವಾ. ಹಾಗಾಗಿ ನಾನು ಒಪ್ಲಿಲ್ಲ ಅಷ್ಟು ಸುಲಭದಲ್ಲಿ. ಹನುಮ ನೀನೆಂಬೆ, ನಿನ್ನ ತನುವ ನೋಡಿದರೆ ಬಡ ಜುಣುಗಿನಂತಿರ್ಪೆ. ಅದಕ್ಕೆ ಅವನು ಹೇಳಿದಲ್ಲ, ಉತ್ತರ ಕೊಟ್ಟ. ಏನು ಹೇಳಿದ? ಅವನು ಹೇಳಿದ, ಇದೆಲ್ಲ ಆದದ್ದು ನಾನು ಪರ್ವತವನ್ನೆಲ್ಲ ತಾಳಿ ಪರ್ವತವ ಹೊತ್ತು ಕಲ್ಮರಂಗಳ ನನ್ನ ಶರೀರ ಹೀಗಾಗಿದೆ ಅಂತ ಹೇಳಿರ್ಬೋದಪ್ಪ ಆ ಕಾಲದಲ್ಲಿ. ಯಾಕೆ ಹೊರಬೇಕು? ಪರ್ವತವನ್ನೆಲ್ಲ ಹೊತ್ತು ನಿಮ್ಮ ಶರೀರ ಹೀಗೆ ಆಗಿದೆ ಅಂತ ಹೇಳಿದ್ರೆ ಹೊರುವ ಅಗತ್ಯವೇ ಇಲ್ಲ. ಎಲ್ಲವೂ ಶರದ ಮೂಲಕ ಆಗ್ತದೆ. ನಮ್ಮಂತ ಕ್ಷತ್ರಿಯರು ಮಾಡ್ತಾರೆ, ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ. ಶರದ ಮೂಲಕ ಸೇತುವೆ ನಿರ್ಮಾಣ ಮಾಡಬಹುದಿತ್ತಲ್ಲ, ರಾಮನಿಗೆ ಯಾಕೆ ಆಗ್ಲಿಲ್ಲ? ಅದು ರಾಮ ಮನಸ್ಸು ಮಾಡ್ತಿದ್ದ. ಒಂದು ವೇಳೆ ನಾನು ರಾಮನ ಸ್ಥಾನದಲ್ಲಿದ್ರೆ ನಾನು ಮಾಡ್ತಿದ್ದೆ ಅಂತ. ನೀನು ಅರ್ಜುನ ಮಾಡದೆ ಮತ್ತೆ ನಾನು ಮಾಡ್ತೇನೆ ಅಂತ ಹೇಳುವಾಗ ಅವ ಹೇಳಿದ, ನೀನು ಮಾಡಿದ್ರೆ ಅದನ್ನು ನೋಡಿದ ಕ್ಷಣದಲ್ಲಿ ನಾನು ಅದನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳಿದೆ. ರಾಮ ಸೇತುವೆಗೆ ವಿರುದ್ಧವಾಗಿ ಒಂದು ಸೇತುವೆ ಮಾಡ್ತಿ ಅಂತ ಹೇಳಿದ್ರೆ ಹನುಮಂತ ಕೇಳ್ತಾನ? ಅವನೇ ನನಗೆ ಪ್ರಚೋದನೆ ಕೊಟ್ಟ ಹಾಗೆ ಆಗ್ಲಿಲ್ವ ಅಷ್ಟು ಹೇಳಿದಾಗ. ನೀನು ಮಾಡಿದ್ರೆ ನಾನು ಮುರಿತೇನೆ ಅಂತ ಹೇಳುವಾಗ ಒಂದು ಯುವಕನಾದ ನನಗೆ, ಒಂದು ಪ್ರಾಯದವನು ಇವನೇ ಹೇಳಿದ್ರೆ ನನ್ನ ಒಂದು ರಕ್ತದ ಗುಣ, ಶಾಸ್ತ್ರ ಜಾಗೃತವಾಯಿತು. ರಕ್ತದ ಗುಣ ಅಲ್ವಾ ಅದು ನಮ್ಮ. ನಾನು ಕಟ್ಟಿ ತೀರ್ತೇನೆ ಅಂತ ಹೇಳಿದೆ. ಕಟ್ಟುವಾಗ ಮತ್ತೆ ಏನಿದ್ರು ನಮ್ಮದು 3 ಬಾರಿ
ತ್ರಿಕರಣ. ಹಾ 3 ಬಾರಿ ನಾನು ಸೇತುವನ್ನು ಬಲಿಯುತ್ತೇನೆ. ನಾನು ಶ್ರೀರಾಮನನ್ನು ನೆನಪು ಮಾಡಿ 3 ಬಾರಿ ಯುದ್ಧಂಸ ಮಾಡಿದೆ. ಅದರ ಮೊದಲೇ ನಮ್ಮಲ್ಲಿ ಪ್ರತಿಜ್ಞೆ ಆದದ್ದು. 3 ಬಾರಿ ನಾನು ಕಟ್ಟಿದ್ದನ್ನು ನೀನು ಮುರಿದ್ರೆ ನಾನು ಅಗ್ನಿಗೆ ಹಾರಿ ನನ್ನ ಪ್ರಾಣವನ್ನು ಸಮರ್ಪಿಸ್ತೇನೆ. ಹೌದು. ಅವ ಹೇಳಿದ ನಾನು ಅರ್ಜುನ ದಾಸನಾಗ್ತೇನೆ ರಾಮದಾಸನನ್ನು ಬಿಟ್ಟು ಅಂತ ಹೇಳಿ ಹೆಸರು ಬದಲಾವಣೆ. ಹೀಗೊಂದು ಆಯ್ತಲ್ಲ ನಮ್ಮೊಳಗೆ. ಈಗ ಹಾಗಾಗಿ ನಾನೀಗ ಅದೇ ಮಾಡ್ತಾ ಇರುವುದಿಲ್ಲ. ಪ್ರದಕ್ಷಿಣೆ ಅಗ್ನಿ ಪ್ರವೇಶ ಮಾಡಿ ಒಂದು ಹೊರಟಿದ್ದಾನೆ. ಒಂದು ಸುತ್ತು ಕಮ್ಮಿ ಆಗಿತ್ತು. ಈಗ ನಿನಗೆ ಒಂದು ಸುತ್ತು ಕಡಿಮೆ ಆಗಿದೆ ಅಲ್ಲ? ಅದೇ ಅದೇ ಹೌದು. ಒಂದು ಸುತ್ತು ಬೇಡ ಅಂತ ನಾನು ಹೇಳಿದ್ದು, ಬೇಡ ನೀನು ಮನೆಗೆ ಹೋಗು. ಈಗ ಇದು ನಿಮ್ಮ ಕತೆ ಅಲ್ಲ, ಬಹಳ ಚಂದ ಇದೆ. ಚಂದವಾಯ್ತಿನ್ನೇ ನಾನು ಸಿರಲಿ ನಿಮ್ಮಯ ಶೌರ್ಯದಂತವನ್ನು ನೋಡಬೇಕಿಲ್ಲೇ ಬಂಧಿಸಿದೆ ಗಡಮೂವೆ ಚರ ಮುಖದಿಂದ ಸೇದುವ ನೀನಿದನು ಬಲ್ಪಿಂದಲಿ ಕಪಿಬರಿಯ ಮುರಿದರೆ ಕುಂದದ ಅಗ್ನಿಯ ಗಾಯುವುದು ಚಿತವೇ ಚಂದವಾಯಿತು ಇನ್ನೇ ನಾನು ಸೇರಲಿ ನನ್ನ ಜನ್ಮ ಪಾವನ ಆಯ್ತು. ಎಂತದು ಮಹಾಪುರುಷರು ಅಂತ ಆಗ ಆಡಿದ್ದು ನಿಮ್ಮ ಸಾಯುದು ನೋಡಿ ಜನ್ಮ ಪಾವನ. ಹಾಗಲ್ಲ, ನಿಮ್ಮ ಹೆಸರೇ ದೊಡ್ಡ ದೊಡ್ಡದ ಅಂತ, ತಲೆಯಲ್ಲಿ ಏನು ಇಲ್ಲ ಅಂತ ಕಾಣ್ತದೆ. ನಮ್ಮಿಬ್ಬರದ್ದ? ಹೌದು. ನಿನ್ನ ತಲೆಯಲ್ಲಿ ಜಾಗ ಉಂಟು ಅಂತ ಆ ಕಿರೀಟ ಇಟ್ಟದ್ದ. ಒಳಗೆ ಏನು ಇಲ್ಲ ಅಂತ ಕಾಣುತ್ತದೆ. ನೀನು 3 ಬಾರಿ ಕಟ್ಟುತ್ತೇನೆ ಅಂತ ಹೇಳಿದ್ಯಂತೆ. ನಾನು ಅದನ್ನು ಮೆಟ್ಟಿ ಮುರಿಯುತ್ತೇನೆ, ಮುರಿದ್ರೆ ನಾನು ಹಾರಿ ಸಾಯ್ತೇನೆ. ಹೌದು. ಬಹಳ ತಿಳಿದವರಿಬ್ರು. ನಿಮ್ಮನ್ನು ಆದರ್ಶವಾಗಿಟ್ಟುಕೊಂಡಂತಹ ಪ್ರಪಂಚದ ಜನಸಮೂಹ ಬಹಳಷ್ಟಿದೆ. ನೀವು ಇಂಥದ್ದನ್ನೊಂದು ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಪ್ರಶಸ್ತಿ ಕೊಡ್ತಾರೆ ನಿಮಗೆ. ಹೌದು, ಒಳ್ಳೇದೆಲ್ಲ ಮಾಡುವಾಗ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಈಗ ಇದಕ್ಕೆಂತ ಪ್ರಶಸ್ತಿ ಸಿಗ್ತದೆ? ಇಂಥದ್ದು ಮಾಡಿದ್ರೆ ಪ್ರಶಸ್ತಿ ಬರ್ತದೆ ನಿನಗೆ. ಹೌದು, ಉಳಿಬೇಕಲ್ಲ ನಾವು. ಅಲ್ಲಯ್ಯ, ಹನುಮಂತ ಈಗ ಇವ ಸಾಯ್ತೇನೆ ಅಂತ ಹೊರಟಿದ್ದಾನೆ. ಸತ್ತ ಅಂತಲೇ ಇಟ್ಟುಕೊಳ್ಳೋಣ, ಅವನಿಗೆ ಸಂಸಾರ ಇಲ್ವಾ ನಿನ್ನ ಹಾಗೆ? ಅವನ ಕುಟುಂಬದವರು ನಾಳೆ ಹುಡುಕಿಕೊಂಡು ಬರುವುದಿಲ್ವಾ ಅರ್ಜುನ ಎಲ್ಲಿ ಹೋಗಿದ್ದಾನೆ ಅಂತ? ಆಗ ನೀನು ಈ ಕಥೆಯನ್ನೆಲ್ಲ ಹೇಳುದ, ಹೀಗೀಗೆ ಆಯಿತು ಅಂತ ನಂಬುತ್ತಾರ ಯಾರಾದ್ರೂ? ಈಗ ಅವನು ಕಟ್ಟಿದ ಸೇತುವೆ ಎಲ್ಲಿಂಟು? ನೀನು ಮುರ್ದಾಕಿ ಆಗಿದೆ, ಅದರ ಅವಶೇಷವಾದ್ರೂ ಉಂಟ? ಹೌದು. ಈಗ ಅರ್ಜುನನಿಗೆ ಹೀಗಾಗಿದೆ ಅಂತ ಯಾರಾದ್ರೂ ಹೇಳಬೇಕಲ್ಲ? ಹೌದು, ಲೋಕಕ್ಕೆ ಗೊತ್ತಾಗಬೇಕು, ಜನಸಾಮಾನ್ಯ ಅಲ್ಲವ. ಹೇಳುವುದಕ್ಕೆ ಯಾರು ಇಲ್ಲ, ನಾವಿಬ್ರು. ಅದೇ ಮಾಡಿದ್ದು, ನಾನು ಮುರಿದದ್ದು. ಸಮಸ್ಯೆ ಆದದ್ದು ಅದೇ, ನೀವಿಬ್ಬರೇ ಇದ್ದದ್ದೇ ಸಮಸ್ಯೆ ಅಂತ ಹೇಳುದು ನಾನು. ಈಗ ನಿಮಗೆ ಹೇಳಲಿಕ್ಕಾದ್ರೂ ನಾನಿದ್ದೇನೆ, ಇನ್ನು ಉಳಿದವರಿಗೆ ಹೇಳಲಿಕ್ಕೆ ನಾನು ಇಲ್ಲಲ್ಲ. ಹೌದು, ನನಗೆ ಹೇಳಲಿಕ್ಕೆ ನೀವಿದ್ದೀರಿ, ಹಾಗಂತ ನಾನು ಹೇಳಿಕೊಂಡು ಬರುವುದಿಲ್ಲ. ಯಾಕೆ? ನಾನು ನೋಡಿದ್ದೇನಾ ನೀವು ಮಾಡಿದ್ದನ್ನು? ನಾನು ನೋಡ್ಲಿಲ್ಲ. ಈಗ ನೀವು ಹೇಳಿದ್ದನ್ನೇ ನಾನು ಕೇಳಿದ್ದು, ಆದ್ರೂ ನಾನು ನಂಬಿದ್ದೇನಾ ಇಲ್ವಾ ಅನ್ನೋದು ನನಗೇ ಬಿಟ್ಟದ್ದು. ಈಗ ಸ್ಪರ್ಧೆಯೋ ಅದೇ ಕಣ್ಣಾರೆ ನೋಡಿದ್ರು ಪರಾಂಬರಿಸಬೇಕು ಅಂತ ಹೇಳ್ತಾರೆ. ಹೌದು, ಇದು ನೀವು ನೋಡ್ಲೇ ಇಲ್ಲ. ನಾನು ನೋಡ್ಲೇ ಇಲ್ಲ. ನಾವು ಆಡಿದ ಮಾತು ಅಲ್ಲ. ಈಗ ಬಾಣದಲ್ಲಿ ಒಂದು ಸೇತುವೆ ಮಾಡುವುದಕ್ಕಾಗುತ್ತದ? ಅಥವಾ ಅದನ್ನು ಮುರಿಲಿಕ್ಕೆ ಇವನಿಗೆ ಆಗುತ್ತದ? ಈಗ ಅದು ನಿಮಗೆ ಗೊತ್ತಿಲ್ವಾ? ನಾನು ಸುರಪನ ಐರಾವತವನ್ನು ಬರೆಗಿರಿಸಿದ್ದು, ಅದು ವಿಷಯ ಗೊತ್ತುಂಟ ನಿಮಗೆ? ಆ ಸಮಾರಂಭಕ್ಕೆ ನಾನು ಬಂದಿದ್ದೇನೆ. ಬ್ರಾಹ್ಮಣರಿಗೆ ಎಲ್ಲಿಯಾದ್ರೂ ವಿಶೇಷವಾದ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ರೆ ಹೇಳಿಕೆ ಬೇಕಾ? ಮತ್ತೆ ಆ ಐರಾವತದ ಇದು ನೀನು ಎಂತದ್ದು ಮಾಡಿದ್ದದು? ಅದು ಅಮ್ಮನ ಗಜಾನೋಹಿ ವ್ರತಕ್ಕೆ ಏಣಿ. ಏಣಿ ಅದಕ್ಕೆ ಬೆನ್ನು ಕೊಟ್ಟದ್ದು ನಾನೇ ಅಲ್ವಾ? ನೀವು ಅಂದ್ರೆ ನನಗೆ ಊಟ ಮಾಡಿದ್ದು ಸ್ವಲ್ಪ ಹೆಚ್ಚಾಯಿತು. ಎಲ್ಲಿಯಾದ್ರೂ ಹೊರಗಬೇಕು ಅಂತ ಕಾಣುವಾಗ ಏಣಿ ಕಂಡಿತ್ತು, ಹೊರಗಿದೆ. ಹೇಳಿಕೊಂಡು ಬರುವವರು ಎಷ್ಟು ಜನ ಇದ್ದಾರೆ. ನಾವು ಬೆನ್ನು ಕೊಟ್ಟದ್ದು, ನಾವು ಬೆನ್ನು ಕೊಟ್ಟದ್ದು. ಅರ್ಜುನನ
ಹ. ಏಣಿಗೆ ಮೇಲಿನಿಂದ ಇಳಿದಂತಹ ಸೋಪಾನಕ್ಕೆ ನಾವೇ ಏನು ಮಾಡಿದಕ್ಕೆ ಯಾರಿಗಾದ್ರೂ ಬೆನ್ನು ಕೊಡುವುದಕ್ಕಾಗುತ್ತದ? ಹೌದು, ನೀವು ಆಯಾಸವಾಗಿ ಹೊರಗಿ ಅಷ್ಟೇ ಅಷ್ಟೇ. ಅಷ್ಟೇ ಅಷ್ಟೇ. ಹ. ಈಗ ಸ್ಪರ್ಧೆಯೋ ಪಣವೋ ಪಂಥವೋ ಏನೋ ಆಗಿದ್ರು ಅದನ್ನು ನೋಡುವುದಕ್ಕೆ ಇನ್ನೊಬ್ಬ ನಿರ್ಣಾಯಕ ಇರಬೇಕು, ಮೂರನೇ ವ್ಯಕ್ತಿ ಇರಬೇಕು. ಅಥವಾ ಬಹುಮಾನ ಅನ್ನೋದು ಗೆದ್ದವನಿಗೆ ಕೊಡಬೇಕು ಹೊರತು ಸೋತವನಿಗಲ್ವಲ್ಲ. ಮತ್ತೆ ಗುರಿ ಅನ್ನೋದು ಒಂದೇ ಆಗಿರ್ಬೇಕು. ಈಗ ಸಾಯುವುದಿದ್ರೆ ಇಬ್ರು ಸಾಯ್ಬೇಕು, ದಾಸ್ಯ ಆದ್ರೆ ಇಬ್ಬರಿಗೂ ದಾಸ್ಯ ಆಗಬೇಕು, ಇಲ್ಲಂದ್ರೆ ಗೆದ್ದವನಿಗೆ ಏನಾದ್ರೂ ಕೊಡಬೇಕು. ಈಗ ಯಾರೂ ಇಲ್ಲದೆ ನೀವೇ ಯೋಚನೆ ಮಾಡಿಕೊಂಡು ನೀವೇ ಏನೋ ನಿಮಗೆ ತಲೆಗೆ ಬಂತು, ನಾನು ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಅಂತ ಹೇಳಿದ್ರೆ ನಾಳೆ ಲೋಕ ಇದನ್ನು ಒಪ್ಪುವುದಕ್ಕುಂಟ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೇಳುವುದೇನೋ ಸರಿ ಉಂಟು, ಆದ್ರೆ ಮಾಡ್ಲಿಕ್ಕೆ ಏನು ಸಾಧ್ಯ ಅಂತ ಇನ್ನು ಈಗ ಆಗಿ ಹೋಗಿದೆ, ಇನ್ನೇನು ಮಾಡೋದು ಅಂತ. ಹೌದು, ನಾ ಬಂದಿದ್ದೇನಲ್ಲ, ನೀವು ಬಂದ್ರೆ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಈಗ ನಾನು ನೋಡ್ಲಿಕ್ಕೆ ಸಾಕ್ಷಿ ಆಗುತ್ತೇನೆ. ಹಾಗಾಗಿ ಆದ್ರೆ ಏನು ಮಾಡ್ಲಿಕ್ಕೆ ಉಂಟು ಈಗ? ಇನ್ನೊಮ್ಮೆ ಮಾಡು ನೀನಿನ್ನೊಮ್ಮೆ ಸೇತುವ ನೋಡಿದ ನಾನು ಶರದಲ್ಲಿ ಗೂಡು ಬೇಗದಿ ತತ್ವವಿದ್ದರೆ ನೋಡಿ ಫಲವೇನೋ. ಮಾಡು ನೀನಿನ್ನೊಮ್ಮೆ ಸೇತುವ. ಅರ್ಜುನ, ಬ್ರಾಹ್ಮಣರೇ, ಬಾಣಮಯದಲ್ಲಿ ನೀ ಸೇತುವೆಯನ್ನು ಮಾಡುವಾಗ, ಸತ್ವದಲ್ಲಿ ಹನುಮಂತ ಅದನ್ನು ಮುರಿಯುವಾಗ ಕಂಡ ಮಾನವರಾರಿಹರು. ಒಬ್ಬ ಜನ ಬೇಕಲ್ಲ ಅಲ್ಲಿ ಸಾಕ್ಷಿಗೆ ಅಂತ. ಹೌದು ಹೌದು, ಇಲ್ಲಿ ಯಾರಿದ್ದಾರೆ? ನಾನಿದ್ದೇನಲ್ಲ. ಅಲ್ಲ, ಮೊದಲು ಇರ್ಲಿಲ್ಲ ಅಂತ ಹೇಳಿ. ಈಗ ಹಾಗಾಗಿ ಈಗ 3 ಸಲ ಮಾಡಿದವನಿಗೆ 4ನೇ ಸಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲ, ಈಗ ಇನ್ನೊಮ್ಮೆ ನಮ್ಮದು 3 ಸಲ ಮಾಡುವ ಒಂದು ಪ್ರತಿಜ್ಞೆ ಇದ್ದದ್ದು. ಅದು ಸರಿ ಇಲ್ಲ ಅಂತ ಹೇಳುವುದು ನಾನು. ಈಗ ಶಾಸ್ತ್ರ ತಿಳಿದವರು ನೀವಿಬ್ಬರು. ಈಗ ಅವನು ಏನು ಶಾಸ್ತ್ರದಲ್ಲಿ ಕಡಿಮೆ ಏನಿಲ್ಲ, ಮಹಾಕೋವಿದ ಆತ. ಹೌದು. ಹಾಗಾಗಿ ಈಗ ನಾನು ಬಂದಿದ್ದೇನಲ್ಲ, ಈಗ ನನಗೂ ಒಂದು ಕುತೂಹಲವೂ ಉಂಟು. ಹೇಗೆ ಮಾಡ್ತಾನೆ ಅಂತ ನೋಡುವ, ಸಾಯುವ ಕಾಲ ಹೇಗೆ ಮುರಿತಾನೆ ಅಂತ ಕಣ್ಣು ತುಂಬಿಸಿಕೊಳ್ಳುವ ಅಂತ ಆಗ್ತದೆ ನನಗೆ. ಬಾಣದಲ್ಲಿ ಸೇತುವೆಗೆ ಹೇಗಾಗುತ್ತದೆ ಅಂತ. ಹಾಗಾಗಿ ನಿನಗೆ ಆಗುತ್ತದಲ್ಲ? ಆಗುತ್ತದೆ. ಅಲ್ಲ, ನಾನು ಇನ್ನು 1 ಬಾರಿ ಅಲ್ಲ, ಎಷ್ಟು ಬಾರಿ, 100 ಬಾರಿ ಅದೆಲ್ಲ ನನ್ನದೆಲ್ಲ 3 ಎಲ್ಲ ಏನಿಲ್ಲ, ಒಂದೇ ಸಾಕು. ನೀನು 1 ಸಲ ಮಾಡಬೇಕು. ಇವ ಇನ್ನು ತಪ್ಪಿಸಿಕೊಳ್ತಾನೆ ನೋಡುದು ಹೇಳುದು ಬೇಡ. ಅಲ್ಲ, ಅವನಲ್ಲಿ ಕೇಳಿಯೇ ಮುಂದೆ ಜನ ಒಳ್ಳೆಯವ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲಪ್ಪ. ಏನೋ ಅವರೊಂದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನಿಂದಲೂ ಏನು ಆಕ್ಷೇಪ ಇಲ್ಲ. ಆಗಿನಿಂದ ಕೂತು ಎಲ್ಲಿಯಾದ್ರೂ ಇವ ಸಾಯ್ತಾನೆ ಅಂತ ಕಾಯುವನಿಗೆ ಇನ್ನಿವ ಬದುಕುವ ದಾರಿ ನೋಡ್ತಾನೆ ಅಂತ ಆಗಬಾರದು. ಅವನ ಮುಖದಲ್ಲಿ ಆ ಭಾವ ನನಗೆ ಕಾಣಿಸ್ಲಿಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಿಂತದ್ದು ಹೌದು. ಹಾಗಾಗಿ ನನಗಾಗಿ ಇನ್ನೊಮ್ಮೆ ನೀ ಸೇತುವೆಯನ್ನು ಬಲಿಯಬೇಕು ಶರಮುಖೇನವಾಗಿ. ಅದನ್ನಾತ ಹೇಗೆ ಮುರಿತಾನೆ ಅಂತ ನಾನು ನೋಡ್ತೇನೆ. ಅಲ್ಲ, ಒಂದರ್ಥದಲ್ಲಿ ನನಗೆ ಈಗ ಸಂತೋಷವೂ ಆಯಿತು. ಯಾಕಂದ್ರೆ ನೀವು ಹೇಳಿದ ಹಾಗೆ ಸಾಕ್ಷಿ ಒಂದು ಬೇಕು ಅಂತ. ನಾಳೆ ನಾನು ಇಲ್ಲಿ ಸತ್ತರೆ ಯಾರು ಹೋಗಿ ಹೇಳುವವರಿಲ್ಲ. ಅರ್ಜುನ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಪ್ರಾರಂಭಿಸಿ ಯಾರು ಸತ್ತಿದ್ದಾನೆ ಅಂತ ಹೇಳುವ ಕಲ್ಪನೆಯೂ ಯಾರಿಗೆ ಇರ್ಲಿಕ್ಕಿಲ್ಲ. ಇಲ್ಲಪ್ಪ, ಇಲ್ಲಿಗೆ ಬಂದು ಇವನಲ್ಲಿ ಕೇಳುವವರು ಇರ್ಲಿಕ್ಕಿಲ್ಲ. ಇವರಿಗೆ ಕಾಣ್ತಾನೆ, ಎಲ್ರಿಗೆ ಕಣ್ಣಿಗೂ ಕಾಣುವುದಿಲ್ಲ. ಹಾಗೆ ನಾಳೆ ಈಗ ನೀವೊಂದು ಬಂದ ಕಾರಣ ನಾಳೆ ಹೋಗಿ ಹೇಳುವಿರಿ, ನಿಮಗೆ ಪರಿಚಯ ಉಂಟು ಅಂತ ಹೇಳಿ. ನೋಡಿದ್ರೆ ಹೇಳುವೆ ನಾನು. ಅದೇ ಪಾಂಡವರು ಅಂತ ಹೇಳಿದ್ರೆ ಯಾರು ಅಂತ ನಿಮಗೆ ಗೊತ್ತಿದೆ. ನೀವು ಹೇಗೆ ಬ್ರಾಹ್ಮಣರು ಸಂಚಾರಿಗಳು, ಲೋಕ ಸಂಚಾರಿಗಳು, ಹೋಗಿ ಅಲ್ಲಿ ಹೇಳಲಿಕ್ಕೂ ಸಾಕು, ಅರ್ಜುನ ಹೀಗೆ ಈಗ ಒಂದು ಪ್ರತಿಜ್ಞೆ ಮಾಡಿ ಸತ್ತಿದ್ದಾನೆ. ಹಾಗಾಗಿ ಒಂದು ಮನಸ್ಸಿಗೆ ಸಮಾಧಾನ, ಸಾಯುವಾಗ ಯಾರಾದರೂ ಒಬ್ರು ಇದ್ದಾರೆ ನನ್ನನ್ನು ನೋಡಿ ಒಂದು ಸಾಕ್ಷಿ ಹೇಳಲಿಕ್ಕೆ ಅಂತ. ಹಾಗಾಗಿ ಈಗ ಒಂದು ನಿಮ್ಮ ಎದುರೇ 1 ಬಾರಿ ಮಾಡುವುದಲ್ವ, ಮುರಿದ ಮೇಲೆ ಮತ್ತೆ ನಾನು ಅಗ್ನಿಗೆ ಹಾರ್ತೇನೆ. ನೀನು ಹೇಗೆ ಮಾಡ್ತಿ ಅಂತ ನೋಡ್ತೇನೆ ನಾನು, ಅವ ಹೇಗೆ ಮುರಿತಾನೆ ಅಂತ ಸಹ ನೋಡ್ತೇನೆ ನಾನು. ಆಯ್ತು. ನೀವು ಮಾನವರು ಸೇರಿ ಏನು ಸಂಚು ಮಾಡುವುದಲ್ವಲ್ಲ ಹನುಮ? ಅದರಲ್ಲಿ ಶಂಕೆ ಬೇಡ. ಅವ ಹೇಗೆ ಮಾಡ್ತಾನೆ ಅಂತ ನೋಡ್ಬೇಕು ನನಗೆ, ಅದು ಒಂದು ಕುತೂಹಲ. ನೀನೊಂದು ಮುರಿಯುವ ಚಂದ ನೋಡ್ಬೇಕಲ್ಲ ನನಗೆ. ಹಾಗೆ ಹಾಗಾದ್ರೆ ಮಾಡುವುದೇ ಅಲ್ವಾ? ವೀರಭದ್ರ ಬಳಿಕ ನಾನು
ವಾರಿ ನಿಧಿಗೆ ಸೇತು ಬೆದಗೆ ಮಾರ ಜನಕನು ವಾರಿ ನಿಧಿಗೆ ಸೇತು ಬೆದಗೆ ಮಾರ ಜನಕನು. ಎಂತಹ ಕ್ಲಿಷ್ಟಕರ ಸಮಸ್ಯೆ ಎದುರಾದರೂ ವೀರಪಾರ್ಥನೇ ನಾನು. ಹಾ ಹಾಗಾಗಿ ಇನ್ನೊಮ್ಮೆ ಸೇತುವೆಯನ್ನು ಬಿಗಿಯಬೇಕು ಅಂತ ನೀವು ಹೇಳಿದ್ದೀರಿ. ತಡ ಮಾಡುವುದಿಲ್ಲ. ಹಾ ಕ್ಷಯಾಸ್ತ್ರವನ್ನು ತೆಗೆದು ಹಾ. ಒಂದರ ಹಿಂದೆ ಒಂದೇ ಬಿಗಿಯಾಗಿ ಸೇತು ನಿರ್ಮಾಣ ಮಾಡಿದ್ದೇನೆ. ಸ್ವಾಮಿ, ನೀವೊಂದು ಅಪ್ಪಣೆ ಕೊಟ್ರೆ ಆ ಸೇತುವನ್ನು ನಾನು ಮುರಿದು ಬಿಡ್ತೇನೆ. ನಿಲ್ಲು ಪುಣ್ಯಾತ್ಮ, ಅವಸರ ಬೇಡ, ಮುರಿಯುವುದಲ್ವಾ. ನಾನೊಮ್ಮೆ ಅದನ್ನು ಕಣ್ತುಂಬಿಸಿಕೊಳ್ಳಬೇಕಲ್ಲ. ಮತ್ತೆ ಹೇಗುಂಟು ಅಂತ ಒಮ್ಮೆ ನೋಡ್ಬೇಕು ನನಗೆ. ಅವ ಏನೂ ಬಲ ಇಲ್ಲದೆ ಮಾಡಿದ್ರೆ ನಾನು ಹೋದ್ರೂ ಮುರಿಯುತ್ತದಲ್ವಾ ಅದು. ನೀನು ಮೆಟ್ಟಬೇಕು ಅಂತ ಉಂಟ. ಹಾಗಾಗಿ ಒಮ್ಮೆ ನಾನು ಇದನ್ನು ಪರೀಕ್ಷಿಸಿಕೊಳ್ತೇನೆ. ಇದು ನನ್ನ ಕೃತಿಯ ಪರೀಕ್ಷೆಯ ಹಾಗಲ್ಲ, ನಂಬಿಕೆ ಇಲ್ವಾ ನಿಮಗೆ? ಹಾಗಂತಲ್ಲ, ಒಮ್ಮೆ ನೋಡ್ಬೇಕು ಅಂತ. ಅವ ಒಂದು ವೇಳೆ ಮುರಿದರೆ, ನಾನು ಬಂದಿದ್ದೇನೆ ಆದರೂ ಮುರಿದರೆ ಮತ್ತೆ ನನಗೆ ಒಮ್ಮೆ ಅದರ ಮೇಲೆ ಹೋಗ್ಲಿಕ್ಕಾಗೋದಿಲ್ಲಲ್ಲ. ಹಾಗಾಗಿ ಒಮ್ಮೆ ನಾನು ಇದರ ಮೇಲೆ ಹೋಗಿ ಅಲ್ಲಿಂದ ಹನುಮ ಮುರಿ ಅಂತ ಹೇಳ್ತೇನೆ. ಆಮೇಲೆ ಮುರಿದ್ರೆ ಸಾಕು. ಅಬ್ಬಬ್ಬಾ ಅಬ್ಬಬ್ಬಾ, ಏನಿದು ಶರಸಂಧಾನ! ಅರ್ಜುನ ನಿಜವಾದ ವೀರಾಗ್ರಣಿಯೇ ಸರಿ. ಆತನ ಶರಪ್ರಯೋಗದ ವೈಖರಿಯನ್ನು ನೋಡುವಾಗ ನನಗೂ ಒಂದು ಕ್ಷಣ ಮೈ ರೋಮಾಂಚನವಾದದ್ದು. ಆದ್ರೆ ಇದನ್ನು ನೋಡಿದ್ರೆ ಹನುಮಂತನ ಕೇವಲ ಬೆರಳು ತಾಗಿದ್ರೆ ಸಾಕು, ಮುರಿದು ಹೋಗ್ತದೆ. ಯಾಕೆ? ಅಂತಹ ಭಕ್ತಿ ಇದೆ ಹನುಮಂತನಲ್ಲಿ. ಆದ್ರೆ ನನ್ನ ಸಂಕಲ್ಪ ನೆರವೇರಬೇಕು ಅಂತಾದ್ರೆ ಈ ಸೇತುವೆ ಮುರಿಯಕೂಡದು. ಹಾಗಾಗಿ ಮತ್ತೊಮ್ಮೆ ಕೂರ್ಮಾವತಾರದಲ್ಲಿ ಈ ಸೇತುವೆಯ ಕೊಳಗಿದ್ದು ನಾನೇ ಆಧರಿಸಿ ನಿಲ್ಲುತ್ತೇನಂತೆ. ಸ್ವಾಮಿ, ಮುರಿ ಹನುಮ. ಅರ್ಜುನ ತನ್ನೆಲ್ಲ ಸತ್ವವನ್ನು ಸೇರಿಸಿ ಬಲಿದಂತಹ ಈ ಸೇತುವನ್ನು ನನ್ನ 2 ಕಾಲುಗಳಿಂದ ಒದ್ದಿದ್ದೇನೆ. ಏನಿದು ಆಗ್ತಾ ಇಲ್ಲ? ಇನ್ನೊಮ್ಮೆ ಒದ್ದಿದ್ದೇನೆ, ಮೆಟ್ಟಿ ಮುರಿಯುತ್ತೇನೆ. ಇಲ್ಲವಲ್ಲ, ಸಾಧ್ಯವಾಗುತ್ತಾ ಇಲ್ಲವಲ್ಲ. ಇದೇನಾಗಿ ಹೋಯ್ತು? ಅರರೆ ರಾಮ ಭಕ್ತನೆಂಬ ಬಿರುದು ಪೋಜೆಯ ಕಟದೇಗ ಇರಲು ತಪಲವಾಗುವುದಿದನು ತೊರೆವೇನೆಂದನು. ನನ್ನೆಲ್ಲ ಸತ್ವವನ್ನು ಉಪಯೋಗಿಸಿ ಅರ್ಜುನನು ಕಟ್ಟಿದಂತಹ ಆ ಸೇತುವೆಯನ್ನು ಮುರಿಯುವುದಕ್ಕೆ ಹೋದರೆ ನನಗೆ ಸಾಧ್ಯವಾಗದೆ ಹೋಯಿತಲ್ಲ. ಶ್ರೀರಾಮಚಂದ್ರನನ್ನು ನೆನೆದುಕೊಂಡು ನಾನು ಈ ಕೃತ್ಯಕ್ಕೆ ಮುಂದಾದದ್ದು. ಹಾಗಾದರೆ ನನ್ನ ರಾಮ ಭಕ್ತಿಯಲ್ಲಿ ಏನಾದರೂ ಕೊರತೆಯಾಯಿತೆ? ಸಾಧ್ಯವಾಗಲಿಲ್ಲವಲ್ಲ. ರಾಮ ಭಕ್ತನೆಂಬಂತಹ ಬಿರುದು ಪತ್ತವನು ನಾನು. ಸಮುದ್ರವನ್ನು ಉಲ್ಲಂಘನೆ ಮಾಡಿ ಬಂದಂತಹ ಸಂದರ್ಭದಲ್ಲಿ ರಾಮದೇವರೇ ನನಗೆ ನೀನು ನನ್ನ ನಿಜವಾದ ಭಕ್ತ, ನನ್ನ ಪರಮ ಭಕ್ತ ಎಂದು ಆಲಿಂಗನವನ್ನು ಕೊಟ್ಟು ನನಗೆ ಹೇಳಿದವನು. ಅಂತಹ ಪರಮ ಭಕ್ತನೆಂಬ ಬಿರುದು ಈ ಬಿದ್ದು ಹೋಯಿತೆ. ಯಾಕೆ ಹೀಗಾಯಿತು? ಯಾವ ಕೊರತೆ ನನ್ನಲ್ಲಾಯಿತು? ನನ್ನ ರಾಮನ ಭಕ್ತಿಯಲ್ಲಿ ಏನು ಕೊರತೆಯಾಯಿತು? ಯಾಕೆ ಹೀಗಾಯಿತು? ಸ್ವಾಮಿ, ನನಗೆ ಸಾಯುವುದಕ್ಕೂ ಸಾಧ್ಯವಿಲ್ಲವಲ್ಲ. ರಾಮ ಭಕ್ತನಲ್ಲವಾದರೆ ನಾನು ಈ ಭೂಮಿಯಲ್ಲಿ ಇದ್ದು ಪ್ರಯೋಜನವೇನು? ನಾನೇನು ಮಾಡಲಿ? ನೀನೇ ನನ್ನನ್ನು ನೋಡಬೇಕು, ಕಾಯಬೇಕು ಸ್ವಾಮಿ. ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಜಯ ತುರಾಧೀಶ ಸೂರ್ಯ ಶತ ಸಂಕಾಶ ಜಯ ಘನಶ್ಯಾಮ ರಾಮ
ಜಯ ಜಯ ದಯಾ ಸಾರ ದೀನ ಕುಲ ಉದ್ಧಾರ ಜಯ ವಿನಿರ್ದಿತ ಪಾಪ ವಿದ್ರುತ ಮಾರ್ಗಣ ಚಾಪ ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ ಜಯ ತಿಂದನಾಗನು ಜಯ ಜಯ ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಭಕ್ಷ ಜಯ ಜಯ ಸುರಾದಿ ಸೂರ್ಯ ಶತ ಸಂಕಾಶ ಜಯ ಘನಶ್ಯಾಮ ರಾಮ ಜಯ 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 ರಾಮ ಜಯ ಜಯ ಜಗನ್ನಾಥ ಜಯ 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 ರಾಮ ರಾಮ, ನಾನು ನೊಂದು ನುಡಿದಂತಹ ಕ್ಷಣದಲ್ಲಿ ಶ್ರೀರಾಮಚಂದ್ರನೇ ನನ್ನ ಎದುರು ಆವಿರ್ಭೂತನಾದನಲ್ಲ ಸ್ವಾಮಿ. ಅಂದು ನಿನ್ನ ನಿರ್ಯಾಣದ ಸಂದರ್ಭದಲ್ಲಿ ನನಗೆ ನೀನು ಮಾತನ್ನು ಕೊಟ್ಟವನು, ಅಂತರಂಗದಲ್ಲಿ ನೀನು ಯಾವಾಗಲೂ ನೆನೆಸಿದವನು. ಇಂದು ನನ್ನ ಚರ್ಮ ಚಕ್ಷುಗಳಿಗೆ ಗೋಚರನಾಗಿ ಬಂದೆಯ ಸ್ವಾಮಿ. ಜಯ 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 ಜಯ. ವಾತಕುಮಾರ ವಾತಕುಮಾರ ಕೇಳ್ ಬರಿದೆ ನಿಮನದಲ್ಲಿ ಸೋದೆ ನಿಲ್ದೆಣಿಸದಿರೋ ಆತನ ಪಕ್ಕ ಪಾದದೊಳು ಮಯ್ಯಾಂದೆನ ಆತನ ಪಕ್ಕ ಪಾದದೊಳು ಮಯ್ಯಾಂದೆನ ಸೇತುವಿಗಿದು ದಿಟವೋ ಸೇತುವಿಗಿದು ದಿಟವೋ ವಾತಕುಮಾರ ಕೇಳ್ಬರಿದೆ ನಿಮನದಲ್ಲಿ ಸೋತೆ ನಿಲ್ದೆಣಿಸದಿರೋ ವಾತಕುಮಾರ, ಶ್ರೀರಾಮಚಂದ್ರ, ನನ್ನ ಪಾದಗಳಲ್ಲಿ ಬಿದ್ದು ಹ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇರುವಂತಹ ನಿನ್ನನ್ನು ಮೇಲಕ್ಕೆತ್ತಿ ಆಲಂಗಿಸಿಕೊಂಡಿದ್ದೇನೆ. ಹ ಯಾಕಯ್ಯ ಕಣ್ಣೀರು? ಹ್ಮ್ ನಾ ಸೋತೆ ಎನ್ನುವ ಹಾಗೆ ಗೋಳಾಡುತ್ತಾ ಇದ್ದೀಯಲ್ಲ. ಹೌದಲ್ಲ ಸ್ವಾಮಿ. ಹ, ನಾನಿರುತ್ತಲೂ ಹ್ಮ್ ನೀ ಸೋಲುವುದಕ್ಕುಂಟೇನೋ? ಅಲ್ಲವೇ? ಹ, ನನ್ನ ಅನುಗ್ರಹದಿಂದಲೇ 3 ಬಾರಿ ಮೆಟ್ಟಿ ಮುರಿದ ಸೇತುವೆಯನ್ನು ಕೊನೆಯ ಕಾಲಕ್ಕೆ ನಿನಗೆ ಮುರಿಯುವುದಕ್ಕಾಗಲಿಲ್ಲ ಎನ್ನುವ ಭಾವದಿಂದಲೇ ಹ ಬಹಳಷ್ಟು ಕುಗ್ಗಿ ಹೋಗಿದ್ದೀಯಲ್ಲ. ಹೌದು ಸ್ವಾಮಿ. ಚಿಂತಿಸಬೇಡಯ್ಯ. ಹ. ಹ. ಕೆಲವೊಂದು ನನ್ನ ಸಂಕಲ್ಪ ನೆರವೇರಬೇಕು ಅಂತಾದ್ರೆ ನೀನಲ್ಲ, ಹ ನಾನು ಸೋಲಬೇಕಾಗುತ್ತದೆ. ಹ ಹ ಯಾಕೆ ಈ ಮಾತನ್ನಾಡಿದೆ ಬಲ್ಲೆ? ಹ. ಇಲ್ಲಿ ಸೋತದ್ದು ನೀನಲ್ಲ, ಮತ್ತೆ ನಾನೇ ಸೋತಿದ್ದೇನೆ. ಸ್ವಾಮಿಗೆ ಸೋಲೆ? ಹಾ, ಹ ಅರ್ಜುನನು ಬಲಿದಂತಹ ಶರದ ಸೇತುವೆಯ ತಳಭಾಗದಲ್ಲಿ ಹ
ಕೂರ್ಮನಾಗಿ ನಾನೇ ಆಧರಿಸಿ ನಿಂತ ಕಾಲದಲ್ಲಿ ನಿನಗದನ್ನು ಮುರಿಯುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಸ್ವಾಮಿ, ನೀನೇ ಕೂರ್ಮಾವತಾರದಲ್ಲಿ ಅದನ್ನು ಆಧರಿಸಿ ನಿಂದೆಯ. ನಿನ್ನ ಮೇಲೆಯೇ ನಾನು ನಲಿದಾಡಿದ್ದೇನೆ ಸ್ವಾಮಿ. ಯಾಕೆ ರಾಮಭಕ್ತ, ನನ್ನ ಆ ಸೇವೆ ನಿನಗೆ ಸಾಕಾಗ್ಲಿಲ್ವೇ ಸ್ವಾಮಿ? ನೀನು ನನ್ನಲ್ಲಿ ಮುಳಿದಿದ್ದೀಯಾ? ಯಾಕೆ ಹೀಗೆ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಹನುಮಂತ, ಕಾರಣ ಉಂಟಯ್ಯ. ಏನು? ಇದು ದ್ವಾಪರ ಅಲ್ವಾ, ಹ, ಕೃಷ್ಣಾವತಾರ. ಈಗ ಕೃಷ್ಣಾವತಾರದಿ ಬಂದು ನಸಗನಗಿಗೆ ಬದಗೆ ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟ ಬೆನಿತನ. ಮಾರುತಾತ್ಮಜ, ಸ್ವಾಮಿ ಚಿಂತಿಸಬೇಡ. ಹ, ತಾಯಿಯಾದವಳಿಗೆ ಎಷ್ಟು ಮಕ್ಕಳಿದ್ರು ಎಲ್ಲ ಮಕ್ಕಳನ್ನು ಸಮಾನವಾಗಿಯೇ ನೋಡುತ್ತಾಳೆ. ಹೊಸ ಭಕ್ತ ಬಂದ ಅಂತ ಹಳೆ ಭಕ್ತ ಬೇಡ ಅದಲ್ವೇ ಸ್ವಾಮಿ? ಇಲ್ಲಯ್ಯ, ಹ್ಮ್ ತ್ರೇತಾಯುಗದಲ್ಲಿ ರಾಮನಾಗಿ ಕಾಣಿಸಿಕೊಂಡಂತಹ ನಾನು ಹ, ಈ ದ್ವಾಪರದಲ್ಲಿ ಹ್ಮ್ ಕೃಷ್ಣನಾಗಿ ಹ, ವಸುದೇವನ ಆತ್ಮಭವನಾಗಿ ಕಾಣಿಸಿಕೊಂಡವನಿದ್ದೇನೆ. ಹ, ಪಾಂಡವರು ಹ, ನನ್ನ ಸಖರಾಗಿದ್ದಾರೆ. ಹ, ಅವರ ಮೂಲಕವೇ ಹ. ಧರ್ಮ ಸ್ಥಾಪನೆಯಾಗಬೇಕು ಎನ್ನುವುದು ನನ್ನ ಸಂಕಲ್ಪ. ಓಹೋ, ಆ ಕಾರಣಕ್ಕಾಗಿಯೇ ಅರ್ಜುನನನ್ನು ಉಳಿಸಿಕೊಳ್ಳುವುದು ನನಗೆ ಅನಿವಾರ್ಯವಾಗಿತ್ತು. ಹ, ಹಾಗೆಂದು ಹ್ಮ್ ನಿನ್ನನ್ನು ಮರೆತೆ ಅಂತ ಭಾವಿಸಬೇಡ. ಹ. ಅಂದು ನಾನು ನೀಡಿದ ಮಾತಿನಂತೆ ಇಂದು ನಿನಗೆ ದರ್ಶನವನ್ನಿತ್ತಿದ್ದೇನೆ ಅಂತ ಆದ ಮೇಲೆ ಧನ್ಯನಾಗಿದ್ದೇನೆ ಸ್ವಾಮಿ. ನಿನ್ನ ಮೇಲೆ ಪ್ರೀತಿ ಕಡಿಮೆಯಾಗುವುದಕ್ಕುಂಟೇನು? ಹ, ಚಿಂತಿಸಬೇಡ. ಹ್ಮ್ ಇಲ್ಲಿಯ ಸೋಲು ಹಾ. ಅದು ಸೋಲಲ್ಲ, ಮತ್ತೆ ನಿಜವಾದ ಗೆಲುವು ಅಂತ ಹೇಳುತ್ತೇನೆ. ಓಹೋ, ಯಾಕೆ? ಹ, ನೀನು ಮತ್ತು ಅರ್ಜುನ ಎದುರು ಬದುರಾಗಬೇಕು, ಮುಖಾಮುಖಿ ಆಗಬೇಕು. ಹ, ಇಂಥದ್ದೊಂದು ನಾಟಕ ಇಲ್ಲಿ ಆಗಬೇಕು ಅಂತ ಸಂಕಲ್ಪ ಮಾಡಿದವನೇ ನಾನು ಅಂತ ಆದ ಮೇಲೆ ಹ, ನೀನು ಅವನು ಸೋಲುವುದಕ್ಕುಂಟೇನು? ಹ, ಯಾಕೆ ಅಂತ ಕೇಳಿದ್ರೆ, ಹ್ಮ್ ಇಹುದು ನಿನ್ನಿಂದ ಕಾರ್ಯವೊಂದು. ನನಗಿನ್ನೂ ಕೆಲಸ ಉಂಟಾ? ಇಹುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಈತನಿಗೆ ಮಗು ಮಾತಿನಿಂದಲೇ ನೋವು ಮಗುದಿದ ನೆನೆದಾಗಲೊಡಂಬಡಿಸಿ ಸಂಗ್ರಹಿಸಿದ ನಾತನನು ಇಗುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತಗೆ ಮಗು ಮಾತಿನಿಂದಲೇನು ಮಾರುತಿ, ದೇವ, ಅರ್ಜುನನನ್ನು ನನ್ನನ್ನು ಈ ಮುಖಾಮುಖಿಯಾಗಿಸಿ ಹ, ಸ್ವಾಮಿ ಒಂದು ಚಂದ ನೋಡಿದ ಅಂತ ನೀ ಭಾವಿಸಕೂಡದು. ಹ್ಮ್ ಈ ಕಾಲದಲ್ಲಿ ಹ್ಮ್ ಪಂಚ ಪಾಂಡವರು ಧರ್ಮಾತ್ಮರಿದ್ದಾರೆ. ಹ, ಆದರೆ ಅಧರ್ಮಿಗಳ ಸಂಚಿನಿಂದ ಹ, ತಮ್ಮಲ್ಲಿದ್ದದನ್ನೆಲ್ಲ ಕಳೆದುಕೊಂಡು ಹ, ಹೀಗೆ ಅಲೆದಾಡುತ್ತಾ ಇದ್ದಾರೆ. ಹ್ಮ್ ಅವರಿಗೆ ಒಂದು ನೆಲೆಯನ್ನ ನಾನು ಸ್ಥಾಪಿತಗೊಳಿಸಬೇಕು. ಹ, ಈ ಧರೆಯಲ್ಲಿ ಧರ್ಮವನ್ನ ಸ್ಥಾಪಿತಗೊಳಿಸಬೇಕು. ಹ, ಹಾಗಾಗಬೇಕು ಅಂತಾದ್ರೆ ಹ, ಧರ್ಮ ಸಂಗ್ರಾಮ ಒಂದು ನಡೆಯುವುದಕ್ಕಿದೆ. ಹ, ಆ ಕಾಲದಲ್ಲಿ ಹ್ಮ್ ಇದೇ ಅರ್ಜುನನ ರಥದ ಹ್ಮ್ ಕೇತನ ನೀನಾಗಬೇಕು ಅಂತ. ಹ, ಈಗಾಗಲೇ ಆತ ಕಪಿಕೇತನ, ಹ, ಆದರೆ ಮುಂದಕ್ಕೆ ಆತ ಹನುಮಧ್ವಜನಾಗಬೇಕು. ಹ, ಆ ರಥದ ಸಾರಥ್ಯವನ್ನು ನಾನೇ ವಹಿಸಿಕೊಳ್ಳುವವನಿದ್ದೇನೆ. ಹ, ಸ್ವಲ್ಪ ನೀನು ಅವನ ತಲೆಯ ಮೇಲೆಯೇ ಇರಬೇಕು. ಹ. ಒಮ್ಮೊಮ್ಮೆ ಅವನಿಗೆ ತಲೆಗೆ ಏರುವುದು ಅಂತ ಉಂಟು. ಹ, ಆಗ ಒಂದೊಂದು ಬಡಿದ್ರೆ ಹ, ಸರಿ ಆಗುತ್ತಾನೆ ಅವ. ಹ. ಹಾಗಾಗಿ ಹ್ಮ್ ನೀನು ಮೇಲೆ ಇರಬೇಕು. ಹ, ಕೆಳಗೆ ಮಾಡಬೇಕಾದ ಕಾರ್ಯವನ್ನು ನಾನು ಮಾಡುತ್ತೇನೆ. ಹ. ಹೇಗೆ ಆಗಬಹುದಲ್ಲ? ಸ್ವಾಮಿ, ಹಾ, ರಾಮದೇವರ ಕಾರ್ಯ ಅಂತ ಹೇಳಿದ್ರಿ, ಆ, ಅದು ನನಗೆ ಸದಾ ಶಿರೋಧಾರ್ಯ.
ಹ. ನಾನು ರಾಮದಾಸರ ದಾಸ ಹ್ಮ್ ಆದ ಕಾರಣ ನೀನು ಹೇಳಿದಂತೆ ಹ್ಮ್ ಅರ್ಜುನನ ಆ ಕೇತನದಲ್ಲಿ ನೆಲೆಸಿ ಹ್ಮ್ ಅವನು ಕರೆದಾಗ ಅವನಿಗೆ ಒದಗಿ ಬರುತ್ತೇನೆ ಸ್ವಾಮಿ. ಆಗಲಯ್ಯ. ಸ್ವಾಮಿ, ಆ, ಈ ಭವದಿಂದ ಆ, ನಮ್ಮನ್ನು ದಾಟಿಸಿ ಆ, ಆ ಪರಕ್ಕೆ ಮುಟ್ಟಿಸುವಂತಹ ಆ, ಶ್ರೀರಾಮ ತಾರಕ ಮಂತ್ರವನ್ನು ಆ, ಜಪಿಸುತ್ತಾ ಜಪಿಸುತ್ತಾ ಆ, ಇಲ್ಲಿ ಹ್ಮ್ ಮುಂದಿನ ಯುಗದವರೆಗೆ ಆ, ಅಥವಾ ನೀನು ಇನ್ನೊಮ್ಮೆ ಕಾಣುವವರೆಗೆ ಇಲ್ಲಿ ಕಾಯುತ್ತಾ ಇರುತ್ತೇನೆ. ಆ. ಜಯವಾಗಲಿ ಸ್ವಾಮಿ, ಜಯವಾಗಲಿ. ಶುಭವಾಗಲಿ ಹನುಮಂತ. ಅರ್ಜುನ, ಕೃಷ್ಣ, ಒಂದು ಕ್ಷಣ ನೀನು ನನ್ನನ್ನು ಬಂದೆಯ? ಮರೆತ ಕಾರಣಕ್ಕೆ ಹಾ. ಏನಾಗಿ ಹೋಯಿತು ಅಂತ ನೋಡಿದೆಯ. ಹ್ಮ್. ಏನು ಹೇಳುತ್ತೀಯ? ಯಾವತ್ತೂ ರಕ್ಷಣೆಗಾಗಿ ನೀನಿದ್ದಿ. ಆ, ಈ ಪಾರ್ಥನನ್ನು ಸದಾ ಸಲಹುವವ ನೀನು. ಆಗ ಮರ್ತು ಹೋಗಿತ್ತು ನಿನಗೆ. ಮರ್ತು ಹೋಗ್ತದೆ, ಆದ್ರೆ ಆಗಾಗ ಬರ್ತೀಯಲ್ಲ ನೀನು. ಆ, ಹೇಗೆ ಆ, ತಾಯಿ ಬೆಕ್ಕು ಒಂದು ಮರಿ ಬೆಕ್ಕನ್ನು ಹೇಗೆ ತೆಗೆದುಕೊಂಡು ಹೋಗ್ತದೋ ಆ, ಆ ರೀತಿಯಾಗಿ ನೀನು ಸದಾ ಈ ಪಾರ್ಥನನ್ನು ರಕ್ಷಿಸುವವ, ಸಲಹುವವ ಅಂತ ಹೇಳುವ ನಂಬಿಕೆ ನನಗೆ ಇದೆ. ಆ, ಹಾಗಾಗಿ ಅರ್ಜುನನಾದ ನಾನು ಆ, ಹನುಮನಲ್ಲಿ ಒಂದು ಮಾತನಾಡಬೇಕು. ಆ. ವೀರ, ವೀರ ಕೇಳಯ್ಯ ನಿನ್ನಯ ಸತ್ವ ಬರಿಯದೆ ಪೌರುಷವನು ಬೇಲ್ದೆ ಬರಿದೆ ಆರಾಧರುಳ್ಳೆ ನಿನ್ನನು ಗೆಲ್ಲುವವರು ಬೃಂದಾರಕ ನರಭುಜ ಕರಲಿ. ವೀರ ಕೇಳಯ್ಯ ನಿನ್ನಯ ಸತ್ವ ಬರಿಯದೆ ಪೌರುಷವನು ಬೇಲ್ದೆ ಬರಿದೆ ವೀರ. ವೀರ ವೀರ ಹನುಮ, ಪ್ರಭಂಜನ ಸೂನುವಾದ ನಿನ್ನ ಮಹಿಮೆ ನರಿಯದೆ ನಾನು ನಿನ್ನಲ್ಲಿ ಕೇವಲ ಬಾಲಿಶವಾಗಿ ವರ್ತಿಸಿದೆ. ಹ ಈಗ ನನ್ನ ತಪ್ಪನ್ನು ಮನ್ನಿಸಬೇಕು ಅಂತ ನಿನ್ನ ಪಾದಕ್ಕೆ ನನ್ನ ಶಿರವನ್ನು ಚಾಚಿ ಕ್ಷಮಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ. ಹ ಪರಮಾತ್ಮ ಹೇಳಿದ ಹಾಗೆ ಯಾವತ್ತೂ ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಆಶೀರ್ವಾದವೂ ನನಗೆ ಬೇಕು, ಹ ಪರಮಾನುಗ್ರಹವನ್ನು ನೀನು ಕರುಣಿಸಬೇಕು ಅಂತ ಹೇಳುತ್ತಾ ಹ ಮತ್ತೊಮ್ಮೆ ನಿನ್ನ ಪಾದಗಳಿಗೆ ವಂದಿಸಿದ್ದೇನೆ. ಹರಸಬೇಕು, ಹರಸಬೇಕು. ವೀರ, ನರನೆ ಕೇಳಯ್ಯ ನಿನ್ನನ್ನು ರಕ್ಷಿಸುವ ಭಾರ ಹರಿಗಲ್ಲರಿನಿಂದಲೇನೋ ಬರುವೆ ನೆನೆದಾಗಲೆಂದು ಬೀಳ್ಗೊಟ್ಟನ ಮರುತ ಜನಾದ ಜಯನ. ನರನೆ ಕೇಳಯ್ಯ ನಿನ್ನನ್ನು ರಕ್ಷಿಸುವ ಭಾರ ಹರಿಗಿಲ್ಲರಿಲ್ಲಿಂದಲೇನೋ ವೀರ. ನರನೆ ಗೆಳೆಯ ಅರ್ಜುನ, ಎಲ್ಲರನ್ನೂ ಕಾಯುವವನು ಅವನೇ. ಹಾ, ನಾನು ಕೇವಲ ನಿಮಿತ್ತ ಮಾತ್ರ ಆಗಬಲ್ಲೆ. ಶ್ರೀರಾಮ ದೇವರ ಸಂಕಲ್ಪ ಹೇಗಿದೆಯೋ, ಹಾ, ಇಂದಿನ ಕೃಷ್ಣಾವತಾರದಲ್ಲಿ ನಿನ್ನನ್ನು ಸಖನಾಗಿ ಸ್ವೀಕರಿಸಿದ್ದೇನೆ, ಧರ್ಮ ಕಾರ್ಯದ ರಕ್ಷಣೆಗೆ ನೀನು ಬೇಕಾಗಿದ್ದಿ ಅಂತ ಹೇಳುತ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಖಂಡಿತವಾಗಿಯೂ ಸಲ್ಲಿಸುತ್ತೇನೆ. ನೀನು ಆಗ ಬಂದು ನಿನ್ನ ಕಪಿಕೇತನದಲ್ಲಿ ನಿಂದು ನಿನ್ನನ್ನು ಅನುಗ್ರಹಿಸುತ್ತೇನೆ. ಆಯುಷ್ಮಾನನಾಗು, ದೀರ್ಘಾಯುಷಿಯಾಗು, ಕೀರ್ತಿಯನ್ನು ಸಂಪಾದಿಸು. ಶುಭವಾಗಲಿ ನಿನಗೆ. ರಾಮಾನುಗ್ರಹ ಬೇಕು ಅಂತಿದ್ರೆ ಹನುಮನ ಪ್ರೀತಿಗೂ ಭಾಜನನಾಗಬೇಕು. ಹಾಗಾಗಿ ಹನುಮನ ಪಾದಕ್ಕೆ ಶಿರವನ್ನು ಚಾಚಿದ್ದು ಆ ಕಾರಣದಿಂದ. ಅದೇ ರಾಮ ಅಲ್ವ ಈಗ ಕೃಷ್ಣ ಆಗಿರುವುದು, ಅದು ನಾನೀಗ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಹಾಗಾಗಿ ಆ ಕೃಷ್ಣನನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತಾ ಯಾವತ್ತೂ ಇರಬೇಕು ಅಂತ ಹೇಳುವ ಒಂದು ಪಾಠವೂ ಈ ಪಾರ್ಥನಿಗಾಯಿತು. ಕೃಷ್ಣ, ನಿನ್ನ ಅನುಗ್ರಹವು ನನ್ನ ಮೇಲೆ ಸದಾ ಇರಬೇಕು ಅಂತ ಬೇಡ್ತಾ ಇದ್ದೇನೆ. ಎಲ್ಲರಿಗೂ ಮಂಗಳವಾಗಬೇಕು ಅಂತ ನೀನು
ಅನುಗ್ರಹಿಸಬೇಕು. ಹಾಗೆಯೇ ಆಗಲಿ. ಇಲ್ಲಿಯವರೆಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ನಮ್ಮ ತಾಳಮದ್ದಲೆ ಶರಸೇತು ಬಂಧನ ನಡೆಯಿತು. ಏನೋ ಕಾರ್ಯಕ್ರಮದ ನಿಮಿತ್ತ ನಮಗೆ ಇವತ್ತು ಸ್ವಲ್ಪ ಬೇಗ ಮಾಡಲಿಕ್ಕೆ ಹೇಳಿ 2 ಗಂಟೆಯಲ್ಲಿ ಮುಗಿಸಬೇಕು ಅಂತ ಹೇಳಿದ್ದೀರಿ. ಆ ವಿಧಾನದಿಂದಲೇ ನಾವು ನಮ್ಮ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಿಕೊಟ್ಟಿದ್ದೇವೆ. ನಿಮಗೆ ಯಾವುದೇ ಪ್ರಸಂಗಕ್ಕೆ ಲೋಪ ಬರದ ಹಾಗೆ ಆದಷ್ಟು ಸಣ್ಣದರಲ್ಲಿ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ನಿತೀಶ್ ಕುಮಾರ್, ಮನೋಳಿತಾಯ, ವೆಂಕಣ್ಣ ಮೂಲೆ ಇವರು ಸಹಕರಿಸಿದ್ದಾರೆ. ಚೆಂಡೆ ಮದ್ದಲೆಯಲ್ಲಿ ಶ್ರೀ ಮುರಳೀಧರ ಕಲ್ಲುರಾಯ ಕುಂಜೂರು ಪಂಜ ಹಾಗೂ ಮಾಸ್ಟರ್ ಸಮರ್ಥ ಕಡಂಬಳಿಕೆಯವರು ನಮಗೆ ಸಹಕರಿಸಿದ್ದಾರೆ. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಹನುಮಂತನಾಗಿ ಜಯಲಕ್ಷ್ಮಿ ವಿ ಭಟ್ ಹಾಗೂ ಶ್ರೀಕೃಷ್ಣನಾಗಿ ಶಾಲಿನಿ ಅರುಣ್ ಶೆಟ್ಟಿ ಹಾಗೂ ಅರ್ಜುನನ ಪಾತ್ರಧಾರಿಯಾಗಿ ನಾನು ಪದ್ಮಾ ಕೆ ಆರ್ ಆಚಾರ್ಯ ಪಾತ್ರವನ್ನು ನಿರ್ವಹಿಸಿದ್ದೇವೆ. ಇನ್ನೊಮ್ಮೆ ಕ್ಷೇತ್ರದ ದೇವರಿಗೆ ತಲೆಬಾಗುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೋತೃಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಗ್ಪಟುತ್ವಂಚ ಸ್ಮರಣಾತ್ ಭವೇತ್ ಪೂರ್ವಂ ರಾಮತಪೋವನಾನಿ ಗಮನಂ ಹತ್ವಾ ಮೃಗ ಕಾಂಚನಂ ವೈದೇಹಿಕರಣಂ ಜಠಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹರಣಂ ಸಮುದ್ರಮತನಂ ಲಂಕಾಪುರಿ ದಾಖನೋ ಪಶ್ಚಾದ್ರಾವಣ ಕುಂಭಕರ್ಣ ಮಥನಂ ಏತದ್ದಿ ರಾಮಾಯಣಂ ಏತದ್ದಿ ರಾಮಾಯಣಂ. ಕರದಳು ಪರಶುಪಚಾರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶರಸೇತು ಬಂಧನ ಎನ್ನುವ ತಾಳಮದ್ದಳೆಯನ್ನು ನಡೆಸಿಕೊಟ್ಟ ಧೀಶಕ್ತಿ ಮಹಿಳಾ ಯಕ್ಷಗಾನ ಬಳಗ ತೆಂಕಿಲ ಇವರಿಗೆ ನಮ್ಮ ಈ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಬಯಸುತ್ತಿದ್ದೇವೆ. ಇವರಿಗೆ ಇನ್ನಷ್ಟು ಕಲಾಮಾತಿಯ ಸೇವೆಯನ್ನು ಮಾಡುವ ಅವಕಾಶವನ್ನು ಗ್ರಾಮಾಧಿಪತಿ ಶ್ರೀ ಪಂಚಲಿಂಗೇಶ್ವರ ದೇವರು ಹಾಗೂ ಸ್ಥಳ ಸಾನ್ನಿಧ್ಯ ದೇವರುಗಳಾದ ಶ್ರೀ ಕೋದಂಡರಾಮ ಹಾಗೂ ಪಂಚಮುಖಿ ಆಂಜನೇಯ ದೇವರು ಅನುಗ್ರಹಿಸಲಿ ಎನ್ನುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಸತ್ಯನಾರಾಯಣ ಕಡಂಬಳಿಕೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ಶ್ರೀಯುತರಿಗೂ ಹಾಗೂ ಗೌರವವನ್ನು ಸ್ವೀಕರಿಸಿದ ಮೇಡಮ್ ತಮಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಹಾಗೂ ಲಕ್ಷೋತ್ತರ ನಾರಿಕೇಲ ಸಂಗ್ರಹ ಹಾಗೆ ಕೋಟಿ ರಾಮತಾರಕ ಜಪಯಜ್ಞ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ವಿಶೇಷವಾಗಿ ಮೆರುಗನ್ನು ನೀಡುವಂತಹ ಈ ಒಂದು ಸಾಂಸ್ಕೃತಿಕ ಲವವೇದಿಕೆ, ಈ ಲವವೇದಿಕೆಯ ಎಲ್ಲ ಅಲಂಕಾರವನ್ನು ಬಹಳ ಉತ್ತಮವಾಗಿ ನೆರವೇರಿಸಿದಂತಹ ಪ್ರಸಾದ್ ಸೌಂಡ್ಸ್ ಕಾವೂರು ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮ ಲೈವ್ ಆಗಿ ಕಾಣಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಸುದ್ದಿ ಪುತ್ತೂರು ಇವರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇಷ್ಟು ಅಂದವಾಗಿ ಮೂಡಿ ಬರಲಿಕ್ಕೆ ಈ ವೇದಿಕೆ ಬಹಳ ಪ್ರಾಮುಖ್ಯವಾಗಿದೆ. ಈ ಲವ ವೇದಿಕೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿದೆ. ಈ ನಿರ್ಮಾಣವಾದಂತಹ ಈ ಲವ ವೇದಿಕೆಯನ್ನು ನಿರ್ಮಾಣ ಮಾಡಿದಂತಹ ಪ್ರಸಾದ್ ಸೌಂಡ್ಸ್ ಕಾವೂರು ಎಲೆಕ್ಟ್ರಿಕಲ್ಸ್ ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ಇದಕ್ಕಿಂತಲೂ ಶ್ರೇಷ್ಠವಾದಂತಹ ವೇದಿಕೆಯನ್ನು ರಚಿಸುವಂತಹ ಆ ಒಂದು ಯೋಗ ಭಾಗ್ಯವನ್ನು ಆ ಕ್ಷೇತ್ರಾಧಿಪತಿಯಾದಂತಹ ಹನುಮಂತ ರಾಮಾಂಜನೇಯ ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ಇನ್ನು ಮುಂದೆ 1 ಗಂಟೆಯಿಂದ ಶ್ರೀ ವಿದ್ಯಾಲಕ್ಷ್ಮಿ ಕೆ ನಾಟ್ಯ ವಿದ್ಯಾಲಯ ಕುಂಬಳೆ ಇವರ ಶಿಷ್ಯವರ್ಗದಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನೃತ್ಯ ವೈಭವ ಇದರ ಸಹಕಾರವನ್ನು ಹೈಟೆಕ್ ಆರ್ಗಾನಿಕ್ ಫರ್ಟಿಲೈಸರ್ಸ್ ಮತ್ತು ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಇವರು ನೆರವೇರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ವೇದಿಕೆ ಬಹಳ ಅಚ್ಚುಕಟ್ಟಾಗಿ ಮೂಡಿಬರಲಿಕ್ಕೆ ಈ ವೇದಿಕೆ ನಿರ್ಮಾಣ ಹಾಗೂ ಈ ವೇದಿಕೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಶೇಷಾದ್ರಿ ಬೆಂಗಳೂರು ಈ ಒಂದು ಪಂಚಮುಖಿ ಆಂಜನೇಯ ಕ್ಷೇತ್ರದ ಪರಮ ಭಕ್ತರು ಬೆಂಗಳೂರು ಇವರಿಗೂ ಕೂಡ ವಂದಿಸುತ್ತಾ ಈ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳು ಮೂಡಿಬಂದಿದೆ. ಇನ್ನು ಮುಂದೆಯೂ ಕೂಡ 3 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ, ಇದಕ್ಕೆ ರಾಮಾಂಜನೇಯರು ಅನುಗ್ರಹ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಇನ್ನು ಮುಂದೆ 1 ರಿಂದ 3 ತನಕ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕೆ ನಾಟ್ಯ ವಿದ್ಯಾಲಯ ಕುಂಬಳೆ ನೃತ್ಯ ಸಂಭ್ರಮ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆಲ್ಲರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದು ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಚಂದಗೊಳಿಸಬೇಕು, ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.
ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಅವಸರದಲ್ಲಿ ಲವವೇದಿಕೆಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿನ್ನೆಯಿಂದ ಕಾರ್ಯಕ್ರಮಗಳು ಬಹಳ ವಿದ್ಯುಕ್ತವಾಗಿ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಡೆದುಕೊಂಡು ಬರ್ತಾ ಇದೆ. ಈಗ ಇದೇ ವೇದಿಕೆಯಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕೆ ನಾಟ್ಯಾಲಯ ಕುಂಬಳೆ ಇವರ ಶಿಷ್ಯವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮ ನೃತ್ಯ ಸಂಭ್ರಮ ನಡೆಯಲಿಕ್ಕಿದೆ. ಇದಕ್ಕೆ ಸಹಕಾರವನ್ನು ಕೊಡುವವರು ಹೈಟೆಕ್ ಆರ್ಗಾನಿಕ್ಸ್ ಫರ್ಟಿಲೈಸರ್ಸ್ ಮತ್ತು ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಪಂಚೋಡಿ ಈಶ್ವರಮಂಗಲ ಇವರು. ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಡೆದುಕೊಂಡು ಬರುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕ್ಷೇತ್ರಾಧಿಪತಿಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಹಾಗೆ ದೂರ ದೂರ ಇರುವಂಥ ಎಲ್ಲ ಭಕ್ತಾಭಿಮಾನಿಗಳು ಹತ್ತಿರ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ದೂರ ದೂರ ಇದ್ದಂಥ ಎಲ್ಲ ಭಕ್ತಾಭಿಮಾನಿಗಳು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಬರ್ತಿದ್ದೇವೆ. ಅದೇ ರೀತಿ ಬೆಳಿಗ್ಗೆ 9:30ರಿಂದ 12:30ರವರೆಗೆ ದಿಶಕ್ತಿ ಮಹಿಳಾ ಯಕ್ಷಗಾನ ಬಳಗ ತೆಂಕಿಲ ಪುತ್ತೂರು ಇವರಿಂದ ತಾಳಮದ್ದಲೆ ಶರಸೇತು ಬಂಧನ ನಡೆದಿದೆ. ಕಾರಣಾಂತರಗಳಿಂದ 1 ಗಂಟೆಯನ್ನು ಮೊಟಕುಗೊಳಿಸಿ ಆ 2 ಗಂಟೆಯಲ್ಲಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬಂದಿದೆ. ಅವರಿಗೆ ಇನ್ನೊಮ್ಮೆ ಶುಭವನ್ನು ಕೋರುತ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ಹನುಮಗಿರಿ ಕ್ಷೇತ್ರದಲ್ಲಿ ಅವರಿಗೆ ಪೂರ್ಣ ಆಮಂತ್ರಣವನ್ನು ನೀಡುತ್ತಿದ್ದೇವೆ. ಮುಂದೆಯೂ ಕೂಡ ಅವರು ತಮ್ಮ ಕಲಾ ವಿಭಾಗವನ್ನು ನಮ್ಮಲ್ಲಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ದೂರ ದೂರ ಇದ್ದಂಥ ಎಲ್ಲ ಕಲಾಸಕ್ತರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಲೋ, ಸ್ವಲ್ಪ ಡಿಲೇ. ಹಲೋ, ಹಲೋ ಹಲೋ. ಹಲೋ.
ಶುಭ ಮಧ್ಯಾಹ್ನ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ, ಹನುಮಗಿರಿ. ಇದೀಗ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕೆ ನಾಟ್ಯ ವಿದ್ಯಾಲಯ ಕುಂಬಳೆ ಇವರ ಶಿಷ್ಯವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮ ನೃತ್ಯ ಸಂಭ್ರಮ. ಇದಕ್ಕೆ ಸಹಕಾರವನ್ನು ಹೈಟೆಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆ್ಯಂಡ್ ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಇವರು ನೀಡಲಿದ್ದಾರೆ. ಇವರನ್ನು ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇದೀಗ ನಟರಾಜನಿಗೆ ಆರತಿ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳ್ಳಲಿದೆ. ಇದೀಗ ಡಾಕ್ಟರ್ ವಿದೂಷಿ ವಿದ್ಯಾಲಕ್ಷ್ಮಿಯವರ ಕಿರುಪರಿಚಯ. ಡಾಕ್ಟರ್ ವಿದ್ಯಾಲಕ್ಷ್ಮಿ ಕುಂಬಳೆ ಇವರು ಬಾಲಕೃಷ್ಣ ಮಂಜೇಶ್ವರ ಇವರ ಶಿಷ್ಯೆಯಾಗಿದ್ದು, ಗುರುವಿನ ಮಾರ್ಗದರ್ಶನದಂತೆ ಕಳೆದ 20 ವರ್ಷಗಳಿಂದ ನಾಡಿನಾದ್ಯಂತ ಹಿಮ್ಮೇಳದೊಂದಿಗೆ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ನೀಡುತ್ತಿರುವ ಕುಂಬಳೆಯ ನೃತ್ಯ ತಂಡ ಇವರದಾಗಿದೆ. ಮತ್ತು ಈ ಸಂಸ್ಥೆಯು ಹಲವಾರು ನೃತ್ಯ ಶಾಖೆಗಳನ್ನು ಹೊಂದಿದ್ದು ನೂರಾರು ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ನೃತ್ಯ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಶಿಕ್ಷಣದಲ್ಲಿ MEd ಪದವೀಧರೆಯಾಗಿದ್ದು 2022ರಲ್ಲಿ ಡಾಕ್ಟರ್ ರತ್ನಾಕರ ಮೂಲೆ ಇವರ ಮಾರ್ಗದರ್ಶನದಲ್ಲಿ ಕಣ್ಣೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇದೀಗ ವೇದಿಕೆ ತಮಗಾಗಿ. ಹಲೋ. Hello, hello, test. Hello, 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 test. Hello. Hello, hello, test. Hello, hello. ಶ್ರೀ ಗುರುಭ್ಯೋ ನಮಃ.
ಶ್ರೀ ಗೋದಂಡರಾಮ ಹಾಗೂ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ಅಂಗವಾಗಿ ಶ್ರೀದೇವರ ದಿವ್ಯ ಸನ್ನಿಧಿಯಲ್ಲಿ ಲವ ವೇದಿಕೆಯಲ್ಲಿ ಇದೀಗ ನಾಟ್ಯ ವಿದ್ಯಾನಿಲಯ ಕುಂಬಳೆ ನೃತ್ಯ ತಂಡದಿಂದ ಶಾಸ್ತ್ರೀಯ ಹಾಗೂ ಲಘುಶಾಸ್ತ್ರೀಯ ನೃತ್ಯಗಳನ್ನು ಒಳಗೊಂಡಂತಹ ನೃತ್ಯ ಸಂಭ್ರಮ ಕಾರ್ಯಕ್ರಮವು ಮೂಡಿಬರಲಿದೆ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ನಮ್ಮೊಂದಿಗಿದ್ದು ಹಿಮ್ಮೇಳದಲ್ಲಿ ಸಹಕರಿಸುತ್ತಿರುವಂತಹ ಹಿಮ್ಮೇಳ ಕಲಾವಿದರು, ಹಾಡುಗಾರಿಕೆಯಲ್ಲಿ ಆಕಾಶವಾಣಿ ಕಲಾವಿದ ವಿದ್ವಾನ್ ಶಿಜು ಕರುಣಾಕರನ್ ಕಣ್ಣೂರು, ಹಾಗೇನೆ ವಸಂತಕುಮಾರ್ ಗೋಸಾಡ, ಹಾಗೇನೆ ಶ್ರೀಯುತ ಕಿಶೋರ್ ಪೆರ್ಲಾ, ಮೃದಂಗವಾದನದಲ್ಲಿ ವಿದ್ವಾನ್ ಶ್ರೀಯುತ ಹರಿಮೋಹನ್ ಸರ್ ಕರಿವೆಳ್ಳೂರು, ಕೊಳಲು ವಾದನದಲ್ಲಿ ವಿದ್ವಾನ್ ಶ್ರೀಯುತ ರಾಹುಲ್ ಕಣ್ಣೂರು, ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ನಿತೀಶ್ ಬೇಡಗಂ, ಹಾಗೇನೆ ತಬಲಾ ರಿದಮ್ ಪ್ಯಾಡ್ ವಾದನದಲ್ಲಿ ಶ್ರೀಯುತ ಪ್ರಭಾಕರನ್ ಮಲ್ಲ, ನಾಟ್ಯ ನಿರ್ದೇಶನ ಹಾಗೂ ನಟವಾಂಗ ವಿದುಷಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ನಾಟ್ಯ ವಿದ್ಯಾನಿಲಯ ರಿಜಿಸ್ಟರ್ಡ್ ಕುಂಬಳೆ. ಮೊದಲಿಗೆ ಶ್ರೀ ದೇವರಿಗೆ ಸ್ಥಳ ದೇವರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಿಸುತ್ತಾ ನನ್ನ ನೃತ್ಯ ಗುರು ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರ ಶುಭ ಆಶೀರ್ವಾದದೊಂದಿಗೆ ಇಲ್ಲಿ ನೆರೆದಂತಹ ಎಲ್ಲ ಕಲಾಭಿಮಾನಿಗಳನ್ನು ಹಾಗೂ ಇಲ್ಲಿ ನಟಿಸುವಂತಹ ನನ್ನ ವಿದ್ಯಾರ್ಥಿಗಳ ಪೋಷಕರನ್ನು, ಕಾರ್ಯಕ್ರಮಕ್ಕೆ ಅವಕಾಶವನ್ನಿತ್ತು ಪ್ರೋತ್ಸಾಹಿಸಿದ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳಲ್ಲಿ ಕಾರ್ಯಕ್ರಮಕ್ಕೆ ಅಪ್ಪಣೆಯನ್ನು ಕೋರುತ್ತಾ, ವಾಹಿನಿಯ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರೇಕ್ಷಕ ವರ್ಗಕ್ಕೂ ನಮನಗಳನ್ನು ಸಲ್ಲಿಸುತ್ತಾ, ಇಂದಿನ ನಮ್ಮ ನೃತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತಹ ಹೈಟೆಕ್ ಆರ್ಗ್ಯಾನಿಕ್ ಫರ್ಟಿಲೈಸೇಷನ್ ಪಂಚೋಡಿ ಈಶ್ವರಮಂಗಲ ಹಾಗೂ ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಇವರಿಗೂ ಅಂತರಾಳದ ನಮನಗಳನ್ನು ಸಲ್ಲಿಸುತ್ತಾ, ಸರ್ವ ವಿಘ್ನ ವಿನಾಶಕನಾದಂತಹ ವಿಘ್ನೇಶನ ಸ್ತುತಿಯೊಂದಿಗೆ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಪ್ರಾರಂಭ. ಪ್ರಸ್ತುತಿ ಅಶ್ವಿತಾ ಗಾಳಿಮುಖ, ದೀಕ್ಷಾ ಕುಂಟಾರು, ವೈಷ್ಣವಿ ಮುಳ್ಳೇರಿಯ, ಪ್ರಜನ್ಯ ಪ್ರವೀಣ್. ಮನಸ ಸ್ಮರಾಮಿ ಗಣಪತಿ, 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 ಮನಸ ಸ್ಮರಾಮಿ ಗಣಪತಿ. ಮಹಾದೇವಸುತಂ ಗುರುಡಿ ಪ್ರಕಾಶಂ ಶಾದಂ ಮಾರಕೋಟಿ ಪ್ರಕಾಶಂ ಶಾದಂ ಮಹಾಕಾವ್ಯನಾಟಕದಿ ಪ್ರಿಯಂ, ಮಹಾಕಾವ್ಯನಾಟಕದಿ ಪ್ರಿಯಂ, ಮಹಾಕಾವ್ಯನಾಟಕದಿ ಪ್ರಿಯಂ, ಮೂಷಿಕ ವಾಂಗನ ಮೋದಕ ಪ್ರಿಯಂ, ಮಹಾಗಣಪತಿಂ ಪರಸಾಸ್ಮರಾಮಿ, ಮಹಾಗಣಪತಿಂ ಪರಸಾಸ್ಮರಾಮಿ, ಗಣಪತಿಂ ಗಣಪತಿ
ಶಂಕರ ಶ್ರೀಗಿರಿ ನಾದ ಪ್ರಭುಗೆ ಶಂಕರ ಶ್ರೀಗಿರಿ ನಾದ ಪ್ರಭುಗೆ ನೃತ್ಯ ವಿರಾಜಿತ ಚಿತ್ತ ಸಭಾವೆ ಶಂಕರ ಶ್ರೀಗಿರಿ ನಾದ ಪ್ರಭುಗೆ ನೃತ್ಯ ವಿರಾಜಿತ ಚಿತ್ರ ಸಭಾವೆ ಶಂಕರ ಶ್ರೀಗಿರಿ ನಾದ ಪ್ರಭುಗೆ ನೃತ್ಯ ವಿರಾಜಿತ ಚಿತ್ರ ಸಭಾವೆ ಶಂಕರ ಶ್ರೀಗಿರಿ ನಾದ ಪ್ರಭುಗೆ ಭಸ್ಮ ತ್ರಿನೇತ್ರ ಗಣೇ ಗುರುಡ ಮಾರ ಭಸ್ಮ ತ್ರಿನೇತ್ರ ಗಣೇ ಗುರುಡ ಮಾರ ಭೂದನ के संगे नाचले गोंदी भूदन के संगे नाचले गोंदी शंकर नाद प्रभु नृत विराजित चित्र गवावे शंकर श्री नाद प्रभु तग तनन तनन थीं 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 तथीं गुंगुरु बारे तग तनन तनन थीं थीं तथीं थीं तथीं गुंगुरु बारे देव मुनि सर्व गगन विरारे देव मुनि सर्व गगन विरारे शंकर नाद प्रभु नृत्य विराजित चित्र सभावे शंकर ततै तगिट तग श्रुति गतिरारे ततै तगिट तग श्रुति गतिरारे पदुबनाभमनि कमल विरारे पदुबनाभमनि कमल विरारे शंकर गिरि नाद प्रभोगे नृत्य विराजित चित्र सभावे शंकर गिरि नाद प्रभो ಇದೀಗ ಲಘುಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಪ್ರಜನ್ಯ ಪ್ರವೀಣ್ ಜೀವಿತ ಆಗ್ನೇಯ ಬಿಂದುಶ್ರೀ ನಿಶ್ಚಿತ ದೀಕ್ಷಾ ಅಶ್ವಿತಾ ಗಾಳಿಮುಖ ಹಾಗೂ ವೈಷ್ಣವಿ ಮೌವಾರ್.
ജന്മ നാളികേരം നിന്റെ തൃക്കാൽക്കലുടക്കുവാൻ വന്നു. തുമ്പിയും കൊമ്പും കൊണ്ടടിയന്റെ മാർഗം തമ്പുരാനെ തടയൊല്ലേ. ഏകദന്ത കാക്കണമേ നിയതം വിഘ്നേശ്വര ജന്മ നാളികേരം നിന്റെ തൃക്കാൽക്കലുടക്കുവാൻ വന്നു. അരവണ പായസം ഉണ്ണുമ്പോൾ അതിൽ നിന്നൊരു വറ്റു നീ തരണേ. അരവണ പായസം ഉണ്ണുമ്പോൾ അതിൽ നിന്നൊരു വറ്റു നീ തരണേ. വർണ്ണങ്ങൾ തേടും നാവിൻ തുമ്പിൻ ഗണേശ്വര ഈശ്വര ഇരുളിൻ മുഴങ്കാട് ചീന്തുമ്പോൾ അരിമുത്തുമണിയനേക്ക് നീ തരണേ. ഇരുളിൻ മുഴങ്കാട് ചീന്തുമ്പോൾ അരിമുത്തുമണിയനേക്ക് നീ തരണേ. കൂടില്ലാത്തൊരു നിസ്വരൻ കൃപ കുടിലായി തീരണമേ. ഗണേശ്വര ഗംഗണപതയേ നമോ നമ. വിഘ്നേശ്വര ജന്മ നാളികേരം നിന്റെ തൃക്കാൽക്കലുടയ്ക്കുവാൻ വന്നു. തുമ്പിയും കൊമ്പും കൊണ്ടടിയന്റെ മാർഗം തമ്പുരാനെ തടയൊല്ലേ. ഏകദന്ത കാക്കണമേ നിയതം വിഘ്നേശ്വര ജന്മ നാളികേരം നിന്റെ തൃക്കാൽക്കലുടയ്ക്കുവാൻ വന്നു. ಇದೀಗ ಪೂಜಾ ನೃತ್ಯ ಪ್ರಸ್ತುತಿ ಭವಿಷ್ಯ ಯತೀಕ್ಷ ನಿಧಿಶ್ರೀ ಹಾಗೂ ಶ್ರಾವ್ಯ. Hello, hello, check, 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 check. ಟೈ ಟೈ ದಿಡ್ ಟೈ 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 ದಿಡ್ ಟೈ ಟೈ ದಿಡ್ ಟೈ ದಿಡ್ ಟೈ. ಮಾಮವತು ಶ್ರೀ ಸರಸ್ವತಿ ಮಾಮವತು ಶ್ರೀ ಸರಸ್ವತಿ ಅಂಬ ಮಾಮವತು ಶ್ರೀ ಸರಸ್ವತಿ. ದಿಡ್ ಟೈ ದಿಡ್ ಟೈ ಗೋಡಿ ವೀರ ನಿವಾಸಿನಿ ಮಾ
ಶ್ರೀ ಸರಸ್ವತಿ ಅಂಬಾಮವದು ಶ್ರೀ ಸರಸ್ವತಿ ಕೋಮಳಕರ ಸರೋಜ ಧೃತವೀಣೆ ಕೋಮಳಕರ ಸರೋಜ ಧೃತವೀಣೆ ಸೀಮಾ ಪೀತವರ ವಿಭೂಷಣೆ ಶ್ರೀ ಸರಸ್ವತಿ ಅಂಬಾಮವದು ಶ್ರೀ ಸರಸ್ವತಿ ರಾಜಾಧಿರಾಜ ಪೂಜಿತ ಚರಣೆ ರಾಜೀವ ನಯನೆ ರಮಣೀಯವತನೆ ರಾಜೀವ ನಯನೆ ರಮಣೀಯವತನೆ ಸುಜನ ಮನೋರಥ ಪೂರ್ಣ ಚತುರೆ ನಿಜಗಳ ಶೋಭಿತ ಮಣಿಮಯಗಾರೆ ಸುಜನ ಮನೋರಥ ಪೂರ್ಣ ಚತುರೆ ನಿಜಗಳ ಶೋಭಿತ ಮಣಿಮಯಗಾರೆ ಅಜಭವ ವಂದಿತ ವಾಸುದೇವ ಚರಣಾಮೃತ ಸಕಲ ವೇದ ಮಾಮವದು ಶ್ರೀ ಸರಸ್ವತಿ 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 ಇದೀಗ ಶಿವಸ್ತುತಿ, 2 ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಏಕಕಾಲದ ಪ್ರಸ್ತುತಿ. ನರ್ತಿಸಲಿದ್ದಾರೆ ಅರ್ಪಿತಾ ಅಡಿಗ ಕುಂಬಳೆ, ಶ್ರಾವ್ಯತುಂಗ, ಶಿವಾನಿ ಹಾಗೂ ವಿದುಷಿ ಶ್ರೀಮತಿ ಶ್ರುತಿ ಕುಂಬಳೆ ಹಾಗೂ ವಿದುಷಿ ವೈಭವಿ ಶಮ್ನಡಿಗ ಕುಂಬಳೆ. ತಕ್ಕ ತಿಮ್ಮಿ ರಕ್ಕ ಚುನ್ನು ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಚನ
ವಿಘ್ನೇಶ್ವರ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಮ ಭವ ಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಮ ಭವ ಸಾಗರ ತಾರಕ ಓ ಶಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಕೋಶ ಪ್ರಭಂಜರ ಗೀತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಕೋಶ ಪ್ರಭಂಜರ ಗೀತ ನಿಜ ಗುಣ ನಿಖಿತ ನಿರಾತ ಆನಂದ ಆನಂದ ಅತಿಶಯ ಅಕ್ಷಯ ಲಿಂಗ ನಿಜ ಗುಗ ನಿಗಿತ ನಿರಾಂತ ಆನಂದ ಆನಂದ ಅತಿಶಯ ಅಕ್ಷಯ ಲಿಂಗ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ಅಧಿ ಕಿಟ ತರಿ ಕಿಟ ಕಿಟ ತೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟ ತೋಂ ತೋಂ ತರಿ ಕಿಟ ಕಿಟ ತೋ ಧಿಮಿತ ಧಿಮಿತ ಧಿಮಿ ಧಿಮಿ ಗಿಡ ಗಿಡ ತೋಂ ತೋಂ ತರಿ ಗಿಡ ತೋ ಮದಂಗ ಮುನಿವರ ವಂದಿದ ಈಶ ಸರ್ವ ವಿಡಂಬ ಮುಕ್ತಿದ ಈಶ ಮದಂಗ ಮುನಿವರ ವಂದಿದ ಈಶ ಸರ್ವ ವಿಡಂಬ ಮುಕ್ತಿದ ಈಶ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಡಿಡಿಟೈ 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 ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ವಸ್ತ್ರಾಲಂಕಾರ ಹಾಗೂ ವರ್ಣಾಲಂಕಾರ ಅಥೇನಾ ಆರ್ಟ್ಸ್ ಪಾಲಕರು ಹಾಗೂ ದೇವನ್ ಆರ್ಟ್ಸ್ ನೀಲೇಶ್ವರ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಸಹಕಾರ ಹೈಟೆಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಪಂಚೋಡಿ ಈಶ್ವರ ಮಂಗಲಂ ಮತ್ತು ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಹಾಗೂ ಇಲ್ಲಿ ನರ್ತಿಸುವ ನನ್ನ ವಿದ್ಯಾರ್ಥಿಗಳ ಪೋಷಕರು. ಇದೀಗ ಲಘು ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಶಿವಾನಿ, ಶಿಫಾಲಿ, ಶ್ರಾವ್ಯತುಂಗ, ಅರ್ಪಿತಾ ಅಡಿಗ ಹಾಗೂ ಸಹನ.
ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿದ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನೇ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡ ರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಯಿಲ್ಲ ಎಂದು ತಾಳಿದೇನೋ ಬಡ ರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಯಿಲ್ಲ ಎಂದು ತಾಳಿದೇನೋ ಹುಡಿಯೇಳಿಸುವೆನು ಪುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶಂಕ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂತ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಶಂಕ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಕ್ಷದಿ ಬಿಂಕದಿ ಪಡೆದೆಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿ ಬಳಿರೆ ಹನುಮಂತ ಬಳಿರೆ ಹನುಮಂತ
ಇದೀಗ ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಶ್ರೀಮತಿ ದಿವ್ಯ, ಜೀವಿತ, ನಿಶ್ಚಿತ, ಆಗ್ನೇಯ, ಬಿಂದುಶ್ರೀ, ಸಾನ್ವಿ ಹಾಗೂ ಸೌಪರ್ಣಿಕಾ ಮತ್ತು ಮಹತಿ. ತಕ್ಕ ದಿಮ್ಮೆ ತಕ್ಕ ಚುಣ್ಣು ತೈ ತೈ ದಿದ್ದಿ ತೈ 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 ದಿದ್ದಿ ತೈ ರೈ ದಿದ್ದಿ ತೈ ದಿದ್ದಿ ತೈ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಶ್ರೀನಿವಾಸಾಯತೆ ನಮಃ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣಂ. 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 ಶ್ರೀಮನ್ನಾರಾಯಣ ತೈ ತೈ ದಿದ್ದಿ ತೈ ರೈ ತೈ ತೈ ದಿದ್ದಿ ತೈ ತೈ ದಿದ್ದಿ ತೈ ದಿದ್ದಿ ತೈ. ಕಮಲಾಸತಿ ಮುಖ ಕಮಲ ಕಮಲ ಗೀತ ಕಮಲ ಪ್ರಿಯ ಕಮಲ ಕ್ಷಣ ಕಮಲ ಸತಿ ಮುಖ ಕಮಲ ಕಮಲ ಗೀತ ಕಮಲ ಪ್ರಿಯ ಕಮಲ ಕ್ಷಣ ಕಮಲಾಸನ ಸ್ಥಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲಮೇ ಶರಣಂ. ಕಮಲಾಸನ ಸ್ಥಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲಮೇ ಶರಣಂ. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೆ ಶ್ರೀಪಾದಮೇ ಶರಣಂ. ಶ್ರೀಮನ್ನಾರಾಯಣ ತೈ ತೈ ದಿದ್ದಿ ತೈ ರೈ ತೈ ತೈ ದಿದ್ದಿ ತೈ ತೈ ದಿದ್ದಿ ತೈ ದಿದ್ದಿ ತೈ. ಪರಮಯೋಗಿ ಜನ ಭಾಗತೆಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಯೋಗಿ ಜನ ಭಾಗತೆಯ ಶ್ರೀ ಪರಮ ಪುರುಷ ಪರಾತ್ಪರ ಪರಮಾತ್ಮ ಪರಮಾಣು
ಶರಣಂ ಶ್ರೀಮನ್ನಾರಾಯಣ ಇದೀಗ ಸ್ವರ ಜೊತೆ ನರ್ತಿಸಲಿದ್ದಾರೆ ಶ್ರಾವ್ಯ, ಭವಿಷ್ಯ, ಯತೀಕ್ಷ ಹಾಗೂ ನಿಧಿಶ್ರೀ. ಟೈ ಟೈ ದಿದ್ದಿ ಟೈ 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 ದಿದ್ದಿ ಟೈ ಟೈ ದಿದ್ದಿ ಟೈ ದಿದ್ದಿ ಟೈ ಟಕ್ ದಿಮ್ಮಿದಕ್ ಚೊನ್ನು ಟಕ್ ದಿಮ್ಮಿದಕ್ ಚೊನ್ನು ಟೈ ಟೈ ದಿದ್ದಿ ಟೈ 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 ದಿದ್ದಿ ಟೈ ಟೈ ದಿದ್ದಿ ಟೈ ದಿದ್ದಿ ಟೈ ಸರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ರಿ ಸ ಸರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ರಿ ಸ ದಿದ್ದಿ ಟೈ ದಿದ್ದಿ ಟೈ ಸರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸ ರಿ ಗ ಪ ಮ ಗ ಪ ದ ರಿ ಸ ನಿ ದ ಪ ಮ ಗ ರಿ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ದಿದ್ದಿ ಟೈ ದಿದ್ದಿ ಟೈ ಸ ರಿ ಗ ಗ ಗ ರಿ ಗ ಪ ಪ ಪ ಪ ಪ ತ ವ ಸ ಸ ಸ ಸ ಗ ರಿ ಸ ನಿ ನಿ ದ ಪ ಪ ದ ವ ಮ ಗ ಗ ರಿ ಗ ಪ ಮ ಗ ರಿ ಸ ರಿ ಗ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ದಿದ್ದಿ ಟೈ ದಿದ್ದಿ ಟೈ ಪ ಪ ಪ ರಿ ಟಿ ಟಿ ಗ ಪ ಮ ಗ ಗ ಗ ಪ ಮ ಗ ಮ ಗ ರಿ ಸ ರಿ ಗ ರಿ ಸ ಸ ಪ ಪ ಪ ಪ ಪ ರಿ ಟಿ 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 ಗ ಪ ಮ ಗ ಗ ಗ ಪ ಮ ಗ ಮ ಗ ರಿ ಸ ರಿ ಗ ರಿ ಸ ಸ ರಿ ಸ ನಿ ದ ಸ ಮ ಗ ರಿ ಗ ಪ ದ ವ ದ ದಿ ಸ ರಿ ಸ ನಿ ದ ಪ ಮ ಗ ರಿ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಸ ರಿ ಗ ಪ ದ ಸ ನಿ ದ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ಪ ಪ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ದಿದ್ದಿ ಟೈ ದಿದ್ದಿ ಟೈ ಪ ಪ ಪ ದ ವ ಮ ಗ ರಿ ಸ ರಿ ಸ ನಿ ದ ಸ ರಿ ಸ ನಿ ದ ಸ ರಿ ಸ ನಿ ದ ಸ ಇದೀಗ ಲಘುಶಾಸ್ತ್ರೀಯ ನೃತ್ಯ
ಪ್ರಸ್ತುತಿ ವಿದುಷಿ ಅಂಕಿತಾ ಹಾಗೂ ವಿದುಷಿ ಅರ್ಪಿತಾ ಕೋಡಂಗೆ, ವಿದುಷಿ ಸೌಜನ್ಯ ಮುಗುಳಿ. പമ്പ ഗണപതി പാരിന്റെ അധിപതി കൊമ്പാർന്നുണരണമങ്കിൽ തന്റെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ. പമ്പ ഗണപതി പാരിന്റെ അധിപതി കൊമ്പാർന്നുണരണമങ്കിൽ തന്റെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ. വേദാന്ത പൊരുളിൻ ആധാരശിലയെ കാരുണ്യ കടൽ കണ്ട കലികാല പ്രഭുവേ, കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളവച്ചാർ തണിയാൻ നിൽക്കുമ്പോൾ നെയ്യഭിഷേകം സ്വാമിക്ക്, പാലഭിഷേകം സ്വാമിക്ക്, തിരുവാഭരണം സ്വാമിക്ക്, തിരുവമൃതം സ്വാമിക്ക്. പമ്പാ ഗണപതി പാരിന്റെ അധിപതി കൊമ്പാർന്നുണരണമങ്കിൽ തന്റെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരിപോലെ തീർക്കണം മുമ്പിൽ. പന്തളനാഥൻ വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുളനാളം മിഴി തെളിയാനായി കാണും ഞാൻ. പന്തളനാഥൻ വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുളനാളം മിഴി തെളിയാനായി കാണും ഞാൻ. ഓ ദയാമയ പരാൽ പര ശരണ ജപങ്ങളോടെ നിൽക്കവേ, ഓ ദയാമയ പരാൽ പര ശരണ ജപങ്ങളോടെ നിൽക്കവേ, ഒരു നെയ്തിരിക്കും പകരം വെടിഞ്ഞു നരജന്മമെന്നു മുറുകും. പമ്പാ ഗണപതി പാരിന്റെ അധിപതി കൊമ്പാർന്നുണരണമങ്കിൽ തന്റെ തുമ്പിക്കൈ ചേർത്തേണം നെഞ്ചിൽ വിഘ്നങ്ങൾ തിരുപോലെ തീർക്കണം മുമ്പിൽ. സങ്കടമെല്ലാം ഇരുമുടിയാക്കി സന്നിധി തേടും പാപികളെ, സംക്രമസന്ധ്യ നിന്നുടെ തിമിരിൻ കുങ്കുമമൊഴിയും അയ്യപ്പൻ. ഓ നിരാമയ നിരന്തരം പ്രണവജപങ്ങളോടെ നിൽക്കവേ, ഓ നിരാമയ നിരന്തരം പ്രണവജപങ്ങളോടെ നിൽക്കവേ, ഒരു നാളികേരമുടയുന്ന പോലെ ഉടയുന്നതെന്റെ ഹൃദയം. പമ്പാ ഗണപതി പാരിന്റെ അധിപതി കൊമ്പാർന്നുണരണമങ്കിൽ തന്റെ
சுவாமிக்கு, நெய்யபிஷேகம் சுவாமிக்கு, பாலபிஷேகம் சுவாமிக்கு, திருவாபரணம் சுவாமிக்கு, திருவமுதேற்றம் சுவாமிக்கு. ಇದೀಗ ಕೂಚಿಪುಡಿ ತರಂಗ. ಆಂಧ್ರ ಪ್ರದೇಶದ ಕುಚಿಪುಡಿ ಎಂಬ ಗ್ರಾಮದಿಂದ ಪ್ರಸಿದ್ಧಿ ಪಡೆದಂತಹ ಶಾಸ್ತ್ರೀಯ ನೃತ್ಯ ಪ್ರಕಾರವೇ ಕೂಚಿಪುಡಿ. ನರ್ತಕಿ ನೀರು ತುಂಬಿದ ತಂಬಿಗೆ ಹಾಗೂ ಕಂಚಿನ ಹರಿವಾಣದ ಅಂಚಿನಲ್ಲಿ ನರ್ತಿಸುವಂಥದ್ದು ಕೂಚಿಪುಡಿ ತರಂಗದ ವಿಶೇಷತೆ. ಇದೀಗ ಕೂಚಿಪುಡಿ ತರಂಗ ಪ್ರಸ್ತುತಿ. ಅಶ್ವಿತಾ ಗಾಳಿಮುಖ, ದೀಕ್ಷಾ ಕುಂಟಾರು ಹಾಗೂ ವೈಷ್ಣವಿ ಮವಾರ್. ತಕ್ಕ ದಿನ ರಾಮ್ ತಕ್ಕ ದಿನ ತಮ್ ತಕ್ಕ ದಿನ ಮಧುರ ಭುಜೆ ಮಧುರ ಭುಜೆ ವದನೆ ಮಧುರ ಭುಜೆ ವದನೆ ಈಶಾತ್ ಜನನೀ ಈಶಾತ್ ಜನನೀ ಈಶಾತ್ ಜನನೀ ಸರ್ವಲೋಕ ದರ್ಶನ ಸಮಯೇ ಅದ್ಭುತ ಮಾಯಾ ವಿಲಾಸಂ ಕೃಷ್ಣಮಯಂ ಸರ್ವಂ ಕೃಷ್ಣ ಸಮಯಂ ಸಾಕ್ಷಾತ್ ಪರಪುರಾಧೀಶಂ ಭಜಾಮಿ ಸತತಂ. ತಕ್ಕ ದಿನ ರಾಮ್ ತಕ್ಕ ದಿನ ತಮ್ ತಕ್ಕ ದಿನ ರತ್ತುಂಗ ತಕ್ಕ ದಿಗೋ ತಕ್ಕ ತುಂಗ ತಕ್ಕ ದಿಗೋ ರತ್ತುಂಗ ತಕ್ಕ ತುಂಗ ರತ್ತುಂ ತಕ್ಕ ತುಂ ತದ್ದಿ ಕಿಟ್ಟ ತತ್ತುಂಗ ತಕ್ಕ ದಿಗೋ ತಕ್ಕ ತುಂಗ ತಕ್ಕ ದಿಗೋ ರತ್ತುಂಗ ತಕ್ಕ ತುಂಗ ರತ್ತು ತಕ್ಕ ತುಂ ತದ್ದಿ ಕಿಟ್ಟ ರತ್ತುಂಗ ತಕ್ಕ ತುಂಗ ರತ್ತುಂ ತಕ್ಕ ತುಂ ತಕ್ಕ ದಿಗೋ ತದ್ದಿ ಕಿಟ್ಟ ತಕ್ಕ ರತ್ತುಂ ತಕ್ಕ ತುಂಗ ರತ್ತುಂ ತಕ್ಕ ತುಂ ತಕ್ಕ ದಿಗೋ ತದ್ದಿ ಕಿಟ್ಟ ತಕ್ಕ ತದ್ದಿ ಕಿಟ್ಟ ಝಮ್ ತಕ್ಕ ತದ್ದಿ ಕಿಟ್ಟ ಝಮ್ ತಕ್ಕ ದಿಕ್ಕು ತದ್ದಿ ಕಿಟ್ಟ ಝಮ್ ತದ್ದಿ ಕಿಟ್ಟ ಝಮ್ ತಕ್ಕ ತದ್ದಿ ಕಿಟ್ಟ ಝಮ್ ತಕ್ಕ ದಿಕ್ಕು ತದ್ದಿ ಕಿಟ್ಟ ಝಮ್ ತದ್ದಿ ಕಿಟ್ಟ ಝಮ್ ತಕ್ಕ ತದ್ದಿ ಕಿಟ್ಟ ಝಮ್ ತಕ್ಕ ದಿಕ್ಕು ತದ್ದಿ ಕಿಟ್ಟ ಝಮ್. ಕಾಂಚಿ ಕಂಗಣಗಾರನೂಪುರ ಮಯೂರಹಾರಾಂಕಿತಂ ಕನಕ ರುಚಿತ ಚೇತಂ ವಿಮಲ ಗಗನ ನೀಲಂ ಗಣಗಣ ಮುರಳಿ ಮನೋಗರ ರೂಪಂ ಚಿಂತಯಾಗರ ಸಂತತಂ ಪಂಚೆ ಕಾಂಚಿ ಕಂಕಣಗಾರನೂಪುರ ದಿದಿ ತೈ ತೈ ದಿದಿ ತೈ ದಿಗಿ 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 ತಾಂ ದಿದ್ದ ತಾಂ ಕೃತಕ ದಿಗಿ 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 ತಾಂ ದಿದ್ದ ತಾಂ ಕೃತಕ ದಿಗಿ ದಿಗಿ ತಾಂ ದಿಗಿ ದಿಗಿ ತಾಂ ದಿಗಿ ದಿಗಿ ದಿಗೋ ದತ್ತ ದಿಗುತ್ತ ಕಂತದ ದೀಪಾಂಚನಂ ಪಾಡಿದಂ ನಂದನಂದನಂ ಭಜಾಮಿ ಸದರೋ ಕಂತದ ದೀಪಾಂಚನಂ ಪಾಡಿದಂ ನಂದನಂದನಂ ಭಜಾಮಿ ದಿದಿ ತೈ ದತ್ತೈ ತಾಹ ತಾಂ ದಿತ್ತೈ ತಾಹ ತಾಂ ತಂಗೃತ ತಾಂಗೃತ ತಾಂ ತಂಗೃತ ತಾಂಗೃತ ತೈ ದತ್ತೈ ತಾಹ ತಾಂ ದಿತ್ತೈ ತಾಹ ತಾಂ ತಂಗೃತ ತಾಂಗೃತ ತಾಂ ತಂಗೃತ ತಾಂಗೃತ ತೈ ಸತ್ತೈ ತಾಹ ತಾಂ ದಿತ್ತೈ ತಾಹ ತಾಂ ತಂಗೃತ ತಾಂಗೃತ 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 ತರಗಡ ತರಗಡ ಕಲಮದಿ ಕಂಸಗ ಭಯಮತಿ ಸತತಂ ಕೃಷ್ಣಂ ಚಂದ್ರ
ಡಿಜಿಟೈ ಡಿಜಿಟೈ ರಸಗೆಲ್ಲಿ ನಟನ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತುಂಗ ತುಂಗ ನಟನ ಡಿಜಿಟೈ ಡಿಜಿಟೈ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಂಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತ್ರಿತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತ್ರಿತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತ್ರಿತುಂಗ ತುಂಗ ನಟನ ಕೋಟಿ ಸುಂದರಾಗ ಆನಂದ ನರ್ತನಾಗ ರಸಗೆಲ್ಲಿ ನಟನ ತ್ರಿತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ಡಿಜಿಟೈ ಡಿಜಿಟೈ ಸ ಸ ಸ ಸ ಸ ರೀ 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 ಗ ಗ ಗ ಗ ಗ ಪ ಗ ರಿ ಸ ನಿ ಸ ಟಿ ಸ ರಿ ದ ವ ದ ಗ ಗ ಮ ಪ ದ ತ ರಸಗೆಲ್ಲಿ ನಟನ ತ್ರಿತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ಡಿಜಿಟೈ ಡಿಜಿಟೈ ರಕ್ಕ ದಿಮ್ಮಿ ರಕ್ಕ ಜೊಣ್ಣು 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 ತತ್ತೆರಡು ಸೊಂ ತತ್ತೆರಡು ಸೊಂ ತತ್ತೆರಡು ಸೊಂ ತತ್ತೆರಡು ಸೊಂ ತಕ್ಕ ದಿಮ್ಮಿ ತದಿಕಿಟ ಜೊಂ ತದ್ದಿಮ್ಮಿ ತದಿಕಿಟ ಜೊಂ ತದ್ದಿಮ್ಮಿ ತದಿಕಿಟ ಜೊಂ ತದಿಕಿಟ ಜೊಂ ತಕ್ಕ ದಿಮ್ಮಿ ತದಿಕಿಟ ಜೊಂ ತದ್ದಿಮ್ಮಿ ತದಿಕಿಟ ಜೊಂ ತದ್ದಿಮ್ಮಿ ತದಿಕಿಟ ಜೊಂ ತದಿಕಿಟ ಜೊಂ ತದಿಕಿಟ ಜೊಂ ತಕ್ಕ ದಿಮ್ಮಿ ತದಿಕಿಟ ಜೊಂ ತದ್ದಿಮ್ಮಿ ತದಿಕಿಟ ಜೊಂ ರದ್ದಿಮ್ಮಿ ತದಿಕಿಟ ಜೊಂ ತದಿಕಿಟ ಜೊಂ ತತ್ತ ತದ್ದಿಮಿ ತತ್ತದ್ದಿಮಿ ತಾಂಗ್ರದ ತದ್ದಿಮಿ ತತ್ತದ್ದಿಮಿ ತತ್ತದ್ದಿಮಿ ತದಿಂಗಿನ ತೊಂತದಿಂಗಿನ ತೊಂತದಿಂಗಿನ ದೋಮ್ರ ತತ್ತದ್ದಿಮಿ ತತ್ತದ್ದಿಮಿ ತಾಂಗ್ರದ ತದ್ದಿಮಿ ತತ್ತದ್ದಿಮಿ ತತ್ತದ್ದಿಮಿ ತದಿಂಗಿನ ತೊಂತದಿಂಗಿನ ತೊಂತದಿಂಗಿನ ದೋಮ್ರ ತತ್ತದ್ದಿಮಿ ತತ್ತದ್ದಿಮಿ ತಾಂಗ್ರದ ತದ್ದಿಮಿ ತತ್ತದ್ದಿಮಿ ತತ್ತದ್ದಿಮಿ ತದಿಂಗಿನ ತೊಂತದಿಂಗಿನ ತೊಂತದಿಂಗಿನ ತೊಂತ ತದಿಂಗಿನ ತೊಂತದಿಂಗಿನ ತೊಂತದಿಂಗಿನ ತೊಂತ ತದಿಂಗಿನ ತೊಂತ ದಿಂಗಿನ ತೊಂತ ದಿಂಗಿನ ತೊಂ ರಸಗೆಲ್ಲಿ ನಟನ ತುಂಗ ತುಂಗ ನಟನ ರವಿ ಕೋಟಿ ಸುಂದರಾಗ ಆನಂದ ನರ್ತನಾಗ ಡಿಜಿಟೈ ಡಿಜಿಟೈ ರಸಗೆಲ್ಲಿ ನಟನ ಡಿಜಿಟೈ ಡಿಜಿಟೈ ರವಿ ಕೋಟಿ ಸುಂದರಾಗ
ಡಿಡಿಟೈ 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 ಗೋವರ್ಧನೋ ಭವ ಭಯ ಕರಣ ವೇಣುಗಾನ ವಿಲೋಲ ವಿಜಯದೇ ವಿಜಯದೇ ಕೃಷ್ಣ ಡಿಡಿಟೈ ಡಿಡಿಟೈ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ಡಿಡಿಟೈ ಡಿಡಿಟ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ಡಿಡಿಟೈ ಡಿಡಿಟ ದಿಟ್ಟ ದಿಂಟ ಧಿಂ ತಕಿಟ ತಕ್ಕ ದಿಟ್ಟ ದಿಂಟ ಧಿಂ ಡಿಡಿಟೈ ಡಿಡಿಟ ದಿಟ್ಟಿನ ಕೃತಕ ದಿಟ್ಟಿನ ಕೃತಕ ದಿಟ್ಟಿನ ಕೃತಕ ದಿಟ್ಟಂ ದಿಟ್ಟಿನ ಕೃತಕ ದಿಟ್ಟೈ ದಿಟ್ಟಿನ ಕೃತಕ ದಿಟ್ಟಂ ತಕ್ಕ ದಿನ ರಾಮ್ ತಕ್ಕ ದಿನ ತಾಮ್ ತಕ್ಕ ದಿನ ರಕ್ಕ ದಿನ ರಾಮ್ ತಕ್ಕ ದಿನ ತಾಮ್ ತಕ್ಕ ತಕ್ಕ ದಿನ ರಾಮ್ ತಕ್ಕ ದಿನ ತಾಮ್ ತಕ್ಕ ದಿನ ತಾಮ್ ಇದೀಗ ಲಘು ಶಾಸ್ತ್ರೀಯ ನೃತ್ಯ ನಮ್ಮ ನೃತ್ಯ ಶಾಲೆಯು ಕುಂಬಳೆ ಕಣಿಪುರೇಶನ ಸನ್ನಿಧಿಯಲ್ಲಿ ನನ್ನ ನೃತ್ಯ ಗುರುಗಳ ಸಮ್ಮುಖದಲ್ಲಿ ಕಳೆದ 20 ವರ್ಷಗಳ ಹಿಂದೆಡೆ ಪ್ರಾರಂಭಗೊಂಡು ಪ್ರಸ್ತುತ ಹಲವಾರು ನೃತ್ಯ ಶಾಖೆಗಳನ್ನು ನೃತ್ಯ ಸಹ ಶಿಕ್ಷಕಿಯರನ್ನು ಒಳಗೊಂಡಿದೆ. ಅಲ್ಲದೆ ನನ್ನ ನೃತ್ಯ ಗುರು ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರ ಮಾರ್ಗದರ್ಶನದಂತೆ ಕಳೆದ 20 ವರ್ಷಗಳಿಂದ ಹಿಮ್ಮೇಳದೊಂದಿಗೆ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ನೀಡುತ್ತಿರುವಂತಹ ನೃತ್ಯ ತಂಡ ನಮ್ಮದಾಗಿದೆ. ಅಲ್ಲದೆ ನಮ್ಮ ನೃತ್ಯ ಸಂಸ್ಥೆಯಿಂದ ಈಗಾಗಲೇ 24 ವಿದ್ಯಾರ್ಥಿಗಳು ಭರತನಾಟ್ಯ ವಿದ್ವತ್ ಪ್ರಮಾಣ ಪತ್ರವನ್ನು ಹೊಂದಿದ್ದು ಪ್ರಸ್ತುತ 22 ವಿದ್ಯಾರ್ಥಿಗಳು ವಿದ್ವತ್ ಪರೀಕ್ಷಾ ಸಿದ್ಧತೆಯಲ್ಲಿದ್ದಾರೆ. ಇದೀಗ ಲಘು ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಶ್ರೀಮತಿ ದಿವ್ಯಾ, ಪ್ರಜನ್ಯ ಪ್ರವೀಣ್, ಮಹತಿ, ಸೌಪರ್ಣಿಕಾ ಹಾಗೂ ಸಾನ್ವಿ. ನಂಬುದು ನಿನನೆ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸುಲ್ಮೆ ಸಂದವೇ ನಂಬುದು ನಿನನೆ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸುಲ್ಮೆ ಸಂದವೇ ತುಳುವೆರೆ ನಾಡುಡು ಮಧುರುದ ಬೂಡುಡು ತುಳುವೆರೆ ನಾಡುಡು ಮಧುರುದ ಬೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೆ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲ್ಮೆ ಸೌದವೇ
பத்தின விக்னனு தெத்துதக்கல ಬರ್ಪಿನ ಕಷ್ಟನು ದೂರ ಮಲ್ಪುಲ ಬತ್ತಿನ ವಿಘ್ನನು ದೆತ್ತದಕ್ಕಲ ಬರ್ಪಿನ ಕಷ್ಟನು ದೂರ ಮಲ್ಪುಲ ವಿಷ ಗಳಿಗೆನ ಮಾತೊಲ ಮಾಜಾದ ಕಾಪುಲ ಅಮೃತ ಗಳಿಗೆನ ಒದಗದ ನಡಪಲ ಶುಭ ಕಚ್ಚ ಪೂರ ಕೈ ಸೇರಲ ಮನಸ್ಸಿಗೆ ಶಾಂತಿ ಈ ಒದಗಲ ಸುರು ಪೂಜೆ ಮಲ್ತ ಅಡ್ಡ ಬೂರ್ವೆ ಬೊಟ್ಟಚ್ಚ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸುಲ್ಮೆ ಸಂದವೇ ಮಧುವಾಹಿನಿದ ಪಟ್ಟ ಈ ಕರೆಟಲ ಈಶ್ವರ ದೇವರ ಕುಲ್ದಿ ಗುಡಿಟಲ ಮಧುವಾಹಿನಿದ ಪಟ್ಟ ಈ ಕರೆಟಲ ಈಶ್ವರ ದೇವರ ಕುಲ್ದಿ ಗುಡಿಟಲ ತೆನ್ಕಾಯಿ ದಿಕ್ಕಗ ಮೋನೆನ ಪಾಡದು ಕುಲ್ದಿನ ಲೋಕದ ಮಾಮಲ್ಲ ಶಕ್ತಿಯೇ ನಂಬಿನ ತರಕಲ ಸರಿ ಎಂಬುದು ಸೇರಾದು ಕೊರುಪಿನ ಗಣದುಲ್ಲಯೇ ಈ ಮೋಕೆಡೊಲಿದು ಅಭಯ ಕೊಲ್ಲ ಬೊಟ್ಟಜ್ಜ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲ್ಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲ್ಮೆ ಸಂದವೇ ತುಳುವೆರೆ ನಾಡುಡು ಮಧುರುದ ಗೂಡುಡು ತುಳುವೆರೆ ನಾಡುಡು ಮಧುರುದ ಗೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲ್ಮೆ ಸಾದವೇ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ವಸ್ತ್ರಾಲಂಕಾರ ಹಾಗೂ ವರ್ಣಾಲಂಕಾರ ಅಥೇನಾ ಆರ್ಟ್ಸ್ ಪಾಲಕನ್ನು ಹಾಗೂ ದೇವನ್ ಆರ್ಟ್ಸ್ ನೀಲೇಶ್ವರ. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಸಹಕಾರ ಹೈಟೆಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಪಂಚೋಡಿ ಈಶ್ವರಮಂಗಲ ಮತ್ತು ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ. ಇದೀಗ ಪದಂ ಪ್ರಸ್ತುತಿ ವಿದುಷಿ ಸೌಜನ್ಯ ಮುಗುಳಿ, ಅವಳಿ ಸಹೋದರಿಯರಾದಂತಹ ವಿದುಷಿ ಅಂಕಿತ ಹಾಗೂ ವಿದುಷಿ ಅರ್ಪಿತಾ ಕೋಡಂಗೆ, ವಿದುಷಿ ಶ್ರೀಮತಿ ಶ್ರುತಿ ಕುಂಬ್ಳೆ, ವಿದುಷಿ ವೈಭವಿ ಶಮ್ನಡಿಗ ಕುಂಬಳೆ ಹಾಗೂ ಅಪೂರ್ವ ಎಡಕ್ಕಾನ. ತಕ್ಕ ದಿಮ್ಮೆ ದಕ್ಕ ಚೊಣ್ಣೋ ದಕ್ಕ ದಿಮ್ಮೆ ತಕ್ಕ ಚೊಣ್ಣೋ ತೈ ತೈ ದಿದ್ದ ತೈ 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 ದಿದ್ದ ತೈ ತೈ ದಿದ್ದ ತೈ ದಿದ್ದ ತೈ. அசைந்தாடும் மயிலொன்று கண்ண அசைந்தாடும் மயிலொன்று கண்ண நம்மழகன் வந்தானென்று சொல்வது போல் தோன்றும் அசைந்தாடும் மயிலொன்று கண்ண நம்மழகன் வந்தானென்று சொல்வது போல் தோன்றும் அசைந்தாடும் மயிலொன்று கண்ண நம்மழகன் வந்தானென்று
இசை பாடும் குழல் கொண்டு வந்த கண்ணன் இசை பாடும் குழல் கொண்டு வந்த இந்த ஈரேழு விரவிக்கும் இன்பமிழை தந்த திசை தோறும் நிறைவாக திசை தோறும் நிறைவாக நின்ற என்றும் திகட்டாத வேணுகானமும் ராதையிடம் நீண்ட எங்காயிடுமே மறிறைவம் இறைவாயன மனம் நிறையடிய வெறிடம் தங்கு மன துடையாய் அருள் பொங்கு முக துடையாய் எங்காயிடுமே மறிறைவா இறைவாயன மனம் நிறையடிய வெறிடம் தங்கு மன துடையாய் அருள் பொங்கு முக துடையாய் தங்கு மன துடையாய் அருள் பொங்கு முக துடையாய் ஒரு பதம் வைது மறுபதம் தூகி நின்றாட மயில் நிலகாட மலர குழையாட மதுபதனமாட மயர்ந்து விரியாட மலரணிகளாட மலர் மகளும் பாட இது கனவோ நனவோ என மனநினை முனிவரும் மகிழ்ந்து கொண்டாட அசைந்தாடும் ஆயுளொன்று கண்ணா நம்மழகன் வந்தான் என்று சொல்வது போல் தோன்றும் அசைந்தாடும் ஆயுளொன்று கண்ணா ஆசை போடும் பாவினங்கள் கண்டு ஆசை போடும் பாவினங்கள் கண்டு இந்த அதிசயத்தில் சிலை போல நிஜமான சுகமென்று ஒன்று நிஜமான சுகமென்று ஒன்று இருந்தால் உலகில் இதை என்று வேறெதுவும் ஒன்று இசையாலும் கோபாரம் நின்று இசையாலும் கோபாரம் நின்று நின்று எழுந்தெழுந்து நடமாட எதிர் நின்றாது பாட எங்காயிடுமே மறிறைவா இறைவாயன மனம் நிறையடியவரிடம் தங்கு மன துடையாய் அருள் பொங்கு முக துடையாய் எங்காயிடுமே மறிறைவா இறைவாயன மனம் நிறையடியவரிடம் தங்கு மன துடையாய் அருள் பொங்கு முக துடையாய் தங்கு மன துடையாய் அருள் பொங்கு முக துடையாய் ஒரு பதம் வைது மறுபதம் தூகி நின்றாட மயில் நிறகாட மலர துளையாட மதிபதனமாட மயர்ந்து விரியாட மலரணிகளாட மலர் மகளும் பாட இது கனவோ நனவோ என மனநினை முனிவரும் மகிழ்ந்து கொண்டாடு அசைந்தாடும் ஆயுளொன்று கண்ணா நம்மழகன் வந்தான் என்று சொல்வது போல் தோன்றும் அசைந்தாடும் ஆயுளொன்று கண்ணா நம்மழகன் வந்தான் என்று சொல்வது போல் தோன்றும் அசைந்தாடும் ஆயுளொன்று கண்ணா கண்ணா ಇದೀಗ ಲಘು ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಅರ್ಪಿತಾಡಿಗ
ಹಲ್ 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 ಅರ್ಪಿತಾಡಿಗ ಶಿವಾನಿ, ಶಿಫಾಲಿ ಹಾಗೂ ಶ್ರಾವ್ಯ ತುಂಗ. ಹಲ್ ಭಂ ಭಂ ಭೋ ಭಂ ಭಂ ಭೋ ಭಂ ಭಂ ಭೋ ಭಂ ಭಂ ಭೋ ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಪೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಪೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ. ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ಮರ ರಾವೇರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ಆಕಾಶಲಿಂಗಮೈ ಆವಹಿಂಚರ ಢಮ 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 ಸಲಿಪಿ ಜಡತನಿ ಬದಿಲಿಂಚರ. ಶ್ರೀವಾಯುಲಿಂಗಮೈ ಸಂಚರಿಂಚರ ಅಣು ಅಣು ಅಣುవున తను తనువున నిలిచి చలనమే కలిగించర. భస్మం చేసే అసురనే అగ్నిలింగమై ప్రలికార వరదై మూంజై జలలింగమై ఘోర. వరమై వసమై ప్రబలమౌ భూలింగమై బలమిదర జగమే నడిపే పంచభూతలింగేశ్వర కరుణించర. శివ శివ శంకర హర హర శంకర జయ జయ శంకర దిగిరార ప్రియ తాండవ శంకర ప్రకట శుభంకర ప్రళయ భయంకర దిగిరార. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ ಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. విశ్వేశలింగమై కనికరించర విధిలిఖిత మునిగ బర 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 చదివి అమృతము కురిపించర. రామేశలింగమై మహిమ చూపర పలు శుభములు గని అభయములు జీవితము సతతము అందించర. గ్రహణం నిధనం చాపర కాళహస్తిలింగేశ్వర ప్రాణం నీవై ఆలింగనం మీరా. ఎదలో కొలువై హర హర ఆత్మలింగమై నిలబదరా ద్యుతివై గతివై సర్వజీవ లోకేశ్వర రక్షించర. శివ శివ శంకర హర హర శంకర జయ జయ శంకర దిగిరార ప్రియ తాండవ శంకర ప్రకట శుభంకర ప్రళయ భయంకర దిగిరార. శివ శివ హర హర జయ జయ దిగిరార ప్రియ తాండవ శంకర ప్రకట శుభంకర ప్రళయ భయంకర దిగిరార. ಸರ್ಪ ಪ್ರಾವಿತ ದರ್ಪ ಪ್ರಾಭವ ವಿಪ್ರ ಪ್ರೇರಿತ ಪರ ದಿಕ್ಕೂರ
ದಿಕ್ಕೂರಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ ಸರ್ಪಪ್ರಾವಿತ ದರ್ಪಪ್ರಾಭವ ವಿಪ್ರ ಪ್ರೇರಿತ ವರ ದಿಕ್ಕೂರಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ. ಇದೀಗ ದೇವರನಾಮ ಪ್ರಸ್ತುತಿ ಅಪೂರ್ವ ಎಡಕ್ಕಾನ, ವಿದುಷಿ ಅರ್ಪಿತ, ವಿದುಷಿ ಅಂಕಿತ, ವಿದುಷಿ ಸೌಜನ್ಯ, ವಿದುಷಿ ಶ್ರೀಮತಿ ಶ್ರುತಿ ಕುಂಬ್ಳೆ ಹಾಗೂ ವಿದುಷಿ ವೈಭವಿ ಶಮ್ನಡಿಗ. ಟಕ್ ದಿಮ್ಮಿ ರಕ್ಕ ಚೊನ್ನು ರಕ್ಕ ದಿಮ್ಮಿ ಟಕ್ಕ ಚೊನ್ನು ಟೈ ಟೈ ದಿದಿ ಟೈ ದೈ ಟೈ ಟೈ ದಿದಿ ಟೈ ದೈ ದಿದಿ ಟೈ ದಿದಿ ಟೈ. ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ. ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ. ಕ್ಷೀರಾಬ್ದಿ ಕಲ್ಲಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ. ಕ್ಷೀರಾಬ್ದಿ ಕಲ್ಲಿಗೆ ಶ್ರೀ ಮಹಾಲಕ್ಷ್ಮಿ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ. ದಿದಿ ಟೈ ದಿದಿ ಟೈ. ಶರದಿ ಬಂದದ ರಾಮಚಂದ್ರರಾಯಗೋ ಪರಮಾನಂದಕ ಪದುಮನಾಭನಿಗೋ. ಶರದಿ ಬಂದದ ರಾಮಚಂದ್ರರಾಯಗೋ ಪರಮಾನಂದಕ ಪದುಮನಾಭನಿಗೋ. ವರದಾಯಕ ನಿತ್ಯ ಮೋಗನ ಮೂರ್ತಿಗೋ. ವರದಾಯಕ ನಿತ್ಯ ಮೋಗನ ಮೂರ್ತಿಗೋ. ವರದ ಕಾವೇರಿ ಗಂಗಾ ಪಟ್ಟದ ರಾಯಗೋ. ವರದ ಕಾವೇರಿ ಗಂಗಾ ಪಟ್ಟದ ರಾಯಗೋ. ಯಾರಿಗೆ ನೀನು ಯಾರಿಗೆ ವಧುವಾಗುವೆ. ಕ್ಷೀರಾಬ್ದಿ ಕನ್ನಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ. ಚೆಳುವ ಮೂರ್ತಿ ವೇಲುವ ಚೆನ್ನಿಕರಾಯಗೋ. ಕೆಳದಿ ಕೇಳು ಉಡುಪಿ ಕೃಷ್ಣರಾಯಗೋ. ಚೆಳುವ ಮೂರ್ತಿ ವೇಲುವ ಚೆನ್ನಿಕರಾಯಗೋ. ಕೆಳದಿ ಕೇಳು ಉಡುಪಿ ಕೃಷ್ಣರಾಯಗೋ. ಚೆಳುವ ಶ್ರೀ ಪಾಂಡುರಂಗ ವಿಠಲರಾಯಗೋ. ಚೆಳುವ ಶ್ರೀ ಪಾಂಡುರಂಗ ವಿಠಲರಾಯಗೋ. ನಲಿನ ಚಿಪೇಳೆ ಮದರಿ ನಾರಾಯಣಗೋ. ನಲಿನ ಚಿಪೇಳೆ ಮದರಿ ನಾರಾಯಣಗೋ. ಯಾರಿಗೆ ವಧುವಾಗುವೆ ನೀನು
ಸಾಯಿ ಆದಿ ನಾರಾಯಣನಿಗೂ ಸಾವಿರ ರಾಮ ದೊಡೆಯ ಪಟ್ಟದ ರಾಜಗೋ ಸಾವಿರ ರಾಮ ದೊಡೆಯ ಪಟ್ಟದ ರಾಜಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾಮನಿಗೆ ಶ್ರೀಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾಮನಿಗೆ ಶ್ರೀಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ದಿದಿಟೈ 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 ವಧುವಾಗುವೆ ಯಾರಿಗೆ ವಧುವಾಗುವೆ ಇದೀಗ ಶಾಸ್ತ್ರೀಯ ನೃತ್ಯ. ಪ್ರಸ್ತುತಿ ಪ್ರಸ್ತುತಿ ಆಗ್ನೇಯ ಅಶ್ವಿತ ಗಾಳಿಮುಖ, ಮಾಸ್ಟರ್ ಚೇತನ್, ಮಾಸ್ಟರ್ ನೂತನ್, ಪ್ರಜನ್ಯ ಪ್ರವೀಣ್. ತಕ್ಕ ದಿಮ್ಮೆ ರಕ್ಕ ಚೊಣ್ಣೋ ರಕ್ಕ ದಿಮ್ಮೆ ತಕ್ಕ ಚೊಣ್ಣೋ ರಕ್ಕ ದಿಮ್ಮೆ ತಕ್ಕ ಚೊಣ್ಣೋ ತಕ್ಕ ದಿಮ್ಮೆ ತಕ್ಕ ಚೊಣ್ಣೋ ತೈ ತೈ ದಿದ್ದಿ ತೈ 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 ದಿದ್ದಿ ತೈ ತೈ ದಿದ್ದಿ ತೈ ದಿದ್ದಿ ತೈ. ಕಲ್ಯಾಣ ರಾಮ ರಘುರಾಮ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ಕನಕಮ ರಾಮ ರಘುರಾಮ ರಾಮ ಕನಕಮಕುಟ ಮರದಗ ಮಣಿಲೋಲ ಹಾರ ದಶರಥ ಬಾಲ ಸೀತ ಕನಕಮಕುಟ ಮರದಗ ಮಣಿಲೋಲ ಹಾರ ದಶರಥ ಬಾಲ ಸೀದಗ ರಾಮ ರಘುರಾಮ ರಾಮ ಕನಕಮಕುಟ ಮರದಗ ಮಣಿಲೋಲ ಹಾರ ದಶರಥ ಬಾಲ ಸೀದಗ ದಿದ್ದಿತೈ ದಿದ್ದಿತೈ. ಆಗತ ಸುರವರ ಮುನಿ ಜನ ಸಜನ ಅಗಣಿತ ಜನ ಗಣ ಘೋಷಿತ ಮಂಗಳ. ಆಗತ ಸುರವರ ಮುನಿ ಜನ ಸಜನ ಅಗಣಿತ ಜನ ಗಣ ಘೋಷಿತ ಮಂಗಳ. ರಾಘವ ರಾಮ ರಾಮ
ಡಿಡಿಟೈ 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 ಇದೀಗ ಲಘು ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ಶ್ರಾವ್ಯತುಂಗ, ಸಹನ, ಶಿವಾನಿ, ಶಿಫಾಲಿ ಹಾಗೂ ಅರ್ಪಿತಾ ಅಡಿಗ. ಹಾಲ್ 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 ಇನ್ನು 3 ನೃತ್ಯದೊಂದಿಗೆ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ಇದೀಗ ಲಘು ಶಾಸ್ತ್ರೀಯ ನೃತ್ಯ. मनोजवं मारुततुल्यवेगौ जितेन्द्रियौ बुद्धिमतां वरिष्ठौ वातात्मजं वानरायूतमुख्यौ श्रीरामदूत शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. जय जय हनुमान जय गुरु जय जय पवन. 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 पवन पुत्र हनुमान की जय. आंजनेय बल भीमा अतवर अतुलित बल धामा. ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಅತವರ ಅತುಲಿತ ಬಲ ಧಾಮ. ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಶ್ರೀರಾಮ ದರುಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರುಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ ಅತವರ ಅತುಲಿತ ಬಲ ಧಾಮ. ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ ಜೈ.
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಾಸ ಕೇಶವನುತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸ ಕೇಶವನುತ ಮಾರುತಿ ಹನುಮ ದಾಸಾಗ್ರೆಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಜೈ ಬಲ ಭೀಮ ಜೈ ಅತ್ತವರ ಅತುಲಿತ ಬಲಧಾಮ ಜೈ ಹನುಮಂತ ಜೈ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆಂಜನೇಯ ಜೈ ಬಲ ಭೀಮ ಜೈ ಅತ್ತವರ ಅತುಲಿತ ಬಲಧಾಮ ಜೈ ಹನುಮಂತ ಜೈ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ ಇದೀಗ ಶಾಸ್ತ್ರೀಯ ನೃತ್ಯ ಪ್ರಸ್ತುತಿ ವಿದುಷಿ ಅಂಕಿತ, ವಿದುಷಿ ಅರ್ಪಿತ, ವಿದುಷಿ ಸೌಜನ್ಯ, ಮಾಸ್ಟರ್ ಚೇತನ್ ಹಾಗೂ ಮಾಸ್ಟರ್ ನೂತನ್. ತಕ್ಕ ದಿಮ್ಮೆ ದಕ್ಕ ಚೊಣ್ಣೋ ದಕ್ಕ ದಿಮ್ಮೆ ತಕ್ಕ ಚೊಣ್ಣೋ ತಕ್ಕ ದಿಮ್ಮೆ ತಕ್ಕ ಚೊಣ್ಣು ತೈ ತೈ ದಿದ್ ತೈ 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 ದಿದ್ ತೈ ರೈ ದಿದ್ ತೈ ದಿದ್ ತೈ ಪಾಹಿ ಪರ್ವತ ನಂದಿನಿ ಮಾವಗೆ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾವಯೇ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾವಯ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾವಯ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾವಯೇ ತೈ ದಿದ್ ತೈ 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 ದಿದ್ ತೈ ತೈ ದಿದ್ ತೈ ದಿದ್ ತೈ ವಾಹಿನಿ ತಡನಿ ವಾಸಿನಿ ಕೇಸರಿ ವಾದನೆ ರೀತಿ ದಾಳಿ ವಿದರಣಿ ವಾಹಿನಿ ತಡನಿ ವಾಸಿನಿ ಕೇಸರಿ ವಾದನೆ ರೀತಿ ದಾಳಿ ವಿದರಣಿ ಪಾಹಿ ಪರ್ವತ ನಂದಿನಿ ಮಾಮಯ ಪರ್ವಣೇಂದು ಸಮವದನೆ ಅಂಬ ಪಾಹಿ ಪರ್ವತ ನಂದಿನಿ ಮಾಮಯೇ ತೈ ದಿದ್ ತೈ 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 ದಿದ್ ತೈ ದಿದ್ ತೈ ದಿದ್ ತೈ ಚಂಚಗಳ ಲಲಿತಾಳಗೆ ತಿಲಕಾಂಚಿತ ಶಶಿಧರ ಕಲಾಳಿಗೆ ಚಂಚಗಳ ಲಲಿತಾಳಗೆ ತಿಲಕಾಂಚಿತ ಶಶಿಧರ ಕಲಾಳಿಗೆ ನತವಂಚೇಂದ್ರ ಬಾಲಕ ವಂಶ ಶುಭೋದಯ ನತವಂಚೇಂದ್ರ ಬಾಲಕ ವಂಶ ಶುಭೋದಯ ಸಂಜಯ ಗೃತಿ ಹದದ ಗುಣ ನಿಧಯ ಸಂಜಯ
ಪಪಾಗಿ ಪರ್ವತ ನಂದಿನಿ ಮಾಮಯೇದು ಇದೀಗ ಲಘು ಶಾಸ್ತ್ರೀಯ ನೃತ್ಯ, ತದನಂತರ ತಿಲ್ಲಾನದೊಂದಿಗೆ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವು ಪೂರ್ಣಗೊಳ್ಳಲಿದೆ. ಪ್ರಸ್ತುತಿ ಸಹನಾ, ಶ್ರಾವ್ಯತುಂಗ, ಶಿವಾನಿ, ಶಿಫಾಲಿ ಹಾಗೂ ಅರ್ಪಿತಾ. ചന്ദനത്തിൻ മണമുള്ള നന്ദനത്തിൽ കൂടികൊള്ളു മന്മധാരി ശിവസുതനെ അയ്യപ്പ മാധവന്റെ തിരുമകനെ. ചന്ദനത്തിൻ മണമുള്ള നന്ദനത്തിൽ കൂടികൊള്ളു മന്മധാരി ശിവസുതനെ അയ്യപ്പ മാധവന്റെ തിരുമകനെ. ശനിയുടെ ഹരനെ വരണേ നീ അരവണ മധുരം തരണേ. മനസ്സിൻ പമ്പയിൽ നീരാടുക നീ ശരണ നദിയലകളണിയണ വരദനെ. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ. രാജനും പൊന്നോമനനി വിഴികൾ നേടിയ കൺമണി നീരാവിലെ എൻ മനസ്സിൽ പ്രണവം നീട്ടിയ ശങ്കുലിനി. വ്രതവും നോത്തു വരുന്നവരിൽ ഒഴിമങ്ങാതുള്ളൊരു നെയ്ത്തിരി. വ്രതവും നോത്തു വരുന്നവരിൽ ഒഴിമങ്ങാതുള്ളൊരു നെയ്ത്തിരി. കരൽ നൊന്തു പാടുമൊരെന്റെ കണ്ണീരിൻ കണിമായ്ച്ചവനെ. ശരണം 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 തരണേ സ്വാമിയേ. ശരണം 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 തരണേ സ്വാമിയേ. എന്നിലുള്ള സംഗീതം നിൻ വനികയിലൊഴുകണ നദിയിലെ നുറമണി. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ. സ്വാമിയേ അയ്യപ്പോ അയ്യപ്പോ സ്വാമിയേ. സ്വാമിയേ അയ്യപ്പോ അയ്യപ്പോ സ്വാമിയേ. മഞ്ഞിലെ മന്ദാകിനിയിൽ മകരം തൂകിയ ചന്ദ്രിക നീ. പൂർണിമയിൽ പുഷ്കലയിൽ അരുണിമ ചൂടിയ നാദൻ നീ. മടികൾ കേറി വരുന്നവരിൽ അറിവെല്ലാമുള്ളൊരു പൊൻകണി നീ. മടികൾ കേറി വരുന്നവരിൽ അറിവെല്ലാമുള്ളൊരു പൊൻകണി നീ. മുഖം കണ്ടു കൈ തൊഴുമെന്റെ ജന്മത്തിൻ ശനി തീർത്തവരെ. ശരണം തരണേ സ്വാമിയേ അയ്യപ്പോ. ശരണം തരണേ എന്നിലുള്ള ദേവാംശം നിൻ ശിലയുടെ
ശനിയുടെ നെറുകയിലുരുകിയ ഹൃദമണി ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശനിയുടെ ഹരനെ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ശരണ നദിയലകളണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനെ ശരണം 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 സ്വാമിയപ്പ ശരണം 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 സ്വാമിയപ്പ ശരണം 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 സ്വാമിയേ ശരണം 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 സ്വാമിയേ. ಶ್ರೀ ಕೋದಂಡರಾಂಬ ಹಾಗೂ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ಅಂಗವಾಗಿ ಶ್ರೀದೇವರ ದಿವ್ಯ ಸನ್ನಿಧಿಯಲ್ಲಿ ಪುಣ್ಯ ವೇದಿಕೆಯಲ್ಲಿ ನಮ್ಮ ನಾಟ್ಯ ವಿದ್ಯಾನಿಲಯ ಕುಂಬಳೆ ನೃತ್ಯ ತಂಡಕ್ಕೆ ಅವಕಾಶವನ್ನಿತ್ತು ಇತ್ತಂತಹ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಕಳೆದ 20 ವರ್ಷಗಳಿಂದ ಹಿಮ್ಮೇಳದಲ್ಲಿ ನಮ್ಮೊಂದಿಗಿದ್ದು ಸಹಕರಿಸಿದ ಎಲ್ಲ ಹಿಮ್ಮೇಳ ಕಲಾವಿದರಿಗೂ ವಸ್ತ್ರಾಲಂಕಾರ ಹಾಗೂ ವರ್ಣಾಲಂಕಾರದಲ್ಲಿ ಹಾಗೂ ಉತ್ತಮ ಧ್ವನಿ ಹಾಗೂ ಬೆಳಕಿನಲ್ಲಿ ಸಹಕರಿಸಿದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಸ್ಥಳೀಯರಾದಂತಹ ಹೈಟೆಕ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಪಂಚೋಡಿ ಈಶ್ವರ ಮಂಗಲ ಹಾಗೂ ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಇವರಿಗೂ ಅಂತರಾಳದ ಧನ್ಯವಾದಗಳು. ಇಲ್ಲಿ ನರ್ತಿಸಿದ ನನ್ನ ವಿದ್ಯಾರ್ಥಿಗಳ ಪೋಷಕರಿಗೂ ವೀಕ್ಷಿಸಿದಂತಹ ಎಲ್ಲ ವೀಕ್ಷಕ ವರ್ಗಕ್ಕೂ ಕಲಾಭಿಮಾನಿಗಳಿಗೂ ನೇರ ಪ್ರಸಾರವನ್ನು ಗೈದಂತಹ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗುದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಶ್ರೀ ಕೋದಂಡರಾಮ ಹಾಗೂ ಆಂಜನೇಯ ದೇವರ ಪಾದಾರ ವಿಂದಗಳಿಗೆ ಸಮರ್ಪಿಸುತ್ತಾ ಸರ್ವ ವಿಘ್ನ ವಿನಾಶಕನಾದಂತಹ ವಿಘ್ನೇಶನ ಸ್ತುತಿಯೊಂದಿಗೆ ಆರಂಭವಾದಂತಹ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ನಾಟ್ಯ ಸಂಪ್ರದಾಯದ ಕೊನೆಯ ಹಾಗೂ ಚುರುಕಾದ ನೃತ್ಯ ಬಂದ ತಿಲ್ಲಾನದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದೀಗ ಕೊನೆಯ ಪ್ರಸ್ತುತಿ ತಿಲ್ಲಾನ. ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ 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 ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ ಧೀಂ ತತಿ ತನ ತಿಲ್ಲಾನ ತಚಂ ತನತಿ ತನ ಧೀಂ ತಾನನ ಧೀಂ ಧೀಂ ತತಿ
தாள மேல ஜதியோடு ஆடும் என்னை அளவாடும் ஜெகதீஷ உனது கால் பணிந்து கலையோடு வாழ வரம் தாரும் தில்லை பரமேக தினமும் தள்ள மேல ஜதியோடு ஆடும் என்னை அளவாடும் ஜெகதீஷ உனது கால் பணிந்து கலையோடு வாழ வரம் தாரும் தில்லை பரமேஷ தம் கரி சதரி சதவ தன்னம் தக்கித்ததி கரிக தஜம் தஜடு தரிர தஜடு விண்ணி கம்பக்கவ தச்சனே கோதண்ண யுக சகா மகம் கண்ணி தீரரத்து ಗಗಮರಿ ಉದಾರಿ ದಾರಿ ಗಮರಿ ತಳಿ ಗುಮ್ಮದಿರಿ ತತ್ತಿ ನಮಗ ನಿದಮಗ ಗಿಡ ತೊಂದ್ರೆ ಗಮ ಭದ ನಿತಿ ತಾಣನ ದಿಂದಿ ತಿಲ್ಲಾನ ತಚ್ಚಂ ತನ್ನತಿ ತನ್ನತಿ ತಾರನ ದೀಂ ದೀಂ ತತ್ತಿ ದಲಾದಿಲ್ಲಾನ ತಜೋ ತನ್ನತಿ ತನ್ನತಿ ತಾಣನ ದಿಂದಿ ತಚ್ಚಂ ತನ್ನತಿ ತನ್ನತಿ ತಾರನ ದೀಂ ತತ್ತಿ ದಲಾದಿಲ್ಲಾನ ತಜೋ ತನ್ನತಿ ತನ್ನತಿ ತಾರನ ದಿಂದಿ ತಚ್ಚಂ ತನ್ನತಿ ತನ್ನತಿ ತಾರನ ದಿಂದಿ ತಚ್ಚಂ ತನ್ನತಿ 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 ಒಬ್ಬ ಭರತನಾಟ್ಯ ಕಲಾವಿದನು ಕೈಗಳಿಂದ ಕತೆ ಹೇಳುತ್ತಾನೆ, ಕಣ್ಣುಗಳಿಂದ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಇದುವರೆಗೂ ಲವವೇದಿಕೆಯಲ್ಲಿ ನೃತ್ಯ ಸಂಭ್ರಮದ ಮೂಲಕ ಪ್ರೇಕ್ಷಕರನ್ನು ಮನರಂಜಿಸಿದ ಡಾಕ್ಟರ್ ವಿದ್ಯಾಲಕ್ಷ್ಮಿ ಕೆ ನಾಟ್ಯ ವಿದ್ಯಾಲಯ ಕುಂಬಳೆ ಇವರಿಗೂ ಇವರ ಶಿಷ್ಯ ವೃಂದದವರಿಗೂ ಸಹಕರಿಸಿದ ಹೈಟೆಕ್ ಆರ್ಗಾನಿಕ್ ಫರ್ಟಿಲೈಸರ್ ಪಂಚೋಡಿ ಮತ್ತು ಬಾಲಕೃಷ್ಣ ಪೂಜಾರಿ ಕಡಮಗದ್ದೆ ಇವರಿಗೂ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಪ್ರವೀಣ್ ರಾಯ್ ಮೇನಾಲ ಸಾಂಸ್ಕೃತಿಕ ಸಮಿತಿಯ ನಿರ್ದೇಶಕರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೀಡಲು ಕ್ಷೇತ್ರ ಸಾನ್ನಿಧ್ಯ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಮುಂದೆ 3:30ರಿಂದ ಸರಿಯಾಗಿ ರಂಗಯ್ಯ ಬಲ್ಲಾಳ್ ಸುಸ್ವರ ಮೆಲೋಡಿಸ್ ಉಪ್ಪಿನಂಗಡಿಯವರಿಂದ ಭಕ್ತಿ ಭಾವ ಸಂಗಮ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಈ ಕ್ಷೇತ್ರಡು 9 ತಾರೀಕರದು 16 ತಾರೀಕು ಮುಟ್ಟ ನಡಪುನಂಚಿನ ವೈಭವದ ಬ್ರಹ್ಮ ಕಲಶೋತ್ಸವದ ಈ ಒಂಜಿ ಶುಭ ಸಂದರ್ಭಡು ಈ ಒಂಜಿ ಪುಣ್ಯದ ರಂಗವೇದಿಕೆ ಹಲೋ ಹಲೋ ಒಂಜಾತು ಪೊರ್ತು ಸುಸ್ವರ ಮೆಲೋಡಿಸ್ ಉಪ್ಪಿನಂಗಡಿ ತಂಡದ ಹಲೋ ಭಕ್ತಿ ಭಾವ ಸಂಗಮ ಕಾರ್ಯಕ್ರಮ ಮೂಡ್ದು ಬರೆಯರುಂಡು ಈ ಕ್ಷೇತ್ರಗೂ ಬತ್ತು ನಂಚಿನ ಮಾತ ಭಗವದ್ಭಕ್ತ ಬಂಧುಳೇನು ಉಡಲ್ಲಿಂಜಿದ ಸೊಲ್ಮೆ ಸಂದಾಯ್ತ ಮಲ್ತೊಂದು ಈ ಪೊರ್ಲುದ ಲೇಸಿಗೆ ಇದುಕೊಂಡೊಂದು ಒಂಜಾತು ಪೂರ್ತಿ ಇಂಕ್ಲ ತಂಡದ ವಿದ್ಯಾರ್ಥಿಲೆಡ್ದು ಅಂಚನೆ ಪ್ರತಿಭಾನ್ವಿತ ಕಲಾವಿದರೆಡ್ದು ಭಕ್ತಿ ಭಾವ ಸಂಗಮ ಪನ್ಪುನಂಚಿನ ಒಂಜಿ ಪೊರ್ಲುದ ಕಾರ್ಯಕ್ರಮ ಈ ವೇದಿಕೆಡು ಮೂಡ್ದು ಬರೆಯರುಂಡು ಈ ಒಂಜಿ ಕ್ಷೇತ್ರಡು ಈ ಒಂಜಿ ಕಾರ್ಯಕ್ರಮನು ಮಲ್ಪೆರ ಅವಕಾಶ ಮಲ್ತು ಕೊರನಂಚಿನ ಈ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಅಂಚನೆ ಸರ್ವ ಸದಸ್ಯರಿಗೆ ಅಂಚನೆ ಸಾಂಸ್ಕೃತಿಕ ಸಮಿತಿದ ಅಧ್ಯಕ್ಷರು ಅವೇ ರೀತಿ ಈ ಒಂಜಿ ಕಾರ್ಯಕ್ರಮ ಬೆನ್ಪುನಂಚಿನ ಮಾತ ಸರ್ವ ಸದಸ್ಯರಿಗೆ ಉಡಲ್ದಿಂಜಿನ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಈ ಒಂಜಿ ಪೊರ್ಲುದ ಕಾರ್ಯಕ್ರಮ 16 ತಾರೀಕು ಮುಟ್ಟ ಅತ್ಯಂತ ವಿಜೃಂಭಣೆಡು ಒಂಜಿ ಅಭೂತಪೂರ್ವ ಕಾರ್ಯಕ್ರಮವಾದ ಮೂರ್ದು ಬರ್ಪುನಲ್ಪ ಸಹಕಾರ ಮಲ್ತನಂಚಿನ ಮಾತ ಭಗವದ್ಭಕ್ತ ಬಂಧುಳೆಗೆ ಕುಡೋರ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಈ ಪೊರ್ಲುದ ಕಾರ್ಯಕ್ರಮನು ಈ ಕ್ಷೇತ್ರಡು ವಿಘ್ನ ನಿವಾರಕ್ಕೆ ಶ್ರೀ ಮಹಾಗಣಪತಿ ದೇವರನ ಸುಗಿಪುದೊಟ್ಟಿಗೆ ಈ ಒಂದು ಪೊರ್ಲುದ ಕಾರ್ಯಕ್ರಮನು ಎಂಗ್ಲು ಚಾಲನೆ ಕೊರಿಯೋರಲ್ಲ ಯಾನು ತಂಡದ ಸಾರಥ್ಯ ಬಿ ರಂಗಯ್ಯ ಬಲ್ಲಾಳ್ ಕೆದಂಬಾಡಿ ಬೇಡು ಅಂಚನೆ ಎಂಗ್ಲ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ ಬೆರ್ನ ಸೇರಿಕೆಡು ಈ ಒಂದು ಪೊರ್ಲುದ ಕಾರ್ಯಕ್ರಮ 1 ಗಂಟೆದಾದ ಪೊರ್ತು ಭಕ್ತಿಗೀತೆ ಅಂಚನೆ ಭಾವಗೀತೆ ಜಾನಪದ ಗೀತೆದ ಮೂಲಕ ಈ ಒಂದು ಪೊರ್ಲುದ ಕಾರ್ಯಕ್ರಮ ಮೂಡಿದವರೆಯವರನ್ನು ಬತ್ತನಂಚಿನ ಮಾತ ಭಗವದ್ಭಕ್ತರಿಗೆ ಅಂಚನೆ ಕಲಾಭಿಮಾನಿ ಬಂಧುಲೆಗೆ ಉಡಲ್ಲಿಂಜಿನ ಸೊಲ್ಮೇಲೇನು ಸಂದಾಯ್ತ ಮಲ್ತೊಂದು ಶ್ರೀ ಮಹಾಗಣಪತಿ ದೇವರನ ಸುಗಿಪು ದೊಟ್ಟಿಗೆ ಈ ಒಂದು ಪೊರ್ಲುದ ಕಾರ್ಯಕ್ರಮವನ್ನು ಉದೀಪನ ಮಲ್ತೊಂದುಲ್ಲ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಈಶ್ವರಮಂಗಲ ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವ ಸಂಗಮ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ರಂಗಯ್ಯ ಬಲ್ಲಾಳ್ ಸುಸ್ವರ ಮೆಲೋಡಿಸ್ ಉಪ್ಪಿನಂಗಡಿ ಇವರಿಗೆ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ.
5 ವರ್ಷಗಳನ್ನು ಪೂರೈಸಿದ ಈ ಸುಸ್ವರ ಮೆಲೋಡಿಸ್ ಎಲ್ಲ ಶುಭ ಸಮಾರಂಭಗಳಲ್ಲೂ ತಮ್ಮ ಕಲಾ ಸೇವೆಯನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಸ್ತುತ ಉಪ್ಪಿನಂಗಡಿಯಲ್ಲಿ ನಡೆಯುತ್ತಿರುವ ಸುಸ್ವರ ಸಂಗೀತ ಶಾಲೆಯಲ್ಲಿ ಸುಮಾರು 19 ವಿದ್ಯಾರ್ಥಿಗಳು ಸಂಗೀತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಇದೀಗ ನಿಮ್ಮ ಮುಂದೆ ವಿ ರಂಗಯ್ಯ ಬಲ್ಲಾಳ್ ಸಾರಥ್ಯದ ಶ್ರೀಮತಿ ವೈಶಾಲಿ ಕುಂದರ್ ನಿರ್ದೇಶನದ ಭಕ್ತಿಭಾವ ಸಂಗಮ. ಇದೀಗ ವೇದಿಕೆ ತಮಗಾಗಿ. ಹಲೋ ಹಲೋ रत्नगर्भगणपतिं समाश्रयामि सततं पुत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणं शिवसुतं मे भवदमखिल भुवनमङ्गलप्रदम् ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದರನೆ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೆ ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದರನೆ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೆ ತುಂಬುರು ನಾರದ ವಂದಿತ ವಿಘ್ನನಾಶನೆ ತುಂಬುರು ನಾರದ ವಂದಿತ ವಿಘ್ನನಾಶನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ सूक्ष्मनेत्र एकदन्त शूर्पकर्णने डमरुगहस्तस्सु पुत्र मुक्तिदातने सूक्ष्मनेत्र एकदन्त शूर्पकर्णने डमरुगहस्तस्सु पुत्र मुक्तिदातने कश्यपादि मौनिहृदय कमलवासने कश्यपादि मौनिहृदय कमलवासने ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ
ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ, ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ. ಥ್ಯಾಂಕ್ ಯು ಸೋ ಮಚ್. ಇವನು ಪೊರ್ಲುದ ವೇದಿಕೆಡು ಸುಸ್ವರ ಮೆಲೋಡಿಸ್ ತಂಡದ ಒಂಜಾತ ಕಲಾವಿದರು ಭಕ್ತಿಗೀತೆ ಅಂಚನೆ ಭಾವಗೀತೆ ಜಾನಪದ ಗೀತೆದ ಮೂಲಕ ನಿಕ್ಲಿನ ಮನರಂಜಿಸ್ಯಾರ. ಒಂಜಾತ್ ಪೊರ್ತು ನಿಕ್ಲೊಟ್ಟಿಗೊಲ್ಲರು ನಿಕ್ಲ ಪ್ರೋತ್ಸಾಹದ ಚಪ್ಪಾಳೆ ಇವನು ಎಲ್ಲ ಕಲಾವಿದರಿಗೆ ಆಶೀರ್ವಾದದ ರೂಪಡಿ ಇಪ್ಪಡು ಪಂಡದ ಪ್ರಾರ್ಥನೆ ಮತ್ತೊಂದು ನನ್ನ ದುಂಬುದ ಮಧುರ ಗೀತೆ ಎಂಗ್ಲ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ನ್ ಬೆನ್ನ ಸ್ವರಟು. ಹಲಚೆ ಛೆ ಹಲಚೆ ಛೆ ಹಲಚೆ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಹಲಚೆ ಹಲಚೆ ಛೆ ಹಲಚೆ ಹಲಚೆ. ಶರಣಾಗತ ವರದೆ ವರದೇವಿ ಕರುಣ ಸದಯೇ, ಸುರವರ ಪೂಜಿತಯೇ ಕರವೀರ ಪುರಾನಿಲಯೇ. ಶರಣಾಗತ ವರದೆ ವರದೇವಿ ಕರುಣ ಸದಯೇ, ಸುರವರ ಪೂಜಿತಯೇ ಕರವೀರ ಪುರಾನಿಲಯೇ. ದುರಿತ ನಿವಾರಿಣಿ ಭವಭಯಹಾರಿಣಿ,
ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ದೀನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿಯೇ ಸಂಕಟ ಹರಿಸುವ ವೆಂಕಟರಮಣಿಯೇ ಆತಪರಾಯಿನಿ ನಾರಾಯಣ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಥ್ಯಾಂಕ್ ಯು ಹಲೋ ಥ್ಯಾಂಕ್ ಯು. ಇಂಗ್ಲ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ ಮೇರ ಸೊರಟುಂಜಿ ಶಾರದೆನ ಕುರಿತಾಯಿನಂಚಿನ ಒಂಜಿ ಸಮುದ್ರ ಗೀತೆನ ಕೇಂಡ ಸ್ವಲ್ಪ ಡಿಲೇ ಕೊಡಿ ಸರ್, ವ್ಯಾಲ್ಯೂಮ್ ಡೌನ್ ಉಂಟು ಮೊನಿಟರ್. ಹಲೋ 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 ಹರಿ ಓಂ ಹರಿ ಓಂ ಡಿಲೇ ಹರಿ ಓಂ ಹರಿ ಓಂ ಹರಿ ಓಂ. ನನ್ನ ದುಂಬುದ ಒಂಜಿ ಸುಮಧುರ ಗೀತೆ ಎಂಕ್ಲ ತಂಡದ ಪುಗರ್ತೆದ ಕಲಾವಿದೆ ಸ್ಮೃತಿ ಪಳ್ಳತ್ತಾರುಂಬೇರ್ನ ಸೊರಟು ಒಂಜಿ ಸುಮಧುರ ಗೀತೆ. हनुमान की जय 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 हनुमान की जय हनुमान की जय 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 हनुमान की जय तै 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 तक तै तै तकिट तकिट तक जय हनुमान तै 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 तक तै तै तकिट तकिट तक जय हनुमान की जय 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 हनुमान की जय हनुमान की जय 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 हनुमान की जय.
ಶಾಶ್ವತವಿರಲಿ ಎಂದೆಂದಿಗೂ ಶಾಶ್ವತವಿರಲಿ. हनुमान की जय 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 हनुमान की जय हनुमान की जय 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 हनुमान की जय थई 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 तक थई तक तकिट तकिट तक जय हनुमान थई 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 तक थई तक तकिट तकिट तक जय हनुमान हनुमान की जय 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 हनुमान की जय 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 हनुमान की जय 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 हनुमान की जय. Thank you. ಹಲೋ ಹಲೋ ಹರಿ ಓಂ. ಎಂಗ್ಲ ತಂಡದ ಪುಗರ್ತಿದ ಕಲಾವಿದೆ ಸ್ಮೃತಿ ಪಳ್ಳತ್ತಾರುಂಬೇರ್ನ ಸ್ವರಟು ಒಂಜಿ ಹನುಮಂತನ ಗೀತೆನ ನಮ್ಮ ಮಾತೆಲ್ಲ ಕೇಂಡ ಆ ಬಾಲೆಗೊಂಜಿ ಎಂಗ್ಲ ಜೋರಾಯಿನ ಚಪ್ಪಾಳೆ ಕಲಾಭಿಮಾನಿಗಳ ಆಶೀರ್ವಾದ ಇಪ್ಪಡು ಪಂಡು ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬದ ಒಂಜಿ ಸುಮಧುರಿ ಗೀತೆ ಎಂಗ್ಲ ತಂಡದ ವಿದ್ಯಾರ್ಥಿನಿ ಬೇರೆ ವೃತ್ತಿಡ್ ಉಪನ್ಯಾಸಕ್ಕೆ ಅಂಡಲ ಜೂನಿಯರ್ ಕಾಲೇಜ್ ಉಪನ್ಯಾಸಕ್ಕೆ ಅಂಡಲ ಸಂಗೀತೋಡು ಜಾತ್ ಅನುಭವನು ಪಡೆಯೋಡು ಪನ್ಪುನಂಚಿನ ದೃಷ್ಟಿಡ್ ಸುಸ್ವರ ಮೆಲೋಡಿಸ್ ತಂಡದ ವಿದ್ಯಾರ್ಥಿನಿ ಎಂಕ್ಲೊಟ್ಟಿಗೊಡ್ಲೇರು ಪ್ರಜ್ಞಾ ಶೆಟ್ಟಿ ಉಪ್ಪಿನಂಗಡಿ ಮೇರ್ನ ಸ್ವರಡ್ದು ಒಂಜಿ ರಾಘವೇಂದ್ರನ ಸುಮಧುರ ಗೀತೆ.
ಹಲೋ ಹರಿ ಓಂ ಸೊಲ್ಮೆಲೋ ಶ್ರೀಮತಿ ಪ್ರಜ್ಞಾ ಶೆಟ್ಟಿ ಉಪ್ಪಿನಂಗಡಿ ಮೇರೆಗೆ ಎಂಗ್ಲ ತಂಡದ ವಿದ್ಯಾರ್ಥಿನಿಯರು ಒಂಜಾತ್ ಸಂಗೀತ ಕಲ್ಪಡು ಪನ್ಪುಣಂಚಿನ ಆಸೆಡ್ ಇನಿ ನಮ್ಮೊಟ್ಟಿಗೆ ಪಾಲ್ಪಡಿದರು ನನ್ನ ದುಂಬುದ ಒಂಜಿ ಸುಮಧುರ ಗೀತೆ ಎಂಗ್ಲ ತಂಡದ ಕುಡುರ್ತಿ ಕಲಾವಿದೆ ಶಾರ್ವಿ ಎನ್ರೆ ಎಂಬೆರ್ನ ಸ್ವರಟು ಒಂಜಿ ಹನುಮಂತನ ಕುರಿತಾಯನಂಚಿನ ಒಂಜಿ ಗೀತೆ. ಥ್ಯಾಂಕ್ ಯು ಶಾರ್ವಿ ಎನ್ ರೈಂಬೆರೆಗೆ ನನ್ನ ದುಂಬುದ ಒಂಜಿ ಸುಮಧುರ ಗೀತೆ ಇಂಗ್ಲ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ಬುಕ ಎನ್ನ ಸ್ವರಟು ಶ್ರೀ ಮಂಜುನಾಥ ಚಿತ್ರದ ಒಂಜಿ ಸುಮಧುರ ಗೀತೆ ಆನಂದ ಪರಮಾನಂದ.
ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಚೆಕ್ ಹಲೋ ಚೆಕ್ ಹಲೋ ಹಲೋ ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರುವು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿ ಸರಿ ಸರಿ ಸದನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರುವು ತಂದ ಪುಣ್ಯದಿಂದ ಜನುಮಾನಂದ ಸರಿ ಸರಿ ಮಮರಿ ಸರಿ ಸರಿ ಸದನಿ ಪಮಗ ಮರಿ ಆನಂದ ಪರಮಾನಂದ ಪರಮಾನಂದ ಗಾನ ಧರ್ಮಗಳ ಫಲದಲ್ಲಿ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ ನಾವು ತಂದ ಪುಣ್ಯದಲ್ಲಿ ನಮಗಾನಂದ ಸರಿ ಸರಿ ಮಮರಿ ಸರಿ ಸರಿ ಸಗನಿ ಪಮಗ ಮರಿ ಆನಂದ ಪರಮಾನಂದ 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 ಥ್ಯಾಂಕ್ ಯು ಸೋ ಮಚ್. ನನ್ನ ದುಂಬದ ಒಂಜಿ ಸುಮಧುರ ಗೀತೆ ಎಂಗ್ಲ ತಂಡದ ಕುಡರ್ತಿ ಕಲಾವಿದೆ ಸ್ಮೃತಿ ಪಳ್ಳತ್ತಾರು ಮೇರ್ನ ಸ್ವರಟು ಒಂಜಿ ಸುಮಧುರ ಗೀತೆ.
मता तैय तैय नक धिन्ना कुनक धिन भजन करे उतनित नक ध्रिमि धृताम धृताम तोम तै तै गणपति नाम सदा भोम भोमता तैय तैय नक धिन्ना कुनक धिन भजन करे उतनित नक ध्रिमि धृताम धृताम तोम तै तै गणपति नाम सदा ತಾಳತಾ ಓಡುತ್ತಾ ಧಿಮ್ಮಿ ಕಿಡಿದರು ದಿಕ್ಕುತ್ತಾಳ ಧಿಮ್ಮಿ ಕಿಡಿದರು ಕಿಡ್ದ ತಾಳತಾ ಓಡುತ್ತಾ ಉತ್ತನಿತ್ತ ನಕುಲ್ ಧಿಮಿ ಧೃತಾಂ ಧೃತಾಂ ತೋಂ ತೈ ತೈ ಗಣಪತಿ ನಾಂ ಸದಾ ಅವರು ವಾಸುವೆ ಘರಂ ಭಾಜಿತೈ ಅಗೇನಂ ಚತುರ್ಗಣರಾಜ ताल मंदिर बहुधाम सत्सुर मंडल की सुरभाजा बम बम ता तैय तैय नक धिन्ना कुनक धिन भजन करे उतनित नक धिमि धृताम धृताम तोम तै तै गणपति नाम सदा अमृत कुंडल की तारी किड़द दावा कजा वेणु बासुरे अमृत कुंडल की तारी किड़द दावा कजा नारद तंबुरु वैणव जागे नारद गान में उवसर्जा नारद तंबुरु वैणव जागे नारद गान में उवसर्जा धिम्मी किड़द दिಕ್ಕುತ್ತಾಳ ಧಿಮ್ಮಿ किड़द ताळता ओडुता उतनित नक धिमि धृताम धृताम तोम तै तै गणपति नाम सदा ಅವರು ವಾಸುವೆ ಕರಂ ಭಾಜಿತೈ ಧಿಮ್ಮಿ 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 ಮಿರುದಂಗ ಅವರು ವಾಸುದೈ ಕರಂ ಭಾಜಿತೈ ಧಿಮ್ಮಿ 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 ಮಿರುದಂಗ ನಾವಂಬು ಸಾರಂಗಿ ಸಿತಾರ ಕಿನರಿ ಅವರು ವಾಸುವಗ ಮುಗ ಸಿಂಗ ನಾವಂಬು ಸಾರಂಗಿ ಸಿತಾರಿ ಕಿನರಿ ಅವರು ವಾಸುವಗ ಮುಗ ಸಿಂಗ ಭೋಮ ಭೋಮ ತಾ ತೈಯ ತೈಯ ನಕ್ ಧಿನ್ನ ಕುನಕ್ ಧಿನ್ ಭಜನ್ करे उतनित नक धिमि धृताम धृताम तोम तै तै गणपति नाम सदा उतनित नक धिमि धृताम धृताम तोम तै तै गणपति नाम सदा थैंक यू ಹಲೋ ಹರಿ ಓಂ ಹರಿ ಓಂ ಸುಲ್ಮೆಲು ಸ್ಮೃತಿ ಪಳ್ಳತ್ತಾರು ಮೇರೆಗೆ ನನ್ನ ದುಂಬದ ಒಂಜಿ ಸುಮಧುರ ಗೀತೆ ಎಂಗ್ಲ ತಂಡದ ಕುಡುರ್ತಿ ಕಲಾವಿದೆ ಶಾರ್ವಿ ಎನ್ ರೈ ಎಂಬೆರ್ನ ಸ್ವರಟು ಒಂಜಿ ಶ್ರೀದೇವಿನ ಕುರಿತಾಯಿ ನಂಚಿನ ಒಂಜಿ ಸುಮಧುರ ಗೀತೆ
ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕಟಿಲುದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲುದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾನಿಕೋದ ಜಗದಂಬಿಕೆ ತುಳುನಾಡ ಕಾನಿಕೋದ ಜಗದಂಬಿಕೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಅಪೇರನ ಕನನಿಲಿಕೆ ಹೊರತು ಓಡು ಭಕ್ತಿದ ಪೂಜೆನ ಸಂದಾವೋಡು ನಂದಿನಿ ತುದೆ ನೀರು ನಮ ಮೀಯೋಡು ನಮ ಮಲ್ತಿ ಪಾಪುಲೇನು ಮಾಜಾವಡು ನಮ ಮಲ್ತಿ ಪಾಪುಲೇನು ಮಾಜಾವಡು ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಸಾರ ಸಾರ ಭಕ್ತರೇ ನಾ ಉಡಲಾದುನಿಪು ಅಪ್ಪೆ ಪುತ ಪೂಜೆ ಸಂದೈತೆ ಇರೆ ಪಾದೋಗು ಬರ್ಪಿನ ಕಷ್ಟುಳೇನು ದೂರ ಮಲ್ತದು ಬೊಲ್ಪೂನು ಬೆಳಗಾಲೆ ಜಗದೀಶ್ವರಿ ಬೊಲ್ಪೂನು ಬೆಳಗಾಲೆ ಜಗದೀಶ್ವರಿ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ತುಂಬಿದ ರೂಪೋನು ಇರುಪಡೆಯರ ರಕ್ಕಾಸೆಯರು ನಾನು ಮದೆ ಮಲ್ತರು ಕಷ್ಟೋದಲೆ ಪೂಗು ಕೊಂಡರು ಭಕ್ತೇರೆ ಉಡಲುಡು ನೆಲೆಯಾಯರು ಅತ್ತ ಭಕ್ತೇರೆ ಬೇನೇನು ಮಾಜಾಯರು ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕನನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕಟಿಲುದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲುದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾನಿಕೋದ ಜಗದಂಬಿಕೆ ತುಳುನಾಡ ಕಾನಿಕೋದ ಜಗದಂಬಿಕೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಕನನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಥ್ಯಾಂಕ್ ಯು ಹಲ್ ಥ್ಯಾಂಕ್ ಯು ಶಾರ್ವಿ ಎನ್ ರೇಂಬೆರೆಗೆ ನನ್ನ ದುಂಬುಗು ಈ ಒಂಜಿ ಪುಣ್ಯದ ವೇದಿಕೆಡು ಅಮೇರಿಕಡು ಇತ್ತುಂಡಲ್ಲ ತನ್ನ ನೆಲತ ಗಂಧನು ಬುಡಂದೆ ಇನಿ ಒಂಜಿ ಸನ್ನಿಧಾನಗು ಬತ್ತನಂಚಿನ ಬಾಲೆ ಅನ್ವಿತಾ ಭಟ್ ಮುರಳಿ ಕೃಷ್ಣ ಭಟ್ ಬೇರ್ನ ಸುಪುತ್ರಿ ಅಮೆರಿಕಡ್ 5ನೇ ಕ್ಲಾಸ್ ಓದೊಂದಿಪ್ಪುನಂಚಿನ ಬಾಲೆ ಈ ಕ್ಷೇತ್ರಗು ದನ್ನ ಅನಿವಾರ್ಯ ಕಾರಣಡು ಅಕ್ಲು ಊರುಗು ಬತ್ತೇರ ಆ ಬಾಲ್ಯದ ಅಜ್ಜಿ ದನ್ನ ತೀರ್ಪೋತಿರ ಊರುಗು ಬತ್ತೇರು ಅಂಚ ಈ ಕ್ಷೇತ್ರಡುಂಜಿ
ಶ್ರೀ ದೇವರನ ಸೇವೆ ಮಲ್ಪುಡಂಚನ ಒಂಜಿ ಪದ್ಯ ಪನುಡು ಪನ್ಪುಣಂಚನ ಅಪೇಕ್ಷೆ ನಾ ಬಾಲೆ ದೀತನು ಈ ಒಂಜಿ ವೇದಿಕೆಡು ಆ ಬಾಲೆಗೆ ನಾವು ಮಾತೆರ್ಲ ಆಶೀರ್ವಾದ ಮಲ್ಪುಗ ಪನ್ಪುಣಂಚಿನ ಪ್ರಾರ್ಥನೆ ದೊಟ್ಟಿಗೆ ಅನ್ವಿತಾ ಭಟ್ ಮೇರ್ನ ಸ್ವರಟ್ಟು ಒಂಜಿ ಸುಮಧುರ ಭಾವಗೀತೆ. ಒಂಜಿ ಸುಮಧುರ ಗೀತೆ ಪ್ರಜ್ಞಾ ಶೆಟ್ಟಿ ಉಪ್ಪಿನಂಗಡಿ ಬೇರೆನ ಸ್ವರಟ್ಟು ಒಂಜಿ ಸುಮಧುರ ಗೀತೆ. ಈ ಬಾಲ್ಯದ ಮೊಬೈಲ್ ಪಿನ್ ನೆಕ್ ಸೆಟ್ ಆಪುಜಿ ಒಂಜಿ ವ್ಯವಸ್ಥೆ ಮಲ್ತದು ಆ ಬಾಲೆ ದುಂಬುದ ಪದನು ಪನ್ಯರೊಲ್ಲಲು ದಯದೀದು ಸಹಕರಿಸಲು. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಗೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ ನೀನಿತ್ತ ಕಾಯ, ನಿನ್ನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಗೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀ ನನ್ನ ಲಾರೆ.
ಇಟ್ಟರು ಮರದಡಿಯೇ ಇಟ್ಟರು ನಾನಂತೂ ನೀನನ್ನಲಾರೆ ಸಾರಂಗ ಮನಗೆ ಆ ಸಾರಂಗ ಮನಗೆ ನೂರಾರು ಬಯಕೆ ಮುಂದಿಟ್ಟು ರಮಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಜ್ಞಾ ಮೇಡಮ್. ನನ್ನ ದುಂಬುದ ಒಂಜಿ ಗೀತೆ ಅನ್ನ ಭಟ್ ಮೇರ್ನ ಒಂಜಿ ಸುಮಧುರ ಗೀತೆ ಭಾವಗೀತೆ ಜೋರೈನ ಚಪ್ಪಾಳೆ ಅಮೇರಿಕಾದ ಬತ್ತನಂಚಿನ ಬಾಲೆ ಮಾತ ಕಲಾವಿದರಿಗೆ ಚಪ್ಪಾಳೆ ಒಂಜಿ ಆಶೀರ್ವಾದ ಅಂಚನೆ ಈ ಬಾಲೆಗಳ ಮಾತೇರ್ನ ಆಶೀರ್ವಾದ ಇಪ್ಪಡನ್ನು ಪ್ರಾರ್ಥನೆ ಮಲ್ತೊಂದು ಒಂಜಿ ಭಾವಗೀತೆ ನಿಗ್ನೆದರಡು. Hello, check, check, check. Hello, check, check. ಹರಿ ಓಂ.
ಹರಿ ಓಂ. ಅಯ್ಯಪ್ಪನ ಕುರಿತಾಯಿನ ಅಂಚಿನಂಜಿ ಸುಮಧುರ ಭಕ್ತಿಗೀತೆ ಇದು ಬುಕ್ಕ ಆ ಬಾಲ್ಯದ ಪದನಕ್ಕೆ ಏನ್ಗ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ದಯದಿದ್ದು ಸಹಕರಿಸಲಿ. ദിവ്യനാമം അയ്യപ്പ ഞങ്ങൾക്കാനന്ദദായകനാമം. ആ ദിവ്യനാമം അയ്യപ്പ ഞങ്ങൾക്കാനന്ദദായകനാമം. ആമണിരൂപം അയ്യപ്പ ഞങ്ങൾക്കാപാദചൂട മധുരം. ആമണിരൂപം അയ്യപ്പ ഞങ്ങൾക്കാപാദചൂട മധുരം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. ആ ദിവ്യനാമം അയ്യപ്പ ഞങ്ങൾക്കാനന്ദദായകനാമം. ഏളര പൊന്നാണപ്പുറത്തിടു നന്നിടും ഏറ്റുമനൂരപ്പൻ മകനേ. ഏളര പൊന്നാണപ്പുറത്തിടു നന്നിടും ഏറ്റുമനൂരപ്പൻ മകനേ. ഏതാടികിൽ തോന്നും പാലായി ഇൽവലും ഏതാടികിൽ തോന്നും പാലായി ഇൽവലും ഏകാക്ഷരി പഠിസൂരനേ. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. ആ ദിവ്യനാമം അയ്യപ്പ ഞങ്ങൾക്കാനന്ദദായകനാമം. ആ പുണ്യമാൻമല പൊന്മല നിർമ്മല ആശ്രിതർക്കഭയ സങ്കേതം. ആ പുണ്യമാൻമല പൊന്മല നിർമ്മല ആശ്രിതർക്കഭയ സങ്കേതം. അഖില അനഘമ പൊന്നമ്പലം പാടിൽ അഖില അനഘമ പൊന്നമ്പലം പാടിൽ ആളും അദ്വൈത വിദ്യാരണ്യം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. ആ ദിവ്യനാമം അയ്യപ്പ ഞങ്ങൾക്കാനന്ദദായകനാമം. ആമണിരൂപം അയ്യപ്പ ഞങ്ങൾക്കാപാദചൂട മധുരം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. അയ്യനയ്യപ്പ സ്വാമിയെ നീയല്ലാതില്ലൊരു ശരണം. അയ്യനയ്യപ്പ സ്വാമിയെ അയ്യനയ്യപ്പ സ്വാമിയെ അയ്യനയ്യപ്പ സ്വാമിയെ ശരണമയ്യപ്പ. താങ്ക് യു സോ മച്ച്.
ಹಲ್ 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 ಕೊಡ್ತೇನೆ. ಹಲ್ 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 ಹಲೋ ಗೊತ್ತಾಗ್ತದೆ ಇದು ಬರಂದ ಬರ್ಲಿಕ್ಕಿಲ್ಲ ಅಂತ ಪರವಾಗಿಲ್ಲ. ಅದರಲ್ಲಿ ಉಂಟಾ ಸಾಂಗ್ ಕೊಡಿ ಅಂತ ಡೌನ್ಲೋಡ್ ಆದುಂಟಾ ಆ ಬಾಲೆಗೆ ಪನಡು ಪಂಪು ನಂಚಿನ ಒಂಜಿ ಅಪೇಕ್ಷೆ ಮೊಬೈಲ್ ಒಂಚೂರು ಬರೋಂದಿಜ್ಜಿ ಮುಲ್ ನೆಟ್ವರ್ಕ್ ಇಜ್ಜಿ ನೆಕ್ಸ್ಟ್ ತುಕ ಪನ್ಪಲಾಲ್ ನಾನು ದುಂಬುದ ಒಂಜಿ ಸುಮಧುರ ಗೀತೆಗಳ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ನ ಬೆನ್ನ ಸ್ವರಟು ಒಂಜಿ ಸುಮಧುರ ಗೀತೆ. ಹರಿವು ಅಕೇರಿದ ಒಂಜಿ ರೆಡ್ ಗೀತೆದ ಮೂಲಕ ಇವನ್ ಪೊರ್ಲುದ ಕಾರ್ಯಕ್ರಮಗೂ ಮುಗಿತಲ್ಲದ ಚುಕ್ಕಿದಿಯರ ಪ್ರಯತ್ನ ಮಲ್ಪುವ ಸಂಘಟಕರು ಕೊರ್ನಂಚಿನ ಸಮಯಗೂ ಸರಿಯಾದ ಉಂತಪ ದೈದ ಬಾಲೆಗೆ ಒಂಜಿ ಅವಕಾಶ ಕೊರಕ ಅಪೇಕ್ಷೆ ಎಂಗ್ಲ ಮಾತಿರ್ಲಿಲ್ಲ ಎಂಗ್ಲ ತಂಡದ ನಿರ್ದೇಶಕಿ ಮೇರಿನ ಸ್ವರಟು ಒಂಜಿ ಭಾವಗೀತೆ. ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಕವವಾಗಿ ಭವ ಭವಿಸಿ ಭವಿಸಿ ಹೇ ಭವವಿಧೂರ. ನಿತ್ಯವೂ
ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮಂಥನಕ್ಕೆ ಮಗತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂತೆನ್ನ ನರರೂಪ ಚೇತನದೇ ಮೂಡಿ ಬಂತೆನ್ನ ನರರೂಪ ಚೇತನ ನಾರಾಯಣತ್ವಕ್ಕೆ ದಾರಿತು ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಎಂದೆನ್ನ ಹೃದಯದ ನಿತ್ಯವೂ ಅವತರಿಪ ಸತ್ಯಾವತಾರ ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಲಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಲಿ ದೇಶ ದೇಶದಿ ವೇಷ ವೇಷಾಂತರವನನ್ ವಿಶ್ವಸಾರಥಿಯಾಗಿ ಲೀಲಾಲತವದಂತ ಶೋಧಿಸಿರುವೆಯಂತ ಸೃಷ್ಟಿಲೋಲ ಶೋಧಿಸಿರುವೆಯಂತೆ ಸೃಷ್ಟಿಲೋಲ ಅವತರಿಸುವ 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 ಎಲ್ಲಿ ಹಿಂದೆನ್ನ ಚೈತ್ಯದಲ್ಲಿ ಅವತರಿಸುವ ಎಲ್ಲಿ ಹಿಂದೆನ್ನ ಚೈತ್ಯದ ಹೇ ದಿವ್ಯ ಸಚ್ಚಿದ ನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಹೇ ದಿವ್ಯ ಸಚ್ಚಿದಾನಂದಶೀಲ ಬಾಯಲ್ಲಿ ಸಂಭವಿಸು ಎಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ 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 ಸತ್ಯಾವತಾರ ಸತ್ಯಾವತಾರ. ಥ್ಯಾಂಕ್ ಯು ಎಲ್ಲ ತಂಡದ ನಿರ್ದೇಶಕಿ ವೈಶಾಲಿ ಎಂ ಕುಂದರ್ ಮೇರೆಗೆ ನನ್ನ ದುಂಬುದ ಒಂಜಿ ಸುಮಧುರ ಗೀತೆ ಅನ್ವಿತಾ ಭಟ್ ಸ್ವತ್ತು ಒಂಜಿ ಭಾವಗೀತೆ
ಥ್ಯಾಂಕ್ ಯು ಅನ್ವಿತಾ, ಥ್ಯಾಂಕ್ ಯು. ಅಲ್ಲಿ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೀಯಾ? ಯಾರು ಗುರುಗಳು? ಯಾನ ಪದ್ಯಕ್ಕೆ ಎನ್ನಗನೆ ನೆನತ್ತೆ ಅಲ್ಲ ಶಿವಾನಿ ಮೀರಾಜ್ ಪನ್ಪುನಂಚಿನ ಸಂಗೀತ ಗುರುಟ ಹಿಂದೂಸ್ತಾನಿ ಸಂಗೀತನು ಅಮೆರಿಕದ ಕಲ್ತೊಂದಲ್ಲ ಜೋರಾಯಿನ ಚಪ್ಪಾಳೆ ಒಂಜಿ ದೇವೇರ್ನ ಸಂಕಲ್ಪನ ದಾದನ ಕೋದಂಡರಾಮ ಹನುಮಂತನ ಕ್ಷೇತ್ರ ಗುಪ್ತ ಈ ಒಂಜಿ ಕ್ಷೇತ್ರಡು ಶ್ರೀ ದೇವೇರ್ನ ಒಂಜಿ ಸ್ವರಾರ್ಚನೆದ ಮೂಲಕ ಶ್ರೀ ದೇವೇರ್ನ ಸೇವೆ ಮಲ್ಪಡು ಪನ್ಪುನಂಚಿನ ಅವಕಾಶ ಆ ಬಾಲೆಗೆ ಇನಿ ನಮ ಕೊರ್ತ ಮಾತೇರ್ನಲ್ಲ ಆಶೀರ್ವಾದ ಆ ಬಾಲ್ಯದ ಮಿತಿ ಪಡು ನನಾತ್ ಈ ಒಂಜಿ ಕ್ಷೇತ್ರಡು ಸಂಗೀತ ಕ್ಷೇತ್ರಡು ಪುದರ್ ಮಲ್ಪುನಂಚಿನ ಆಶೀರ್ವಾದ ಈ ಕ್ಷೇತ್ರದ ಅಧಿಪತಿ ಕೋದಂಡರಾಮ ಹನುಮಂತ ದೇವರು ಆ ಬಾಲೆಗೆ ಕೊರಡು ಅಂಜನೆ ಕಲಾಭಿಮಾನಿಯನ್ನ ಪ್ರೋತ್ಸಾಹ ನಮ್ಮ ತುಳುನಾಡದ ಬಾಲೆಗೆ ಏಪಲ ಇಪ್ಪಡಂದು ಈ ಪೊರ್ತದು ಪ್ರಾರ್ಥನೆ ಮಲ್ತೊಂದು ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಭಟ್. ಆತ್ಮೀಯ ಕಲಾಭಿಮಾನಿ ಭಗವದ್ಭಕ್ತರೆ ಈತ ಪೊರ್ತು ಈ ಒಂದು ಪುಣ್ಯದ ವೇದಿಕೆಡು ಲವ ವೇದಿಕೆಡು ಸುಸ್ವರ ಮೆಲೋಡೀಸ್ ಉಪ್ಪಿನಂಗಡಿ ತಂಡದ ಒಂಜಾತ್ ವಿದ್ಯಾರ್ಥಿಲು ದದೀದ್ ಒಂಜಾತ್ ವ್ಯತ್ಯಾಸಗಳು ಇತ್ತುಂಡ ಕರೋಕೆಡ್ ಪದ್ಯ ಪನ್ಯರ ಏತ್ ಕಷ್ಟ ಪನ್ಪನೋ ನಂಗೆ ಮಾತೆರೆಗಳ ತೆರೆದಿತ್ತು ನಂಚಿನ ವಿಚಾರ ಲೈವ್ ಇನ್ಸ್ಟ್ರೂಮೆಂಟಲ್ ಪಾಡ್ದು ಸಂಗೀತ ಆರ್ಕೆಸ್ಟ್ರಾ ಮಲ್ಪುಂಡ ನಮ್ಮ ಸ್ವರೋನು ಐನಾತ್ ಮಾಡ್ಯುಲೇಷನ್ ಮಲ್ಪೇರ ಅಪ್ಪುಂಡ ಕರೋಕೆಡ್ ಅವು ಎಂಚ ಪೋಪುಂಡ ನಮ್ಮ ಅಂಚ ಪೋಡಾಪುಂಡು ಒಂಜಾತು ವ್ಯತ್ಯಾಸಗಳು ಇತ್ತುಂಡ ಮಕ್ಕಳು ಮಾತೆರ್ಲ ಎಂಗ್ಲ ತಂಡದ ಸುಸ್ವರ ಮೆಲೋಡಿಸ್ ತಂಡದ ಸಂಗೀತ ಕ್ಲಾಸ್ಗೆ ಬರ್ಪುನಂಚಿನ ವಿದ್ಯಾರ್ಥಿಗಳು ಮಾತೆರೆಗ್ಲ ನಿಖಲ್ನ ಆಶೀರ್ವಾದ ನಿರಂತರವಾದ ಇತ್ತದು ಈ ಕ್ಷೇತ್ರಡು ನನಾತ್ ಸೇವೆ ಮಲ್ಪುನಂಚಿನ ಸೌಭಾಗ್ಯನು ಕೊರಡು ಆ ದೇವೇರು ಈ ಒಂದು ಕ್ಷೇತ್ರಡು ಸೇವಾ ರೂಪಡು ಎಂಗ್ಲ ಈ ತಂಡದ ಕಾರ್ಯಕ್ರಮ ಇನಿ ಮೂರ್ದು ಬತ್ತನು ಸಾವಿರಾರು ಕಾರ್ಯಕ್ರಮಗಳು ಇಂಚಿತ್ತಿನ ವೇದಿಕೆಡು ಇಂಗ್ಲ ಸುಸ್ವರ ತಂಡದ ವತೀರ್ದು ಮೂರ್ದು ಬತ್ತನು ಈ ಒಂದು ಪೊರ್ಲುದ ಕಾರ್ಯಕ್ರಮಗೂ ಸಾಕ್ಷಿಯಾಗಿ ನಂಚಿನ ಮಾತ ಭಗವದ್ಭಕ್ತ ಬಂಧುಳೆಗೆ ಈತು ಪೊರ್ತು ಇತ್ತದು ಎಂಗ್ಲೆಗೆ ಆಶೀರ್ವಾದ ಮಲ್ತ ನಂಚಿನ ನಿಕ್ಲೆ ಮಾತೆರೆಗ್ಲ ಉಡಲ್ ದಿಂಜಿನ ಸೊಲ್ಮೇಲೇನು ಸಂದಾಯ್ತ ಮಂತೊಂದುಲ್ಲ ಅಂಚನೆ ಈ ಒಂದು ಕ್ಷೇತ್ರಡು ಈ ಒಂದು ಕಾರ್ಯಕ್ರಮ ಮೂರ್ದು ಬರಡು ನಾಂಡ ಈ ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಅಂಚನೆ ಸರ್ವ ಸದಸ್ಯರು ಬ್ರಹ್ಮ ಕಲಶೋತ್ಸವ ಸಾಂಸ್ಕೃತಿಕ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಎಂಗ್ಲ ಈ ಒಂದು ಪೊರ್ಲುದ ವೇದಿಕೆಡು ಅವಕಾಶ ಕೊರ್ದು ಆಶೀರ್ವಾದ ಮಲ್ತದೇರು ಅಕ್ಲೆಗ್ಲ ಎಂಗ್ಲ ಸುಸ್ವರ ಮೆಲೋಡೀಸ್ ತಂಡದ ವತೀರ್ದು ಹೃದಯಾಂತರಾಳದ ಧನ್ಯವಾದನು ಅರ್ಪಿಸ ಒಂದುಲ್ಲ ಅಂಚನೆ ಎಂಗ್ಲ ಕಲಾವಿದರ್ನ ಸ್ವರ ಒಂಜಾತ್ ಎಂಚೆ ಪುಣ ಐನು ಪೊರ್ಲು ಮಲ್ತದ ಕೊರ್ಪುನಂಚಿನ ಬೇಲೆ ಸೌಂಡ್ಸ್ ಇಂಜಿನಿಯರ್ಸ್ ನಗಲಿ ಅಂಚಿ ಪೊರ್ಲುದ ಸೌಂಡ್ಸ್ ಇಂಜಿನಿಯರ್ಸ್ ನಮ್ಮೊಟ್ಟಿಗೆ ಚಪ್ಪಾಳೆದ ಮೂಲಕ ಆಗ್ಲಿ ಒಂಜಿ ಅಭಿನಂದನೆಯನ್ನು ಸಲ್ಲಿಸೋಣಂದು ಈ ಸರ್ತಿಡು ಈ ಪೊರ್ತುಡು ಯಾನ ವಿನಂತಿ ಬಲ್ತೊಂದುಲ್ಲೆ ಈ ಪೊರ್ಲುದ ಕಾರ್ಯಕ್ರಮನು ಮುಗಿಪುನಂಚಿನ ಪೊರ್ದು ಒಂಜಿ ತುಳುವ ನಾಡುದ ಸುಮಧುರ ಗೀತೆದ ಮೂಲಕ ಈ ಪೊರ್ಲುದ ಕಾರ್ಯಕ್ರಮಗೂ ಎಂಗ್ಲ ಮುಗಿತಲದ ಚುಕ್ಕಿ ದೀವೊಂದುಲ್ಲ ಎಂಗ್ಲ ತಂಡದ ನಿರ್ದೇಶಕ ವೈಶಾಲಿಯಂ ಕುಂದರ್ ಅಂಜನ್ ಎಂಗ್ಲ ತಂಡದ ವಿದ್ಯಾರ್ಥಿನಿ ಆರು ಉದ್ಯೋಗಡು ಜೂನಿಯರ್ ಕಾಲೇಜು ಉಪನ್ಯಾಸಕಿಯಾದುಲ್ಲೇರು ಪ್ರಜ್ಞಾ ಶೆಟ್ಟಿ ಉಪ್ಪಿನಂಗಡಿ ಅಂಚನೆ ಕುಡರ್ತಿ ಪುಗರ್ತೆದ ಕಲಾವಿದೆ ಸ್ಮೃತಿ ಪಳ್ಳತ್ತಾರು ಮಾತೆರೆಗ್ಲ ಗೊತ್ತಿಪ್ಪ್ಯಾರ ಯಾರು ಒಳಮಗುರು ಗ್ರಾಮ ಪಂಚಾಯತದ ಅಧ್ಯಕ್ಷೆ ನಂಚಿನ ತ್ರಿವೇಣಿ ಪಲ್ಲತ್ತಾರು ಮೇರ್ನ ಸುಪುತ್ರಿ ಸ್ಮೃತಿ ಪಳ್ಳತ್ತಾರು ಅಂಚನೆ ಕೃಷಿಕೇರಾಯನಂಚಿನ ಸುನೀತಾ ದಂಪತಿ ಮೇರ್ನ ಸುಪುತ್ರಿ ಶಾರ್ವಿ ನೀರ್ಪಾಡಿ ಮುಕ್ಲು ಈತ ಪೊರ್ತು ಈ ಒಂದು ವೇದಿಕೆಡು ಪೊರ್ಲುದ ಮೂಲಕ ನಿಕ್ಲೇನು ಮನರಂಜಿಸರು ಮೆಕ್ಲಿಗೆ ಮಾತೆರೆಗ್ಲ ಈ ಕ್ಷೇತ್ರದ ಅಧಿಪತಿ ಕೋದಂಡರಾಮ ಶ್ರೀ ಹನುಮ ದೇವರು ಆಯುಷ್ಯ ಆರೋಗ್ಯ ನನ್ನ ದುಂಬುಗಳ ಇಂಚಿತ್ತಿನ ದೇವರನ್ನ ಸೇವೆ ಮಲ್ಪುನಂಚಿನ ಸೌಭಾಗ್ಯನು ಒದಗಿ ನೋಡೊಂದು ಪ್ರಾರ್ಥನೆ ಮಲ್ತೊಂದು ಅಕೇರಿದ ಒಂಜಿ ಸುಮಧುರ ಗೀತೆ ಸುಸ್ವರ ಮೆಲೋಡೀಸ್ ಉಪ್ಪಿನಂಗಡಿ ತಂಡದ ಡಿನ್ನನ ಡಿನ್ನಾನ ಡಿನ್ನನ 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 ಡಿನ್ನಾನ ಡಿನ್ನನಾಯೇ
ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ಡೆನ್ನ ನಾಡೆನ್ನ ನಾಡೆನ್ನ ನಾಯೇ ಡೆನ್ನ ನಾಡೆನ್ನ 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 ನಾಯೇ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಸಿಂಗಾರ ಸಿಂಗಾರ ಮತ್ತೊಂದು ಜೋಗುಡು ಒಗುನೊಡು ಮಾಯೊಡೆ ಸಿರಿ ಸಿಂಗಾರ ಸಿಂಗಾರ ಮಲ್ತೊಂದು ಜೋಗಡು ಒಕೊನೊಡು ಮಾಯೊಡೆ ಸಿರಿ ಡೆನ್ನ ನಾಡೆನ್ನ 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 ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ನಾಯೇ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಬುರ್ಕರುನ ಮದಿಮಾಲು ಸುರ್ಪೊದ ನಾಡೆ ತಾರೆ ಬಾರೆ ಫಲದಿಂಜಿ ಬುರ್ಕರುನ ಮದಿಮಾಲು ಸುರ್ಪದ ನಾಡು ಡೆನ್ನ ನಾಡೆನ್ನ 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 ನಾಯೇ 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 ಪಚ್ಚೆ ಪಚಿರಡು ಗುಚ್ಚೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರುಡು ಗುಡ್ಡೆ ಸೀಮೆಡು ನಲಿಪು ನಡಗೆದ ನಡಾವರಿ ಪಂಜದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಚ್ಚದಿ ಒಂದು ಐತಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಾಡೆನ್ನ 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 ಡೆನ್ನ ನಾಡೆನ್ನ ನಾಡೆನ್ನ ನಾಯೇ ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ಡೆನ್ನ ನಾಡೆನ್ನ ನಾಡೆನ್ನ ನಾಯೇ ಡೆನ್ನ ನಾಡೆನ್ನ 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 ನಾಯೇ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಒಗೊನೊಡು ಮಾಯೊಡೆ ಸಿರಿ ಸಿಂಗಾರ ಸಿಂಗಾರ ಮಲ್ತೊಂದು ಜೋಗಡು ಒಕೊನೊಡು ಮಾಯೊಡೆ ಸಿರಿ ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ನಾಯೇ ಡೆನ್ನ ನಾಡೆನ್ನ 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 ನಾಡೆನ್ನ
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಸ್ವರ ಮಾಧುರ್ಯದ ಮೂಲಕ ಕಲಾಭಿಮಾನಿಗಳನ್ನು ಮನಸೋರುಗೊಳಿಸಿದ ಸುಸ್ವರ ಮೆಲೋಡಿಸ್ ಉಪ್ಪಿನಂಗಡಿ ಹಾಗೂ ವಿದೇಶದಲ್ಲಿದ್ದರೂ ತಮ್ಮ ನೆಲದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಅದ್ಭುತವಾದ ಗೀತೆಯನ್ನು ಹಾಡಿದ ಕುಮಾರಿ ಅನ್ವಿತಾ ಭಟ್ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಯುತ ಆನಂದ ರೈ ಸಾಂತ್ಯ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಕುಮಾರಿ ಅನ್ವಿತಾ ಭಟ್ ಇವರಿಗೆ ಶ್ರೀಮತಿ ಶೈಲಜಾ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಸುಸ್ವರ ಮೆಲೋಡಿಸ್ ತಂಡವು ಇನ್ನಷ್ಟು ಕಲಾವಿದರೊಂದಿಗೆ ಸೇರಿ ಇನ್ನಷ್ಟು ಹೆಚ್ಚಿನ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಲಿ. ಇನ್ನೂ ಹೆಚ್ಚಿನ ವೇದಿಕೆಯಲ್ಲಿ ತಾಯಿ ಶಾರದಾ ಮಾತೆಯ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಗ್ರಾಮಾಧಿಪತಿ ಪಂಚಲಿಂಗೇಶ್ವರ ಹಾಗೂ ಸ್ಥಳ ಸಾನ್ನಿಧ್ಯ ಶ್ರೀ ಕೋದಂಡರಾಮ ಪಂಚಮುಖಿ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಈ ವೇದಿಕೆಯಲ್ಲಿ ಮುಂದೆ ವಿದುಷಿ ಶ್ರೀಮತಿ ದೀಪ್ತಿ ರವಿಚಂದ್ರ ಇವರ ಶಿಷ್ಯವೃಂದ ಶಾರದಾ ಕಲಾ ಕೇಂದ್ರ ಕುಮ್ರಾ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ
ಹಸ್ತಮುದ್ರೆಯು ಕತೆ ಹೇಳುತ್ತದೆ. ಪ್ರತಿಯೊಂದು ಭಾವನೆಯು ಹೃದಯದ ಭಾವವನ್ನು ವ್ಯಕ್ತಪಡಿಸುತ್ತದೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ, ಹನುಮಗಿರಿ, ಈಶ್ವರಮಂಗಲ. ಹನುಮಗಿರಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವವರು ಇದು ಶ್ರೀಮತಿ ದೀಪ್ತಿ ರವಿಚಂದ್ರ ಇವರ ಶಿಷ್ಯವೃಂದ ಶಾರದಾ ಕಲಾಶಾಲೆ ಕುಮ್ರಾ. ಇವರಿಗೆ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ದೀಪ್ತಿ ರವಿಚಂದ್ರ ಹಲಂಗ ಇವರು ಪುತ್ತೂರು ತಾಲೂಕಿನ ಹಲಂಗ ರವಿಚಂದ್ರಗೌಡರ ಪತ್ನಿ. ಮೂಲತಃ ಹರಿಹರ ಪಲತಡ್ಕ ದೊಡ್ಡ ಖಜೆ ಮನೆತನದವರು. ಇವರು ಭರತನಾಟ್ಯ ಕಲಾವಿದರಾಗಿ ಸುಮಾರು 28 ವರ್ಷಗಳ ಸುದೀರ್ಘ ಅನುಭವಿ. ಜೂನಿಯರ್, ಸೀನಿಯರ್ ವಿದ್ವತ್ ಅಂತಿಮ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಭರತನಾಟ್ಯದಲ್ಲಿ ಪ್ರಾಶಸ್ತ್ಯತೆಯನ್ನು ಪಡೆದು ಹಲವಾರು ಕಡೆ ಪ್ರದರ್ಶನ ನೀಡಿರುತ್ತಾರೆ. ಪ್ರಸ್ತುತ ಕುಂಬ್ರದಲ್ಲಿ ಭರತನಾಟ್ಯ ತರಬೇತಿ ನೀಡುತ್ತಿದ್ದಾರೆ. 65ನೇ ಕನ್ನಡ ರಾಜ್ಯೋತ್ಸವ ಹಾಗೂ 72ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟ್ಯ ಸರಸ್ವತಿ ಪ್ರಶಸ್ತಿ ಸ್ವೀಕರಿಸಿರುವ ಪ್ರತಿಭಾನ್ವಿತ ಕಲಾವಿದೆ. ಇವರ ಶಿಷ್ಯವೃಂದದಿಂದ ಈಗ ಭರತನಾಟ್ಯ ಕಾರ್ಯಕ್ರಮ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ವಿದುಷಿ ಶ್ರೀಮತಿ ಸುಮಾ ರಾಮ್ ಪ್ರಸಾದ್ ಬೆಂಗಳೂರು ಮತ್ತು ವಿದ್ವಾನ್ ಶ್ರೀ ಸುದರ್ಶನ್ ಎಲ್ ಭಟ್ ಇವರ ಶಿಷ್ಯೆ ಶ್ರೀ ಶಾರದಾ ಕಲಾ ಶಾಲೆ ಕುಮ್ರಾ ಶಾಖೆಯ ವಿದುಷಿ ಶ್ರೀಮತಿ ದೀಪ್ತಿ ರವಿಚಂದ್ರ ಇವರ ಶಿಷ್ಯ ವೃಂದದಿಂದ ನೃತ್ಯ ಸಮೂಹ ಈ ವೇದಿಕೆಯ ಮೇಲೆ ಇದೀಗ ನಡೀಲಿಕ್ಕಿದೆ. ಭಗವದ್ಭಕ್ತ ಬಂಧುಗಳು ಹಾಗೆ ಕಲಾಭಿಮಾನಿಗಳು, ದೂರದಲ್ಲಿದ್ದವರು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿರುವ ಚೇರಲ್ಲಿ ಕುಳಿತುಕೊಂಡು ತಮ್ಮ ಈ ಅಂದದ ಕಾರ್ಯಕ್ರಮವನ್ನು ತಮ್ಮ ಶುಭ ಆಶೀರ್ವಾದದೊಂದಿಗೆ ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಮೊದಲಿಗೆ ದೇವತೆಗಳ ಮೊದಲ ಪೂಜೆಗೆ ಪಾತ್ರನಾಗಿ ಬುದ್ಧಿವಂತಿಕೆ ಮತ್ತು ಯಶಸ್ವಿನ ದೇವತೆಯಾಗಿ ಭಾದ್ರಪದ ಮಾಸದ ಚೌತಿಯ ದಿನದಂದು ಲಂಬೋದರ ಏಕದಂಥ ವಿಘ್ನರಾಜ ಗಜಾನನ ವಿನಾಯಕ ವಕ್ರತುಂಡ ಹೀಗೆ ನಾನಾ ಹೆಸರಿನಿಂದ ಪೂಜಿಸಲ್ಪಡುವ ಗಣೇಶ ದೇವರ ಮುದಾಕರ ಎಂಬ ಒಂದು ಹಾಡಿಗೆ ನೃತ್ಯ ಮಾಡುವುದಕ್ಕಾಗಿ ನಮ್ಮ ಈ ವೇದಿಕೆಯ ಮೇಲೆ ವಂಶಿ ಬಿಬಿ, ದೀಕ್ಷಾ ಎಸ್, ಸೃಷ್ಟಿ ರೈ, ಅವಿಜ್ಞಾಪಿ, ಶ್ರುತಿ BM ದಯಮಾಡಿ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ, ಇದೀಗ ನಮ್ಮ ಮುಂದೆ ಮುದಾಕರ ಹಾಡಿಗೆ ಒಂದು ನೃತ್ಯ. मुदाकरात्मोदकं सदा विमुक्तिसाधकं कलाधरावतंसकं विलासिलोकरक्षकं मुदाकरात्मोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिदेवदैत्यकं नताशुपाशुनाशकं नमामि तं विनायकम्
नायकैकनायकं विनाशिदेभदैत्यकं नताशुपाशुनाशकं नमामि तं विनायकं नमामि तं विनायकम् न तेतरातिभीकरं नवोदितार्कभास्वरं न मत्सुरारिनिर्झरं न तादिकापदुत्तरं न तेतरातिभीकरं नवोदितार्कभास्वरं न मत्सुरारिनिर्झरं न तादिकापदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरम् परात्परं निरन्तरम् समस्तलोकशङ्करं निरस्तदैत्यकुञ्जरं तरेदरोदरं वरं वरे भवत्रमक्षरं समस्तलोकशङ्करं निरस्तदैत्यकुञ्जरं तरेदरोदरं वरं वरे भवत्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरम् नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचल्वणम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचल्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् भजे पुराणवारणम् कान्तिमन्तकान्तकात्मजम् अचिन्त्यरूपमन्दहीनमन्तराय कृन्दनं नितान्तकान्तदन्तकान्तिमन्तकान्तकात्मजम् अचिन्त्यरूपमन्दहीनमन्तराय कृन्दनं हृदन्तरे निरन्तरं वसन्तमेव योगिनां तमेकदं तमेव तं विचिन्तयामि सन्ततम् हृदन्तरे निरन्तरं वसन्तमेव योगिनां तमेकदं तमेव तं विचिन्तयामि सन्ततम् विचिन्तयामि सन्ततम् महागणेश पञ्चरत्नमातरेण योद्भवं प्रजल्पति प्रभातके हृदि स्मरन् गणेश्वरं महागणेश पञ्चरत्नमातरेण योद्भवं प्रजल्पति प्रभातके हृदि स्मरन् गणेश्वरम् अरोगतामशोषतां सुसाहितीं सुपुत्रतां समाहिदायुरष्टभूतिरभ्युपेति सोचिना
अरोगताम् अतोषतां सुसाहितीं सुपुत्रतां समाहिरायुरष्टभूते अभ्युपेति सोचिरात् ಅದ್ಭುತವಾದಂತಹ ನೃತ್ಯವನ್ನು ತೋರಿಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಅಮೂಲ್ಯವಾದ ಕೈ ಚಪ್ಪಾಳೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಒಬ್ಬ ಕಲಾವಿದನಿಗೆ ತಮ್ಮ ನಿರೀಕ್ಷೆಯ ಚಪ್ಪಾಳೆಗಿಂತ ದೊಡ್ಡ ಶುಭ ಆಶೀರ್ವಾದ ಬೇರೆ ಇಲ್ಲ ಅನ್ನುವಂಥ ಪದ ಹಿಂದಿನಿಂದಲೂ ಬಳಕೆ ಇದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ತಾ ಇರೋದು, ಪ್ರತಿಯೊಂದು ಹಾಡಿನ ಕೊನೆಗೂ ಕಲಾವಿದರಿಗೆ ಒಂದು ದೊಡ್ಡ ಮಟ್ಟದ ಚಪ್ಪಾಳೆಯನ್ನು ತಮ್ಮಲ್ಲಿ ತಾವು ನಿರೀಕ್ಷೆ ಮಾಡ್ತಾವೆ ಅಂತ ಹೇಳಿಕೊಳ್ಳುತ್ತಾ, ಮುಂದಕ್ಕೆ ದೇವತೆಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದ ಮಹಿಷಾಸುರನೆಂಬ ರಕ್ಕಸನನ್ನು ಸಂಹರಿಸಲು ದೇವತೆಗಳ ಶಕ್ತಿಯಿಂದ ಜನ್ಮ ತಾಳಿದ ದುರ್ಗಾದೇವಿಯು 10 ದಿನಗಳ ಕಾಲ ಯುದ್ಧವನ್ನು ಮಾಡಿ ರಾಕ್ಷಸನನ್ನು ಸಂಹರಿಸಿದ ಕಥೆಯನ್ನು ವಿವರಿಸುವಂತೆ ಹಾಡು ಹೈಗಿರಿ ನಂದಿನಿ ನಂದಿತ ಮೇದಿನಿ ಅನ್ನುವಂಥ ಹಾಡು. ಈ ಒಂದು ಸುಂದರ ಹಾಡಿಗೆ ಹೆಜ್ಜೆಯನ್ನಿಡಲು ಬರ್ತಾ ಇದ್ದಾರೆ ನಮ್ಮ ಕಲಾವಿದರು ಆಶಿತಯಂ, ಅನನ್ಯಯಂ, ರಿಶ್ವಿತಯಂ, ಆರಾಧ್ಯಪಿ, ಸೃಷ್ಟಿ ಬಿಯಂ. ಇದೀಗ ನಿಮ್ಮ ಮುಂದೆ ಹೈಗಿರಿ ನಂದಿನಿ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति तत्पर विश्वनुते भण भण भिञ्जिमि भृङ्कृत नूपुर सिञ्चित मोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि
ಧನ್ಯವಾದಗಳು. ಮುಂದಕ್ಕೆ ದಶಾವತಾರ. ಮತ್ಸ್ಯ ಅವತಾರ ಬ್ರಹ್ಮನಿಂದ 4 ವೇದಗಳನ್ನು ಕದ್ದು ಸಾಗರದಡಿಯಲ್ಲಿ ಬಚ್ಚಿಟ್ಟ ರಾಕ್ಷಸ ಸೋಮುಖನಿಂದ ವೇದಗಳನ್ನು ಮರುಸ್ಥಾಪಿಸಲು ಮಹಾವಿಷ್ಣುವು ಬ್ರಹ್ಮನ ಕೋರಿಕೆಯ ಮೇರೆಗೆ ರಾಕ್ಷಸನನ್ನು ಸೋಲಿಸಲು ಮತ್ತು ಮನುಷ್ಯನ ಯೋಗಕ್ಷೇಮಕ್ಕಾಗಿ ವೇದಗಳನ್ನು ಹಿಂಪಡೆಯಲು ಪ್ರಬಲ ಮೀನಾಗಿ ಅವತರಿಸಿದನು. ಕೂರ್ಮಾವತಾರ ಅಮರತ್ವದ ಅಮೃತದ ಬಾಯಾರಿಕೆಯಲ್ಲಿ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮಂಥನ ಮಾಡಲು ಪ್ರಾರಂಭಿಸಿದಾಗ ಮಂದಾರ ಪರ್ವತವನ್ನು ಮಂಥನವಾಗಿ ಬಳಸಲಾಗುತ್ತದೆ. ಮಂಥನದ ಸಮಯದಲ್ಲಿ ಪರ್ವತವು ಮುಳುಗಲು ಪ್ರಾರಂಭಿಸಿದಾಗ ಮತ್ತು ದೇವತೆಗಳು ಮತ್ತು ಅಸುರರು ಮಂಥನವನ್ನು ಮುಂದುವರಿಸಲು ಸಾಧ್ಯವಾಗದೇ ಇದ್ದಾಗ ಮಹಾವಿಷ್ಣುವು ಆಮೆಯಾಗಿ ಸಮಯೋಚಿತವಾಗಿ ಕಾಣಿಸಿಕೊಂಡಿರುವುದಾಗಿ ಅವತಾರದ ದಂತಕಥೆಯಾಗಿದೆ. ಭಗವಂತನು ತನ್ನ ಚಿಪ್ಪಿನ ಮೇಲೆ ಪರ್ವತವನ್ನು ಹೊಂದಿದ್ದಾನೆ ಮತ್ತು ಮಂಥನವನ್ನು ಅಭಿನಂದಿಸುತ್ತಾನೆ. ಇನ್ನು ವರಹ ಅವತಾರ. ಹಿರಣ್ಯಾಕ್ಷ ಎಂಬ ಘೋರ ರಾಕ್ಷಸನು ಭೂಮಿ ತಾಯಿಯನ್ನು ಕಂಬಳಿಯಂತೆ ಸುತ್ತುವ ಮೂಲಕ ಸಮೀಪಿಸಿ ಆಕ್ರಮಣ ಮಾಡುತ್ತಾನೆ ಮತ್ತು ಅವಳನ್ನು ಸಾಗರದೊಳಗೆ ಮರೆ ಮಾಡುತ್ತಾನೆ. ರಾಕ್ಷಸನಿಂದ ಸೆರೆಯಲ್ಲಿದ್ದ ಭೂಮಿ ತಾಯಿ ಮಹಾವಿಷ್ಣುವಿನ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾಳೆ. ಭಗವಂತನು ತನ್ನ ದಂತಗಳೊಂದಿಗೆ ಹಂದಿಯ ರೂಪವನ್ನು ಸಹಾನುಭೂತಿಯಿಂದ ತೆಗೆದುಕೊಳ್ಳುತ್ತಾನೆ. ಅವಳನ್ನು ಸಮುದ್ರದ ಆಳದಿಂದ ಮೇಲಕ್ಕೆತ್ತುತ್ತಾನೆ ಮತ್ತು ಆ ಮೂಲಕ ಅವಳನ್ನು ತನ್ನ ಹಿಡಿತದಿಂದ ರಕ್ಷಿಸುತ್ತಾನೆ. ಭಗವಂತನು ವರಹನಾಗಿ ಯುದ್ಧದಲ್ಲಿ ದುಷ್ಟ ಹಿರಣ್ಯಾಕ್ಷಕನನ್ನು ಸಹ ನಾಶಪಡಿಸುತ್ತಾನೆ. ಮುಂದಿನದ್ದು ನರಸಿಂಹ ಅವತಾರ. ರಾಜ್ಯ ಹಿರಣ್ಯಕಶಿಪುವಿನ ಪುಣ್ಯಾತ್ಮನು ಭಕ್ತನೂ ಆದ ಪ್ರಹ್ಲಾದನು ಸದಾ ನಾರಾಯಣನ ಚಿಂತೆಯಲ್ಲಿ ಮುಳುಗಿರುತ್ತಾನೆ. ಹಿರಣ್ಯಕಶಿಪು ಮಹಾವಿಷ್ಣುವಿನ ಶತ್ರುವಾಗಿರುವುದರಿಂದ ತನ್ನ ಮಗನ ಭಗವಂತನ ಭಕ್ತಿಯಿಂದ ಸಿಟ್ಟಾಗಿರುತ್ತಾನೆ ಮತ್ತು ಕೋಪಗೊಂಡನು ಮತ್ತು ವಿಷ್ಣು ಎಲ್ಲಿದೆ ಎಂದು ಮಗುವನ್ನು ಕೇಳುತ್ತಾನೆ. ಪ್ರಹ್ಲಾದನು ತನ್ನ ಭಗವಂತ ಎಲ್ಲೆಡೆ ಇದ್ದಾನೆ ಎಂದು ಹೇಳುತ್ತಿದ್ದಂತೆ ಮಹಾವಿಷ್ಣು ಸರ್ವವ್ಯಾಪಿಯಾದ ಭಗವಂತ ಅರಮನೆಯ ಕಂಬದಿಂದ ಸ್ತಂಭನಾಗುತ್ತಾನೆ. ಇದೇ ಒಂದು ಸುಂದರವಾದ ರೂಪಕದಲ್ಲಿ ವಂಶಿ ಬೇಬಿ, ದೀಕ್ಷಾ ಎಸ್, ಸೃಷ್ಟಿ ರೈ, ಅಭಿಜ್ಞಾಪಿ, ಶ್ರುತಿ BM ಹಾಗೂ ನಿಶ್ಮಿತಾ ಇವರು ದಶಾವತಾರ ಅನ್ನುವಂತಹ ಸುಂದರ ರೂಪಕವನ್ನು ಇದೀಗ ನೃತ್ಯದ ಮೂಲಕ ಸಾದರಪಡಿಸಲಿದ್ದಾರೆ. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. குந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. உந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா. பார்க்கடல் அலை மேலே
பாயாய் ரங்கநாத ஓம் நமோ காதகனான ஒரு சோமுகன் கை கொண்டு கடலிடையே ஒளித்த மறைநாளும் காதகனான ஒரு சோமுகன் கை கொண்டு கடலிடையே ஒளித்த மறைநாளும் பின் மேதினி மேல் மீள பாதகன் தான் மாள நீனவதாரம் கொண்ட திருமாலே நீனவதாரம் கொண்ட திருமாலே நீனவதாரம் கொண்ட திருமாலே ஓம் நமோ வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு பூமுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே ஓம் நமோ நாராயணாய இனம் இரண்யாக்ஷனும் படுபாவி இனம் இரண்யாக்ஷனும் படுபாவி பாயாய் எழு கடலுள் மறைத்த பூதேவி அவள் தினரக்ஷகா சகல ஜீவரக்ஷகா தினரக்ஷகா சகல ஜீவரக்ஷகா எனவே மாநிலத்தை தூக்கிய வராக வடிவானவனே மாநிலத்தை தூக்கிய வராக வடிவானவனே ஓம் நமோ நாராயணாய எங்கிருக்கிறான் எங்கிருக்கிறான் அவன் எங்கிருக்கிறான் ஹரி எங்கிருக்கிறான் சொல்லடா எங்கிருக்கிறான் என்ற இரண்யன் சொல்லை இடைமறித்தே அவன் பிள்ளை ஹரி எங்கும் இருப்பான் தூணில் இங்கும் இருப்பான் எங்கும் இருப்பான்
குடலும் உதிரம் சிந்தவே நகம் கொண்டு கீரும் நரசிங்கமான அவதாரனே சங்க சக்கரதாரனே உபகாரமே ஆதாரனே ஓம் நமோ நாராயணாய. மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த வாமனனே மண்ணளந்து வீணளந்து மாவலி சிரமளந்த வாமனனே சிரமளந்த மாவலி சிரம் அளந்த வாமனனே மாவலி சிரம் அளந்த வாமனனே மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த வாமனனே ஓம் நமோ தந்தை ஆவியை பறித்ததனால் சூரிய குலவைரியன ஆவியை பறித்ததனால் சூரிய குலவைரியன அமைந்த பரசுராமன் ஆனவனே அமைந்த பரசுராமன் ஆனவனே ஓம் நமோ தேவர்களை சிறை மீட்ட ராவணாதி உயிர் மாய்த்த தேவர்களை சிறை மீட்ட ராவணாதி உயிர் மாய்த்த தசரத ஸ்ரீராம அவதாரனே தசரத ஸ்ரீராம அவதாரனே ஓம் நமோ உலகிலே உழவோர் புகழும் கலப்பை தன்னை 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 புயம் தனில் தாங்கி நின்ற பலராமனே புயம் தனில் தாங்கி நின்ற பலராமனே ஓம் நமோ பானி சகரி சனி சானி தனி பமனி பகரி சனி மகரி மபனி தம பனி சாரி மகரி சா பானி சகரி சனி சானி தனி பமனி பகரி சனி மகரி மபனி தம பனி சாரி மகரி சா பனி சரி க பமா ni மகரி சாகரி ni சகரி நீ பத மத மப சப மகரி சரி மபனி சா
ಅಷ್ಟಮೀಲೆ ಅರ್ಧ ಜಾಮನೆ ರತಿಲೆ ಅವತರಿತೋನೆ ಆವಣಿ ರೋಗಿಣಿயில் ಅಷ್ಟಮೀಲೆ ಅರ್ಧ ಜಾಮನೆ ರತಿಲೆ அவதரித்தோனே ஆயர்பாடி மேவிய யசோதை நந்தலால 10000 கோபியர் பரமானந்தலோல ஆயர்பாடி மேவிய யசோதை நந்தலால 10000 கோபியர் பரமானந்தலோல பூபாரம் தீர்க்க பாரத போர் முடித்த சீலா பூபாரம் தீர்க்க பாரத போர் முடித்த சீலா பூபாரம் தீர்க்க பாரத போர் முடித்த சீலா பூபாரம் தீர்க்க பாரத போர் அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே அன்பு கொண்ட கலியவதாரன் சிங்காரன் தசாவதாரன் நீயே பார்க்கடல் அலை மேலே பாம்பனையின் மேலே வள்ளி கொண்டாய் ரங்கநாதா முந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா பார்க்கடல் அலை மேலே பாம்பனையின் மேலே வள்ளி கொண்டாய் ರಂಗನಾದ ದಾರಿ ಬಿಡದ ಬಾಲಕನ ಮೇಲೆ ಕೋಪಗೊಂಡ ಶಿವನು ತ್ರಿಶೂಲದಿಂದ ತಲೆಯನ್ನೇ ಕತ್ತರಿಸಿದನು. ನಂತರ ಪಾರ್ವತಿಯ ದುಃಖವನ್ನು ತಣಿಸಲು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದ ಆನೆಯ ತಲೆಯನ್ನು ತಂದು ಈ ನಿರ್ಜೀವ ಜೀವಕ್ಕೆ ತಲೆಯಾಗಿಸಿದರು. ಹಾಗೆ ಮುಂದಕ್ಕೆ ಮರುಜೀವವನ್ನು ನೀಡಿದಂಥ ಹಿನ್ನೆಲೆಯಲ್ಲಿ ಈತ ಗಜಮುಖ ಗಣಪತಿ ಅನ್ನುವಂಥ ಹೆಸರಾಂತ ಹೆಸರಿನ ವಿಘ್ನಗಳನ್ನು ನಿವಾರಿಸುವ ದೇವರೆಂದೇ ಈತ ಪೂಜಿಸಲ್ಪಡುತ್ತಾನೆ. ಇದೇ ನಮ್ಮ ಪ್ರೀತಿಯ ಗಣರಾಜ ಗಣಪತಿ. ಈ ಗಣೇಶನ ಒಂದು ಸುಂದರವಾದ ಹಾಡಿಗೆ ನೃತ್ಯವನ್ನು ಮಾಡಲು ನಮ್ಮ ವೇದಿಕೆಯ ಮೇಲೆ ಬರುವವರು ಮಾನ್ಯ, ಶ್ರಾವ್ಯ, ಹಂಸಿಕ, ವರ್ಷಿಕ, ಪ್ರಜ್ಞಾ, ಪ್ರತ್ಯುಷ ಹಾಗೆ ಧೃತಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಈ ಪುಟಾಣಿಗಳು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಶ್ರೀ ಕ್ಷೇತ್ರ ಹನುಮಗಿರಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಲವ ವೇದಿಕೆಯಲ್ಲಿ ತಮ್ಮ ಪ್ರಪ್ರಥಮ ಗೆಜ್ಜೆಯನ್ನು ಕಟ್ಟಿ ಈ ವೇದಿಕೆಯ ಮೇಲೆ ಕುಣಿಯಲು ತಯಾರಾಗಿ ಬರ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ನಿಮ್ಮ ಮುಂದಿನ ಪಯಣ ಯಶಸ್ವಿನ ದಾಪುಗಾಲುವಿನತ್ತ ಪ್ರಯಾಣಿಸಲಿ. ಹಾಗೆ ಇನ್ನೊಂದಷ್ಟು ದೊಡ್ಡ ಮಟ್ಟದ ವೇದಿಕೆಯಲ್ಲಿ ಗುರುತಿಸುವಂತಾಗಲಿ. ನಿಮ್ಮ ಕಲಾ ಕೌಶಲ್ಯಗಳು ದೇಶ ವಿದೇಶಗಳಲ್ಲಿ ಪಸರಿಸಲಿ ಅನ್ನುವಂತಹ ಶ್ರೀರಕ್ಷೆಯೊಂದಿಗೆ ಶ್ರೀ ಪಂಚಮುಖಿ ಆಂಜನೇಯ ಕೋದಂಡರಾಮನ ಪೂರ್ಣ ಅನುಗ್ರಹ ನಿಮ್ಮ ಮೇಲಿರಲಿ ಅನ್ನುವಂಥ ಮಾತಿನೊಂದಿಗೆ ಶ್ರೀ ಗಣೇಶ ಅನ್ನುವ ನೃತ್ಯದೊಂದಿಗೆ ನಮ್ಮ ಮುಂದೆ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನುತ ಪ್ರಭೋ ಪ್ರಭೋ ಶ್ರುತ ಜನ ವಿನುತ ಪ್ರಭೋ ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನುತ ಪ್ರಭೋ ಪ್ರಭೋ ಶ್ರುತ ಜನ ವಿನುತ ಪ್ರಭೋ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಸಲಹೋ ದೇವ ಸಿದ್ಧಿ ವಿನಾಯಕ ಸಲಹೋ ದೇವ ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನುತ ಪ್ರಭೋ ಪ್ರಭೋ ಶ್ರುತ ಜನ ವಿನುತ ಪ್ರಭೋ ಮೋದಕಯುತನೆ ಸಾಧು ವಂದಿತನೆ ಮೋದಕಯುತನೆ ಸಾಧು ವಂದಿತನೆ ಆ
आदिपूजितने आनेय मुदने श्री गणेश शिवन कुमार श्रुतजन विनुत प्रभो प्रभो श्रुतजन विनुत प्रभो प्रभो श्रुतजन विनुत प्रभो. ಅದ್ಭುತವಾದ ನೃತ್ಯವನ್ನು ಪ್ರದರ್ಶನ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಕ್ಕೆ ಶಿವ ಮತ್ತು ವಿಷ್ಣುವಿನ ಮೋಹಿನಿ ರೂಪದ ಪುತ್ರನಾದ ಹರಿಹರ ಸುತ ಎಂದೇ ಪ್ರಸಿದ್ಧಿಯನ್ನು ಪಡೆದು ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಲು ಅವತಾರವೆತ್ತಿದ ಇವರು ಪಾಂಡಲಂ ರಾಜ ರಾಜಶೇಖರನಿಗೆ ಪಂಪಾ ನದಿಯ ತೀರದಲ್ಲಿ ದೊರೆಯಿತು. ಕೊರಳಿನಲ್ಲಿ ಮಣಿ ಇದ್ದುದರಿಂದ ಮಣಿಕಂಠ ಎಂದೇ ಹೆಸರುವಾಸಿಯಾಗಿ ಹುಲಿಯ ಹಾಲನ್ನು ಪವಾಡವನ್ನು ಸೃಷ್ಟಿಸಿದಂತೆ ತಂದಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯು ಕೇರಳದ ಪತ್ತಿನಂತಿಟ್ಟು ಬೆಟ್ಟಗಳಲ್ಲಿ ಪೆರಿಯಾರ್ ಎಂಬ ಹುಲಿ ಸಂರಕ್ಷಿತ ಪ್ರದೇಶದ ಶಬರಿಮಲೆ ಎಂಬ ಸಾನ್ನಿಧ್ಯದಲ್ಲಿ ನೆಲೆ ನಿಂತರು. 41 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಉಪವಾಸವನ್ನು ಪಾಲಿಸಿ ಕಪ್ಪು ವಸ್ತ್ರದೊಂದಿಗೆ ಇರುಮುಡಿಯ ಜೊತೆಗೆ ಕಾಡು ಮೇಡಲ್ಲಿ ನಡೆದು 18 ಮೆಟ್ಟಿಗಳನ್ನು ಹತ್ತಿ ಬರುವಂತಹ ಕೋಟ್ಯಾನುಕೋಟಿ ಭಕ್ತರನ್ನು ಹೊಂದಿರುವಂತಹ ವಿಳ್ಳಾಲಿ ವೀರ ಶ್ರೀ ಶಬರಿಮಲೆ ಸ್ವಾಮಿ ಶರಣಮಯ್ಯಪ್ಪ ಅನ್ನುವಂಥ ಹೆಸರಿನಿಂದಲೇ ನಮ್ಮೆಲ್ಲರನ್ನು ರಕ್ಷಿಸುವಂಥ ಶ್ರೀ ಅಯ್ಯಪ್ಪನ ನೃತ್ಯದಲ್ಲಿ ಈ ವೇದಿಕೆಯ ಮುಂದೆ ಬರ್ತಿರುವಂತಹ ಸೃಷ್ಟಿ ರೈ, ಅಭಿಜ್ಞಾ ಪಿ, ವಂಶಿ ಬಿ ವಿ, ಶ್ರುತಿ ಬಿ ಎಂ ಇವರುಗಳು ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ಸುಂದರವಾದ ಭಕ್ತಿಗೀತೆಯೊಂದಿಗೆ ನಮ್ಮ ಈ ವೇದಿಕೆಯಲ್ಲಿ രാജനു പൊന്നോമനനി മിഴികൾ നേടിയ കൺമണി നീ രാവിലെ എൻ മനസ്സിൽ പ്രണവം നീട്ടിയ ശംഖുലി നീ വ്രതവും നോറ്റുവരുന്നവരിൽ പൊളിമങ്ങാതുള്ളൊരു നീത്തിരി നീ കരൾ നൊന്തു പാടുമൊരെന്റെ കണ്ണീരിൻ കണിമായ്ച്ചവനെ ശരണം 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 തരണേ സ്വാമിയേ ശരണം 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 തരണേ സ്വാമിയേ എന്നിലുള്ള സംഗീതം നിൻ വനികയിലൊഴുകണ നദിയിലെ നുരമണി ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനേ സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ അയ്യപ്പോ അയ്യപ്പോ സ്വാമിയേ. മഞ്ഞിലെ മന്ദാകിനിയിൽ മകരം തൂടിയ ചന്ദ്രിക നീ പൂർണിമയിൽ പുഷ്കലയിൽ അരുണിമ ചൂടിയ നാഥൻ നീ പടികൾ കേറി വരുന്നവരിൽ അലിവെല്ലാമുള്ളൊരു പൊൻകണി നീ മുഖം കണ്ടു കൈതൊഴുമെന്റെ ജന്മത്തിൻ ശനി തീർത്തവനെ ശരണം തരണേ സ്വാമിയേ അയ്യപ്പോ ശരണം തരണേ. എന്നിലുള്ള ദേവാംശം നിൻ ശിലയുടെ നെറുകയിലുരുകിയ ഹൃതമണി ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനി ശനിയുടെ ഹരണേ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ശരണ നദിയലകൾ അണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനെ അയ്യപ്പ മാധവന്റെ തിരുമകനേ
ಶರಣಂ 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 ಸ್ವಾಮಿಯಪ್ಪ ಶರಣಂ 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 ಸ್ವಾಮಿಯಪ್ಪ ಶರಣಂ ಸ್ವಾಮಿಯೇ ಶರಣಯ್ಯಪ್ಪೋ. ಧನ್ಯವಾದಗಳು. ಜ್ಞಾನ, ಕಲೆ ಮತ್ತು ವಿದ್ಯೆಯ ದೇವತೆ ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ತುಂಗಾ ನದಿಯ ತಟದಲ್ಲಿ ಜ್ಞಾನದ ಮುಹೂರ್ತ ರೂಪವಾಗಿ ಪೂಜಿಸಲ್ಪಡುವಂತಹ ಶ್ರೀ ಶಾರದೆ ಮಾತೆಯನ್ನು ನಮ್ಮಮ್ಮ ಶಾರದೆ ಅನ್ನುವಂಥ ಹಾಡಿನೊಂದಿಗೆ ಹೆಜ್ಜೆ ಹಾಕಲು ಬರ್ತಾ ಇರುವಂಥ ಕಲಾವಿದರು ಅನನ್ಯಯಂ, ಆಶಿತಾಯಂ, ರಿಷಿತಾಯಂ, ಆರಾಧ್ಯಪಿ, ಸೃಷ್ಟಿ BM, ಪೂರ್ವಿ, ಇಂಚರ, ರಕ್ಷಿತಾ ಹಾಗೆ ಶರಣ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು, ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೊಟ್ಟೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವ ನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವ ನಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ, ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ನ್ಯಾರಮ್ಮ. ಧನ್ಯವಾದಗಳು. ಬಹಳಷ್ಟು ಅದ್ಭುತವಾಗಿ ಒಂದು ಹಾಡಿಗೆ ನೃತ್ಯವನ್ನು ಮಾಡಿದ್ದೀರಿ. ಹಾಗೆ ಈ ಭರತನಾಟ್ಯ ಅನ್ನೋದು ಇವತ್ತಿಂದ ನಾಳೆಗೆ ಕಲಿಯುವಂಥ ಕಲೆ ಅಲ್ಲ, ಇದು ನಮ್ಮ ದೇಶದ ಒಂದು ಶ್ರೀಮಂತ ಕಲೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥದ್ರಲ್ಲಿ ನಮ್ಮ ದೀಪ್ತಿ ರವಿಚಂದ್ರ ಇವರು 30 ವರ್ಷಗಳ ಕಾಲ
ಕಠಿಣ ಪರಿಶ್ರಮದ ನಂತರ ಇವತ್ತು ವಿದೂಷಿಯಾಗಿದ್ದಾರೆ. ಮೊದಲಿಗೆ ದೀಪ್ತಿ ರವಿಚಂದ್ರ ಅವರಿಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಯಾಕಂತ ಹೇಳಿದರೆ ಇಷ್ಟೊಂದು ಮಟ್ಟದ ಕಲಾವಿದರನ್ನು ಇವತ್ತು ವೇದಿಕೆಯ ಮೇಲೆ ಕರೆತಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡುವಂಥ ಅವಕಾಶವನ್ನು ಆ ಕಲಾವಿದರಿಗೆ ತಂದುಕೊಡುವಂಥ ಕೆಲಸ ಅಷ್ಟು ಸುಲಭದ್ದಲ್ಲ. ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮುತ್ತುಸ್ವಾಮಿ ದೀಕ್ಷಿತರು ಸಂಯೋಜಿಸಿದಂಥ ಅತ್ಯಂತ ಪ್ರಸಿದ್ಧ ನೊಟ್ಟು ಸ್ವರಂ ಸಾಹಿತ್ಯವಾಗಿದ್ದು ಶಂಕರಾಭರಣ ರಾಗಕ್ಕೆ ಹೊಂದಿಸಲಾಗಿದೆ. ಮುತ್ತುಸ್ವಾಮಿ ದೀಕ್ಷಿತರು ಕಾಶಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪಾಶ್ಚಾತ್ಯ ಸಂಗೀತದ ಪ್ರಭಾವದಿಂದ ಪ್ರೇರೇಪಿತವಾಗಿ ರಚಿಸಿದಂಥ ಸ್ವರ. ಈ ಹಾಡು ಮಧುರೈ ಮೀನಾಕ್ಷಿ ದೇವಿಯ ಸೌಂದರ್ಯ, ಕಮಲದಂಥ ಕಣ್ಣುಗಳನ್ನು, ಪಾಪ ವಿನಾಶಿನಿ ಮತ್ತು ಲಕ್ಷ್ಮೀ ವಾಣಿಯರ ದೈವಿಕ ಗುಣಗಳನ್ನು ವರ್ಣಿಸುತ್ತದೆ. ಈ ಹಾಡಿಗೆ ನೃತ್ಯ ಮಾಡಲು ವೇದಿಕೆಯಲ್ಲಿ ಬರುವಂತಹ ಕಲಾವಿದರು ಶಾನ್ಯ, ಪ್ರಕೃತಿ, ವರ್ಣಿಶ್, ಚೈತ್ರಿಕ ಮತ್ತು ಶ್ರಾವ್ಯ. ಇದೀಗ ಈ ವೇದಿಕೆಯ ಮೇಲೆ ಶ್ಯಾಮಲೆ ಮೀನಾಕ್ಷಿ. ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ, ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ, ಶಂಕರಿ ಗುರು ಗುಹಸ ಮುದ್ಭವೆ ಶಿವೇವಂ, ಶಂಕರಿ ಗುರು ಗುಹಸ ಮುದ್ಭವೆ ಶಿವೇವಂ, ಪಾಮರ ಮೋಚನಿ पंकजलोचनि पद्मासनवाणि हरिलक्ष्मी विनुते शाम्भवी श्यामळे मीनाक्षी, श्यामळे मीनाक्षी सुन्दरेश्वर साक्षी, शङ्करी गुरु गुहस मुद्भवे शिवेवं, शङ्करी गुरु गुहस मुद्भवे शिवेवं, पामरमोचनि पङ्कजलोचनि पद्मासनवाणि हरिलक्ष्मी विनुते शाम्भवी श्यामळे मीनाक्षि, श्यामळे मीनाक्षि, श्यामळे मीनाक्षि. ಧನ್ಯವಾದಗಳು. ಉತ್ತರ ಪ್ರದೇಶದ ಮಧುರದಲ್ಲಿರುವ ಕೃಷ್ಣನು ಬಾಲ್ಯವನ್ನು ಕಳೆದಂತಹ ಪವಿತ್ರ ಸ್ಥಳ ವೃಂದಾವನ. ಬೃಂದಾವನ ಅಂದರೆ ತುಳಸಿಯ ಕಾಡು ಅನ್ನುವಂಥ ಪದಗಳಿಂದ ಬರ್ತದೆ. ಯಮುನಾ ನದಿಯ ದಂಡೆಯಲ್ಲಿರುವಂತಹ ಕೃಷ್ಣನು ಗೋಪಿಕಾ ಸ್ತ್ರೀಯರೊಂದಿಗೆ ತನ್ನ ಬಾಲ್ಯವನ್ನು ಕಳೆದಂತಹ ಪವಿತ್ರ ಸ್ಥಳ ಈ ಬೃಂದಾವನ. ನಮ್ಮ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಈ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಈ ಲವ ವೇದಿಕೆಯ ಬೃಂದಾವನಕ್ಕೆ ಬರುವಂತಹ ಗೋಪಿಕೆಯರು ವರ್ಷಿಕ, ಪ್ರತ್ಯುಷ, ಧೃತಿ, ಹಂಸಿಕ, ಪ್ರಜ್ಞಾ, ಶಾರ್ವಿ, ರಕ್ಷಿತ, ಪೂರ್ವಿ, ಇಂಚರ ಮತ್ತು ಮಾನ್ಯ. ಇದೀಗ ನಮ್ಮ ಹನುಮಗಿರಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಲವ ವೇದಿಕೆಯ ಮೇಲೆ ಇಷ್ಟೊಂದು ಪುಟಾಣಿಗಳು ಬೃಂದಾವನ ಅನ್ನುವಂಥ ಹಾಡಿಗೆ ಹೆಜ್ಜೆ ಹಾಕ್ಲಿಕ್ಕಿದ್ದಾರೆ. ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಭಿಮಾನಿಗಳು, ಪ್ರೇಕ್ಷಕರು
ದೊಡ್ಡದಾದ ಒಂದು ಚಪ್ಪಾಳೆಯೊಂದಿಗೆ ನಮ್ಮ ಈ ವಿದ್ಯಾರ್ಥಿಗಳನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತುಳುವಲ್ಲಿ ಒಂದು ಮಾತು ಹೇಳ್ತಾರೆ, ಶಾಮಿಯಾನದಕ್ಲು ಶಾಮಿಯಾನ ಕೊನೊಪ್ಪೇರು, ಸೌಂಡ್ಸದಕ್ಲು ಸೌಂಡ್ಸನ್ನು ಮಾತ ಕೊನೊಪ್ಪೇರು. ಈ ಪ್ರೋಗ್ರಾಮ್ ಮುಗಿ ನಡೆದ ಬೊಕ್ಕ ವೇದಿಕೆ ಪಾಡ್ನಕ್ಲು ವೇದಿಕೆಯನ್ನ ಕೊನೊಂದು ಪೋಪೇರು ಮುಲ್ಪದ ಆಲೊಪ್ಪುಜಿ ಖಾಲಿ ಈ ವೇದಿಕೆದ ಮಿತ್ತ ಏರು ಕಲಾವಿದ ಅದು ಉಪ್ಪೇನ ಅಕ್ಲು ಮಾತ್ರ ನಿಕ್ಲ ಪ್ರೀತಿದ ಚಪ್ಪಾಳೆಯನ್ನು ಪನ್ಪುನಂಚಿನ ಶುಭ ಆಶೀರ್ವಾದನ ಕೊನೋದು ಹೋಗ್ತಾರೆ ಏರ್ದಾತ ಪನೊಂದುಲ್ಲೆ ದಯಮಲ್ತದ ಒಂಜಿ ಜೋರಾಯಿನ ಚಪ್ಪಾಳೆ ಕೊರಡೊಂದು. ಥ್ಯಾಂಕ್ ಯು. ಇದೀಗ ನಮ್ಮ ಈ ವೇದಿಕೆಯ ಮೇಲೆ ವೃಂದಾವನ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ನಂದಿಯು ಮದಳೆ ಬಡಿಯುತ್ತಿಹ. ಇಂದಿರೆ ಕೊಳ್ಳಲನ್ನು ನುಡಿಸುತ್ತಿಹಳ್. ನಂದಿಯು ಮದಳೆ ಬಡಿಯುತ್ತಿಹ. ಇಂದಿರೆ ಕೊಳ್ಳಲನ್ನು ನುಡಿಸುತ್ತಿಹಳ್. ಬಂಧುರವಾದ ಗೀತವ ಪಾಡಲು ಗಂಧರ್ವರು ತಾವು ನೆರೆದಿರಲು. ಆ ಆ ಆ ಆ ರಾಸ ಕ್ರೀಡಾ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ರಾಸ ಕ್ರೀಡಾ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು. ಕಾಶಿ ಪೀತಾಂಬರ ಧರಿಸಿಹ ಬಾಲನು ಶೇಷನ ಪಣಿಯೊಳು ನರ್ತಿಸಲು. ಆ ಆ ಆ ಆ ಬೃಂದಾವನದಿ ನಂದಕುಮಾರನು ಚಂದದಿ ನಾಟ್ಯವ ಆಡುತ್ತಿಹ. ಸುಂದರವಾದ ಮಂದಿರದಲ್ಲಿ ನಂದನ ಕಂದನು ಕುಣಿಯುತ್ತಿಹ. ಆ ಆ ಆ ಆ ಧನ್ಯವಾದಗಳು. ಈ ಬಳೆ ಅಂತ ಹೇಳುವಾಗ ಹೆಣ್ಣು ಮಕ್ಕಳಿಗೆಲ್ಲ ಬಹಳಷ್ಟು ಪ್ರೀತಿ, ಹೆಂಗಸರಿಗೆ ಕೂಡ ಅತಿಯಾದ ಮೆಚ್ಚುಗೆ. ಯಾಕಂತ ಹೇಳಿದರೆ ವಿವಾಹಿತ ಮಹಿಳೆಯರು ಮುತ್ತೈದೆಯ ಲಕ್ಷಣವಾಗಿ ಬಳೆಯನ್ನು ಧರಿಸ್ತಾರೆ. ಪತಿಯ ಆಯಸ್ಸು ಮತ್ತು ಆರೋಗ್ಯವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾರೆ. ಭಾರತೀಯ ಪರಂಪರೆಯ ಸಂಸ್ಕೃತಿಯಲ್ಲಿ ಇದೊಂದು ಚಿತ್ರಣವಾಗಿ ಬಿಂಬಿತವಾಗಿದೆ. ಪುರಾತನ ನಂಬಿಕೆಗಳ ಪ್ರಕಾರ ಬಳೆಗಳ ಸದ್ದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರದಬ್ಬಿ ಧನಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಅನ್ನುವಂತಹ ಒಂದು ನಂಬಿಕೆ ನಮ್ಮ ಹಿರಿಯರಿಗಿದೆ. ಸಾಂಪ್ರದಾಯಿಕವಾಗಿ ಕುಟುಂಬದ ಗೌರವ ಮತ್ತು ಕಲ್ಯಾಣದ ಸಂಕೇತವಾದ ಈ ಬಳೆಗಳ ಸದ್ದಿಗೆ ಇದೀಗ ಹೆಜ್ಜೆ ಇಡಲು ಬರ್ತಾ ಇದ್ದಾರೆ ಆಶಿತಾ ಎಂ, ಅನನ್ಯ ಎಂ, ರಿಶ್ಚಿತ್ ಎಂ, ಆರಾಧ್ಯ ಪಿ, ಸೃಷ್ಟಿ ಬಿ ಎಂ, ಶರಣ್ಯ ಪಿ ಮತ್ತು ಶಾರ್ವಿ. ನೋಡುವ ನಮ್ಮ ಈ ವೇದಿಕೆಯ ಮೇಲೆ ಬಳೆಗಳ ಸದ್ದು ಎಷ್ಟು ಜೋರಾಗಿ ಕೇಳ್ತದೆ ಅಂತೇಳಿ.
ಮುಂದಕ್ಕೆ ಬಳೆಗಳ ಸದ್ದು. ದಿಂದಗ ತಗದಿಂದಗ 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 ಕೈಯಲ್ಲಿ ಬಳೆಗಳ ಧರಿಸದ ಪೆಂಗಳ್, ಕಣ್ಣಿಗೆ ಕಾಡಿಗೆ ಹಚ್ಚದ ಪೆಂಗಳ್, ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು, ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು. ಲಲ್ಲಲಾಲ ಲಲ್ಲಲಾಲ ಲಲ್ಲಾ ಲಲ್ಲಲಲ್ಲ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ದಿಂದಗ ತಗದಿಂದಗ 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 ಕಡಲ ತೀರದಲ್ಲಿ ಕಾಲ ನೀಡಿಕೊಂಡು ಬೆಡಗುತನದಲ್ಲಿ ನೋಡಿ ನಡೆಸಿಕೊಂಡು ಲಾಲಲಲ್ಲ ಲಾಲಲಲ್ಲ ಕಡಲ ತೀರದಲ್ಲಿ ಕಾಲ ನೀಡಿಕೊಂಡು ಬೆಡಗುತನದಲ್ಲಿ ನೋಡಿ ನಡೆಸಿಕೊಂಡು ಲಾಲಲಲ್ಲ ಲಾಲಲಲ್ಲ ಬಡಿಯುವ ಅಲೆಗಳನ್ನುಗೆ ನಡೆದುಕೊಂಡು ಬಡಿಯುವ ಅಲೆಗಳನ್ನುಗೆ ನಡೆದುಕೊಂಡು ಬಡಿಯುವ ಅಲೆಗಳನ್ನುಗೆ ನಡೆದುಕೊಂಡು ಮಡಿಲ ಸೆರಗಲಿ ಬೆವರ ದೊರೆಸಿಕೊಂಡು ಕಾದುಕೊಂಡು ಕುಳಿತಿಹರು ಕಡಲ ಬಾಲಿಯರು, ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು. ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ದಿಂದಗ ತಗದಿಂದಗ 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 ಚಂದಿರ ಮೋಡದ ಮರಿಯಿನ್ ಬರಲು ಸುಂದರ ಸಾಗರ ಕಂಗೊಳಿಸಿರಲು ಲಾಲಲಲಲ ಲಾಲಲಲಲ ಚಂದಿರ ಮೋಡದ ಮರಿಯಿನ್ ಬರಲು ಸುಂದರ ಸಾಗರ ಕಂಗೊಳಿಸಿರಲು ಲಾಲಲಲಲ ಲಾಲಲಲಲ ಬರುವರು ತಮ್ಮ ಇನಿಯರು ಎನ್ನುತ್ತ ಬರುವರು ತಮ್ಮ ಇನಿಯರು ಎಂದು ಬರದಿರೆ ಮನದಲ್ಲಿ ಬೇಸರಿಸುತ್ತ ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು, ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು. ಲಲ್ಲಲಾಲ ಲಲ್ಲಲಲ್ಲ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ದಿಂದಗ ತಗದಿಂದಗ 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 ಅಂಜಲಿ ದೋಣಿಗಳೆಲ್ಲವೂ ಬರಲು ಮಿಂಚಿನ ಕಣ್ಗಳ್ ಬೆಂಗಳು ನಿಲ್ಲಲು ಲಾಲಲಲಲ ಲಾಲಲಲಲ ಅಂಜಲಿ ದೋಣಿಗಳೆಲ್ಲವೂ ಬರಲು ಮಿಂಚಿನ ಕಣ್ಗಳ್ ಬೆಂಗಳು ನಿಲ್ಲಲು ನಲ್ಲೆಯರೆಲ್ಲರೂ ನಲ್ಲರ ನೋಡುತ್ತ ನಲ್ಲೆಯರೆಲ್ಲರೂ ನಲ್ಲರ ನೋಡುತ್ತ ಬಿಲ್ಲಿನ ತೆರದಲ್ಲಿ ಬಾಗುತ್ತಲಿಹರು ಕಾದುಕೊಂಡು ಕುಳಿತಿಹರು ಕಡಲ ಬಾಲೆಯರು, ಸಂಮೋದದಿಂದ ತಮ್ಮವರ ದಾರಿ ನೋಡುತ್ತಲಿಹರು. ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ದಿಂದಗ ತಗದಿಂದಗ ತಗ ದಿಂದಗ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ಲಲ್ಲಲಾಲ ಲಲ್ಲಲಾಲ ಲಲ್ಲಲಲ್ಲ ದಿಂದಗ ತಗದಿಂದಗ 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 ತಗ ತಗದಿಂದಗ 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 ಧನ್ಯವಾದಗಳು ಕಲಾವಿದರಿಗೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಮಾತಿನಂತೆ ಗುರುವಿಗೆ ನಾವು ಯಾವ ರೀತಿಯ ಗೌರವವನ್ನು ಕೊಡ್ತೇವೋ ಅದೇ ರೀತಿ ಅವರು ಕಲಿಸಿದಂಥ ವಿದ್ಯೆ ನಮ್ಮ ಜೀವನದಲ್ಲಿ ಫಲಿಸ್ತದೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಗುರುವನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನಿಗೆ
ಸಮಾನರೆಂದು ಬಣ್ಣಿಸುವಂತಹ ಪ್ರಸಿದ್ಧ ಸಂಸ್ಕೃತ ಶ್ಲೋಕವೇ ಈ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಇಂಥ ಒಂದು ಹಾಡಿಗೆ ನಮ್ಮೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ ಶಾರ್ವಿ, ಶಾನ್ಯ, ಚೈತ್ರಿಕಾ, ಶ್ರಾವ್ಯ, ಪ್ರಕೃತಿ ಹಾಗೆ ವರ್ಣಿಷ. ಇದೀಗ ಈ ವೇದಿಕೆಯ ಮೇಲೆ ಗುರುಬ್ರಹ್ಮ ಗುರುವಿಷ್ಣು. ಶ್ರೀ ಕೋದಂಡ ರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಭಗವದ್ಭಕ್ತ ಬಂಧುಗಳು ಹಾಗೂ ಕಲಾಭಿಮಾನಿಗಳಿಗೆ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತವನ್ನು ಕೋರಿಕೊಳ್ತಾ ಇದೀಗ ನಮ್ಮ ಈ ವೇದಿಕೆಯ ಮೇಲೆ ಗುರು ಬ್ರಹ್ಮ ಹಾಡಿನೊಂದಿಗೆ ನಮ್ಮ ಪುಟಾಣಿಗಳು. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् प्रदाय गुरवे नमः. रीश्वरनन्दित श्रुति तत्त्वाय गुरवे नमः. गमगधीभावरसलसिताय गुरवे नमः. मम विधिं रागनरहरिं तं सद्गुरुं नमः. ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಕೊನೆಯ ಗೀತೆ ಕರ್ನಾಟಕದಲ್ಲಿ ಜಾನಪದ ಕಲೆಗಳು ಮತ್ತು ಜಾನಪದ ಗೀತೆಗಳು ಶ್ರೀಮಂತ ಪರಂಪರೆ ಹಾಗೂ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಲಿಖಿತ ದಾಖಲೆಗಳಿಗಿಂತ ಹೆಚ್ಚಾಗಿ ಜನರ ನಾಲಿಗೆಯ ಮೇಲೆ ಅಚ್ಚಳಿಯದಂತೆ ಉಳಿದಿರುವ ಈ ಸೊಗಡಿಗೆ ಒಂದು ಸುಂದರವಾದ ನೃತ್ಯವನ್ನು ಮಾಡಲು ಬರ್ತಾ ಇದ್ದಾರೆ ನಿಶ್ಮಿತಾ ಸೃಷ್ಟಿ ರೈ, ದೀಕ್ಷಾ ಎಸ್, ಅಭಿಜ್ಞಾ ಪಿ, ವಂಶಿ ಬಿಬಿ, ಶ್ರುತಿ ಬಿ ಎಂ. ಇವರಿಂದ ಡೆನನ ಡೆನನ ಅನ್ನುವಂಥ ಹಾಡಿಗೆ ಇದೀಗ ನಮ್ಮ ಮುಂದೆ ನೃತ್ಯ. ಬಾನೋಡು ಸೂರ್ಯನ ರಂಗ ಡೆನ್ನ 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 ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬಿಜುನ ಗಾಳಿದ ರಾಗ ಡೆನ್ನ 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 ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತೂಜುವಲು ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವತ್ತು ಬರುವಲು ಹುಲೈಲೆತ್ತದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಗು
ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕಡಲ್ದ ಬರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಂಬ್ಳದ ಕರೆಟ್ ಎರು ಬುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಪಲ್ತರಿ ತಿಂಪಿನ ನೆನಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಾಗಭೈರ ದಿವಿರೆನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವಿರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊರ್ಲನು ಕೂಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಏತಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ಧನ್ಯವಾದಗಳು. ಇದಿಷ್ಟು ಹೊತ್ತು ಕೂಡ ನಮ್ಮನ್ನು ಮನರಂಜಿಸಿದಂತಹ ಶಾರದಾ ಕಲಾ ಕೇಂದ್ರ ಕುಂಬ್ರ ಇದರ ವಿದುಷಿ ದೀಪ್ತಿ ರವಿಚಂದ್ರ ಇವರು ಪುತ್ತೂರು ತಾಲೂಕಿನ ಹಲಂಗ ರವಿಚಂದ್ರ ಗೌಡರ ಪತ್ನಿಯಾಗಿದ್ದು ಮೂಲತಃ ಹರಿಹರ ಪಲ್ಲತಡ್ಕ ದೊಡ್ಡ ಕಜೆ ಮನೆತನದವರಾಗಿದ್ದು ಬಿಕಾಂ ಪದವೀಧರರು. ಭರತನಾಟ್ಯ ಕಲಾವಿದೆಯಾಗಿ ಸರಿಸುಮಾರು 28 ವರ್ಷದ ಸುದೀರ್ಘ ಅನುಭವಿ. ಭರತನಾಟ್ಯದ ಎಲ್ಲ ತರಗತಿಗಳಲ್ಲಿ ತೇರ್ಗಟೆಯನ್ನು ಹೊಂದಿ ವಿದೂಷಿಯಾಗಿ ಹಲವಾರು ಕಡೆ ಪ್ರದರ್ಶನಗಳನ್ನು ನೀಡುವ ಮೂಲಕ ಹಲವಾರು ಕಡೆ ತರಗತಿಗಳನ್ನು ನಡೆಸಿಕೊಂಡು ಒಂದಿಷ್ಟು ಶಿಷ್ಯಂದಿರನ್ನು ಕೂಡ ಪಡೆದುಕೊಂಡಿದ್ದಾರೆ. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಪ್ರತಿಭಾ ಕಾರಂಜಿ, ಯುವ ಜನೋತ್ಸವ ಇನ್ನು ಉಳಿದಂತೆ ಒಂದಿಷ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ತೀರ್ಪುರಾಗಿಯೂ ಕೂಡ ಗುರುತಿಸಿಕೊಂಡಿದ್ದು, ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳಗಾವಿಯವರು ಪ್ರಾಯೋಜಿಸಿದಂಥ 65ನೆಯ ಕನ್ನಡ ರಾಜ್ಯೋತ್ಸವ ಹಾಗೂ 72ನೆಯ ಗಣರಾಜ್ಯೋತ್ಸವದ ದಿನಾಚರಣೆಯ ಪ್ರಯುಕ್ತ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟ್ಯ ಸರಸ್ವತಿ ಎಂಬ ಪ್ರಶಸ್ತಿಯನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ವಿದುಷಿ ಶ್ರೀಮತಿ ಸುಮಾರಾಮ್ ಪ್ರಸಾದ್ ಬೆಂಗಳೂರು ಮತ್ತು ಶ್ರೀ ಸುದರ್ಶನ್ ML ಭಟ್ ಇವರ ಶಿಷ್ಯೆ ವಿದುಷಿ ಶ್ರೀಮತಿ ದೀಪ್ತಿ ರವಿಚಂದ್ರ ಇವರು ಸುಳ್ಯದಲ್ಲಿ ಇನ್ಫಿಟ್ ಟಚ್ ಕಂಪ್ಯೂಟರ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಹಾಗೂ ಇವರ ಶಿಷ್ಯ ವೃಂದಕ್ಕೆ ಇನ್ನಷ್ಟು ರಂಗದಲ್ಲಿ ತನ್ನ ಸಾಧನೆಯನ್ನು ಪ್ರಸ್ತುತಪಡಿಸಲು ಶ್ರೀ ರಾಮಾಂಜನೇಯರು ಅವಕಾಶವನ್ನು ಒದಗಿಸಿಕೊಟ್ಟು ಇನ್ನಷ್ಟು ತಮ್ಮ ಕೀರ್ತಿ ಪತಾಕಿಯನ್ನು ಉತ್ತುಂಗಕ್ಕೆ ಏರಿಸುವಲ್ಲಿ ಅದಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಳ್ಳುವುದಕ್ಕೆ ಸಂಪೂರ್ಣವಾಗಿ ಶ್ರೀರಕ್ಷೆಯನ್ನು ಶುಭ ಆಶೀರ್ವಾದವನ್ನು ನೀಡಲಿ ಅನ್ನುತ್ತಾ ನಾನು ನಿಮ್ಮವನೇ ವಿಜಯ್ ತುಳುನಾಡ ಕಲ್ಪವೃಕ್ಷ ಜೈದೀಪ್ ರೈ ಕೋರಂಗ ನಿಮ್ಮ ಜೊತೆ ಇದಿಷ್ಟು ಹೊತ್ತು ಒಂದಿಷ್ಟು ಮಾತು ಹಾಗೂ ಒಂದಿಷ್ಟು ನೃತ್ಯಗಳ ಮೂಲಕ ಮನರಂಜನೆಯನ್ನು ಕೊಟ್ಟಿದ್ದೇವೆ. ದಯಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೇಳಿಕೊಳ್ತಾ ಮತ್ತೆ ಈ ವೇದಿಕೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು
ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದನ್ನು ಕೂಡ ಉಳಿದಂತೆ ಎಲ್ಲರೂ ಸೇರಿ ನೋಡುವ ಈ ಒಂದು ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಸುಸಂದರ್ಭವನ್ನು ಎಲ್ಲರೂ ನೆನಪಿಸುವಂತಹ ಒಂದು ಅಮೃತ ಗಳಿಗೆಯಾಗಲಿ ಅಂತ ಹೇಳಿಕೊಳ್ತಾ ಶುಭ ದಿನ, ಶುಭರಾತ್ರಿ. ಗೆಜ್ಜೆ ಕಟ್ಟಿ ಮನಸ್ಸು ಮೀಟಿ ರಂಗವನ್ನೇ ದೇಗುಲ ಮಾಡಿ ತಮ್ಮ ಅದ್ಭುತವಾದ ನೃತ್ಯದ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವಿದೂಷಿ ಶ್ರೀಮತಿ ದೀಪ್ತಿ ರವಿಚಂದ್ರ ಇವರ ಶಿಷ್ಯವೃಂದ ಹಾಗೂ ಇಷ್ಟು ಹೊತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದ ಜಯದೀಪ್ ರಾಯ್ ಕೋರಂಗ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಪಂಚಲಿಂಗೇಶ್ವರ ಶ್ರೀಯುತ ರಘುನಾಥ ರಾಯ್ ಹಾಗೂ ಇವರೊಂದಿಗೆ ಶ್ರೀಮತಿ ಸೌಮ್ಯ ಮತ್ತು ಶ್ರೀಮತಿ ಪ್ರಶಾಂತಿ ಇವರು ಗೌರವ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. KMFನ ಮಾಜಿ ನಿರ್ದೇಶಕರಾದ ವೀಣಾ ರಾಯ್ ಬೆದ್ರಮಾರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸೇವಾ ರೂಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿಗಳು ಇನ್ನೂ ಕಲಾ ಸೇವೆಯನ್ನು ನೀಡುವ ಶಕ್ತಿಯನ್ನು ದಯಾಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ, ಶ್ರೀ ಕೋದಂಡರಾಮ ಕ್ಷೇತ್ರ ಹನುಮಗಿರಿ, ಇಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಂಧು ಬಾಂಧವರಿಗೂ ಕೂಡ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.